ಕಾಂಟಿನೆಂಟಲ್ ಇತ್ತು ಥಂಡರ್ ಬರ್ಡ್, ಕ್ಲಾಸಿಕ್, ಡೆಸರ್ಟ್ ಸ್ಟಾರ್ಮ್. ಇವಾಗ ಅವ್ರ ರೇಂಜೇ ಬೇರೆ. ರಾಯಲ್ ಎನ್ಫೀಲ್ಡ್ ಸಿಟಿಗೆ ಓಕೆ, ಅಕೇಶನಲ್ ಹೈವೇ ರೈಡ್ಸ್ಗೆ ಸರ್ವಿಸ್ ಇಶ್ಯೂಸ್ ನಾನು ತೆಗಿಯೋದೇ ಇಲ್ಲ. ಡ್ಯೂಕ್ 250 ದ ಮೋಸ್ಟ್ ನಾನ್ KTM. ಇಟ್ ಇಸ್ ಅನ್ ಅಂಕಲ್ಸ್ KTM ಅಂತ ಹೇಳ್ತೀನಿ. ಇವರು ಸೆಕೆಂಡ್ ಹ್ಯಾಂಡ್ ಗಾಡಿ ಒಂದೆರಡು ವರ್ಷ ಓಡಿ ಮಾರ್ತಾ ಇದ್ದಾರೆ ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಇರುತ್ತಾ? ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ ಸ್ಯಾಡಲ್ ಮೇಲೆ ಬೆನ್ನಿಗೆ ಒಂಚೂರು ನೋವು ಬರುತ್ತೆ. ರಾಯಲ್ ಎನ್ಫೀಲ್ಡ್ ಅಲ್ಲಿ ಕೂತ್ಕೊಳ್ಳೋದಕ್ಕಿಂತ ಕಾಲು ಸ್ವಲ್ಪ ಮುಂದೆ ಇರುತ್ತೆ. ಎಥನಾಲ್ ಎಷ್ಟೊಂದು ಜನ ನಾನು ವಿಡಿಯೋ ನೋಡಿದೀನಿ, ಟ್ಯಾಂಕ್ ಹಾಳಾಗ್ತಾ ಇದೆ, ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಆ ಬೈಕ್ ಇಸ್ ಕಮಿಟೆಡ್ ಲೈಕ್ R15. ದ ಎಫರ್ಟ್ ದಟ್ ಯು ಹ್ಯಾವ್ ಟು ಪುಟ್ ಆನ್ ಯುವರ್ ಹ್ಯಾಂಡ್ ಟು ಮೇಕ್ ದಟ್ ಫ್ಲಿಕ್ ಅದು ಕಡಿಮೆ ಆಗುತ್ತೆ. 40 kilometers inside the city, 350 to 450 it probably pick rate. And V-Strom very underrated. CB 350 is also good. ಸ್ಪೀಡ್ 95, 97 ಪೆಟ್ರೋಲ್ ಹಾಕಿದ್ರೆ ಅಥವಾ ಶೆಲ್ ಹಾಕಿದ್ರೆ ಎಫಿಷಿಯನ್ಸಿ ಜಾಸ್ತಿ ಬರುತ್ತೆ. ಟ್ರ್ಯಾಕ್ ಅಲ್ಲಿ ಒಂದು ಸೆಷನ್ಗೆ ನಿಮ್ಗೆ ಆಗೋ ಖರ್ಚು 1500 ಅಷ್ಟೇ. ಏನಕ್ಕೆ ಅಡ್ವೆಂಚರ್ ಚೂಸ್ ಮಾಡ್ಬೇಕಂದ್ರೆ ಬಿಕಾಸ್ ಆಫ್ ರೋಡ್ ಕಂಡೀಷನ್. 150 ಸ್ಪೀಡ್ ಬ್ರೇಕರ್ಸ್, ರ್ಯಾಂಡಮ್ ಹಳ್ಳಗಳು, ಎಕ್ಸ್ಪಲ್ಸ್ ಗಾಡಿ ಫಸ್ಟ್ ಆಫ್ ಆಲ್ ತೂಕ ಜಾಸ್ತಿ ಹೋಗುತ್ತೆ. 170 ಕಿಲೋ, ಅದಕ್ಕೊಂದು 12 kg ಆಕ್ಸೆಸರೀಸ್. ಪಾಪ ಅದು ಎಲ್ಲಿ ಹೋಗ್ಬೇಕು ಅದು. ರಿವ್ಯೂಸ್ ಅಲ್ಲಿ ಸ್ಪೆಕ್ ಶೀಟ್ ಓದೋದು ಇಷ್ಟ ಆಗಲ್ಲ. ಮದ್ವೆ ಆದಂಗೆ ಬಯೋಡೇಟಾ ತರ. ಎಕ್ಸಾಕ್ಟ್ಲಿ. ಸ್ಟಾರ್ ಸಿಟಿ ತಗೊಂಡು ಹೋಗಿ ಏನ್ ಫೀಡ್ಬ್ಯಾಕ್ ಕೊಡ್ತಾ ಇದ್ದೆ ಅವಾಗ ಜನ ತಗೊಂತಿದ್ದ ರೀತಿ ಬೇರೆ. ನಾನು ಡ್ಯೂಕ್ ಅಲ್ಲಿ ಹೋಗಿ ಫೀಡ್ಬ್ಯಾಕ್ ಕೊಟ್ಟಾಗ ತಗೊಳ್ತಿದ್ದ ರೀತಿ ಬೇರೆ. ಇವತ್ತು ದುಡ್ಡು ಹಾಕಿ ನಾನು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬಹುದು. ಗೋ ಫಾರ್ ಜಾಪನೀಸ್. ರೀಸೆಂಟ್ ಗೇಮ್ ಚೇಂಜರ್ ನನಗೆ RTX ತುಂಬಾ ಇಷ್ಟ ಆಯ್ತು. 200 NS ಕನ್ಸಿಡರ್ ಮಾಡ್ತಿದ್ದೆ. ಮಿಡಲ್ ಕ್ಲಾಸ್ ಮೈಂಡ್ ಸೆಟ್. ನೀವು ಕೊಡೋ ದುಡ್ಡಿಗೆ ಸಿಕ್ಕಾಪಟ್ಟೆ ಪವರ್ ಕೊಡೋ ಗಾಡಿಗಳು ಬಜಾಜ್ ಅಲ್ಲಿ ಇದಾವೆ. ಆಲ್ರೌಂಡರ್ಸ್. ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಬೈಕ್ ಲವರ್ಸ್ ಇದ್ದೇ ಇರ್ತೀರಾ ಅಂತ ನಮಗೆ ಗೊತ್ತು. ಯಾಕಂದ್ರೆ ಪ್ರತಿಯೊಬ್ಬ ಹುಡುಗನ ಮೊದಲನೇ ಪ್ರೀತಿ 6th 7th 8th 9th 10th PUC ಅಲ್ಲಿ ಆಗದೆ ಇರ್ಬೋದು, ಆದರೆ ಬೈಕ್ಸ್ ನೋಡಿ ಖಂಡಿತವಾಗ್ಲೂ ಆಗಿರುತ್ತೆ. ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಕಂಪ್ಲೀಟ್ಲಿ ಬೈಕ್ಸ್ ಬಗ್ಗೆ ಬಸ್ಸು. RPM ಅಂದ್ರೆ ಏನು, ಟಾರ್ಕ್ ಅಂದ್ರೆ ಏನು, ಯಾವ CC ಯಾವ ಬೈಕ್ ತೊಗೊಂಡ್ರೆ ಬಿಟ್ರು, ಸಸ್ಪೆನ್ಷನ್ನು, ಟೈರು, ಇಂಜಿನ್ನು. ಸೊ ನಿಮಗೆ ಬೈಕ್ಸ್ ಅಂದ್ರೆ ಇಷ್ಟ ಅಂದ್ರೆ ಈ ಪಾಡ್ಕಾಸ್ಟ್ ಇಷ್ಟ ಆಗದಿರೋ ಯಾವುದೇ ರೀಸನ್ಸ್ ಇಲ್ಲ. ಯಾಕಂದ್ರೆ ಇವತ್ತು ಬಂದಿರೋ ನಮ್ಮ ಗೆಸ್ಟು ಕೂಡ ಅದೇ ಥರ ಇದ್ರು. ಸೊ ಪ್ರೀತಮ್ ಅಂತ ಹತ್ತತ್ರ 13 ವರ್ಷದಿಂದ ಇವರು ಬೈಕ್ಸ್ ಬಗ್ಗೆನೇ ರಿಸರ್ಚ್ ಮಾಡ್ತಾ ಇದ್ದಾರೆ, ಎಕ್ಸ್ಟೆನ್ಸಿವ್ ಆಗಿ ಸ್ಟಡಿ ಮಾಡಿದ್ದಾರೆ. ಸೊ ಮೈಸೂರಿಂದ ಇವತ್ತು ಬಂದಿರೋ ನಮ್ಮ ಪಾಡ್ಕಾಸ್ಟ್ಗೆ. ಹಾಗೇನೆ ನಂದೀಶ್ ಶೆಟ್ಟಿ, ಎಕ್ಸ್ TVS ಎಕ್ಸ್ ಏತರ್, ಪ್ರೆಸೆಂಟ್ಲಿ ರಿವರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರಿವರ್ ಅಂದ್ರೆ ನದಿ ಅಲ್ಲ, ರಿವರ್ ಇಂಡಿ ಅಂತ ಬೈಕ್ ಕೇಳಿರ್ತೀರ. EV ಸೆಗ್ಮೆಂಟ್ ಅಲ್ಲಿ ಹೊಸ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇಬ್ರು ಗೆಸ್ಟ್ ಕೂಡ ಸಿಕ್ಕಾಪಟ್ಟೆ ನಾಲೆಜ್ ಇರೋರು, ಫುಲ್ ಚಿಲ್ಲಾಗಿ ಬಾಯ್ಸ್ ಹತ್ರ ಡಿಸ್ಕಸ್ ಮಾಡ್ತಾರೆ. ಎಲ್ಲದೂ ಮಾತಾಡಿದೀವಿ. ಮಿಸ್ ಮಾಡದೆ ಈ ಒಂದು ಪಾಡ್ಕಾಸ್ಟ್ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ನಮ್ಮ ಸೆಕೆಂಡ್ ಚಾನಲ್ ಇದೆ, ಫುಲ್ ಪಾಡ್ಕಾಸ್ಟ್ ನೋಡೋಕ್ಕಾಗಲ್ವಾ, ಬೆಸ್ಟ್ ಪಾರ್ಟ್ಸ್ನ ನಾವು ಚಿಕ್ಕ ಭಾಗವಾಗಿ ಮಾಡಿ ಅದನ್ನ ಪಿಜ್ಜಾ ಲಿಂಕ್ ಸ್ಲೈಸ್ ಇರುತ್ತೋ ಅಲ್ಲಿ ಹಾಕಿರ್ತೀವಿ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ, ಲೆಟ್ಸ್ ರೆವ್. ಫಸ್ಟ್ ಕ್ವೆಶ್ಚನ್ ನಾನು ಇದರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಕರೆಂಟ್ಲಿ ನನಗೊಂದು ಬೈಕ್ ಬೇಕು. ಬಟ್ ಇಂಡಿಯನ್ ಮೈಂಡ್ ಸೆಟ್ ಯಾವ ಥರ ಇದೆ ಅಂದರೆ, ನಾವು ಬೈಕ್ ತೊಗೋಬೇಕಾದ್ರೆ ನಮ್ಮ ಪರ್ಪಸ್ ನೋಡಲ್ಲ. ADV ಬೈಕ್ ಬೇಕಾ, ಅಥವಾ ನೇಕೆಡ್ ಬೈಕ್ ಬೇಕಾ, ಫುಲ್ಲಿ ಫೇರ್ಡ್ ಬೇಕಾ, ಕ್ರೂಸರ್ ಬೇಕಾ, ಸ್ಕ್ರ್ಯಾಮ್ಲರ್ ಬೇಕಾ, ಏನೂ ನೋಡಲ್ಲ. ಸುಮ್ಮನೆ ಒಂದು 3 ಲಕ್ಷದ ಬಜೆಟ್ ಇದೆ ಗುರು, ಯಾವ ಬೈಕ್ ಬೇಕು ಅಂತ ನೋಡಿದ್ರೆ ಆ ಬಜೆಟ್ ಎಷ್ಟೆಷ್ಟು ಬರುತ್ತೆ ಎಲ್ಲ ನೋಡ್ತೀವಿ. 2 ಲಕ್ಷ ನೋಡ್ತೀವಿ. ವಾಟ್ ಈಸ್ ದ ರೈಟ್ ವೇ ಟು ಸೆಲೆಕ್ಟ್ ಅ ಬೈಕ್? ಸೊ ಬ್ರೋ, ನೀವು ಕ್ವಶನ್ ಕೇಳಿದ್ರಲ್ವಾ, ಇದು ಆಕ್ಚುಲಿ ಡೀಟೇಲ್ಡ್. ಓಕೆ. ಯೂಶುವಲಿ ಹೆಂಗ್ ಕ್ವಶನ್ ಬರುತ್ತೆ ಅಂದರೆ, ಕ್ವಶನ್ ಅಂತಾರೆ, ಡಿಸ್ಕಷನ್ ಬರೋದೇ ಹೆಂಗೆ ಅಂದರೆ, ಯಾವ್ದು ಬೆಸ್ಟ್ ಬೈಕು ಕರೆಕ್ಟ್. ಅದು ಹೇಳೋಕ್ಕಾಗಲ್ಲ. ಸಿ, ಫ್ರಮ್ ಮೈ ಪರ್ಸ್ಪೆಕ್ಟಿವ್ ಅಟ್ ಲೀಸ್ಟ್, ಬೈಕ್ಸ್ ಆರ್ ಆಲ್ಸೋ ಲೈಕ್ ಹ್ಯೂಮನ್ ಬೀಯಿಂಗ್ಸ್. ದೇ ಹ್ಯಾವ್ ದೇರ್ ಓನ್ ಕ್ಯಾರೆಕ್ಟರ್ಸ್, ದೇ ಹ್ಯಾವ್ ದೇರ್ ಓನ್ ಫ್ಲಾಸ್. ಅವ್ರದ್ದೇ ತಪ್ಪುಗಳಿರುತ್ತೆ, ಅವ್ರದ್ದೇ ಕುಂದುಕೊರತೆಗಳಿರುತ್ತೆ. ಮನುಷ್ಯರ ಜೊತೆ ಹೆಂಗೆ ನಾವು ಅಡ್ಜಸ್ಟ್ ಆಗಬೇಕೋ, ಅವ್ರ ಕಾಂಪ್ರಮೈಸಸ್ ಆಗಬೇಕು, ಅದೇ ಥರ ಬೈಕ್ ಕೂಡ. ಸೊ ಯಾರಿಗೆ ಆದರೂ ಬೈಕ್ ಬೇಕು ಅಂದಾಗ ರೈಟ್ ವೇ ಟು ಸ್ಟಾರ್ಟ್ ಅಂತಂದರೆ, ಫಸ್ಟು ನಿಮ್ಗೇನು ಬೇಕು, ಅದರಿಂದ ಏನಕ್ಕೆ ಯೂಸ್ ಮಾಡ್ತೀರಾ, ಸಿಟಿಲಿ ಓಡಿಸ್ತೀರಾ, ಹೈವೇಲಿ ಓಡಿಸ್ತೀರಾ, ನಿಮ್ಮ ಮೈಲೇಜ್ ಏನು ಬೇಕು, ನೀವು ಎಷ್ಟು ಖರ್ಚು ಮಾಡ್ಬೋದು, ಲೆಕ್ಸೆ ಮಂತ್ಲಿ ಆರ್ ವೀಕ್ಲಿ ಏನು ಖರ್ಚು ಮಾಡ್ಬೋದು, ಕಂಫರ್ಟ್ ಬೇಕಾ, ಒಬ್ಬರೇ ಓಡಿಸ್ತೀರಾ, ಇಬ್ಬರು ಓಡಿಸ್ತೀರಾ, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಎಲ್ಲರದು ಒಪಿನಿಯನ್ ತಗೊಳ್ಳಿ. ದೆರ್ ಆರ್ ಮಲ್ಟಿಪಲ್ಸೇ ಮೀಡಿಯಾ, ಯೂಟ್ಯೂಬ್ ಇರ್ಬೋದು, ಅವ್ರ ಫ್ರೆಂಡ್ಸ್ ಇರ್ಬೋದು, ಎಲ್ಲ ಕಡೆಯಿಂದ ಒಪಿನಿಯನ್ ಸಿಗುತ್ತೆ. ಬಟ್ ಎಂಡ್ ಆಫ್ ದ ಡೇ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂತಂದರೆ, ತುಂಬ ಒಪಿನಿಯನ್ ಬಯಸ್ಟಾಗಿ ಹೋಗ್ತಾರೆ. ಐ ಥಿಂಕ್ ಅದು ಮಾಡಬಾರ್ದು. ಅಂದ್ರೆ ಒಂದು ಬ್ರ್ಯಾಂಡ್ ಯಾವುದೋ ಯಾರೋ ಒಬ್ರು ಯೂಟ್ಯೂಬರ್ ಚೆನ್ನಾಗಿಲ್ಲ ಅಂದ್ರೆ, ಅಂದ್ರೆ ಮೈಂಡ್ ಎಲ್ಲರೂ ಫಿಕ್ಸ್ ಆಗ್ಬಿಡುತ್ತೆ ಚೆನ್ನಾಗಿ. ಎಕ್ಸಾಕ್ಟ್ಲಿ. ಹಂಗೆ ಮಾಡಬಾರ್ದು. ನೀವು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಸಮ್ಟೈಮ್ಸ್ ಕಷ್ಟ ಆಗ್ಬೋದು. ನಿಮ್ಮ ಕೇಸಲ್ಲೇ ಫಾರ್ ಎಕ್ಸಾಂಪಲ್ ಟೆಸ್ಟ್ ಗಾಡಿ ಸಿಗ್ತಿಲ್ಲ, ಚೂರು ಪೇಷನ್ಸ್ ಇದ್ದರೆ ಆಮೇಲೆ ಕಷ್ಟಪಡೋದು ತಪ್ಪುತ್ತೆ, ಅವ್ರು ರಿಗ್ರೆಟ್ ಮಾಡೋದು ತಪ್ಪುತ್ತೆ. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು, ಎಲ್ಲ ಗಾಡಿಗಳಿಗೂ ಅದರದ್ದೇ ಕ್ಯಾರೆಕ್ಟರ್ಸ್ ಇರುತ್ತೆ, ಫ್ಲಾಸ್ ಇರುತ್ತೆ. ಕೊನೆಗೆ ಎಂಡ್ ಆಫ್ ದ ಡೇ ಓಕೆ, ಈ ಫ್ಲಾ ನನಗೆ ಓಕೆ. ಸೇ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು KTM ಅಡ್ವೆಂಚರ್, ಲೋ ಎಂಡ್ ಟಾರ್ಕ್ ಇಲ್ಲ, ಜೆನ್ವನ್, ಐ ಆಮ್ ಓಕೆ ವಿತ್ ದ ಫ್ಲಾ.
ಏನಕ್ಕೆ ನಾನು ಅದನ್ನ ತೆಗಿಯೋದೇ ಹೈವೇಸ್ಗೆ ಮಾತ್ರ, ಸಿಟಿಯಲ್ಲಿ ಜಾಸ್ತಿ ನೀವು ಇರೋದು ಓಡ್ಸಲ್ಲ. ಮೈಸೂರಲ್ಲಿ, ಅದಕ್ಕೆ ಲೋ ಅಂಡ್ ಟಾರ್ಕ್ ಅಷ್ಟು ಮ್ಯಾಟರ್ ಆಗಲ್ಲ. ಬಟ್ ಬೆಂಗಳೂರು Open roads ಸಿಟೀಸ್ ಆಗಲ್ಲ. ಒಂದು ಓವರ್ ಈಟಿಂಗ್ ಇಶ್ಯೂಸ್ ಸಿಟಿಲಿ ಕಂಪ್ಲೇಂಟ್ ಮಾಡ್ತಿಲ್ಲ. ಓಕೆ, ಎನಿ ಹೈ ಕೆಪಾಸಿಟಿ ಇಂಜಿನ್ ವಿತ್ ಹೈ ಕಂಪ್ರೆಷನ್ ರೇಷಿಯೋ ವಿಲ್ ಕಮ್ ವಿತ್ ಈಟಿಂಗ್ ಇಶ್ಯೂಸ್. ಕರೆಕ್ಟ್. ಸೊ ಐ ಆಮ್ ಅಕ್ಸೆಪ್ಟಿಂಗ್ ಇಟ್. ನಾನು ಅದನ್ನ ಒಪ್ಕೋತಾ ಇದ್ದೀನಿ. ನೋಡಪ್ಪ ಇದರಲ್ಲಿ ಕುಂದು ಕೊರತೆ ಇತ್ತು, ನನಗೆ ಅದು ಓಕೆ, ನನ್ನ ಸಮಾಧಾನ ಆದ್ರಿಂದ. ನಾನು ಮುಂದೊಂದು ದಿನ ತಗೊಂಡು ಅಯ್ಯೋ ತಗೊಂಬಿಟ್ಟೆ ಅಂತ ರೆಗ್ರೆಟ್ ಮಾಡಲ್ಲ. 3 ವರ್ಷ ಆಯಿತು, ನಾನು ಇವತ್ತು ತೆಗೆದ್ರು ಆ ಗಾಡಿನ ಇಲ್ಲಿಂದ ಇಲ್ಲಿ ತನಕ ಸ್ಮೈಲ್ ಮಾಡ್ತೀನಿ ಓಡಿಸುವಾಗ. ಐ ಡೋಂಟ್ ರಿಗ್ರೆಟ್. ಅದನ್ನು ಯೋಚನೆ ಮಾಡ್ಬೇಕಷ್ಟೆ. ಇವಾಗ ಎಲಿಫೆಂಟ್ ಇನ್ ದ ರೂಮ್ ಇಂದನೇ ಬೇರೆ ಬೇರೆ ಪ್ರಾಣಿಗಳ ಹತ್ರ ಬರೋಣ. ಬಿಕಾಸ್ ನನಗೂ ಕ್ಲೋಸ್ ಆಗಿರೋದು ರಾಯಲ್ ಎನ್ಫೀಲ್ಡ್. ಇವಾಗ ಜೆ ಸೀರೀಸ್ ಇಂಜಿನ್ ಬಿಟ್ಟಿದ್ದಾರೆ ಆಫ್ಟರ್ 2025, ಕರೆಕ್ಟ್. ಬೆಟರ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಮಾರ್ಕೆಟಲ್ಲಿ ಜನ ವೇಗ ಆಗಿದ್ದಾರೆ. ನಾವು ಕಾಲೇಜಲ್ಲಿ ಎಲ್ಲರೂ ಓದ್ತಿರ್ಬೇಕಾದ್ರೆ ಕಾಂಟಿನೆಂಟಲ್ಲಿ ಇತ್ತು, ತುಂಬ ಕಡಿಮೆ ಜನ ಪಿಕ್ ಮಾಡೋರು. ಮೋಸ್ಟ್ಲಿ ಥಂಡರ್ಬರ್ಡ್, ಕ್ಲಾಸಿಕ್, ಡೆಸರ್ಟ್ ಸ್ಟಾರ್ಮ್, ಈ 3 ಗಾಡಿ ಇತ್ತು. ಇವಾಗ ಅವ್ರ ರೇಂಜೇ ಬೇರೆ ಇದೆ ಅಲ್ವಾ. ಲೈಕ್ ಅರೌಂಡ್ 11-12 ಬೈಕ್ಸ್. ಸಬ್ 350 cc ಇದೆ, 411 ಇದೆ, 450 ಇದೆ, 450 ಮೇಲೆ 650 cc ಇದೆ. ಹಿಮಾಲಯನ್ ಅದೇ ಇಂಜಿನ್ ಅಲ್ಲಿ 3 ಗಾಡಿ ಇದೆ, ಅದೇ ಪ್ರೈಸ್ ರೇಂಜ್ ಅಲ್ಲಿ 750 ಬರುತ್ತೆ. 750 ಬರ್ತಾ ಇದೆ. 80+ SKUs ಇದೆ ಗುರು ಅವ್ರದ್ದು. ಹೌದಾ? ಓ ಮೈ ಗಾಡ್. ಸೊ ಕಮೆಂಟ್, ಲೆಟ್ಸ್ ಟಾಕ್ ರಾಯಲ್ ಎನ್ಫೀಲ್ಡ್. ಸೊ ಎಕ್ಸ್ ರಾಯಲ್ ಎನ್ಫೀಲ್ಡ್ ಓನರ್, 2013 ಥಂಡರ್ಬರ್ಡ್. ಮೈಸೂರಿಗೆ ಫಸ್ಟ್ ಗಾಡಿ ನಂದೇ ಇತ್ತು. ಬ್ಲೂ ಕಲರಾ? ಬ್ಲ್ಯಾಕ್ ವಿತ್ ದ ಬಿಗ್ ಟ್ಯಾಂಕ್. ಐ ಹ್ಯಾಡ್ ಇಟ್ ಫಾರ್ 10 years. 10 ವರ್ಷ ಇತ್ತು. ಅದಕ್ಕೆ ಎಲ್ಲ ಏನೇನು ಮಾಡಿಫೈ ಮಾಡ್ಬೋದು ಎಲ್ಲ ಮಾಡಿದೆ. ಬಿಕಾಸ್ ಆವಾಗ ನಮಗೆ ಬೇರೆ ಆಪ್ಷನ್ಸ್ ಇರಲಿಲ್ಲ. 350 cc ಅಂದರೆ ಡ್ಯೂಕ್ 390 ಬಿಟ್ಟರೆ ಇದು ಒಂದೇ ಇದ್ದಿದ್ದು. ಅವಾಗಿನ ರೋಡ್ ಕಂಡೀಷನ್ಸ್ಗೆ ದಿಸ್ ಇಸ್ ಲೈಕ್ 2013 80-90 ವಾಸ್ ದಿ ಸ್ವೀಟ್ ಸ್ಪಾಟ್. ಕರೆಕ್ಟ್. ಇವತ್ತು ಹಂಗಿಲ್ಲ, ಸಿಚುವೇಶನ್ ಅಷ್ಟು ಚೇಂಜ್ಡ್. ಲೈಕ್ ಎಲ್ಲ ಕಡೆ ಇವೆಸ್ಟ್ ಚೆನ್ನಾಗಿದೆ, ರೋಡ್ಸ್ ಚೆನ್ನಾಗಿದೆ. ಐ ಮೀನ್ ಲೀಗಲಿಟಿ ಐ ಆಮ್ ನಾಟ್ ಶ್ಯೂರ್, ಬಟ್ ಸ್ಟಿಲ್ ವಿ ಕ್ಯಾನ್ ಕೀಪ್ 100-110 ಕ್ರೂಸಿಂಗ್ ಸ್ಪೀಡ್ ಅಟ್ ಅ ವೆರಿ ಸೇಫ್ ಪೇಸ್. ಸ್ವಲ್ಪ ಸೆನ್ಸಿಬಲ್ ಆಗಿ ಓಡಿಸೋದಿದ್ರೆ. ಕನ್ಸಿಡರಿಂಗ್ ದಟ್ ಇವಾಗ ಎಲ್ಲಾ ಗಾಡಿಯಲ್ಲಿ ABS ಸ್ಟ್ಯಾಂಡರ್ಡ್ ಮಾಡಿದ್ದಾರೆ. Exactly. ಅಗೈನ್ ABS ಇಸ್ ಆಲ್ಸೋ ಒಂದು ಸ್ವಲ್ಪ ಬೇಗ ಸ್ವಿಚ್ ಆನ್ ಆಗುತ್ತೆ, ಅದು ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ಹೌ ದ ವೆಹಿಕಲ್ ಅವ್ರದ್ದು ಕ್ಯಾಲಿಬ್ರೇಷನ್ ಹೆಂಗಾಗಿರುತ್ತೆ ಅಂತ. ಆ್ಯಂಡ್ ABS ಒಂದು ಮಿಸ್ಕನ್ಸೆಪ್ಷನ್ ಏನಂದರೆ ಇಟ್ ಈಸ್ ಸೇಫ್. ಎಸ್, ಇಟ್ ಈಸ್ ಸೇಫ್, ಬಟ್ ಇಟ್ ವಿಲ್ ಇನ್ಕ್ರೀಸ್ ದ ಬ್ರೇಕಿಂಗ್ ಡಿಸ್ಟೆನ್ಸ್. ಇದು ತುಂಬ ಜನ ಮಿಸ್ ಮಾಡ್ತಾರೆ. ಓಕೆ. ಬಿಕಾಸ್ ABS ಆ್ಯಕ್ಟ್ಸ್ ಲೈಕ್ ಇಂಟರಪ್ಟಿಂಗ್ ಡಿವೈಸ್. ಸ್ಕಿಡ್ ಆಗಕ್ಕೆ ಬಿಡಲ್ಲ. ಅದರಿಂದ ನಿಮ್ಗೆ ಬ್ರೇಕಿಂಗ್ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಅದು ತಲೆಯಲ್ಲಿ ಇಟ್ಕೊಂಡು ಗಾಡಿ ಓಡಿಸ್ಬೇಕು, ಆಯ್ತಾ. ಇದು ಯಾರಿಗೆ ಮೇನ್ ಅಂದರೆ ವಿತೌಟ್ ABS ಓಡಿಸ್ ಅಭ್ಯಾಸ ಆಗಿರೋರಿಗೆ ಅಡ್ಜಸ್ಟ್ ಆಗೋದು ಕಷ್ಟ. ಓಕೆ. ಡ್ರಮ್ ಬ್ರೇಕ್ ಯೂಸ್ ಮಾಡಿ. ಡ್ರಮ್ ಅಂತಲ್ಲ, ಡಿಸ್ಕೇ ವಿತೌಟ್ ABS. ವಿತೌಟ್ ABS. ಅದಕ್ಕೆ ರೇಸಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ABS ಪ್ಲಗ್ ಕಿತ್ತಾಕ್ಬಿಡ್ತೀವಿ. ಎಕ್ಸಾಕ್ಟ್ಲಿ. ಯಾಕಂದ್ರೆ ಯು ಆರ್ ಸೋ ಮಚ್ ಇನ್ ಕಂಟ್ರೋಲ್ ಆಫ್ ಯುವರ್ ಬೈಕ್. ಯು ಡೋಂಟ್ ವಾಂಟ್ ಅ ಸೆಕೆಂಡರಿ ಡಿವೈಸ್ ದಟ್ ಇಸ್ ಇಂಟರಪ್ಟಿಂಗ್. ನಿಮ್ಗೆ ಗೊತ್ತು ಎಲ್ಲಿ ಬ್ರೇಕ್ ಮಾಡಿದ್ರೆ ಎಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಯು ನೋ. ನಾನು ಆನೆಸ್ಟ್ಲಿ ಪ್ರಾಬಬ್ಲಿ ನಾವು ವಿ ಆರ್ ಮೋರ್ ಕಾನ್ಫಿಡೆಂಟ್ ವಿತ್ ಇನ್ ಅ ಬೈಕ್ ವಿತೌಟ್ ABS. ಐ ಮೈಟ್ ಬಿ ರಾಂಗ್ ಅಗೇನ್. ನಾನು ಎಡ್ವರ್ಟ್ ಮಾಡಿದ್ದೀನಿ ABS ಇರೋ ಗಾಡಿಲಿ. ಏನಕ್ಕೆ ಅಂದರೆ ಬ್ರೇಕಿಂಗ್ ಡಿಸ್ಟೆನ್ಸ್ ಜಾಸ್ತಿ ಅನ್ನೋದು ತಲೆಯಲ್ಲಿ ಇಟ್ಕೊಂಡಿರಲ್ಲ. ಸೊ ಇಮಿಡಿಯೇಟ್ ಆಗಿ ಹೋಗಿ Exactly. ರೆಸ್ಪಾಂಡ್ ಮಾಡಲ್ಲ. ನಾನು ವೆರಿ ರೀಸೆಂಟ್ಲಿ 6-7 months ಬ್ಯಾಕ್, ಜಸ್ಟ್ ಅ ಡೇ ಬಿಫೋರ್ ಐ ವಾಸ್ ಅಬೌಟ್ ಟು ಗೋ ಟು ಮುನ್ನಾರ್, ಆಟೋ ಅವ್ನು ಗೊತ್ತಲ್ಲ ನಮ್ಮಲ್ಲಿ, ಸೀದಾ ಹಿಂಗೆ ಬಂದರು. ನಾನು ಮಿಸ್ಕ್ಯಾಲ್ಕುಲೇಷನ್ ಆಯ್ತು, ಹೋಗಿ ಹೊಡೆದೆ. ಲಕ್ಕಿಲಿ ಏನು ಕೆಟ್ಟದಾಗ ಏನಾಗಲಿಲ್ಲ, ಗಾಡಿ ಚೂರು ಮೈನರ್ ಡ್ಯಾಮೇಜ್ ಆಯ್ತು ಅಷ್ಟೇ. ಸೊ ಇದನ್ನು ತಲೆಯಲ್ಲಿ ಇಟ್ಕೋಬೇಕು, ಒಂದು ಸೇಫ್ಟಿ. ABS ಇಸ್ ಸೇಫ್, ಎಸ್, ಬಟ್ ಇಟ್ ವಿಲ್ ಇನ್ಕ್ರೀಸ್ ದ ಬ್ರೇಕಿಂಗ್ ಡಿಸ್ಟೆನ್ಸ್. ಇದು ತಲೆಯಲ್ಲಿರಲಿ ಓಡ್ಸಕ್ಕೆ ಮುಂಚೆ. ಒಂದು ಕಮಿಂಗ್ ಬ್ಯಾಕ್ ಟು ರಾಯಲ್ ಎನ್ಫೀಲ್ಡ್, ಅವ್ರದ್ದು ರೇಂಜ್ ಸಕ್ಕತ್ತಿದೆ. ಬೈಕು ಅಂತ ಬಂದಾಗ ಆಬ್ವಿಯಸ್ಲಿ ಸ್ವಲ್ಪ ಜನ ಫುಲ್ ಪೇಮೆಂಟ್ ಅಲ್ಲಿ ತಗೋತಾರೆ, ಸ್ವಲ್ಪ ಜನ ಡೌನ್ ಪೇಮೆಂಟ್ ಮಾಡಿ EMI ಕಟ್ಕೊಂಡು ತಗೋತಾರೆ. ಓವರ್ ಆಲ್ ಆಗಿ ಹೇಳಕ್ ಕೊಟ್ಟಿರೋದು, ಲೋನ್ ಅನ್ನೋದು ಪ್ರತಿಯೊಬ್ಬರಿಗೆ ಬೇಕು. ನಿಧಿ ವೃದ್ಧಿ ಅಂತ ಒಂದು ಬ್ಯೂಟಿಫುಲ್ ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ಕಂಪ್ನಿ ಇದೆ. ಇವ್ರು ನಿಮ್ಮ ಬೈಕಿಗೆ ಲೋನ್ ತೊಗೊಳಕ್ಕೆ ಹೆಲ್ಪ್ ಮಾಡದೇ ಇದ್ರು ಕೂಡ, ನಿಮ್ದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ರೆ 2 ಕೋಟಿವರೆಗೂ ಲೋನ್ ತೊಗೊಳೋದಕ್ಕೆ ಹೆಲ್ಪ್ ಮಾಡ್ತಾರೆ. 100+ ಬ್ಯಾಂಕ್ಸ್ ಜೊತೆ ಟೈಪ್ ಇದೆ, 20+ ಪ್ರಾಡಕ್ಟ್ಸ್ ಇದೆ. ಮೇನ್ ವಿಷಯ ಏನಪ್ಪ ಅಂದರೆ ಇವ್ರದ್ದು ಯಾವುದೇ ಡಾಕ್ಯುಮೆಂಟೇಷನ್ ಇಲ್ಲ, ಜಾಸ್ತಿ ಟೈಮ್ ಆಗಲ್ಲ, ತುಂಬ ಬೇಗ ನಿಮಗೆ ಲೋನ್ ಸಿಗೋ ಥರ ಮಾಡ್ತಾರೆ. ಸೊ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ದರೆ ನಿಧಿ ವೃದ್ಧಿನ ಚೆಕ್ಔಟ್ ಮಾಡೋಕ್ಕೆ ಮರಿಬಿಡಿ. ಆಲ್ಸೋ ಈ ಸರ್ವಿಸ್ಗೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಸೊ ಇವ್ರಿಗೇನು ಪೇ ಮಾಡೋದು ಇಲ್ಲ. ಸೊ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀವಿ, ನೋಡಿ. ಅಗೇನ್ ಇದರಲ್ಲಿ ಇನ್ನೊಂದು ಟಾಪಿಕ್ ಹೇಳ್ತೀನಿ. ನೀವು ಹೇಳಿದ್ರಿ ಅಲ್ಲ, ಗಾಡಿ ತಗೊಳಕ್ಕೆ ಹೋಗ್ಬೇಕಾದ್ರೆ ಏನು ನೋಡ್ಬೇಕಂದಾಗ ದಯವಿಟ್ಟು ನೀವು ಸ್ಪೆಕ್ ಶೀಟ್ ಓದಿ ನಂಬರ್ ಮೇಲೆ ಡಿಸಿಷನ್ಸ್ನ ಮಾಡಬೇಡಿ. ಇದು ರಾಯಲ್ ಎನ್ಫೀಲ್ಡ್ ಕೇಸಲ್ಲಿ ತುಂಬ ವ್ಯಾಲಿಡ್. ಕರೆಕ್ಟ್. ಏನಕ್ಕೆ ಅಂತ ಹೇಳ್ತೀನಿ. ನಂಬರ್ಸ್ ಮೈಟ್ ಲೈ. ನಿಮಗೆ ಸೇಮ್ 20 bhp ಮೈಟ್ ಫೀಲ್ ಡಿಫ್ರೆಂಟ್ ಇನ್ ಅ ಡಿಫ್ರೆಂಟ್ ಬೈಕ್. ಕರೆಕ್ಟ್. ಪ್ಲೀಸ್ ರೈಡ್ ಇಟ್, ಫೀಲ್ ಇಟ್. ಹೌದು, ಆಯಿತಾ. ರಾಯಲ್ ಎನ್ಫೀಲ್ಡ್ಸು ದೇ ಹ್ಯಾವ್ ಅ ವೆರಿ ವೈಡ್ ರೇಂಜ್. ಎಸ್, ಐ ಅಗ್ರಿ. ಅವ್ರು ಒಂದು ಕೆಲಸ ನನಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ 350 cc ಆ ಪವರ್ ಅವತ್ತೇನಿತ್ತು ಇವತ್ತು ಅಲ್ಲೇ ಇದ್ದಾರೆ. ಬಟ್ ಅವರ್ ಇನ್ಫ್ರಾಸ್ಟ್ರಕ್ಚರ್ ಹಸ್ ಮೂವ್ಡ್ ಆನ್. ಆ್ಯಂಡ್ ಬೆಂಗಳೂರು ಅಂತ ಸಿಟಿಲಿ ಟ್ರಾಫಿಕ್ ಓಡಿಸೋಕ್ಕೆ ಆರ್ ದೇ ಗುಡ್ ಬೈಕ್ಸ್? ಐ ಆಮ್ ನಾಟ್ ಶೂರ್, ಬಿಕಾಸ್ ಆಫ್ ದ ಬಲ್ಕ್ ದ ಕ್ಯಾರಿ. ಈಸಿ ಮೆನೋರಬಿಲಿಟಿ ಇಲ್ಲ. ಕರೆಕ್ಟ್.
ಸೊ ಈ ಕಡೆ ಪವರ್ ಸೇಮ್ ಸ್ಟೇಟ್ ಅಲ್ಲಿ ಇದೆ. ವೆನ್ 2010, 12, 13, 20 years ಬ್ಯಾಕ್ ಏನಿತ್ತು ಸೇಮ್. ಅಂಡ್ weight is also in the same ballpark, around 200 kilos. ಬಟ್ 450 ಬಿಟ್ರಲ್ಲ ಅವರು, ಸ್ವಲ್ಪ ಪವರ್ ಅದೇ ಜಾಸ್ತಿ ಇದೆ. ಬಟ್ weight is again around 220 kilos is not for everyone. ಓಕೆ. ಸೊ ಅದನ್ನ ಸ್ವಲ್ಪ ನೀವು ತಡಿಬೋದು, ಗಾಡಿನ ಮೆನ್ಯೂರ್ ಮಾಡ್ಬೋಡೋದು, ಈ ಕೇಪಬಿಲಿಟಿ ಇದ್ರೆ ಇಟ್ ಈಸ್ ಗುಡ್. ಹಿಮಾಲಯನ್ ಈಸ್ ಅ ವೆರಿ ಗುಡ್ ಹೈವೇ ಮೆಷಿನ್. ಸಿಟಿಲಿ ಓಡಿಸ್ಬೋದಾ? ಇಟ್ಸ್ ಅಪ್ ಟು ಜಾಸ್ತಿ ಇದೆ, ಎನರ್ಜಿ ಜಾಸ್ತಿ ಬೇಕಾಗುತ್ತೆ. ಇಟ್ಸ್ ಅಪ್ ಟು ದ ರೈಡರ್ಸ್ ಸ್ಕಿಲ್ ಅಂಡ್ ಹೌ ಯು ಕ್ಯಾನ್ ಮ್ಯಾನ್ಯೂವರ್ ಇಟ್. ಇಟ್ಸ್ ನಾಟ್ ದಿ ಈಸಿಯೆಸ್ಟ್ ಇನ್ ದ ಸಿಟಿ. ವಾಟ್ ಅಬೌಟ್ ಗೆರಿಲ್ಲಾ 450? ಗೆರಿಲ್ಲಾ ನಂಗೆ ತುಂಬಾ ಇಷ್ಟ ಆಯ್ತು, ಓಡಿಸ್ದೆ. ಒಂಥರ ಅಂಡರ್ ರೇಟೆಡ್ ಗಾಡಿ ರಾಯಲ್ ಎನ್ಫೀಲ್ಡ್ ಇದರಲ್ಲಿ. ಪವರ್ ಚೆನ್ನಾಗಿದೆ, ಒಳ್ಳೆ ಅಜಿಲಿಟಿ ಇದೆ ಗಾಡಿದು. ಬಟ್ ಮಾರ್ಕೆಟ್ ಐ ಡೋಂಟ್ ನೋ, ಮೇ ಬಿ ದ ಲುಕ್ಸ್ ಆರ್ ಡಿಸೈನ್ ಅವ್ರು ತುಂಬಾ ಚಿಕ್ಕದಾಯ್ತು ಗಾಡಿ, ಏನಾಯ್ತು ಅಂತ ಗೊತ್ತಿಲ್ಲ. ಐ think they benchmarked it against Duke when they It actually came in to be a competition for the Duke. ಹೌದಾ? ಬಟ್ ನಮ್ ಜನರಿಗೆ ತುಂಬಾ ಕ್ಲಿಯರ್ ಇದೆ ಯಾವ ಕಂಪ್ನಿಯಿಂದ ಏನ್ ಬೇಕು ಅಂತ. ಎಕ್ಸಾಕ್ಟ್ಲಿ. ನೀನ್ ಆ ಕಂಪ್ನಿ ಬಿಟ್ಟು ನಿನ್ ಕಂಪ್ನಿ ಏನ್ ಸ್ಟ್ರೆಂತ್ಸ್ ಇದೆ ಅದನ್ನ ಬಿಟ್ಟು ಬೇರೆ ಮಾಡ್ಬೇಡ, ನಾವು ತಗೊಳ್ಳೋದು. ಅದು ಆಕ್ಚುಲಿ ಜನರ ಈ ತರ ಇದ್ ನೋಡಕ್ ಹೆಂಗಿದೆ ಡ್ಯೂಕ್ದು ಇನ್ನೊಂದು ಇದೆಲ್ಲ, ಅಂದ್ರೆ ಬಜಾಜ್ ಸ್ಕ್ವೇರ್ನ ಸ್ವಾಟ್ ಪಿಲ್ಲರ್ ಹೆಚ್ಚಿಂದ ಶುರು ಆಗತ್ತಲ್ಲ, Husqvarna. ಸೇಮ್ ಅದ್ರದ್ದು ಸ್ವಲ್ಪ ಬಲ್ಕಿ ಇದೆ. ನೀವು ನೋಡಿದ್ರೆ ಟ್ಯಾಂಕ್ ಡಿಸೈನ್ ಎಲ್ಲ ಇಟ್ಸ್ ಕೈಂಡ್ ಆಫ್ ಅಲ್ಲಿಂದ ತಗೊಂಡು ರಾಯಲ್ ಎನ್ಫೀಲ್ಡ್ ಜೊತೆ ಒಂದು ಶೋರೂಮ್ ಅಲ್ಲಿ ಬಿಟ್ಟಾಗ ನಾಳೆ ದಿನ ಬಟ್ ನುಗ್ಗುತ್ತೆ ಚೆನ್ನಾಗಿ ಗಾಡಿ, ಅದು ಸುಯಿ ಅಂತ. ಬಟ್ ರಾಯಲ್ ಎನ್ಫೀಲ್ಡ್ ಇಂಡಿಯಾದಲ್ಲಿ IC ಇಂಜಿನ್ R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಏನಿತ್ತು, ದೇ ಟುಕ್ ಇಟ್ ಟು ನೆಕ್ಸ್ಟ್ ಲೆವೆಲ್. ಒಂದು ಸಿಂಪಲ್ ಥಿಂಗ್ ಅಬ್ಸರ್ವ್ ಮಾಡಿ, ಎನಿ ಇಂಡಿಯನ್ ಕಂಪನಿ ದೇ ಡೋಂಟ್ ಹ್ಯಾವ್ ದೇರ್ ಓನ್ ಇಂಜಿನ್ ಅಬೌಟ್ 250-300 cc. ಕರೆಕ್ಟ್. ಎಲ್ಲ ಬಾರೋಡೆ ಯಾರ್ದು ಇಲ್ಲ. ಏನಕ್ಕೆ ನನ್ಗೆ ಇವತ್ತು ಅರ್ಥ ಆಗಲ್ಲ. ಇವ್ರು ಹೇಳ್ದಂಗೆ ದೆರ್ ಆರ್ ಇಂಜಿನಿಯರ್ಸ್ ಹೂ ಕ್ಯಾನ್ ಡೂ ಇಟ್. ಅದೊಂಥರ ಸ್ಟಿಗ್ಮಾನ ಅಥವಾ ಕಂಪ್ನಿಯಲ್ಲಿ ದೇ ಡೋಂಟ್ ವಾಂಟ್ ಟು ಡೂ, ಏನು ಗೊತ್ತಿಲ್ಲ. ಇಲ್ಲ, ಓನ್ಲಿ ರಾಯಲ್ ಎನ್ಫೀಲ್ಡ್ ಆಸೆಟ್. ದಟ್ ಇಸ್ ಚೇಂಜಿಂಗ್. That is changing. Obviously, that is changing. TVS has bought engine engineering ಅಂತ Italian company. They have ಅವ್ರದ್ದು ಇವಾಗ R&D ಪವರ್ ನೆಕ್ಸ್ಟ್ ಲೆವೆಲ್ ಕೊಟ್ಟಾಯ್ತು. They will be next the Mahindra of the two-wheeler ಬೈಕ್ಸ್ world. ರೈಟ್. Changing now, but ಇದು ಒಂಚೂರು ಮುಂದೆ ಆಗಬೇಕಿತ್ತು. Being the lead, you know, India is the leading manufacturer of bikes. Bajaj, TVS, everyone exports everywhere. ಹೀರೋ Everyone exports everywhere, but they don't have their own 250-300 cc engine. ಅಲ್ಲ, ಸೊ ರಾಯಲ್ ಎನ್ಫೀಲ್ಡ್ ಇದೆ, ಅವರು ಇನ್ವೆಸ್ಟ್ ಮಾಡಿದ್ರು. ದ ವೇ ದೇ ಕೇಮ್ ಔಟ್ ಆಫ್, ಅವ್ರು ಎಲ್ಲಿದ್ರು ಏನಾದ್ರು ಸಖತ್ ಅದು. ಅದು ಎನ್ಫೀಲ್ಡ್ ಟ್ವಿನ್ಸ್ ಇರ್ಬೋದು, ದ 450, ಅದ್ರ ಪ್ರಾಬ್ಲಮ್ಸ್ ಇದೆ, ಇಲ್ಲ ಅನ್ನಲ್ಲ. ಸರ್ವಿಸ್ ಇಶ್ಯೂಸ್ ನಾನು ತೆಗಿಯೋದೇ ಇಲ್ಲ. ಇಂಡಿಯಾದಲ್ಲಿರೋ ಪಾಪ್ಯುಲೇಷನ್ಗೆ ಎಲ್ಲ ಕಂಪ್ನಿದು ಸರ್ವಿಸ್ ಇಶ್ಯೂಸ್ ಇದೆ. ಹೌದು, ಅದು ಎವ್ರಿ ಕಂಪ್ನಿ. ನೀವು ಆಸ್ ಅ ಕಸ್ಟಮರ್ ನಿಂತ್ಕೊಂಡು ಬುಕ್ ಓದ್ಬಿಟ್ಟು ನನಗೆ ಈ ಸರ್ವಿಸಲ್ಲಿ ಇಷ್ಟ ಆಗಬೇಕು ಅಂತ ಮಾಡಿಸ್ಕೊಳ್ಳೋದಿದ್ರೆ ಬೈಕ್ ತಗೊಳ್ಳಿ. ಬಟ್ ಆ ಲೆಕ್ಕ ತಗೊಂಡ್ರೆ ನನ್ನ ಹತ್ರ ಯಮ ಇದಿತ್ತು, ಇತ್ತು. ಯಮಾಲ್ ನಂಗೆ ಯಾವತ್ತೂ ಪ್ರಾಬ್ಲಮ್ ಇರಲಿಲ್ಲ. ಸರ್ವಿಸು ಆನ್ ಪಾಯಿಂಟ್ ಏನೇ ಇದ್ರು ಸರ್, ಇದು ತಪ್ಪು, ಇದು ಇದೆ ಸರ್, ನನ್ಗೆ ಗೊತ್ತಿಲ್ಲದೆ ಇರೋದು ಅವರೇ ಉಟ್ಬಿಟ್ಟು ಮಾಡೋರು. ಅದು ಯಮಾದಲ್ಲಿ ಅದು ಕಂಪ್ನಿ ಕಲ್ಚರ್ ಮತ್ತೆ ಶೋರೂಮ್ಸ್ ಮೇಲೂ ಸರ್ವಿಸ್ ಸೆಂಟರ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಸೇಮ್ ಯಮಹ ಐ ವಾಸ್ ಟಾಕಿಂಗ್ ಟು ಮೈಸೂರಲ್ಲಿ ದರ್ ಆರ್ ಇಶ್ಯೂಸ್, ಅವ್ರು ಬೇರೆ ಪ್ಲೇಸ್ ಅಲ್ಲಿ ದರ್ ಆರ್ ಇಶ್ಯೂಸ್. ಕರೆಕ್ಟ್. ಬಟ್ ಇಂಜಿನ್ ಬಂದ್ರೆ, ಯಮಹ ಇಂಜಿನ್ ಬಂದ್ರೆ ಯೂಶಲಿ ಹೀಟ್ ಆದಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳಿ. ಹೀಟ್ ಡಿಸಿಪೇಷನ್ ಚೆನ್ನಾಗಿದೆ. ಹೊಸ 4-stroke ಎಂಜಿನ್ಸ್ ಎಲ್ಲ ಆಲ್ಮೋಸ್ಟ್ ದೇ ಆರ್ ಆಲ್ ಅಟ್ ಪಾರ್. ಓಕೆ, ಆಯ್ತಾ. KTM ಹ್ಯಾವ್ ಅನ್ ಇಶ್ಯೂ ವಿತ್ ಹೀಟ್ ಡೆಸಿಪೇಷನ್ ಬಿಕಾಸ್ ದೇ ಆರ್ ವೆರಿ ಹೈ ಕಂಪ್ರೆಷನ್ ಎಂಜಿನ್ಸ್. ಸೊ ಇದು ನೀವು ವಾಲ್ಯೂಮ್ CC ಕೇಳಿದ್ರಲ್ಲ, ಸೊ ಇನ್ನೊಂದು ಟರ್ಮ್ ಕಂಪ್ರೆಷನ್ ರೇಷಿಯೋ. ಇವಾಗ ಈ ಲೋಟದಲ್ಲಿ 250 ತಗೊಂಡ್ಬಿಡೋಣ, ಮೋಸ್ಟ್ಲಿ ಕಾಣಿಸಲ್ಲ. ಇದು ಲೋಟದಲ್ಲಿ 250 ಮಿಲಿಲೀಟರ್ ಇದೆ, 250 cc. ಕಂಪ್ರೆಷನ್ ರೇಷಿಯೋ ಪಿಸ್ಟನ್ ಮೇಲೆ ಬಂದಾಗ ಅದನ್ನ ಎಷ್ಟು ಮಿಲಿಲೀಟರ್ಗೆ ಅವ್ರು ಎಷ್ಟು CCಗೆ ಕಂಪ್ರೆಸ್ ಮಾಡುತ್ತೆ, ಅದು ಎಲ್ಲಿ ತನಕ ಬರಬಹುದು ಮ್ಯಾಕ್ಸಿಮಮ್. ಓಕೆ, ದಟ್ ಇಸ್ ಟಾಪ್ ಡೆಡ್ ಸೆಂಟರ್ ಅಂತ ಕರಿತೀವಿ. Okay. TDC, ದಿಸ್ ಇಸ್ BDC, ಬಾಟಮ್ ಡೆಡ್ ಸೆಂಟರ್. ಸೊ ಇಲ್ಲಿಂದ ಮೇಲೆ ಬಂದು ಕಂಪ್ರೆಸ್ ಮಾಡಿದಾಗ ಎಷ್ಟು ವಾಲ್ಯೂಮ್ ಇದೆ, ಓಕೆ. ದ ಮೋರ್ ಯು ಕಂಪ್ರೆಸ್ ದ ಮೋರ್ ಪವರ್ ಇಟ್ ಜನರೇಟ್. ಅಂದ್ರೆ ಮೇಲೆ ಗ್ಯಾಪ್ ಕಡಿಮೆ ಉಳಿದ್ರೆ ಪವರ್ ಜಾಸ್ತಿ. ಎಸ್, ಒಂದು. ಸೆಕೆಂಡ್ ಥಿಂಗ್ ಇಸ್ ಆ ಬರ ಏರ್ದು ಡೆನ್ಸಿಟಿ, ಅದು 2-wheelers ಅಲ್ಲಿ ಅಪ್ಲೈ ಆಗಲ್ಲ ಬಿಕಾಸ್ ವಿ ಡೋಂಟ್ ಹ್ಯಾವ್ ಟರ್ಬೋ ಚಾರ್ಜ್ಡ್ ಎಂಜಿನ್ಸ್. 4-wheelers ಅಲ್ಲಿ ಅದು ಮ್ಯಾಟರ್ ಆಗುತ್ತೆ, ಟರ್ಬೋದು ಎಷ್ಟು ಕಂಪ್ರೆಷನ್ ಆಗಿದೆ ಏನು ಅಂತ. ಸೊ ಈ ಐ ಕಂಪ್ರೆಷನ್ ಇದ್ದಾಗ ಏನಾಗುತ್ತೆ ಅಂದರೆ, ಬಿಕಾಸ್ ಇಟ್ ಈಸ್ ಮೇಕಿಂಗ್ ಸೋ ಮಚ್ ಪವರ್ ವಿತ್ ಇನ್ ದಟ್ ಲಿಮಿಟೆಡ್ ಸ್ಕೋಪ್, ನಿಮ್ಗೆ ಹೀಟ್ ಡೆಸಿಪೇಷನ್ ಜಾಸ್ತಿ. ಸೊ ಎನಿ ಎಂಜಿನ್ ವಿತೌಟ್ ಹೀಟ್ ವರ್ಕ್ ಆಗಲ್ಲ. ಹೌದು, ಹೀಟ್ ಆಚೆ ಬರಲೇಬೇಕು. ಬಿಕಾಸ್ ನೀವು ಇವಾಗ
₹100 ವರ್ತ್ ಎನರ್ಜಿ ಹಾಕಿದ್ರೆ, ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು. ₹100 ವರ್ತ್ ಆಫ್ ಎನರ್ಜಿ ಪೆಟ್ರೋಲಲ್ಲಿ ಹಾಕಿದ್ರೆ ನಿಮ್ಗೆ 28-30% ಅಷ್ಟೇ ಮೆಕ್ಯಾನಿಕಲ್ ಔಟ್ಪುಟ್ ಬರೋದು. ಇನ್ನು ₹70 ಅಷ್ಟು ಏನು ಮಿಕ್ಕಿರುತ್ತೆ, 70% ವಿಲ್ ಗೋ ಔಟ್ ಆಸ್ ಎಕ್ಸಾಸ್ಟ್ ಗ್ಯಾಸ್ ಹೀಟ್ ಕರೆಕ್ಟ್. ಟು ಇನ್ ವೇರಿಯಸ್ ಫಾರ್ಮ್ಸ್, ಆಯಿಲ್ಗೆ, ಕೂಲೆಂಟ್ಗೆ, ಎಲ್ಲ ಕಡೆ. ಸೊ ನಂದು ಫಸ್ಟ್ ಕೆಲಸ ಓಲೋ ಕಾರ್ಸಲ್ಲಿ ಇದೇ ಮಾಡಿದ್ದು, ಎಲ್ಲೆಲ್ಲಿ ಹೋಗ್ತಿದೆ ಅಂತ ಟ್ಯಾಬ್ಲೆಟ್ ಮಾಡಬೇಕಿತ್ತು. ಸೊ ನೈಸ್. ಲೈಕ್ ಟು ನೆಕ್ಸ್ಟ್ 0.% ತನಕ ಟ್ಯಾಬ್ಲೆಟ್ ಮಾಡಬೇಕಿತ್ತು. ಹೌದಾ? ಸೊ ಈ ಟಾಪಿಕ್ ನನಗೆ ಭಾರಿ ಇಷ್ಟ. ಓಲೋ ಕಾರ್ಸಲ್ಲಿ. ಸೊ ನೀವು ಬರೀ 30% ಇಸ್ ದಿ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ, ಯು ಕ್ಯಾನ್ ಮ್ಯಾಕ್ಸಿಮಮ್. ಅದೇ ₹100 ಪೆಟ್ರೋಲ್ ಹಾಕ್ಸಿದ್ರೆ ₹30 ಅಷ್ಟೇ ಅಷ್ಟೇ. efficiency ಬರೋದು. ಓಕೆ. ಇನ್ನು 70 ಈಟಾಗಿ ಹೋಗ್ಲೇಬೇಕು ಗುರು. ಅದನ್ನ ಹೆಂಗ್ ಕಳಿಸ್ತಿದ್ಯಾ ಅನ್ನೋದು ಮ್ಯಾಟ್ರು. ಈ KTM ಅಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ, ನಿಮ್ಗೆ ಫಸ್ಟ್ ಬಂದಿದ್ರಲ್ಲಿ ಎಕ್ಸಾಸ್ಟ್ ತೆಗೆದು ಪಕ್ಕ ಇಟ್ಟಿದ್ರು, ನಮ್ ಕೆಳಗಡೆ ಕಾಲ ಹತ್ರ ಬರೋದು. ಹೌದೌದೌದು. ಈಗ ರೇಡಿಯೇಟರ್ ಫ್ಯಾನ್ ಬಂದು ಕಾಲ್ಗೊಡಿಯುತ್ತೆ. ಟ್ರೈಂಪ್ ಅಲ್ಲಿ ಇದ್ರಲ್ಲೆಲ್ಲ ಸೇಮ್ ಥಿಂಗ್. ಈಗ RTX ಅಲ್ಲಿ ಯಾಕೆ ಈಟ್ ನಿಮಗೆ ಫೀಲ್ ಆಗಲ್ಲ? ದೇ ಹ್ಯಾವ್ ಡನ್ ಅ ಸ್ಮಾರ್ಟ್ ವೆರಿ ಸಿಂಪಲ್ ಇಂಪ್ಲಿಮೆಂಟೇಶನ್. ರೇಡಿಯೇಟರ್ ಇಂದ ಒಂದು ಡಕ್ಟಿಂಗ್ ಮಾಡ್ಬಿಟ್ಟು ಕೆಳಗಡೆ ಬಿಡ್ತಾರೆ. ಸೊ ಅದರಿಂದ ಬಂದಿದ್ದು ಈಟ್ ಬಂದೇ ಬರುತ್ತೆ, ಬರಲ್ಲ ಅಂತಲ್ಲ. ಬಟ್ ದೇ ಆರ್ ಡೆಸಿಪೇಟಿಂಗ್ ಇಟ್ ಇನ್ ಅ ಸ್ಮಾರ್ಟ್ ವೇ. ನಿಮಗೆ ಕಾಲು ಹೊಡಿದಾರೆ ಹಂಗೆ. ಓಕೆ. ಇಷ್ಟ ಯಮಹಾದಲ್ಲೂ ಅಷ್ಟೇ ಈಟ್ ಡೆಸಿಪೇಷನ್ ಆಗೇ ಆಗುತ್ತೆ. ಬಟ್ ಬೆಟರ್ ಅಂತ ಹೇಳ್ತಾರೆ, ಅಂದ್ರೆ ಇಂಜಿನ್ ವರ್ಕ್ಸ್ ಬೆಟರ್, ಎಫಿಷಿಯನ್ಸಿ ಇಸ್ ಮೋರ್ ಆರ್ ಲೆಸ್ ದ ಸೇಮ್. ಬಟ್ ಅವ್ರದ್ದು ಈಟ್ ಡೆಸಿಪೇಷನ್ ಇಸ್ ಸ್ಮಾರ್ಟ್ ಅಗೇನ್. ಲೈಕ್ ಏನೋ ಮಾಡಿರ್ತಾರೆ, ವೆಂಟ್ಸ್ ಮಾಡಿ ಆಚೆ ತಳ್ಳೋ ಥರ ಮಾಡಿರ್ತಾರೆ. ಎಫಿಷಿಯನ್ಸಿ ವೈಸ್ ಮೋರ್ ಆರ್ ಲೆಸ್ ಬಟ್ ಎನಿ ಜಾಪನೀಸ್ ವೆಹಿಕಲ್, ಬಿಕಾಸ್ ದೇ ಹ್ಯಾವ್ ದ ಟ್ರೆಡಿಷನ್ ಆಫ್ ಅವ್ರದ್ದು ಒಂದು ಕಲ್ಚರ್ ಇದೆ. ಏನೋ ತುಂಬಾ ಕೈಸನ್ ಅಂತ ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಹೇಳ್ತೀವಿ. ಅದರಿಂದ ಹಿಡಿದು ಅವ್ರು ತುಂಬಾ ಕ್ವಾಲಿಟಿ ಫೋಕಸ್ ಮಾಡ್ತಾರೆ. ಅದು ಒಂದೊಂದ್ಸತಿ ಅತಿ ಆಗ್ಬಿಡುತ್ತೆ. ಇಂಡಿಯಾದಲ್ಲಿ ಯಾಕೆ ಸ್ವಲ್ಪ ಜಾಪನೀಸ್ ಕಂಪ್ನೀಸ್ ಸ್ಲೋ ಅಂದ್ರೆ ಪ್ರಾಬಬಲಿ ಕಾರಣ ಅದೇನೆ. ಕವಾಸಾಕಿನೂ ಜಾಪನೀಸ್ ಅಲ್ಲ. ಹೌದು. ಸೊ ಹೀಟ್ ಅಂತ ಮಾತಾಡಿದ್ವಿ. ಈಗ ಲಿಕ್ವಿಡ್ ಕೋಲ್ಡ್, ಏರ್ ಕೋಲ್ಡ್, ಆಯಿಲ್ ಕೋಲ್ಡ್, ಅದೇನು ಅಂತ ಎಕ್ಸ್ಪ್ಲೇನ್ ಮಾಡಿ. ಸೊ ಇವಾಗ ಹೇಳಿದೆ, ಏನು ಒಂದು ₹100 ಪೆಟ್ರೋಲ್ ಹಾಕ್ಸಿದ್ರೆ ₹30 ಮಾತ್ರ. ಇನ್ನು 70 ಆಚೆ ಹೀಟಾಗಿ ಹೋಗ್ಲೇಬೇಕು. ಆ ಹೀಟ್ನ ಹೆಂಗ್ ಆಚೆ ಹಾಕ್ತೀರಾ ಅನ್ನೋದೇ ಏರ್ ಕೂಲ್ಡ್, ಆಯಿಲ್ ಕೂಲ್ಡ್, ಲಿಕ್ವಿಡ್ ಕೂಲ್ಡ್. ಏರ್ ಕೂಲ್ಡ್ ಅಲ್ಲಿ ಎಂಜಿನ್ ಸಿಲಿಂಡರ್ ಸುತ್ತ ಫಿನ್ಸ್ ಇರುತ್ತೆ. ಫಿನ್ಸ್ ಅಂದ್ರೆ ವೆಬ್ಬಿಂಗ್ಸ್. ಅದೇನ್ ಮಾಡುತ್ತೆ, ಸರ್ಫೇಸ್ ಏರಿಯಾನ ಜಾಸ್ತಿ ಮಾಡುತ್ತೆ. ಸರ್ಫೇಸ್ ಏರಿಯಾ ಜಾಸ್ತಿ ಆದಾಗ ನಿಮ್ಗೆ ಗಾಳಿಗೆ ಎಕ್ಸ್ಪೋಜರ್ ಜಾಸ್ತಿ ಆಗುತ್ತೆ, ಯಾವುದು ಸಿಲಿಂಡರ್. ಸೊ ಅದು ಹೀಟ್ ಡೆಸಿಪೇಟ್ ಆಗುತ್ತೆ. ಒನ್ ಫಸ್ಟ್ ಫಾರ್ಮ್ ವೆರಿ ಬೇಸಿಕ್ ರಾಯಲ್ ಎನ್ಫೀಲ್ಡ್. ಎಸ್, ರಾಯಲ್ ಎನ್ಫೀಲ್ಡ್ ಇಲ್ಲ, ಹೊಸದಕ್ಕೆ ಅವರು ಲಿಕ್ವಿಡ್ ಕೂಲ್ಡ್ ಮಾಡಿದ್ರು. 450 is liquid. ಬೇಸಿಕ್ ಬೈಕ್ಸ್ ಗೆಲ್ಲ ನಿಮಗೆ layer cooled ಇರುತ್ತೆ. This is the very basic form of heat dissipation in engine engineering. Okay. Second form ಬಂದು ಆಯಿಲ್ ಕೂಲಿಂಗ್. ಆಯಿಲ್ ಕೂಲಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ, ದೇರ್ ವಿಲ್ ಬಿ ಸ್ಮಾಲ್ ಜಾಕೆಟ್ಸ್ ಅರೌಂಡ್ ಸಿಲಿಂಡರ್. ಈ ಕಂಬಷನ್ ಚೇಂಬರ್ ಇರುತ್ತಲ್ಲ, ಸಿಲಿಂಡರ್ ಇರುತ್ತಲ್ಲ, ಸುತ್ತ ಆಯಿಲ್ ಜಾಕೆಟ್ಸ್. ಇಂಜಿನ್ ಆಯಿಲ್ ಏನಿರುತ್ತೆ ಇದು ಅಲ್ಲಿ ಹೋಗುತ್ತೆ. ಇದು ಒಂದು. ಇನ್ನೊಂದ್ರಲ್ಲಿ ಆಯಿಲ್ ಜಾಕೆಟ್ಸ್ ಇರಲ್ಲ, ಬಟ್ ಕೆಳಗಡೆಯಿಂದ ರೆಗ್ಯುಲರ್ ಲೂಬ್ರಿಕೇಶನ್ ಏನಾಗುತ್ತೆ, ಅದೇ ಹೀಟ್ ನ ಕ್ಯಾರಿ ಮಾಡಿ ಕೆಳಗ್ ಬರುತ್ತೆ. ಬಟ್ ಆ ಆಯಿಲ್ ನ ಕೂಲ್ ಮಾಡಕ್ ಒಂದು ಚಿಕ್ಕ ರೇಡಿಯೇಟರ್ ಕೊಟ್ಟಿರ್ತಾರೆ. ಚಿಕ್ಕದೊಂದು ಬಾಕ್ಸ್ ಇರುತ್ತಲ್ಲ, ಹಿಮಾಲಯನ್ ನೋಡಿದ್ರೆ, ಹಿಮಾಲಯನ್ ಅವ್ರ ಎಕ್ಸ್ಪಲ್ಸ್ 4V ಅಲ್ಲಿ ಒಂದು ಸ್ಮಾಲ್ ರೇಡಿಯೇಟರ್ ಇರುತ್ತೆ. ಈ ಪ್ರಾಬಬ್ಲಿ ಒಂದು ಜಾಮೆಟ್ರಿ ಬಾಕ್ಸ್ ಚೆಕ್ ಮಾಡ್ತೀನಿ ಮುಂದ್ಗಡೆ ಸೈಡ್ ಅಲ್ಲಿ. ಎಕ್ಸಾಕ್ಟ್ಲಿ. ಸೊ ದಟ್ ಈಸ್ ಆಯಿಲ್ ಕೂಲ್ಡ್. ಇವನ್ ಸುಜುಕಿ ವಿ-ಸ್ಟ್ರಾಮ್ ಇಸ್ ಆಯಿಲ್ ಕೂಲ್ಡ್. ಓಕೆ. ಸೊ 2 ಫಾರ್ಮ್ಸ್. ಒಂದು ಸುಜುಕಿ ವಿ-ಸ್ಟ್ರಾಮ್ ಆಸ್ ಎ ಆಯಿಲ್ ಜಾಕೆಟ್. ನಿಮಗೆ ಫಿನ್ಸೇ ಇಲ್ಲ ಅದರಲ್ಲಿ. ನೋಡಕ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ತರ ಕಾಣುತ್ತೆ, ಬಟ್ ಇಟ್ ಇಸ್ ನಾಟ್. ಏನಕ್ಕೆ, ಈಗ ಲಿಕ್ವಿಡ್ ಕೂಲಿಂಗ್ ಅಲ್ಲಿ ಕಂಬಷನ್, ಇವಾಗ ಇದನ್ನೇ ಕಂಬಷನ್ ಚೇಂಬರ್ ಅವ್ರ ಸಿಲಿಂಡರ್ ಅಂದ್ರೆ ಸುತ್ತ ಜಾಕೆಟ್ ಇರುತ್ತೆ, ಅಲ್ಲಿ ಕೂಲೆಂಟ್ ಇರುತ್ತೆ. ಅದು ಹಿಟ್ನ ಅಬ್ಸಾರ್ಬ್ ಮಾಡಿ ಅದಕ್ಕೆ ಕೆಳಗೆ ಹೋಗುತ್ತೆ. ಪಂಪ್ ಮಾಡೋದೆ ರೇಡಿಯೇಟರ್ ಹೋಗಿ, ರೇಡಿಯೇಟರ್ ಕೂಲ್ ಆಗಿ ಮತ್ತೆ ಕೆಳಗೆ ಹೋಗುತ್ತೆ. ಸೊ ಇಟ್ ಸರ್ಕ್ಯುಲೇಟ್ಸ್. ಸೇಮ್ ಥಿಂಗ್ ಇಸ್ ಬೀಯಿಂಗ್ ಡನ್ ವಿತ್ ಆಯಿಲ್. ಇನ್ನೊಂದು ಫಾರ್ಮ್ ಅಲ್ಲಿ ಲೂಬ್ರಿಕೇಶನ್ ಆಗೇ ಆಗುತ್ತೆ. ಲೈಕ್ ಪಿಸ್ಟನ್ಗೆ ಕೆಳಗಡೆಯಿಂದ ಜೆಟ್ಸ್ ಇರುತ್ತೆ, ಮೇಲೆ ಹೆಡ್ ವಾಲ್ವ್ಸ್ ಎಲ್ಲ ಹಾಕು, ಮೇಲಿಂದ ಆಯಿಲ್ ಬರುತ್ತೆ. ಆ ಆಯಿಲ್ ಹೀಟ್ನ ಕ್ಯಾರಿ ಮಾಡೇ ಮಾಡುತ್ತೆ. ಆ ಆಯಿಲ್ನ ಕೂಲ್ ಮಾಡಕ್ಕೆ ಒಂದು ರೇಡಿಯೇಟರ್ ಇಟ್ಟಿರ್ತಾರೆ, ಅದು ಆಯಿಲ್ ಕೂಲ್ಡ್. ಮೋಸ್ಟ್ ಆಫ್ ದ ಏರ್ ಕೂಲ್ಡ್ ಎಂಜಿನ್ಸ್ ಆರ್ ಪಾರ್ಟ್ ಆಯಿಲ್ ಕೂಲ್ಡ್. ಏನಕ್ಕೆ ಅಂದ್ರೆ ಲೂಬ್ರಿಕೇಟಿಂಗ್ ಆಯಿಲ್ ವಿಲ್ ಕ್ಯಾರಿ ಹೀಟ್. ಅದು ಕೂಲ್ ಮಾಡಕ್ಕೆ ರೇಡಿಯೇಟರ್ ಇಟ್ಟಿರಲ್ಲ ಅಷ್ಟೇ. ನಿಮ್ಗೆ ಇಟ್ಟಾಗ ಆಯಿಲ್ ಸ್ವಲ್ಪ ಬೇಗ ಕೂಲ್ ಆಗುತ್ತೆ. ಆಯಿಲ್ದು ವಿಸ್ಕಸಿಟಿ ಅಂತೀವಿ. ನೀವು 0W ನೀರ್ ಮೇಲೆ ಹಾಕಿದ್ರೆ ಅದು ಫ್ಲೋಟ್ ಆಗುತ್ತಾ? ಎಷ್ಟು ಬೇಗ ಫ್ಲೋ ಆಗುತ್ತೆ ಅಂತ ಆಯಿಲ್. ಕರೆಕ್ಟ್. ವಿಸ್ಕಾಸಿಟಿ. ಸೊ ಎಷ್ಟು ಥಿಕ್ನೆಸ್ ಇದೆ ಅಂತಾನೂ ಲೇಮನ್ ಟರ್ಮ್ಸ್ ಅಲ್ಲಿ ಹೇಳ್ತಾರೆ. ಆಕ್ಚುಲಿ ಈಗ ಗ್ಲಾಸ್ ಮೇಲೆ ಬಿಟ್ರೆ 1 ಡ್ರಾಪ್ in how many minutes it will cover 1 meter, like 1 centimeter, like that it is measured. ವಿಸ್ಕಾಸಿಟಿ ಅಂತ ಕರಿತೀವಿ. ಸೊ ಕೂಲ್ ಟೆಂಪರೇಚರ್ ಜಾಸ್ತಿ ಆದಾಗ ಒಂದು 0W50, 1050, 1550 ಅಂತ ಆಯಿಲ್ ಗ್ರೇಡ್ಸ್ ಇರುತ್ತಲ್ಲ,
ಸೊ ಡಬ್ಲ್ಯೂ ಆದ್ಮೇಲೆ ಬರೋದು ಹೈ ಟೆಂಪರೇಚರ್ ವಿಸ್ಕಾಸಿಟಿ. ಬಿಫೋರ್ ದ ಡಬ್ಲ್ಯೂ ಕೋಲ್ಡ್ ವಿಸ್ಕಾಸಿಟಿ. ಸೊ ನಿಮ್ಗೆ ಆಯಿಲ್ನ ನೀವು ಕೂಲ್ ಮಾಡಿದಾಗ ಏನಾಗುತ್ತೆ, ದ ಆಯಿಲ್ ವಿಲ್ ಬಿ ಬ್ಯಾಕ್ ಟು ಇಟ್ಸ್ ರೆಗ್ಯುಲರ್ ವಿಸ್ಕಾಸಿಟಿ. ಸೊ ನಿಮಗೆ ಸ್ವಲ್ಪ ಇಂಜಿನ್ ನಾಯ್ಸ್ ಕಡಿಮೆ ಆಗೋದು, ಲೂಬ್ರಿಕೇಶನ್ ಬೆಟರ್ ಆಗೋದು ಇರುತ್ತೆ. ತುಂಬ ಹೀಟ್ ಆದಾಗ ಇಟ್ ಮೈಟ್ ನಾಟ್ ಬಿ ದಟ್ ಎಫಿಷಿಯಂಟ್. ಸೊ ಅದೇ ಡಿಫ್ರೆನ್ಸ್. ಸೊ ಸರ್ವಿಸ್ ಮಾಡ್ಬೇಕಾದ್ರೆ ನಿಮ್ ಬೈಕ್ ಯಾವ್ದು ಕಂಪ್ಯಾಟಬಲ್ ಆಗುತ್ತೆ ಅದನ್ನೇ ಹಾಕ್ಸ್ಬೇಕು. ಹೌದು, ಎಷ್ಟೋ ಕಡೆ ರಾಂಗ್ ಹಾಕ್ತಾರೆ ಇದು. ಖಂಡಿತ ಶೋರೂಮ್ ಅಲ್ಲೇ ತಪ್ಪಾಗ್ತಾರೆ. ಓಕೆ. ಒನ್ ಅದರ್ ಪ್ರಾಬ್ಲಮ್ ಇಸ್ ಓವರ್ ಫಿಲ್ಲಿಂಗ್. ಎಸ್, ಇಟ್ ಇಸ್ ಬೆಟರ್ ಟು ರನ್ ಯುವರ್ ಎಂಜಿನ್ ವಿತೌಟ್ ಎನಿ ಆಯಿಲ್ ರಾದರ್ ದೆನ್ ಓವರ್ ಫಿಲ್ಲಿಂಗ್. ಏನಾಗುತ್ತೆ ಅಂದ್ರೆ ಅವ್ರು ಹೇಳ್ದಂಗೆ ಕಂಪ್ರೆಷನ್ ರೇಷಿಯೋ, ಗ್ಯಾಸಸ್ ಆರ್ ಕಂಪ್ರೆಸಿಬಲ್, ಲಿಕ್ವಿಡ್ನ ನೀವು ಕಂಪ್ರೆಸ್ ಮಾಡೋಕ್ಕಾಗಲ್ಲ. ಕರೆಕ್ಟ್. ಸೊ ನೀವು ಎಂಜಿನ್ ಆಯಿಲ್ ಜಾಸ್ತಿ ತುಂಬಿದ್ರಿ ಅನ್ಕೊಳ್ಳಿ, ಏನಾಗುತ್ತೆ ಅಂದ್ರೆ ಪಿಸ್ಟನ್ ಕೆಳಗೆ ಬರಬೇಕಾದ್ರೆ ಇಟ್ ಇಸ್ ಆಕ್ಚುಲಿ ಟ್ರೈಂಗ್ ಟು ಕಂಪ್ರೆಸ್ ಆಯಿಲ್. ಜಾಗ ಇರಲ್ಲ. ಹಾ, ಅಂತ ಟೈಮ್ ಏನಾಗುತ್ತೆ, ಫ್ಯೂಲ್ ನ ಮಾಡಬೇಕು, ಆಯಿಲ್ ನು ಮಾಡ್ಬಿಡುತ್ತೆ. ಆಯಿಲ್ ಮಾಡ್ತಾ ಇಲ್ಲ, Wheel ವೇಲ of the fuel. ಬಂದಾಗ ಆಯಿಲ್ ಆಗುತ್ತೆ. ಓಕೆ ಬಿಕಾಸ್ ಇಟ್ಸ್ ಅ ಸೀಲ್ಡ್ ಚೇಂಬರ್. ಓಕೆ, ಗೊತ್ತಾಯ್ತು. ಹಾ, ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಪಿಸ್ಟನ್ ರಿಂಗ್ಸ್ ಬೆಂಡ್ ಆಗುತ್ತೆ, ಗಾಡಿ ಹೊಗೆ ಒಂಥರ ಗ್ರೇ ಕಲರ್ ಹೊಗೆ ಬರಕ್ ಶುರು ಆಗುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ. ಸೊ ಗಾಡಿನ ಚೆನ್ನಾಗಿ ನೋಡ್ಕೋಬೇಕು ಒಂದು. ಇನ್ನೊಂದು ಒಂದು ಇಂಜಿನ್ ಆಯಿಲ್ ಟಾಪ್ ಅಪ್ ಅಂತ ಮಾಡ್ತಾರಲ್ಲ, ಆ ಥರ ಮಾಡಬೇಕಾದ್ರೆ ಗೊತ್ತಿರೋ ಗರಾಜಸ್ ಅಲ್ಲಿ ನಿಮಗೆ ಗೊತ್ತಿರೋರ ಹತ್ರ ಅಥವಾ ಆಥರೈಸ್ ಸರ್ವಿಸ್ ಸೆಂಟರ್ ಹತ್ರ ಮಾಡಿಸೋದು ಬೆಟರ್. ಇದಕ್ಕೆ ಹೊಸ ಇಂಜಿನ್ಸ್ ಅಲ್ಲಿ ಏನ್ ಮಾಡಿರ್ತಾರೆ ಗುರು, ಕೆಳಗಡೆ ಆಯಿಲ್ ಒಂದು ಓವರ್ ಫಿಲ್ ಆದ್ರೆ ಇಟ್ ವಿಲ್ ಗೋ ಬ್ಯಾಕ್ ಟು ದ ಏರ್ ಫಿಲ್ಟರ್. ಬ್ಲೋ ಬೈ ಕೊಟ್ಟಿರ್ತಾರೆ. ಸೊ ಬ್ಲೋ ಬೈಯಲ್ಲಿ ಏನಾಗುತ್ತೆ, ಆಯಿಲ್ ಕಂಪ್ರೆಸ್ ಆದಾಗ ಇನ್ ಕೇಸ್ ಆಯಿಲ್ ಓವರ್ಫ್ಲೋ ಜಾಸ್ತಿ ಆಯಿತು ಅಂದರೆ ಓವರ್ ಫಿಲ್ಲಿಂಗ್ ಆರ್ ಮೇ ಬಿ ಏನೋ ಇಶ್ಯೂ ಆಗಿ ದಟ್ ವಿಲ್ ಗೋ ಟು ದ ಏರ್ ಫಿಲ್ಟರ್. ಲೀಕ್ ಆಗಲ್ಲ. ಲೀಕ್ ಆಗಲ್ಲ. ಮತ್ತೆ ಅದು ಕಂಪ್ರೆಷನ್ ಇಶ್ಯೂ ಆಗಿ ರಿಂಗ್ಸ್ ಬೆಂಡ್ ಆಗೋದು ಇದೆಲ್ಲ ಏನೂ ಆಗಲ್ಲ. ಸೊ ಎಂಜಿನ್ ಒಂದು ಪಂಪ್ ಅಷ್ಟೇ, ಇಟ್ಸ್ ಅ ಸೀಲ್ಡ್ ಪಂಪ್. ಮೇಲಕ್ಕೂ ಕಂಪ್ರೆಷನ್, ಕೆಳಗೂ ಕಂಪ್ರೆಷನ್. ಗೊತ್ತಾಯ್ತು. ಸೊ ಈ ಆಯಿಲ್ ಒನ್ ವೇ ವಾಲ್ವ್ ಹಾಕಿ ಆಯಿಲ್ ಪ್ರೆಷರ್ ಜಾಸ್ತಿ ಆದಾಗ ಇಟ್ ವಿಲ್ ಗೋ ಟು ದ ಏರ್ ಫಿಲ್ಟರ್. ಎಷ್ಟೊಂದು ಸತಿ ಸುಮಾರು ಕಡೆ ಅಬ್ಸರ್ವ್ ಮಾಡಿರ್ತಾರೆ, ಏರ್ ಫಿಲ್ಟರ್ ಬಿಚ್ಚಿದಾಗ ಅದ್ರಲ್ಲಿ ಆಯಿಲ್ ಇರುತ್ತೆ. ರೀಸನ್ ಏನಂದ್ರೆ ಅದು ಬ್ಲೋ ಬೈ. ಅದನ್ನ ಬ್ಲೋ ಬೈ ಅಂತಾರೆ. ಅದು ಇಟ್ ಕ್ಯಾನ್ ಆಲ್ಸೋ ಬಿ ಓವರ್ ಹೀಟ್ ಆದಾಗ ಆಯಿಲ್ ಕೂಲರ್ಸ್ ಹೇಳ್ತಿದ್ವಲ್ವ, ಅದಿಲ್ಲ ಅಂದಾಗ ಆಯಿಲ್ ಹೀಟ್ ಆದಾಗ ಟೆಂಪ್ರೇಚರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಎಗೇನ್ ಸೇಮ್ ಥಿಂಗ್, ಬ್ಲೋ ಬೈಗೆ ಹೋಗುತ್ತೆ ಅದು. ಸೊ ಅವಾಗಲೂ ಅದೇ ಇಶ್ಯೂ ಆಗುತ್ತೆ, ಏನೋ ರಿಂಗ್ಸ್ ಬೆಂಡ್ ಆಗೋದು ಈ ಥರ. ಅದಕ್ಕೆ ಬ್ಲೋ ಬೈ ಕೊಟ್ಟಿರ್ತಾರೆ. ಬೇಸಿಕ್ ಎಂಜಿನ್ಸ್ ಅಲ್ಲಿ ಇರಲ್ಲ, ಇವಾಗ ಬರೋ ಎಂಜಿನ್ಸ್ ಮೋಸ್ಟ್ ಆಫ್ ದಮ್ ಆಸ್ ಅ ಬ್ಲೋ ಬೈ ವಾಲ್ವ್. ಓಕೆ, ಈಗ ನೀವು ಹೇಳ್ತೀರಾ ಕಷ್ಟ ಆಗುತ್ತೆ ಎಲ್ರಿಗೂ ಅಂತ. ಸಂಬಡಿ ಹೂ ಟ್ರಾವೆಲ್ಸ್ 40 ಕಿಲೋಮೀಟರ್ಸ್ ಪರ್ ಡೇ, ಆಫೀಸ್ ಆಗ್ಲಿ ಕಾಲೇಜ್ ಆಗ್ಲಿ ಎಲ್ಲ ಹೋಗಿ ಬರ್ತಾರೆ, ವೀಕ್ಲಿ ಒಂದ್ ರೈಡ್ ಆರ್ 2 ವೀಕ್ಸ್ ಒಂದು ಲಾಂಗ್ ರೈಡ್ ಹೋಗ್ತಾರೆ ಅಂತ ಲಾಂಗ್ ರೈಡ್, ವೆನ್ ಐ ಸೇ ಲಾಂಗ್ ರೈಡ್, ಒಂದು 200 ಕಿಲೋಮೀಟರ್ಸ್ ಹೋಗಿ ಬರ್ತಾರೆ ಅಂತ ಇಟ್ಕೊಳ್ಳೋಣ. ಇದಕ್ಕೆ ಯಾವ ಬೈಕ್ ಬೆಸ್ಟ್ ಅಂತ ವಿಲ್ ಕಮ್ ಲೈಕ್ CC ವೈಸ್ ಬರೋಣ. ಉಲ್ಟಾ ಬರೋಣ. ಬಿಕಾಸ್ ಯೂಸ್ ಕೇಸ್ ಹೇಳಿದ್ದಕ್ಕೆ ಉಲ್ಟಾ ಬಂದ್ರೆ ಮೋರ್ ವರ್ತ್ ಇರುತ್ತೆ. ಬಿಕಾಸ್ ಹೈಯರ್ CC ಬೈಕ್ಸ್ಗೆ ನೀವು ಯೂಶಲಿ ಟೂರಿಂಗ್ ಚೂಸ್ ಮಾಡ್ತೀರಾ. ನಾನು ಬುಲೆಟ್ ಅದಕ್ಕೆ ತೊಗೊಂಡಿದ್ದು. ಇವಾಗ ಸ್ಟಾರ್ಟ್ ಮಾಡೋಣ 300 to 450 cc ಆ ಸೆಗ್ಮೆಂಟ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ನಾನು ಪರ್ಸನಲ್ ಆಗಿ ಒಂದ್ ಮಾಡೋದಾದ್ರೆ ಅಥವಾ ಬೇರೆ ಯಾರು ತಗೊಳಂಗಿದ್ರೆ ನನ್ಗೆ ಹೇಳಿ, ನಾನು ತಗೋತಾ ಇದೀನಿ ಇವಾಗ. ನಂದು ಯೂಸ್ ಕೇಸ್ ದಿನ 20 ಕಿಲೋಮೀಟರ್ ಓಡಿಸ್ಬೇಕು, 40 ಕಿಲೋಮೀಟರ್ ಓಡಿಸ್ಬೇಕು. ಬೆಂಗಳೂರಲ್ಲಿ 40 ಕಿಲೋಮೀಟರ್ 2 ವೀಕ್ಸ್ ಒಂದ್ಸರಿ ಲಾಂಗ್ ರೈಡ್. ಮೈಸೂರು ಬರ್ತೀನಿ ಮೀಟ್ ಮಾಡಕ್ಕೆ, ಆ ತರ. ಇದು ಸೆಗ್ಮೆಂಟ್ 300 to 450. ಇದನ್ನ 350 to 450 ಮಾಡೋಣ. 250 to 350. ಓಕೆ, 350 450. ಏನಕ್ಕಂದ್ರೆ ಈಗ GST ಬೇರೆ ಬಂತಲ್ವಾ, ಕರೆಕ್ಟ್, ತುಂಬಾ ಮ್ಯಾಟರ್ ಆಗುತ್ತೆ. ಕರೆಕ್ಟ್. ಓಕೆ, ಸೊ 350 to 450 ಲಿ ಯಾವ್ಯಾವ ಆಪ್ಷನ್ಸ್ ಇದೆ? ಒಂದು ಇವತ್ತು ರಾಯಲ್ ಎನ್ಫೀಲ್ಡ್ ಇದೆ, ಹಿಮಾಲಯನ್ ಇದೆ, ಟ್ರಯಂಫ್ ಸ್ಕ್ರಾಂಬ್ಲರ್ ಇದೆ, ಸ್ಪೀಡ್ 400 ಇದೆ, T4 ಇದೆ, T4 ಇದೆ. ಅದನ್ನ ಬಿಟ್ರೆ ಬಜಾಜ್ ಅಲ್ಲಿ ಯಾವ್ದಾವ್ದು ಆಪ್ಷನ್ಸ್ ಇದೆ? NS 400 ಇದೆ, N400 ಇದೆ, ಡಾಮಿನರ್ ಇದೆ, ಡಾಮಿನರ್ ಇದೆ. ಡಾಮಿನರ್ ಡಿಸ್ಕಂಟಿನ್ಯೂ ಮಾಡಿದ್ರಲ್ವ, ಇದೆಯಾ? ಬರ್ತದೆ. ಓಕೆ, KTM ಸುಮಾರು ಆಪ್ಷನ್ಸ್ ಇದೆ. 390 ಅಡ್ವೆಂಚರ್, 390 ನಾರ್ಮಲ್. ಓಕೆ, ರೇಸೋ ಇದೆ, ಕರೆಕ್ಟ್. ಸೊ ದ ಫಸ್ಟ್ ಥಿಂಗ್ ದಟ್ ಐ ವುಡ್ ಚೂಸ್ ಇಸ್ ವಾಟ್ ಕೈಂಡ್ ಆಫ್ ಅ ಬಯರ್ ಐ ಆಮ್. ನನಗೆ ನೀವು Honda CB3 Honda ಗಾಡಿ. ಸೊ ತುಂಬಾ ಆಪ್ಷನ್ಸ್ ಇದೆ, ಆಯ್ತಾ? ಐ ವಿಲ್ ಕ್ಯಾಟಗರೈಸ್ ಇಟ್ ಅಂಡ್ ದೆನ್ ಗಿವ್ ದಿ ಆನ್ಸರ್ಸ್. ಜಾವಾ SD, ಸಾರಿ ಹೇಳ್ಬಿಟ್ಟು ಎಲ್ಲ 350 ಬಂದ್ ಮಾಡುತ್ತೆ. ಎಲ್ಲ 350 ಅದೇ, ಎಲ್ಲ 350 ಬರುತ್ತೆ. ಬೇಸಿಕ್ಲಿ ಡಿಪೆಂಡಿಂಗ್ ಆನ್ ದ ಪರ್ಸನ್ ಯು ಆರ್, ಯು ಶುಡ್ ಚೂಸ್ ಯುವರ್ ಬೈಕ್ಸ್. ಜನ ಹೇಳ್ಬೋದು ಏನಂದ್ರೆ ನಾವು ಯೂಸ್ ಮಾಡೋ ಪ್ರಾಡಕ್ಟ್ ಮೇಲೆ ನಮ್ನ ಯಾರು ಜಡ್ಜ್ ಮಾಡಬಾರ್ದು ಅಂತ, ಬಟ್ ರಿಯಾಲಿಟಿ ಅದಲ್ಲ. ನಾನು ಕೆಲಸ ಮಾಡೋ ಹೊತ್ತಿಗೂ ನಾನು ಸ್ಟಾರ್ ಸಿಟಿ ತೊಗೊಂಡು ಹೋಗಿ ಏನು ಫೀಡ್ಬ್ಯಾಕ್ ಕೊಡ್ತಾ ಇದ್ದೆ, ಅವಾಗ ಜನ ತೊಗೊತಿದ್ದ ರೀತಿ ಬೇರೆ, ನಾನು ಡ್ಯೂಕಲ್ಲಿ ಹೋಗಿ ಫೀಡ್ಬ್ಯಾಕ್ ಕೊಟ್ಟಾಗ ತೊಗೊಳ್ತಿದ್ದ ರೀತಿ ಬೇರೆ. ಸೊ ನೀವು ಅನ್ಕೋಬಹುದು ಜನ ನಮ್ನ ಜಡ್ಜ್ ಮಾಡಲ್ಲ ಅಂತ, ಬಟ್ ಡೆಫಿನೆಟ್ಲಿ ಜಡ್ಜ್ ಮಾಡೇ ಮಾಡ್ತಾರೆ. ನಿಜ ನಿಜ ನಿಜ, ಆಯ್ತಾ? ಇದು ಒಂದು ಕನ್ಸಿಡರ್ ಮಾಡಬೇಕು. ಇವಾಗ ಇಫ್ ಯು ಆರ್ ಸಂಬಡಿ ಹೂ ಇಸ್ ಪ್ರೋ ಇಂಡಿಯಾ ಅಂಡ್ ಹೂ ವಾಂಟ್ಸ್ ಟು ಹೆಲ್ಪ್ ದ
ಇಂಡಿಯನ್ OEMs ಗುರು ಗೋ ಫಾರ್ ಬೈಕ್ಸ್ ಅಕಾರ್ಡಿಂಗ್ಲಿ. ಬಜಾಜ್ ಒಂದು ಆಪ್ಷನ್ ಕನ್ಸಿಡರ್ ಮಾಡಬಹುದು. ರಾಯಲ್ ಎನ್ಫೀಲ್ಡ್ ಇಸ್ ಅ ವೆರಿ ಗುಡ್ ಆಪ್ಷನ್. KTM ಟುಡೇ ಇಸ್ ಬಜಾಜ್. ಟುಡೇ ಇಸ್ ಬಜಾಜ್. ಬಟ್ ಒನ್ ಪಾರ್ಟ್ ಆಫ್ ದ ಇನ್ಕಮ್ ಅಲ್ಲಿ ಹೋಗುತ್ತೆ ಬೇರೆಯವ್ರಿಗೆ ಅಲ್ವಾ? ಇಲ್ಲ ಫುಲ್ ಬೈ ಮಾಡ್ಬಿಟ್ರೆ ಹೌದಾ? ಓಕೆ, ಸಾರಿ. ಸೊ ಮೇಜರ್ ಸ್ಟೇಕ್ ಹೋಲ್ಡರ್ಸ್ ಆರ್ ಬಜಾಜ್ ಫಾರ್ ಶೋರ್. ಒಂದೊಂದು ಕಂಪ್ನೀಸ್ ಹೋದಾಗ ನಿಮ್ಗೆ ಒಂದೊಂದ್ ತರ ಗಾಡಿಗಳು ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ರಾಯಲ್ ಎನ್ಫೀಲ್ಡ್ ಇವತ್ತು ಇಟ್ ಇಸ್ ಅ ಹೈವೇ ಕ್ರೂಸರ್. ಯು ಕ್ಯಾನ್ ಮಂಚ್ ಮೈಲ್ಸ್ ಆನ್ ಇಟ್. ಕಿಲೋಮೀಟರ್ ಗಟ್ಟಲೆ ಟ್ರಾವೆಲ್ ಮಾಡ್ಬೋದು, ಅಷ್ಟು ಸುಸ್ತಾಗಲ್ಲ. ಕರೆಕ್ಟ್. ಆಯ್ತಾ? ನಿಮಗೆ ಲೋ ಅಂಡ್ ಟಾರ್ಕ್ ಬೇಕು, ಇದರಲ್ಲಿ ಇರಲ್ಲ. ಯಾಕಂದ್ರೆ ದಿಸ್ ಇಸ್ ದ ಫಸ್ಟ್ ಎಂಜಿನ್ ವಿಚ್ ಇಸ್ ಆಲ್ಸೋ ಅನ್ ಅಂಡರ್ ಸ್ಕ್ವೇರ್ಡ್ ಎಂಜಿನ್ ಫ್ರಮ್ ರಾಯಲ್ ಎನ್ಫೀಲ್ಡ್. ಅಂದ್ರೆ ಏನಂದ್ರೆ ಬೋರ್ ಅಗಲ ಇದೆ, ಸ್ಟ್ರೋಕ್ ಕಡಿಮೆ ಇದೆ. ನಿಮ್ ಸ್ಟ್ರೋಕ್ ಕಡಿಮೆ, ನಿಮ್ ಸ್ಟ್ರೋಕ್ ಕಡಿಮೆ ಇದ್ದಷ್ಟು ಗಾಡಿದು ಟಾರ್ಕ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಅವ್ರು ಆಗ್ಲೇ ಹೇಳಿದ್ರಲ್ಲ ಲಿವರ್ ಆರ್ಮ್ ಅಂತ, ಒಂದು ಇದಕ್ಕೊಂದು ಕಡ್ಡಿ ಹಾಕಿ ದೂರದಿಂದ ತಳ್ಳದ್ರೆ ತುಂಬಾ ಸುಲಭ ತಿರುಗಿಸಬಹುದು ಇದನ್ನ. ಕರೆಕ್ಟ್. ಸೊ ಕೋರಿಲೇಷನ್ ಟು ಸಾರಿ ಟು ಇಂಟರಪ್ಟ್ ವೈಬ್ರೇಷನ್ ಆಲ್ಸೋ. ಎಲ್ಲ ವೈಬ್ರೇಷನ್ ಅಂತಾರಲ್ಲ, ಏನಿಂಗ್ ಬರುತ್ತೆ ಅಂದ್ರೆ ಇದಕ್ಕೆ ಬರೋದು. ಬೋರ್ ಲಾರ್ಜರ್ ದ ಸ್ಟ್ರೋಕ್, the more mass is moving because of the leverage arm, the connecting rod, everything will be long, ದೊಡ್ಡದು. ಕರೆಕ್ಟ್. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಸೊ ಅಷ್ಟು ಮಾಸ್ ಮೇಲೆ ಕೆಳಗೆ ಹೋಗುತ್ತೆ. ಸೊ ನಿಮ್ಗೆ ವೈಬ್ರೇಷನ್ ಬಂದೇ ಬರುತ್ತೆ. ಓಕೆ. ಅದು ಏನ್ ಮಾಡಿದ್ರು ಕಮ್ಮಿ ಆಗಲ್ಲ. ಹೆಂಗೆ ಕಮ್ಮಿ ಮಾಡ್ಬೋದು? ಬೈ ಚಾಸಿ ಡಿಸೈನ್ ಸ್ವಲ್ಪ ಪ್ರಾಪರ್ ಆಗಿ ಆ ವೈಬ್ರೇಷನ್ ನ ಇಲ್ಲ ಬ್ಯಾಲೆನ್ಸರ್ ಶಾಫ್ಟ್ ಹಾಕಿ. ಸೊ ಇದು ತುಂಬಾ ಡೀಟೇಲ್ ಆಗುತ್ತೆ. ಆಯ್ತಾ? ಸೊ ರಾಯಲ್ ಎನ್ಫೀಲ್ಡ್ 450 ಟಾರ್ಕ್ ಜಾಸ್ತಿ ಇಲ್ಲ, ಬಟ್ ಕ್ರೂಸಿಂಗ್ ಸ್ಪೀಡ್ಸ್ಗೆ ಮಸ್ತ್ ಆಗಿದೆ. ವೆರಿ ಕಂಫರ್ಟಬಲ್ ಬೈಕ್. ವಿಂಡ್ ಬ್ಲಾಸ್ಟ್ ತುಂಬಾ ಕಡಿಮೆ ಇದೆ ಕಂಪೇರ್ ಟು ಮೋಸ್ಟ್ ವೆಹಿಕಲ್ಸ್ ಇನ್ ದ ಸೆಗ್ಮೆಂಟ್. ಹೈವೇ ಕ್ರೂಸಿಂಗ್ಗೆ ಆ ಗಾಡಿ ತುಂಬಾ ಚೆನ್ನಾಗಿದೆ. ಸಿಟಿ ಒಳಗೆ ಈಗ ನನ್ನಂತವ್ರಿಗೆ ಕುಳ್ಳಕಿರೋರ್ಗೆ ಸ್ವಲ್ಪ ಮ್ಯಾನೇಜ್ ಮಾಡೋಕೆ ಕಷ್ಟ ಆಗ್ಬೋದು ಟೈಟ್ ಪಾರ್ಕಿಂಗ್ ಸ್ಪಾಟ್ಸ್ ಅಲ್ಲಿ. ಈಗ ನಾನು ಮೆಟ್ರೋ ಗಾಡಿ ಹಾಕ್ಬಿಟ್ಟು ಬಂದೆ, ಅಂತ ಜಾಗದಲ್ಲಿ ರಾತ್ರಿ ಹೋಗ್ಬೇಕಾದ್ರೆ ಯಾರೋ ಪಕ್ಕದಲ್ಲಿ ಗಾಡಿ ಹಾಕ್ಬಿಟ್ಟಿರ್ತಾನೆ, ತೆಗಿಬೇಕಾದ್ರೆ ನಾಯ್ಪಾಡು ಅಲ್ಲಿ ಯಾವ್ದಲ್ಲ. ಇಂಥ ಕಡೆ ಸ್ವಲ್ಪ ಟ್ರಿಕ್ಕಿ ಆಗುತ್ತೆ. ಬಟ್ ಇಫ್ ಯು ಆರ್ ರೈಡಿಂಗ್ ಇನ್ ಪ್ಲೇಸಸ್ ವೇರ್ ಇಟ್ ಇಸ್ ಕಂಫರ್ಟಬಲ್ ಫಾರ್ ಯು ಟು ಟೇಕ್ ಇಟ್ ಅರೌಂಡ್, ರಾಯಲ್ ಎನ್ಫೀಲ್ಡ್ ಇಸ್ ಅ ಗುಡ್ ಆಪ್ಷನ್. ಒಂದು, ನಾನು KTM ಹೋಗೋದಾದ್ರೆ ನಾನು ಎಂತವನಾಗಿರ್ಬೇಕಂದ್ರೆ ಐ ಲೈಕ್ ರೆವಿಂಗ್ ದ ಬೈಕ್. ನಂಗೆ ಗಾಡಿ ರೆವ್ ಆಗಬೇಕು. KTM ತೊಗೊಂಡಿದ್ದೀನಿ ಅನ್ನೋ ಡಿಫ್ರೆನ್ಸಿಯೇಷನ್ ಬೇಕು ನನಗೆ. ಲೈಕ್ ಇಟ್ ಆರ್ ನಾಟ್, KTM ಇಸ್ ಪರ್ಸೀವ್ಡ್ ಚಪ್ರಿ ಅಂತಾನು ಹೇಳ್ತಾರೆ, ಬಟ್ ಇಟ್ ಇಸ್ ಆಲ್ಸೋ ಪರ್ಸೀವ್ಡ್ ಆಸ್ ಸಮಥಿಂಗ್ ದಟ್ ಇಸ್ ಕ್ವಿಕ್ ಅಂಡ್ ಪವರ್ಫುಲ್. ಕರೆಕ್ಟ್. ಸೊ ಇಫ್ ಯು ಆರ್ ಸಮನ್ ಹೂ ವಾಂಟ್ಸ್ ಟು ಪೋರ್ಟ್ರೇ ದಟ್ ಯು ಆರ್ ಕ್ವಿಕ್ ಅಂಡ್ ಪವರ್ಫುಲ್, KTM ಇಸ್ ಅ ಗುಡ್ ಆಪ್ಷನ್. ಓಕೆ. ಆಯ್ತಾ? ಇದನ್ ಬಿಟ್ರೆ ಡಾಮಿನರ್ ಇದೆ. ಕಡಿಮೆ ದುಡ್ಡಿಗೆ ನಿಮ್ಗೆ ಜಾಸ್ತಿ ವ್ಯಾಲ್ಯೂ ಬೇಕಾ, ಬಜಾಜ್ ಪ್ರಾಡಕ್ಟ್ಸ್ ಹೋಗಿ. ಓಕೆ. ಸೊ ದಟ್ ಇಸ್ ವಾಟ್ ಇಟ್ ಮೀನ್ಸ್. ನೆಕ್ಸ್ಟ್, ದುಡ್ಡು ಹಾಕಿರೋದಕ್ಕೆ ಇವತ್ತು ದುಡ್ಡು ಹಾಕಿ ನಾನು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬಾರ್ದು. ಗೋ ಫಾರ್ ಜಾಪನೀಸ್ ಬ್ರ್ಯಾಂಡ್ಸ್. ಯಾಕಂದ್ರೆ ಅವ್ರದ್ದು ಒಂದೇ ಪ್ರಾಡಕ್ಟ್ ಒಂದು 50 ಗಾಡಿ ಮೇಲೆ ಓಡ್ತಾ ಇರುತ್ತೆ. ಕರೆಕ್ಟ್. ಸೊ ನೀವು ಹೇಳಿದ್ರಲ್ಲ ಆಗ್ಲೇ ಏಂತಕ್ಕೆ ಪ್ರಾಬ್ಲಮ್ ಬರಲ್ಲ ಅಂತ. ಏಂತಕ್ಕೆ ಅಂದ್ರೆ ಅವ್ರದ್ದು ಯಾವುದೇ ಪ್ರಾಡಕ್ಟ್ ನೋಡಿ, ಯಾವುದೇ ಕಾಂಪೊನೆಂಟ್ ನೋಡಿ, ಒಂದೇ ಕಾಂಪೊನೆಂಟ್ ಅವ್ರದ್ದು ಪೋರ್ಟ್ಫೋಲಿಯೋಲಿ ಸುಮಾರು ಗಾಡಿಗಳಲ್ಲಿ ಯೂಸ್ ಆಗಿರುತ್ತೆ. ಬೇರೆ ಬೇರೆ ಗಾಡಿಗಳಲ್ಲಿ ಬೇರೆ ಬೇರೆ ಕಾರ್ನರ್ ಕೇಸಸ್ಗೆ ಟೆಸ್ಟ್ ಆಗಿರುತ್ತೆ. ಓಕೆ. ಸೊ ನೀವು ಇವತ್ತು ದುಡ್ಡು ಹಾಕಿ ನಾನು ಟೆನ್ಷನ್ ಮಾಡ್ಕೋಬಾರ್ದು ಗುರು, ನಾನು ಹಾಕಿರೋ ದುಡ್ಡು ರಿಲಯಬಲ್ ಆಗಿರ್ಬೇಕು, ಗಾಡಿ ಇನ್ನೊಂದು 5-6 ವರ್ಷ ಏನು ಪ್ರಾಬ್ಲಮ್ ಬರಬಾರ್ದು. ಹಾಗೇನಾರು ಇದ್ರೆ ನಿಮ್ಮ ಮೈಂಡ್ ಸೆಟ್ ಜಾಪನೀಸ್ ಮ್ಯಾನುಫ್ಯಾಕ್ಚರರ್ಸ್ ಮೇಲೆ ದುಡ್ಡು. ಯಮಹಾ ಅಂಡ್ ಕವಾಸಾಕಿ ಸದ್ಯಕ್ಕೆ ಇಂಡಿಯಾದಲ್ಲಿ. ಸುಜುಕಿ ಇದೆಯಲ್ಲ, ಸುಜುಕಿ. ರೈಟ್. ಸುಜುಕಿ ಇದೇನಂದ್ರೆ ಹೋಂಡಾ ಇಸ್ ಆಲ್ಸೋ ವೆರಿ ಗುಡ್. ಸುಜುಕಿ ಆ ಸೆಗ್ಮೆಂಟ್ ಅಲ್ಲಿ ಯಾವ್ದಿದೆ ಗಾಡಿ? ಯಾವ್ದಿಲ್ಲ ಅಲ್ಲ? ಯಾವ್ದಿಲ್ಲ. ಓಕೆ. ಸೊ these are the options that you can go for. ಹೋಂಡಾ ಬೇಡ ಅಂತ ಅಲ್ಲ, Honda ಬಿಲೋ 350 ಅಲ್ಲ, ಸಾರಿ ಬಿಲೋ 350 ಬರುತ್ತಲ್ಲ ಅದು. CB350 ಒಂದಿದೆ, 346 ಏನೋ ಬರುತ್ತೆ. 346. ಓಕೆ. ಈಗ ಜಸ್ಟ್ ಒಂದು ನೇಮ್ ಅಂದ್ರೆ ನಾನು ಹೇಳಿದೀನಿ ನನಗೆ ಮತ್ತೆ ಅದೇ ನಂಗೆ ಏನಂದ್ರೆ ಒಂದು ಇದು ಈ ಬೈಕ್ ನಾನು ತಗೊಂತೀನಿ ಅಂತ ಅಂದ್ರೆ ಯಾವುದು 40 ಕಿಲೋಮೀಟರ್ಸ್ ಓಡಿಸ್ತೀನಿ, 2 ವಾರಕ್ಕೆ ಒಂದ್ಸರಿ ಟ್ರಿಪ್ ಲಾಂಗ್ ಹೋಗ್ತೀನಿ. I am a KTM person guru. I'll probably go for a KTM, but this time around I would actually consider Royal Enfield also. ಓಕೆ. ಯಾಕಂದ್ರೆ they've done well. ಓಕೆ. ಓಕೆ. ಬ್ರೋ, ಈ ಯೂಸ್ ಕೇಸ್ಗೆ 40 kilometers inside the city and occasionally ಸಿಟಿಗೆ 350 to 450 it probably pick a Triumph. Okay. Reason is very sufficient low end torque. You can putter around the city. You can move around the city. And occasional highway rides you can do. ಸ್ವಲ್ಪ ಈಟಿಂಗ್ ಇಶ್ಯೂಸ್ ಇದೆ, ಫೈನ್, ಬಟ್ ಎಲ್ಲ ಹೈಟ್ ಅವ್ರಿಗೂ ಆಗುತ್ತೆ, ಸಿಟಿಯಲ್ಲಿ ಮ್ಯಾನೇಜ್ ಮಾಡ್ಬೋದು. ಹಿಮಾಲಯನ್ ಆ್ಯಂಡ್ ಅಡ್ವೆಂಚರ್, ಹಿಮಾಲಯನ್ ಸ್ವಲ್ಪ ಹೆವಿ, ಸಿಟಿಯಲ್ಲಿ 40 kilometers ಎವ್ರಿ ಡೇ ವಿಲ್ ಬಿ ಅ ಬಿಟ್ ಸ್ವಲ್ಪ ಕಷ್ಟ. ಅಡ್ವೆಂಚರ್ ಲೋ ಎಂಡ್ ಟಾರ್ಕ್ ಇಲ್ಲ ಆ್ಯಂಡ್ ಟು ಮಚ್ ಇನ್ಸೈಡ್ ದ ಸಿಟಿ ಸ್ವಲ್ಪ ಕಷ್ಟ. ಅದು ಅನಿಸ್ತಾ ಇರಬೇಕು ಯಾವಾಗಲೂ. ಸೊ ಐಡ್ ಪಿಕ್ ಅ ಟ್ರೈಮ್ ಫಾರ್ ದಟ್ ಕೇಸ್. ರಾಯಲ್ ಎನ್ಫೀಲ್ಡ್ ಅದು ಯಾವುದು ಅಂತ ಹೇಳಿಲ್ಲ.
ನಾನು ಹಿಮಾಲಯನ್ 450. ನಿಮ್ಮಲ್ಲಿ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ಕನ್ಸಿಡರ್. ಹಾ. ದೊಡ್ಡ ಬೈಕು ಫಸ್ಟ್ ಟೈಮ್ ದುಡ್ಡು ಹಾಕೋದು ಸುಲಭ, ಓಕೆ ನೋಡ್ಕೊಳ್ಳೋದು ಭಾರಿ ಕಷ್ಟ. ಆನೆ ತಗೊಂಡಂಗೆ ತಗೊಳ್ಳೋದು ಸುಲಭ ಇರ್ಬೋದು, ಸಾಕೋದು ಕಷ್ಟ ಆಗುತ್ತೆ. ಇಂಥ ಟೈಮಲ್ಲಿ ಒಂದು ಜನ ಏನ್ ನೋಡ್ಬೇಕಂದ್ರೆ ಎಕ್ಸ್ಟೆಂಡೆಡ್ ವಾರಂಟಿ ಯಾರು ಕೊಡ್ತಾ ಇದಾರೆ. ನನ್ನ ಡ್ಯೂಕ್ 250ಗೆ ಮೊನ್ನೆ ಹೀಗೆ ಸರ್ವಿಸ್ ಸೆಂಟರ್ ಅಲ್ಲಿ ಮಾತಾಡ್ಬೇಕಾದ್ರೆ ದೇ ಗೇವ್ ಮಿ 5 years ಎಕ್ಸ್ಟೆನ್ಷನ್ ಆನ್ ಅನ್ ಎಕ್ಸಿಸ್ಟಿಂಗ್ ಬೈಕ್ ವಿಚ್ ಇಸ್ ಆಲ್ರೆಡಿ 5 years old. ಓ ಹಂಗ 10 ವರ್ಷ ಆಗುತ್ತೆ. 10 ವರ್ಷ ನಂಗೆ ವಾರಂಟಿ ಸಿಕ್ಕಿದೆ. ಓಕೆ ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರು ತುಂಬಾ ಏನೇನ್ ಕವರ್ ಆಗುತ್ತೆ ವಾರಂಟಿಲಿ? ಬಿಕಾಸ್ ತುಂಬಾ ಜನ ಗೊತ್ತಿಲ್ಲ ವಾರಂಟಿ ಇದೆ ಸರ್ ಅಂತಾರೆ, ಬಟ್ ಇವಾಗ ನಾಳೆ ಏನಾದ್ರು ಬೈಕ್ ಆಯ್ತು ಏನೇನ್ ಕವರ್ ಆಗುತ್ತೆ ವಾರಂಟಿಲಿ? ಅದು OEM ಟು OEM ಚೇಂಜ್ ಆಗುತ್ತೆ. ಓಕೆ. ಕೆಲವೊಂದು ಕಂಪ್ನೀಸು ಸಸ್ಪೆನ್ಷನ್ಸ್ ಫಾರ್ ಎಕ್ಸಾಂಪಲ್ ಆರ್ ಕನ್ಸಿಡರ್ಡ್ ವೇರ್ ಅಂಡ್ ಟೈರ್ ಕಾಂಪೊನೆಂಟ್. ಕೆಲವೊಂದ್ ಕಡೆ ಕವರ್ ಮಾಡಲ್ಲ. ಮೋಸ್ಟ್ ಆಫ್ ದಮ್ ಬರಲ್ಲ. ಸೊ ಕವರ್ ನಾ 2 ಸತಿ ರಿಪ್ಲೇಸ್ ಮಾಡ್ತೀನಿ KTM. ಅದು ಆಕ್ಚುಲಿ KTMದು ಇದೇ ಪ್ರಾಬ್ಲಮ್ ಅಂತಾರಲ್ಲ, ಶಾಕ್ಸೇ ಪ್ರಾಬ್ಲಮ್ ಅಂತಾರಲ್ಲ, ಏನು? ಏಂತಕ್ಕೆ ಅಂದ್ರೆ ಸಸ್ಪೆನ್ಷನ್ಸ್ ಆರ್ ಮೆಂಟ್ ಟು ವರ್ಕ್ ಬಿಲೋ 80 degrees ಇನ್ಸೈಡ್ ದ ಚೇಂಬರ್. ಓಕೆ ಸಸ್ಪೆನ್ಷನ್ ಒಳಗೆ ಆಯಿಲ್ ನಿಂದಿರುತ್ತೆ, ಅದು 80 degrees ಗಿಂತ ಕಡಿಮೆ ಇರಬೇಕು. ಓಕೆ ಆಯ್ತಾ, ಅದು ಒಂದು. ಎರಡನೇದು ಧೂಳು, ಮಣ್ಣು, ಮರಳು ಇವೆಲ್ಲ ಕಡಿಮೆ ಇರಬೇಕು ಅದ್ರ ಮೇಲೆ. ಇಲ್ಲಾಂದ್ರೆ ಏನಾಗುತ್ತೆ, ಸೀಲ್ಸ್ ರಪ್ಚರ್ ಆಗಿ ಲೀಕ್ ಆಗಕ್ಕೆ ಶುರು ಆಗುತ್ತೆ. ಕರೆಕ್ಟ್. KTM ಅಲ್ಲಿ ಏನಂದ್ರೆ ತುಂಬಾ ಹೀಟ್ ಆಗುತ್ತೆ. ಹೌದು. ಮತ್ತೆ ಅವ್ರದ್ದು ಕ್ಯಾಟಲಿಟಿಕ್ ಕನ್ವರ್ಟರ್ ಏನು ಹೊಗೆ ಬಂದಾಗ ಅದನ್ನ ಅಬ್ಸಾರ್ಬ್ ಮಾಡಿ ಕ್ಲೀನರ್ ಆಚೆ ಹಾಕ್ಬೇಕಲ್ಲ ಗಾಳಿನ, ಅದು ತುಂಬಾ ಹಾಟ್ ಆಗಿರುತ್ತೆ. ಅದು ತುಂಬಾ ಸಸ್ಪೆನ್ಷನ್ಸ್ಗೆ ಹತ್ರ ಇದೆ, ಎಕ್ಸಾಸ್ಟ್ ಮುಂದೆನೇ ಇರುತ್ತೆ. ಸೊ ಹಾಗಾಗಿ ಸಸ್ಪೆನ್ಷನ್ಸ್ ಬೇಗ ಹೋಗುತ್ತೆ. ನಂದು 5 ವರ್ಷ ಓನರ್ಶಿಪ್ ಅಲ್ಲಿ 2 ಸತಿ ಹೋಗಿದೆ. ಖಂಡಿತ ನಂಬಿಕೆ ಇದೆ ಇನ್ನೊಂದು 2 ಸತಿ ಹೋಗುತ್ತೆ ಅಂತ. ಬಟ್ ಎಕ್ಸ್ಟೆಂಡೆಡ್ ವಾರಂಟಿ ಇದೆ, ಕವರ್ ಮಾಡುತ್ತೆ. ಓಕೆ ಓಕೆ ಸೊ ಕಮಿಂಗ್ ಬ್ಯಾಕ್ ಟು ಬೈಕ್, ಡ್ಯೂಕ್ ಅದು ಒಂದು ಆಪ್ಷನ್ ಇದೆ. 390s ಸ್ವಲ್ಪ ಶಾರ್ಟ್ ಸ್ಟ್ಯಾಚರ್ ಇದ್ರೆ ಸಿಟಿಲ್ ಮ್ಯಾನೇಜಬಲ್. 5.7 5.8 ಮೇಲಿದ್ರೆ ಸ್ವಲ್ಪ ಕಷ್ಟ. ಆ್ಯಂಡ್ ಅಗೇನ್ ಸೇಮ್ ಎಂಜಿನ್, ಸೊ ಲೋ ಎಂಡ್ ಟಾರ್ಕ್ ಎಲ್ಲ ಇಲ್ಲ. ಸೊ ಟ್ರೈಂಪ್ ಇಸ್ ಅ ಗುಡ್ ಆಪ್ಷನ್. ಬಜೆಟ್ ಕಮ್ಮಿ ಇದ್ರೆ T4, ಜಾಸ್ತಿ ಇದ್ರೆ ಸ್ಪೀಡ್ ಆರ್ ಸ್ಕ್ರಾಂಬ್ಲರ್, ಡಿಪೆಂಡಿಂಗ್ ಆನ್ ಯುವರ್ ಚಾಯ್ಸ್. ಅವ್ರು ಸ್ಟಾಲಿಂಗ್ ಇಶ್ಯೂಸ್ ಇದೆ ಅಂತ ಹೇಳಿದ್ರು, ಇವಾಗೆಲ್ಲ ಸಾರ್ಟ್ ಔಟ್ ಮಾಡಿದಾರೆ ಅನ್ಸುತ್ತೆ. ಆಲ್ಮೋಸ್ಟ್ ಸಾರ್ಟ್ ಔಟ್ ಆಗಿದೆ. ಓಕೆ. ಈಗ 250 to 350 350. ಇದು ಟ್ಯಾಕ್ಸ್ ಬ್ರಾಕೆಟ್ ಕೆಳಗಡೆ ಬರುತ್ತೆ. ಬಿಕಾಸ್ ನೋಡದೇ ಇರೋರಿಗೆ 350cc ಗಾಡಿ ಮೇಲೆ ಯಾವ್ದಾದ್ರು ತಗೋತಾ ಇದ್ದೀರಾ, 28% GST ಇರೋದು 40% ಆಗಿದೆ. 350cc ಕಡಿಮೆ ಆದರೆ 28% ಇರೋದು 18% GST ಆಗಿದೆ. ಅದಕ್ಕೆ ಎಷ್ಟೋ ಗಾಡಿಗಳು 400cc ಸೆಗ್ಮೆಂಟೇ ಮುಗಿಸಿ 350 ಕೆಳಗಡೆ ಬರ್ತಾರೆ. ಇನ್ ವಿಚ್ ಟ್ರೈಂಫ್ ಇಸ್ ಆಲ್ಸೋ ಒನ್. ವಿಲ್ ಕಮ್ ಟು ದಟ್ ಸೆಗ್ಮೆಂಟ್ 250 to 350. ಇದು ತುಂಬಾ ಟ್ರಿಕ್ಕಿ ಸೆಗ್ಮೆಂಟ್ ಇದು. ಬಟ್ ತುಂಬಾ ಮೋಸ್ಟ್ ಪಾಪ್ಯುಲರ್ ಆಲ್ಸೋ. ಮೋಸ್ಟ್ ಪಾಪ್ಯುಲರ್ ಅಂಡ್ ಆಸ್ಪಿರೇಷನಲ್ ಸೆಗ್ಮೆಂಟ್. ಇವಾಗಂತೂ ರೇಟ್ ಕಡಿಮೆ ಆದ್ಮೇಲೆ ಸ್ಟಾರ್ಟ್ ಮಾಡಿಬಿಡಿ, ನೀವೇ ಸ್ಟಾರ್ಟ್ ಮಾಡಿ. ಸೇಮ್ ಕಂಡೀಷನ್. ಸೇಮ್ ಕಂಡೀಷನ್. ಸೊ ಯಾಕೆ ಸೇಮ್ ಕಂಡೀಷನ್ಸ್ ಅಂತೀವಿ ಅಂದ್ರೆ, ಎಲ್ಲಾರು ಅನ್ಕೋತೀವಿ ಒಂದ್ಸಲ ಲೇ ಲಡಾಖ್ ಹೋಗ್ಬಿಡ್ತೀವಿ, ಲಾಂಗ್ ಹೋಗ್ತೀವಿ, ಯಾರು ಮಾಡಲ್ಲ. ಆಮೇಲೆ ಲೇ ಲಡಾಖ್ ಹೋದ್ರು 5 ವರ್ಷದಲ್ಲಿ ಒಂದ್ಸರಿ ಹೋಗ್ಬೋದು. ಒಂದು ಆರ್ ಯು ಕ್ಯಾನ್ ಆಲ್ವೇಸ್ ಟೇಕ್ ರೆಂಟಲ್ ಆಪ್ಷನ್ಸ್. ಕರೆಕ್ಟ್. ಸೊ ಅದಿದ್ದೇ ಇರುತ್ತೆ. ಸೊ 40 kilometers ಇನ್ಸೈಡ್ ಬ್ಯಾಂಗ್ಳೂರ್ ಇಸ್ ಅ ವೆರಿ ಕ್ರಿಟಿಕಲ್ ಕಂಡೀಷನ್ ಫಾರ್ ಮಿ. ಬಿಕಾಸ್ ಬೇರೆ ಕಡೆ ಓಡಾಡೋದಿದ್ರೆ ಕಂಡೀಷನ್ ಬೇರೆ ಆಗುತ್ತೆ. ಈ ಟ್ರಾಫಿಕಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಈಟ್ ಡೆಸಿಪೇಷನ್ ಕರೆಕ್ಟ್ ಆಗಿರ್ಬೇಕಿಲ್ಲ. ನೀವೇ ಈಟ್ ಡೆಸಿಪೇಷನ್ ಆಬ್ಜೆಕ್ಟ್ ಆಗ್ಬಿಡ್ತೀರ. ನೀವು ಅಭಿಷೇಕ್ ಅದೇ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ 40 ಕಿಲೋಮೀಟರ್ ಇಲ್ಲದೆ ಇದ್ರು ಬ್ರೋ 20 to 30 ಅಂತ ಇಲ್ಲ ಇರುತ್ತೆ. 40 ಆಗುತ್ತೆ. 40 ಆಗುತ್ತೆ bro, ಬೆಂಗಳೂರಲ್ಲಿ. ಅದು ನಿಜ. ನನ್ನ ಆವರೇಜ್ 140 ಅಂತ Fair, ಹೇಳ್ತೀನಿ. ಎಷ್ಟೊಂದು ಜನ ಬೇರೆ ಕಡೆ ಆದ್ರೆ 60-70 ಬೇರೆ. ಕಿಲೋಮೀಟರ್ ಓಡಾಡ್ತಾರೆ. ಅದು ನಿಜ, ಅದು ನಿಜ. So ಅದಕ್ಕೆ ಈಗ ಅದಿರ್ಲಿಲ್ಲ ಅಂದ್ರೆ ಅಗೇನ್ ಡ್ಯೂಕ್, ಅಡ್ವೆಂಚರ್, ದೇರ್ ಆಲ್ ವೆರಿ ಗುಡ್. ಸರಿ, ಓಕೆ. But 40 kilometers inside Bangalore, just now I have experienced what it feels like. So I know it very well. Okay. And I have ridden Triumph also extensively inside Bangalore city. ಓಕೆ. Full ಇದೆಲ್ಲ ಒಳ್ಳೆ ಹೌದು ಹೌದು ಹೌದು, ಪ್ಯಾಂಟ್ ಹಾಕ್ಲೇಬೇಕು. Okay. Yes, Ruben, 20 ಹಳೆದು ಹೊಸದು? ಹಳೆದು ಸ್ಪೀಡ್ 400 ಹೊಸದು ಹೀಟಿಂಗ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಪರವಾಗಿಲ್ಲ. ಪರವಾಗಿಲ್ಲ. Okay, okay. KTM ಅಲ್ಲೂ ಅಷ್ಟೇ, ಟ್ರೈಂಪ್ ಅಲ್ಲೂ ಅಷ್ಟೇ ಇಂಪ್ರೂವ್ ಆಗಿದೆ. 250 to 350 ಮೋಸ್ಟ್ ಪಾಪ್ಯುಲರ್ ಸೆಗ್ಮೆಂಟ್ ಶೂಟ್. ರೀಸೆಂಟ್ ಗೇಮ್ ಚೇಂಜರ್ ನನಗೆ RTX ತುಂಬ ಇಷ್ಟ ಆಯಿತು. ಇನ್ಸೈಡ್ ದ ಸಿಟಿ ವೆರಿ ಗುಡ್. ಬಿಫೋರ್ ದಟ್ ನಾನು ವಿಸ್ಟ್ರಾಮ್ ಸಜೆಸ್ಟ್ ಮಾಡ್ತಿದ್ದೆ, ವೆರಿ ಅಂಡರ್ ರೇಟೆಡ್. ಸುಜುಕಿ ವಿಸ್ಟ್ರಾಮ್ ಸಿಟಿ ಒಳಗೆ ಎಕ್ಸಲೆಂಟ್ ಗಾಡಿ. ಅಕೇಶ್ನಲ್ ಹೈವೇ ರೈಟ್ಸ್ 140-145 ತನಕ ಆರಾಮಾಗಿ ಹೋಗುತ್ತೆ. 110 120 ಸಖತ್ ಕ್ರೂಸಿಂಗ್. ತುಂಬ ಲೈಟ್ ವೆಯ್ಟ್, ಪಿಲಿಯನ್ ಕೂರ್ಸ್ಕೊ ಹೊಡಿಬೋದು. ನಮ್ಮ ಗ್ರೂಪಲ್ಲೇ ಇತ್ತು 2-3 ಗಾಡಿ. ನಾನು ಈ ಗಾಡಿ ಹಿಂಗೂ ಓಡಿಸ್ಬೋದಾ ಅನ್ನೋ ರೇಂಜ್ ಓಡಿಸ್ತಾರೆ ಜನ ಅದನ್ನು. ಸೊ ವೆರಿ ಗುಡ್ ಇಟ್ ವಾಸ್. RTX ವೈ ಓವರ್ ವಿಸ್ಟ್ರಾಮ್ ಐ ಸಜೆಸ್ಟ್ ಇಸ್, ನೀವು ಕೊಡೋ ದುಡ್ಡಿಗೆ ಸಿಕ್ಕಾಪಟ್ಟೆ ಕೊಟ್ಬಿಡಿ. ಗಾಡಿನೇ ಇಲ್ವಲ್ಲ ಬ್ರೋ, ಅದೇ ಮೇಜರ್ ಬರುತ್ತೆ. ಇಲ್ಲ, ಪ್ರೊಡಕ್ಷನ್ ಸ್ಲೋ ಆಗಿ ರ್ಯಾಂಪ್ ಅಪ್ ಮಾಡ್ತಾರೆ. ಇವಾಗ ಜಾಸ್ತಿ ಬರ್ತಿದೆ, ಡೆಲಿವರೀಸ್ ಕೊಡ್ತಿದ್ದಾರೆ, ಶುರು ಆಗುತ್ತೆ. ಅದೆರಡು. ಇನ್ನು ಸ್ವಲ್ಪ ರೆಟ್ರೋ ಸ್ಟೈಲಲ್ಲಿ ಹೋಗೋದಿದ್ರೆ CB 350 ಇಸ್ ಆಲ್ಸೋ ಗುಡ್. ಹೋಂಡಾ
ರಾಯಲ್ ಎನ್ಫೀಲ್ಡ್ ಸಿಟಿಗೆ ಓಕೆ, ಅಕೇಶನಲ್ ಹೈವೇ ರೈಡ್ಸ್ಗೆ ಇಟ್ ವೋಂಟ್, ಸಿಟಿಲೂ Suffice ಅಗೇನ್ ಆಗಲ್ಲ ಹೆವಿ, ಓಕೆ 80-100 ಎನಿಥಿಂಗ್ ಅಬೌವ್ ದಟ್ ಇಟ್ ವಿಲ್ ಫೀಲ್ ಸ್ಟ್ರೆಸ್ಡ್. ಓಕೆ ನಂದು ಏನೇನು ಆಪ್ಷನ್ಸ್ ಇದೆ? ಡ್ಯೂಕ್ ಒಂದಿದೆ, ಬ್ರೋ ತುಂಬಾ ಇದೆ. ಡ್ಯೂಕ್ ಇದೆ, ಇವಾಗ ಎಸ್ ಡಿನೂ ಬರುತ್ತೆ, ಅದರಲ್ಲಿ ಜಾವಾ ಎಸ್ ಡಿ ಬರುತ್ತೆ. ಟ್ರಯಂಫ್ ಡೌನ್ ಸೈಜ್ ಮಾಡ್ತಿದ್ದಾರೆ ಇಂಜಿನ್, ಡ್ರೈವ್ ಇವಾಗ ಡೌನ್ ಸೈಜ್ ಮಾಡ್ತಾರೆ, ಬೋನ್ವಿಲ್ 350 ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಸ್ಪೀಡು ಕಡಿಮೆ ಆಗುತ್ತೆ ಅನ್ಸುತ್ತೆ. ಸ್ಪೀಡು ಮಾಡ್ತಾರೆ, 398 ಇಂದ ಅದು ಹೌದಾ? ಕಡಿಮೆ ಆಗುತ್ತೆ. Full triumph range will be under 350. ತುಂಬಾ ಜನ ಇವತ್ತು Okay, ಲಾಸ್ but- ಮಾಡ್ಕೊಂಡು ಸೆಲ್ ಮಾಡ್ತಿರ್ತಾರೆ ಅವರು. ಅದು ಕಡಿಮೆ ಮಾಡ್ತಾರೆ ಅಂತ ಹೇಳಿದ್ರೆ, ಬಟ್ ಅಫಿಷಿಯಲ್ ಆಗಿ ಇವಾಗ ಅಫಿಷಿಯಲ್ ಅನ್ನೋಕ್ಕಿಂತ ಅಲ್ಲಿ ಇಲ್ಲಿ ನ್ಯೂಸ್ ಬಂದಿರೋದು ಬೋನ್ವಿಲ್ ಅಂತೂ ಬಂದೇ ಬರುತ್ತೆ 350. ಎಂಟೈರ್ ಟ್ರೈಂಪ್ ರೇಂಜ್ ವಿಲ್ ಬಿ 350. 350 ಓಕೆ ಫೈನ್. ಡ್ಯೂಕ್ ವಿಲ್ ಬಿ ಅವೈಲೇಬಲ್ ಇನ್ 350 and 390 both. ಓ ಪ್ರೈಸಿಂಗ್ಗೆ Okay. ಬ್ರೋ ರೇಂಜ್ ಇವಾಗ ಡ್ಯೂಕ್ ಇದೆ, TVS RTX ಇದೆ ಅದೇ ಸೆಗ್ಮೆಂಟ್ ಅಲ್ಲಿ, ಪ್ಲಸ್ V-Strom ರಾಯಲ್ 250, ಎನ್ಫೀಲ್ಡ್ ಇದೆ, ವಿಸ್ಟ್ರಾಮ್ ಸುಜುಕಿ ಇದೆ, ಹೋಂಡಾದು ಬೈಕ್ಸ್ ಇದೆ, CB300, ಜಾವಾ ಎಸ್ ಡಿ ಇದೆ, ಹಾರ್ಲಿ Harley ಡೇವಿಡ್ಸನ್ Davidson. ಅದು ಆಮೇಲೆ X440, ಹಾ. 440cc ಅದು. ಬಿಕಾಸ್ ಎನಿವೇಸ್ ಅದು ಯಮಾದ್ ಹೇಳೋದು ಯಾವ್ದು ಇಲ್ವಲ್ಲ ಇದರಲ್ಲಿ? FZ 250 ಇತ್ತು, ಡಿಸ್ಕಂಟಿನ್ಯೂ. ಯಮಾದು R3 ಇದೆ, ಅದು ತುಂಬಾ ಕಾಸ್ಟ್ಲಿ ಅಂತ ಎಷ್ಟು ಜನ ನೋಡಕ್ಕೆ ಹೋಗಲ್ಲ. ಬಿಕಾಸ್ ಒನ್ ಟೈಮ್ ನನ್ನ ಸ್ಕ್ರೀನ್ ಸೇವರ್ ಆಗಿತ್ತು ಅದು R3 ತಗೋಬೇಕು ಅಂತ. ಎಸ್ ಬ್ರೋ, ಕವಾಸಾಕಿ ನಿಂಜಾ 300 ಇದೆ. ಡೆಫಿನೆಟ್ಲಿ ತುಂಬಾ ಆಪ್ಷನ್ಸ್ ಇದೆ. ರೈಟ್. ಒಂದೇನಂದ್ರೆ ಯಾವ ಲೆವೆಲ್ ಆಪ್ಷನ್ಸ್ ಇದೆ ಅಂದ್ರೆ ಫುಲ್ ಮಕ್ಕರ್ ಆಗ್ಬಿಡ್ಬೇಕು. ಹೌದು. ಇವಾಗ ಫಾರ್ ಎಕ್ಸಾಂಪಲ್ ಸಂಬಡಿ ಲೈಕ್ ಮೀ ಹೂ ರೈಡ್ಸ್ 40 kilometers a day, ಡಸ್ ಅಕೇಶನಲ್ ಹೈವೇಸ್, ಬಟ್ ಇಫ್ ಐ ಆಮ್ ಆಲ್ಸೋ ಡೂಯಿಂಗ್ ಟ್ರ್ಯಾಕ್ ಡೇಸ್, ಗುರು ಇವತ್ತು ಟ್ರ್ಯಾಕ್ ಡೇ ಮಾಡೋದು ಅಷ್ಟು ಎಕ್ಸ್ಪೆನ್ಸಿವ್ ಇಲ್ಲ. ಓಕೆ ಓಕೆ ನಿಮಗೆ ವಾರಕ್ಕೆ ಅದು ಒಂದು ಸೆಷನ್ಗೆ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆಗೆ ಟ್ರ್ಯಾಕಲ್ಲಿ, ಗೋಕಾರ್ಟ್ ಟ್ರ್ಯಾಕ್ಸಲ್ಲಿ ನೀವು ಗಾಡಿ ಓಡಿಸೋದಾದ್ರೆ ನಿಮ್ಗೆ ಆಗೋ ಖರ್ಚು 1500 ರೂಪಾಯಿ ಅಷ್ಟೇ. ಅಷ್ಟೇ. ಸೊ ಆಲ್ ಆಫ್ ಅ ಸಡನ್ ಈ ಫೇರ್ಡ್ ಬೈಕ್ಸು, ರೇಸ್ ಓರಿಯೆಂಟೆಡ್ ಬೈಕ್ಸ್ ಬಿಕಮ್ ರಿಲೆವೆಂಟ್. ಕರೆಕ್ಟ್. ಸೊ ಆ 40 ಕಿಲೋಮೀಟರ್ ಕಮ್ಯೂಟ್ಗೆ ವಾರದಲ್ಲಿ ಒಂದಿನ ಹೈವೇ ರೈಡ್ ತೆಗೆದುಬಿಟ್ಟು ಇಫ್ ಐ ಪುಟ್ ಇನ್ ಟ್ರ್ಯಾಕ್, R3 ಈಸ್ ಅ ವೆರಿ ಗುಡ್ ಬೈಕ್ ಟು ಹ್ಯಾವ್. ಸೆಕೆಂಡ್ ಹ್ಯಾಂಡ್ R3s ಇದ್ರೆ ಅದು ನಾವು ಕನ್ಸಿಡರ್ ಮಾಡ್ಬೋದು. ಓಕೆ. ಇಟ್ ಕ್ಯಾನ್ ಆಲ್ಸೋ ಡೂ ಅಕೇಶನಲ್ ಹೈವೇ ರೈಡ್ಸ್. ಇಟ್ ಇಸ್ ಲೆಸ್ ಕಮಿಟೆಡ್ ದನ್ ದಿ R15, ಬಟ್ ಆಲ್ಸೋ ಹ್ಯಾಸ್ ದ ಪ್ರೊವಿಷನ್ ವೇರ್ ಯು ಕ್ಯಾನ್ ಲೋವರ್ ದ ಬಾರ್ಸ್ ಅಂಡ್ ಟೇಕ್ ಇಟ್ ಟು ಟ್ರ್ಯಾಕ್. ಗೊತ್ತಾಯ್ತು. ಸೊ R3 ಕನ್ಸಿಡರ್ ಮಾಡೋದಾದ್ರೆ ಒಂದು ಆಪ್ಷನ್ ಇದೆ. ಓಕೆ. ಅದನ್ನ ಬಿಟ್ರೆ ಈ ಸೆಗ್ಮೆಂಟ್ ಅಲ್ಲಿ ನನಗೆ ಪ್ರೀಮಿಯಂ ಅನ್ಸೋದು, ಅಥವಾ ನಾನು ಪೋರ್ಟ್ರೇ ಮಾಡಬೇಕು, ಐ ಆಮ್ ಸಂಬಡಿ ಹೂ ಇಸ್ ಅ ಪ್ರೀಮಿಯಂ ಓರಿಯೆಂಟೆಡ್ ಪರ್ಸನ್ ಹೂ ಹ್ಯಾಸ್ ಅ ನ್ಯಾಕ್ ಫಾರ್ ಡಿಸೈನ್, ಗಾಡಿ ಹಿಂಗೆ ಡಿಸೈನ್ ಆಗಿರ್ಬೇಕು, ಈ ತರದಾದ್ರೆ ಟ್ರಯಂಫ್ ಇಸ್ ಅ ವೆರಿ ಗುಡ್ ಆಪ್ಷನ್. ಓಕೆ. ಈ 350 ಏನ್ ಬರುತ್ತೆ ನೋಡಿ, ಇಟ್ ಬಿಕಮ್ಸ್ ಅ ವೆರಿ ಗುಡ್ ಆಪ್ಷನ್. ಮೇನ್ಲಿ ಬಿಕಾಸ್ ಒಂದು ಸಿಟಿಲಿ ಅವ್ರು ಹೇಳ್ದಂಗೆ ಈಸಿ ಕನ್ಸಿಡರ್ ಮಾಡ್ಬೋದು, ಈಸಿಯಾಗಿ ತಗೊಂಡು ಹೋಗ್ಬೋದು. ಸ್ಕ್ರಾಮ್ಲರು ಸ್ವಲ್ಪ ಹಾರ್ಡೆ, ಬಾರ್ಸ್ ತುಂಬ ವೈಡ್ ಇದೆ. ಬಟ್ ಇಫ್ ಯು ಆರ್ ಡಿಸೈನ್ ಓರಿಯೆಂಟೆಡ್ ಪರ್ಸನ್, ಟ್ರಯಂಫ್ ಇಸ್ ಅನ್ ಆಪ್ಷನ್. ರೆವ್ಸ್ ಓರಿಯೆಂಟೆಡ್ ಪರ್ಸನ್, KTM ಡ್ಯೂಕ್ಸ್ ಆರ್ ವೆರಿ ಗುಡ್ ಆಪ್ಷನ್ಸ್. ಓಕೆ. Suzuki V-Storm is definitely my favorite. In this segment, if I have to pick one for my use case, it will either be an R3 or the Suzuki V-Storm. ಇವ್ರಿನ್ನ RTX ಓಡಿಸಿಲ್ಲ. ನಾನು RTX ಓಡಿಸಿದ್ದಾರೆ. ಓಡಿಸಿಲ್ಲ. ಬಟ್ ಇದೇ ಸೆಗ್ಮೆಂಟ್ ಅಲ್ಲಿ ಒಂದು ಬಿಫೋರ್ ಕಮಿಂಗ್ ಟು 150-250cc ಒಂದು ಸೆಗ್ಮೆಂಟ್ ಹೊಸಾದೇ ಬಂದಿರೋದು ಲಾಸ್ಟ್ ಸ್ವಲ್ಪ ವರ್ಷದಿಂದ, ಜಾಸ್ತಿ ಇರ್ಬೋದು, ಬಟ್ ಅಡ್ವೆಂಚರ್ ಸೆಗ್ಮೆಂಟ್ ಅಂತ ಬಂತು. ತುಂಬ ಜನ ತಗೊಳ್ಳೋದೇನೋ ದೊಡ್ಡ ಗಾಡಿ ಚೆನ್ನಾಗಿ ಕಾಣುತ್ತೆ, ಬಟ್ ಅವ್ರು ಟೆಕ್ನಿಕಲಿ ಅಡ್ವೆಂಚರ್ ಓರಿಯೆಂಟೆಡ್ ಆಗಿ ಗಾಡಿ ಓಡಿಸಲ್ಲ. ಸೊ ಅಡ್ವೆಂಚರ್ ಬೈಕ್ಸ್ನ ಯಾರು ಚೂಸ್ ಮಾಡಬೇಕು? ಬಿಕಾಸ್ RTX ಅಡ್ವೆಂಚರ್ ಬೈಕ್ ಅಂತ ಹೇಳಿ. ಬ್ರೋ, ಅಡ್ವೆಂಚರ್ ಬೈಕ್ಸ್ ದೊಡ್ಡದು ಅನ್ನೋದಕ್ಕಿಂತ ಟೆಕ್ನಿಕಲಿ ಏನಕ್ಕೆ ಅಡ್ವೆಂಚರ್ ಚೂಸ್ ಮಾಡಬೇಕು ಅಂದ್ರೆ ಬಿಕಾಸ್ ಆಫ್ ರೋಡ್ ಕಂಡೀಷನ್ಸ್ ಇನ್ಸೈಡ್ ದ ಸಿಟಿ. ಸಸ್ಪೆನ್ಷನ್ ಚೆನ್ನಾಗಿದೆ. ಎಕ್ಸಾಕ್ಟ್ಲಿ. SUVಗಳು ಕಾರ್ 150 ಸ್ಪೀಡ್ ಬ್ರೇಕರ್ಸು, ರ್ಯಾಂಡಮ್ ಹಳ್ಳಗಳು, ನೀವು ತಲೆ ಕೆಡಿಸ್ಕೊಳ್ದೆ ಆರಾಮಾಗಿ ಗಾಡಿ ಓಡಿಸ್ಬೋದು. ಬೆನ್ನೋ ಬರಲ್ಲ, ಏನ್ ಬರಲ್ಲ. ಮತ್ತೆ ಸ್ವಲ್ಪ ಮೇಲ್ ಕೂತಿರ್ತೀರಾ, ವಿಸಿಬಿಲಿಟಿ ಚೆನ್ನಾಗಿರತ್ತೆ. ಗಾಟ್ ಇಟ್. ಓಕೆ ಬ್ರೋ. ಯು ಆರ್ ನಾಟ್ ಸಿಟ್ಟಿಂಗ್ ಇನ್ ದ ಬೈಕ್, ಯು ಆರ್ ಲೈಕ್ ಮೋರ್ ಆನ್ ದ ಬೈಕ್. Yes. ಕಮಿಂಗ್ ಟು 250 to 250 ಕೆಳಗಡೆ ಎಲ್ಲ ಹೋಗ್ಬಿಡೋಣ ನೋಡಿ. ಸರಿ. ಅಂದ್ರೆ 220 ಒಂದೇ ಅಂದ್ರೆ ಇದು ಬರೋದು, ಅದು ಬಿಟ್ರೆ ಎಂಟ್ರಿ ಲೆವೆಲ್ ಬೈಕ್ಸ್ ಇಂದ 250cc ಬೈಕ್ಸ್ ವರ್ಗು. ಅದು 100cc ಎಲ್ಲ ಬಿಟ್ಬಿಡೋಣ. CBR 150 ಇದೆಯಾ ಇನ್ನ? ಇಲ್ಲ, ಎಲ್ಲ ಡಿಸ್ಕಂಟಿನ್ಯೂ ಎಲ್ಲ ಮಾಡ್ಬಿಡಿ, ಡಿಸ್ಕಂಟಿನ್ಯೂ ಅವರು. ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಯಾವ್ದಾರು ಇದ್ರೆ ನೋಡ್ತಾರ ಅವರು, ಸೆಲ್ ಆಗತ್ತಾ ನೋಡ್ತಾರೆ. ಸೆಲ್ ಆಗಿಲ್ಲ ಅಂದ್ರೆ ಕಳ್ಸ್ಬಿಡ್ಬರು, ಇಂಡಿಯಾಗೆ ಬೇಡ ಅಂದ್ಬಿಡ್ತಾರೆ. ದಟ್ ಇಸ್ ಸಮಥಿಂಗ್ ಐ ಡೋಂಟ್ ಲೈಕ್ ಅಬೌಟ್ ಜಾಪನೀಸ್ ಮ್ಯಾನುಫ್ಯಾಕ್ಚರರ್ಸ್. ಅವ್ರದ್ದು ಆಚೆ ಕಡೆ ತುಂಬಾ ಒಳ್ಳೊಳ್ಳೆ ಗಾಡಿಗಳಿದೆ, ಅನ್ಫಾರ್ಚುನೇಟ್ಲಿ ಯಾವ್ದು ಇಂಡಿಯಾಗೆ ಬರಲ್ಲ. ಗಾಟ್ ಇಟ್. ಬಗ್ಗೆ ಮಾತಾಡೋ ಏನ್ ಪ್ರಯೋಜನ ಇಲ್ಲ. ಸ್ಟೆಪ್ ಮದರ್ಲಿ ಟ್ರೀಟ್ಮೆಂಟ್. ಬೈಕ್ ಅಂತ ಬಂದಾಗ ಆಬ್ವಿಯಸ್ಲಿ ಸ್ವಲ್ಪ ಜನ ಫುಲ್ ಪೇಮೆಂಟ್ ಅಲ್ಲಿ ತಗೋತಾರೆ, ಸ್ವಲ್ಪ ಜನ ಡೌನ್ ಪೇಮೆಂಟ್ ಮಾಡಿ EMI ಕಟ್ಕೊಂಡು ತಗೋತಾರೆ. ಓವರ್ ಆಲ್ ಆಗಿ ಹೇಳಕ್ ಕೊಟ್ಟಿರೋದು ಲೋನ್ ಅನ್ನೋದು ಪ್ರತಿಯೊಬ್ಬರಿಗೆ ಬೇಕು. ನಿಧಿ ವೃದ್ಧಿ ಅಂತ
ಒಂದು ಬ್ಯೂಟಿಫುಲ್ ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ಕಂಪ್ನಿ ಇದೆ. ಇವ್ರು ನಿಮ್ಮ ಬೈಕಿಗೆ ಲೋನ್ ತೊಗೊಳಕ್ಕೆ ಹೆಲ್ಪ್ ಮಾಡದೇ ಇದ್ರು ಕೂಡ ನಿಮ್ದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ರೆ 2 ಕೋಟಿವರೆಗೂ ಲೋನ್ ತೊಗೊಳೋದಕ್ಕೆ ಹೆಲ್ಪ್ ಮಾಡ್ತಾರೆ. 100+ ಬ್ಯಾಂಕ್ಸ್ ಜೊತೆ ಟೈಪ್ ಇದೆ, 20+ ಪ್ರಾಡಕ್ಟ್ಸ್ ಇದೆ. ಮೇನ್ ವಿಷಯ ಏನಪ್ಪ ಅಂದರೆ ಇವ್ರದ್ದು ಯಾವುದೇ ಡಾಕ್ಯುಮೆಂಟೇಷನ್ ಇಲ್ಲ, ಜಾಸ್ತಿ ಟೈಮ್ ಆಗಲ್ಲ, ತುಂಬ ಬೇಗ ನಿಮಗೆ ಲೋನ್ ಸಿಗೋ ಥರ ಮಾಡ್ತಾರೆ. ಸೊ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ದರೆ ನಿಧಿ ವೃದ್ಧಿನ ಚೆಕ್ಔಟ್ ಮಾಡೋಕ್ಕೆ ಮರಿಬಿಡಿ. ಆಲ್ಸೋ ಈ ಸರ್ವಿಸ್ಗೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಸೊ ಇವ್ರಿಗೇನು ಪೇ ಮಾಡೋದು ಇಲ್ಲ. ಸೊ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀವಿ ನೋಡಿ. ಸಬ್ 250 ಎಲ್ಲ ಬ್ರ್ಯಾಂಡ್ಸ್ದು ಬೆಜ್ಜಾನ್ ಇದೆ. ಟಿ ವಿ ಎಸ್ ರಾನಿನ್ ಇದೆ, ಅಲ್ಲಿ ನೇಕೆಡ್ ಬೈಕ್ಸ್ ಇದೆ, ಫುಲ್ಲಿ ಫೇರ್ಡ್ ಇದೆ, ಸುಜುಕಿ ಇದೆ, ಎವ್ರಿಥಿಂಗ್ ಬ್ರೋ. ನೀವು ಅಲ್ಲಿ ಜಸ್ಟ್ ಲೀವ್ ಇಟ್ ಟು ಯು. ಪಲ್ಸರ್ ದೊಡ್ಡ ರೇಂಜೇ ಇದೆ ಆ ಒಂದು ಸೆಗ್ಮೆಂಟಲ್ಲಿ. ಐ ಡೋಂಟ್ ನೋ, ಮೇ ಬಿ ಆ ಒಂದು ಸೆಗ್ಮೆಂಟಲ್ಲಿ ಬಿಗ್ಗೆಸ್ಟ್ ಪ್ಲೇಯರ್ ಪಲ್ಸರ್ ಇರ್ಬೋದು ಅನ್ಸುತ್ತೆ. ಬಜಾಜ್ ಬೇಸಿಕಲಿ. ಯಾ ಈ ಸೆಗ್ಮೆಂಟಲ್ಲಿ ಇವರು ನಂದು ಒಂದು ಸ್ವಲ್ಪ ಬಯಾಸ್ ಇರುತ್ತೆ. ಓಕೆ. ಯಾಕಂದ್ರೆ ನಾನು ಬೆಳಿಬೇಕಾದ್ರೆ ನನ್ನ ಫ್ರೆಂಡ್ ಹತ್ರ RTR 180 ಇತ್ತು. ಅಪಾಚಿ. ಆ RTR 180 ವೈಟ್ ಕಲರು. ದಿಸ್ ಇಸ್ ದ ವರ್ಷನ್ ದಟ್ ಡಿಡ್ ನಾಟ್ ಹ್ಯಾವ್ ABS ಆಯ್ತಾ. ರೈಟ್. The way it revved ಅಲ್ಲ and the way it sounded, I think TVS till date makes one of the best sounding vehicles in their categories. ಓಕೆ. So RTR is a very good option that I would consider. And personal bias ಇದೆ, ನಾನು ಹೇಳ್ತಾ ಇದ್ದೀನಿ ಇಲ್ಲ ಅಂತ. ಗೊತ್ತಾಯ್ತು. RTR 160 ಓವರ್ RTR 200 ಬಿಕಾಸ್ ಒಂದು ನಂಗೆ ಒಳ್ಳೆ ಮೈಲೇಜು ಸಿಗುತ್ತೆ, ಇನ್ನೊಂದು ಡಿಸೆಂಟ್ ಪವರ್ ಇದೆ, ಗುಡ್ ಹ್ಯಾಂಡ್ಲಿಂಗ್ ಇದೆ. ಓಕೆ. ಸೊ ಈ ಮೂರನ್ನು ಫ್ಯಾಕ್ಟರ್ ಆಗಿ ಇಟ್ಕೊಂಡ್ರೆ ಐ ವುಡ್ ಆಕ್ಚುಲಿ ಪಿಕ್ RTR 160. ಓಕೆ. RTR ಹಳೇದು ಇಷ್ಟ, ಹೊಸದು ನಾಟ್ ಟು ಮೈ ಲೈಕಿಂಗ್. Okay. ನನಗೆ ಹೇಳಿ. ಇಲ್ಲ RTR ನೋಡಕ್ಕೂ ಚೆನ್ನಾಗಿತ್ತು ಅವಾಗ ಒಂಥರ. ಎಕ್ಸಾಕ್ಟ್ಲಿ. ನನಗೆ ಸ್ಟ್ಯಾಂಡ್ ಔಟ್ ಅಂದರೆ NS 200 ಫಾರ್ ದ ಪ್ರೈಸ್, ಪರ್ಫಾರ್ಮೆನ್ಸ್, ಪ್ರೈಸ್. ಎಕ್ಸಾಕ್ಟ್ಲಿ. ಸಿಟಿ ಒಳಗೆ ನಾನು ಇವತ್ತು ಬರ್ಬೇಕಾದ್ರೆ ಗುರು ಈ ಟ್ರಾಫಿಕ್ಗೆ NS ಸರಿ ಗುರು, ಸುಮ್ಮನೆ ಬಡ್ದಾಡ್ಕೊ ಹೋಗ್ಬಿಡ್ಬೋದು ಎಲ್ಲ ಕಡೆ ನಿಲ್ಸ್ಕೊಳ್ಳೋಲ್ದ. ಅದು ಬಿಟ್ಟರೆ R15. ಇನ್ ಕಮ್ಯೂಟರ್ಸ್ ನೋಡ್ತೀವಿ ಅಂದರೆ 150cc ಅಲ್ಲಿ ಇಟ್ ಪ್ರಾಬಲಿ ಪಿಕ್ ಎನಿ ಹೋಂಡಾ ಒನ್ಸ್, ಬುಲೆಟ್ ಪ್ರೂಫ್, ಯೂನಿಕಾರ್ನ್, ಶೈನ್. ಸುಮ್ಮನೆ ನೋಡ್ತಿರುತ್ತೆ, ಆಯಿಲ್ ಚೇಂಜ್ ಮಾಡಿಸು, ಏರ್ ಫಿಲ್ಟರ್ ಚೇಂಜ್ ಮಾಡಿ ಓಡ್ತಾ ಇರ್ತದೆ ಅದು. ಏನು ಮಾಡೋದು ಬೇಕಿರಲ್ಲ. ಸೊ ಈಗ CCಗೂ ಮೈಲೇಜ್ಗೂ ಹೇಗೆ ರಿಲೇಟ್ ಆಗುತ್ತೆ? ಐ ಮೀನ್ ಹೆಂಗೆ ಪೆಟ್ರೋಲ್ ಕುಡಿಯುತ್ತೆ? ವಾಟ್ ಇಸ್ ದ ಸೀನ್ ಬ್ರೋ? ಎರಡು ಥರ. ಒಂದು ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ ವಾಲ್ಯೂಮ್, ಬಟ್ ದಟ್ ಎಂಟೈರ್ ವಾಲ್ಯೂಮ್ ಇಸ್ ನಾಟ್ ಪೆಟ್ರೋಲ್. ಇವಾಗ 250cc ಅಂದರೆ ಆ 250cc ಪೆಟ್ರೋಲ್ ಇರಲ್ಲ, ಇಟ್ ವಿಲ್ ಬಿ ಅ ಮಿಕ್ಸ್ಚರ್ ಆಫ್ ಏರ್ ಆ್ಯಂಡ್ ಪೆಟ್ರೋಲ್. ಅದು ರೇಷಿಯೋ ಇರುತ್ತೆ. ಸೊ ಆ ರೇಷಿಯೋಲ್ಲಿ ಪೆಟ್ರೋಲ್ ತುಂಬ ಕಡಿಮೆ ಇರುತ್ತೆ. ಸೊ ನಿಮಗೆ ಅದ್ರ ಅಕಾರ್ಡಿಂಗ್ಲಿ ದ ವಾಲ್ಯೂಮ್ ಇನ್ಕ್ರೀಸ್ ಆದಂಗೆ ನೀವು ಪೆಟ್ರೋಲ್ ಬರ್ನ್ ಮಾಡೋದು ಜಾಸ್ತಿ ಆಗುತ್ತೆ. ಒಂದು ನೆಕ್ಸ್ಟ್ ಕಮ್ಸ್ ಎಫಿಷಿಯನ್ಸಿ. ಅವು ಎಫಿಷಿಯೆಂಟ್ಲಿ ಯುವರ್ ಬರ್ನಿಂಗ್ ದಟ್. ನಾನು ಆಗಲೇ ಹೇಳ್ದಂಗೆ 100 ರೂಪಾಯಿ ಹಾಕಿದ್ರೆ 30 ರೂಪಾಯಿ ಅಷ್ಟೇ ನಿಮಗೆ ಮೆಕ್ಯಾನಿಕಲ್ ಔಟ್ಪುಟ್ ಬರೋದು. ಅದು 30 ಬರ್ತಿದೆ, 26 ಬರ್ತಿದೆ, 25 ಬರ್ತಿದೆ, ಇಸ್ ವಾಟ್ ಟ್ರಾನ್ಸ್ಲೇಟ್ಸ್ ಟು ಯುವರ್ ಫ್ಯೂಲ್ ಕನ್ಸಂಪ್ಷನ್. ಸೊ ಎಫಿಷಿಯೆಂಟ್ಲಿ ಇಟ್ ಈಸ್ ಬೀಯಿಂಗ್ ಡನ್. ಅದು ಒಂದು. ನೆಕ್ಸ್ಟ್ ಇಸ್ ಮೇಜರ್ ಥಿಂಗ್ ನಾವು ಯಾರು ಅಡ್ರೆಸ್ ಮಾಡಲ್ಲ ತಗೋಬೇಕಾರೆ ಅಂದಾಗ ಗಾಡಿ ವೆಯ್ಟ್. ಇಟ್ ಪ್ಲೇಸ್ ಅ ವೆರಿ 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 ಹ್ಯೂಜ್ ರೋಲ್. ಯು ಪುಟ್ ಅ ವೆರಿ ಎಫಿಷಿಯಂಟ್ ಇಂಜಿನ್ ಇನ್ ಟು ಅ ವೆರಿ ಬಲ್ಕಿ ಬೈಕ್, ನಿಮಗೆ ಮೈಲೇಜ್ ಬರಲ್ಲ. ನಾನು ಓಡೋಕ್ಕೂ ಇವ್ರು ಓಡೋಕ್ಕೂ ಇರೋ ವ್ಯತ್ಯಾಸ. ಐ ಕನ್ಸ್ಯೂಮ್ ಮೋರ್ ಎನರ್ಜಿ ಟು ರನ್, ಈಲ್ ಕನ್ಸ್ಯೂಮ್ ಲೆಸ್ ಎನರ್ಜಿ ಟು ರನ್ ಅಷ್ಟೇ. ಅದು ಎಲ್ಲ ಸ್ಟೇಜಲ್ಲೂ ನಿಮಗೆ ಗಾಡಿ 0ಇಂದ ಆಕ್ಸಿಲರೇಟ್ ಮಾಡಬೇಕಾದ್ರೆ ಜಾಸ್ತಿ ಎನರ್ಜಿ ಬೇಕಾಗಿರೋದು. ಅಲ್ಲೂ ಹೋಯ್ತು, ಟು ಕೀಪ್ ಇಟ್ ರನ್ನಿಂಗ್ ಹೋಯ್ತು, ಅಪ್ಪಿಲ್ ಬಂದಾಗ, ಗ್ರೇಡಿಯಂಟ್ಸ್ ಬಂದಾಗ ಹೋಯ್ತು. ನಾವು ಗಾಡಿ ತಗೊಂಡಾಗ ಈಗ ನಾನು ಅವರು ಅದೇ ಮಾತಾಡ್ತಿದ್ವಿ, ಮಾಡಿಫಿಕೇಶನ್ಸ್ ಅಂತ ಏನು ಮಾಡಿಸ್ತಾರೆ, ದಟ್ ಶುಡ್ ಆಲ್ಸೋ ಬಿ ಮೈಂಡ್ಫುಲ್, ಬಿಕಾಸ್ ಅದು ಮೈಲೇಜ್ಗೆ ಎಫೆಕ್ಟ್ ಆಗುತ್ತೆ. ಅನ್ನೆಸೆಸರಿ ಆ್ಯಡಿಂಗ್ ಆಫ್ ವೆಯ್ಟ್ ಇಸ್ ವೆರಿ ಬ್ಯಾಡ್. ಓಕೆ. ಈಗ R&D ಅಲ್ಲಿ ಎಷ್ಟು ಕಷ್ಟಪಡ್ತಾರೆ ಅಂದರೆ KTM 160 ಲಾಂಚ್ ಆದಾಗ ದ KTM ಇಂಜಿನಿಯರ್ಸ್ ವರ್ ಪ್ರೌಡ್ ಟು ಸೇ ವಿ ಹ್ಯಾವ್ ರೆಡ್ಯೂಸ್ಡ್ 150 grams ಇನ್ ದಿಸ್ ಕಾಂಪೊನೆಂಟ್, 200 grams in this component, 1.5 kilos in the wheels. ನೈಸ್ ಅಂತ ಫುಲ್ ಲಿಸ್ಟ್ ಕೊಡ್ತಾರೆ. ಈಗ ಅವರು ಅಷ್ಟೇ ಕೇಳಿ, ಈಗ ಅವರು ಈಡ್ ಬಿ ವೆರಿ ಹ್ಯಾಪಿ ಇಫ್ ದಿಸ್ ಡಿಸೈನ್ ಟೀಮ್ಸ್ ಕಮ್ಸ್ ಟು ಹಿಮ್ ಟೈಲ್ ನಾನು ಅಷ್ಟೇ ಲೋಡ್ಗೆ ನಾನು 1 kg ಕಮ್ಮಿ ಮಾಡಿದೀನಿ ಗುರು ಅಂದರೆ ಇಲ್ ಬಿ ಲೈಕ್ ಓಕೆ ಡನ್, ವೆರಿ ಹ್ಯಾಪಿ. ಎಕ್ಸಾಕ್ಟ್ಲಿ. ತುಂಬಾ ಕಷ್ಟ ಬ್ರೋ. ಎಷ್ಟು ಖರ್ಚು ಮಾಡ್ತಾರೆ ಗೊತ್ತಾ? ದೇ ಅಲೋಕೇಟ್ ಇಂಜಿನಿಯರಿಂಗ್ ಅವರ್ಸ್ ಅಂತ ಕರಿತೀವಿ ನಾವು R&D ಅಲ್ಲಿ, ಲೈಕ್ ಸೆವೆರಲ್ ಥೌಸಂಡ್ ಇಂಜಿನಿಯರಿಂಗ್ ಅವರ್ಸ್ ಟು ರೆಡ್ಯೂಸ್ ವೆಯ್ಟ್ಸ್. ಒಂಥರ ಮಸಿಲ್ ಮಾಸ್ ನ ಅಷ್ಟೇ ಮೇಂಟೈನ್ ಮಾಡಿ ಫ್ಯಾಟ್ ಲಾಸ್ ಮಾಡ್ತಾರೆ. ಎಕ್ಸಾಕ್ಟ್ಲಿ ಅಲ್ವಾ? ಅದಕ್ಕೆ ನಾವು ಇದ್ದಪ್ಪ ಸ್ಕ್ರಾಚ್ ಕಾರ್ಡ್, ಇದ್ದಪ್ಪ ಟ್ಯಾಂಕ್, ಅದು ಇದು ಎಲ್ಲ. ಸೊ ಇದು ತುಂಬಾ ಮ್ಯಾಟ್ರ್ ಆಗುತ್ತಾಯ್ತಾ ನಮ್ಮ ಜನಕ್ಕೆ. ಅದು ಕೆಲವ್ರಿಗೆ ಆಮೇಲೆ ಅರ್ಥ. ಈಗ ಎಕ್ಸ್ಪಲ್ಸ್ ಗಾಡಿ ಫಸ್ಟ್ ಆಫ್ ಆಲ್ ತೂಕ ಜಾಸ್ತಿ ಆಗೋಗ 210, ಇವಾಗ 170 ಕಿಲೋ. ಇಟ್ ಫೀಲ್ಸ್ ಅಂಡರ್ ಪವರ್ಡ್ ಫಾರ್ ಸಮ್ಮನ್ ಜಾಸ್ತಿ CC ಓಡಿಸಿರೋರಿಗೆ. ಕರೆಕ್ಟ್. ಅದಕ್ಕೊಂದು 10-12 kg ಆಕ್ಸೆಸರೀಸು.
ಕರೆಕ್ಟ್. ಪಾಪ ಅದು ಎಲ್ಲಿ ಹೋಗ್ಬೇಕು ಅದು. ಸೊ ಇವ್ರು ಹೇಳಿದ್ರು ಕರೆಕ್ಟಾಗಿ ಓಡಿಸ್ಬೇಕು, ಓಡಿಸಿದ್ರೆ ಮಾತ್ರ ಮೈಲೇಜ್ ಬರೋದ್ರಿಂದ. ವಾಟ್ ಇಸ್ ದ ಪರ್ಫೆಕ್ಟ್ ವೇ ಟು ರೈಡ್ ಅ ವೆಹಿಕಲ್ ಮೈಲೇಜ್ ಚೆನ್ನಾಗಿ ಬರಬೇಕು ಅಂದ್ರೆ? ಒಂದು ಮೈಲೇಜ್ ಚೆನ್ನಾಗಿ ಬರ್ಬೇಕಂದ್ರೆ ಗುರು ಕೆಲವೊಂದು ಯು ವಿಲ್ ನೋ ವೆನ್ ಯು ನೋ ಇಟ್ ಗುರು. ಗಾಡಿ ಓಡಿಸ್ಬೇಕಾದ್ರೆ ಗಾಡಿ ಕಷ್ಟ ಪಡ್ತಿದೆಯೋ ಇಲ್ಲೋ ಅಂತ ನೀವು ಓಡಿಸ್ದಾಗ ಗೊತ್ತಾಗುತ್ತೆ. ಎಂಜಿನ್ ಸೌಂಡ್ ಇರ್ಬೋದು, ಎಷ್ಟು ಕಂಫರ್ಟಬಲ್ ಆಗಿ ಓಡ್ತಾ ಇದೆ, ಚೈನ್ ಒದ್ದಾಡ್ತಾ ಇದೆಯಾ ಇಲ್ಲೋ. ನಿಮ್ ಚೈನ್ ತುಂಬಾ ಕಡಿಮೆ ಸೌಂಡ್ ಮಾಡ್ತಿದೆ ಅಂದ್ರೆ ತುಂಬಾ ಎಫಿಷಿಯಂಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಿದೆ ಆ ಪವರ್ನ ಅಂತ. ಸೊ ಈ ತರ ಕೆಲವೊಂದನ್ನ ನೋಡಿ, ಕೆಲವೊಂದನ್ನ ಕೇಳಿ. ಅದೇ ನಂದೀಶ್ ಯಾವ ತರ ಕೇಳ್ತಾ ಇದೀವಿ ಅಂದ್ರೆ, ಐ ನೋ RPM ವೈಸ್ ನೀವು ತುಂಬಾ ಟೆಕ್ನಿಕಲ್ ಆಗಿ ಮಾತಾಡ್ತೀರಾ, ವಿಚ್ ಹೌದು. ಬಟ್ ಆಸ್ ಅ ಎಂಡ್ ಯೂಸರ್ ನಾನು ಮೇ ಬಿ ಅಷ್ಟು ಟೆಕ್ನಿಕಲ್ ಆಗಿ ಯೋಚನೆ ಮಾಡದೇ ಇರ್ಬೋದು. ಗುರು ಈ ಗಾಡಿ ಓಡಿಸ್ತೀನ, ಇಷ್ಟು ಆರ್ ಪಿ ಎಮ್ ಅರ್ಥ ಆಗುತ್ತೆ, ಅದು ಬಿಟ್ರೆ ನಾನು ಇಷ್ಟು ಇಂಟ್ರಿಕೇಟ್ ಡೀಟೇಲ್ಸ್ ಅಬ್ಸರ್ವ್ ಮಾಡಲ್ಲ. ಸೊ ಲೇಮನ್ ಹೇಳಿದ್ರೆ ಗುರು ಈ ಗಾಡಿಲಿ ನೀನು ಇಷ್ಟು ಮೈಲೇಜ್ ತೆಗೆಯೋದಕ್ಕೆ ಹಿಂಗ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಯಾವ ತರ? RPM ಅಷ್ಟೇ ಬ್ರೋ. ದೇರ್ ಇಸ್ ಆಲ್ವೇಸ್ ಅ ಸ್ವೀಟ್ ಸ್ಪಾಟ್ ಫಾರ್ ಅನ್ ಇಂಜಿನ್. ದಿ ಮೋಸ್ಟ್ ಎಫಿಷಿಯಂಟ್ ಸ್ಪಾಟ್. ಈಗ ನಿಮ್ಗೆ ಎಂಜಿನ್ ಮ್ಯಾಪ್ ಎಫಿಷಿಯನ್ಸಿ ಮ್ಯಾಪ್ ಹಿಂಗೆ ಕಾಣಿಸಿದ್ರೆ ಅದೆಲ್ಲ ಸೆಂಟ್ರಲ್ ಹಿಂಗಿರುತ್ತೆ. ಸೊ ವಿಚ್ ವಿಲ್ ಬಿ ಮೋಸ್ಟ್ಲಿ ಲೈಕ್ 40% or 40-45% ಆಫ್ ದ ಪವರ್ ಬ್ಯಾಂಡ್. ಓಕೆ, ಇವಾಗ ಒಂದು 40 BHP ಅಂದ್ರೆ ಅದ್ರಲ್ಲಿ ಒಂದು 40% ಟಾರ್ಕ್. RPM ಕೂಡ ನೋಡಬೇಕು, ಪವರ್ ಡೆಲಿವರಿ. ಪವರ್ ಅಂತೂ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ ಓಡಿಸುವಾಗ ತಲೆಯಲ್ಲಿ. RPM ಅಷ್ಟೇ ತಲೆಯಲ್ಲಿ ಇಟ್ಕೋಬೇಕು. ಲೈಕ್ ರನ್ ಇನ್ ದ ಸ್ವೀಟ್ ಸ್ಪಾಟ್. ನಾನು ಏನಂದೆ, ರನ್ನಿನಲ್ಲಿ 3,000 to 6,000 RPM. ಇವಾಗ ನಿಮ್ಮ ಗಾಡಿ 10,000 RPM ರೆವ್ ಆಗುತ್ತೆ ಅಂದರೆ, ಸೊ ಪ್ರಾಬಬಲಿ ಅರೌಂಡ್ 4 to 6 ಇಸ್ ದ ಸ್ವೀಟ್ ಸ್ಪಾಟ್. ಸೊ ಅಷ್ಟರಲ್ಲಿ ಓಡಿಸಿ. 4ಅಲ್ಲೇ ಓಡ್ಸಕ್ ಆಗಲ್ಲ. ಸೊ ಒಂದು ರೇಂಜ್ 4,000 to 6,000. ಇವಾಗ ಗಾಡಿ 8,000 ಓಡುತ್ತೆ ಪೀಕ್ RPM ಅಂದರೆ, ಅವ್ರು ಮೇ ಬಿ ಸಮ್ವೇರ್ ಅರೌಂಡ್ 2.5 to 5,000 RPM ಈ ಸ್ಪಾಟಲ್ಲಿ ಓಡಿಸಿ. ಸೊ ಇದು RPM ದಾದ್ರೆ ಇನ್ನೊಂದು ಡಿಬೇಟ್ ಏನಂದ್ರೆ, ಈಗ ಸ್ಪೀಡ್ 95, 97 ಪೆಟ್ರೋಲ್ ಹಾಕಿದ್ರೆ ಅಥವಾ ಶೆಲ್ ಹಾಕ್ಸಿದ್ರೆ ಎಫಿಷಿಯನ್ಸಿ ಜಾಸ್ತಿ ಬರುತ್ತೆ. ಆ್ಯಕ್ಚುಲಿ ಪ್ರಾಕ್ಟಿಕಲ್ ಇದು ವರ್ಕ್ ಆಗುತ್ತಾ? Might be depending on the engine construction. Like high compression engines ಅಲ್ಲಿ it will, because our 95 ಏನು ಹೇಳ್ತಾ octane number. So octane number translates to how much energy the fuel carries. ಆ ಫ್ಯೂಯಲ್ ಅಲ್ಲಿ ಎಷ್ಟು ಶಕ್ತಿ ಇದೆ ಲೆಮನ್ ಸ್ಟರ್ಮ್ ಅಲ್ಲಿ. ಲೈಕ್ ಕಂಪ್ರೆಷನ್ ಆದ್ರೆ ಅದು ಎಷ್ಟು ಪವರ್ ಔಟ್ಪುಟ್ ಕೊಡ್ಬೋದು. ಸೊ ಹೈ ಕಂಪ್ರೆಷನ್ ಎಂಜಿನ್ಸ್ ಮೈಟ್ ಯೂಟಿಲೈಸ್ ದಟ್ ಕಂಪ್ಲೀಟ್ಲಿ, ಅಷ್ಟು ಆಕ್ಟೇನ್ ನಂಬರ್ಸ್ನ. ನೀವು ಅದನ್ನ ತಗೊಂಡೋಗಿ ಅದರ ಮೈಟ್ ನಾಟ್ ವರ್ಕ್, ಬಿಕಾಸ್ ಅದಷ್ಟು ಯೂಟಿಲೈಸ್ ಆಗಲ್ಲ. ಇಟ್ ಮೈಟ್ ಅಗೈನ್ 70% ವಿಲ್ ಗೋ ಔಟ್ ಆಫ್ ಹೀಟ್, ಎಕ್ಸಾಸ್ಟ್, ಎವ್ರಿಥಿಂಗ್ ಎಲ್ಸ್. ಸೊ ಡಿಪೆಂಡ್ಸ್ ಆನ್ ಹೌ ದ ಇಂಜಿನ್ ಇಸ್ ಡಿಸೈನ್ಡ್. ಫ್ಯೂಲ್ ಬಗ್ಗೆ ಮಾತಾಡಿದಾಗ ಇದ್ರ ಬಗ್ಗೆ ಮಾತಾಡ್ಬೇಕು. E20 ಎಥನಾಲ್ ಬಗ್ಗೆ ಮಾತಾಡಲೇಬೇಕು. ಎಥನಾಲ್ ಯೂಸ್ ಮಾಡೋದ್ರಿಂದ ಎಷ್ಟೊಂದು ಜನ ನಾನು ವಿಡಿಯೋ ನೋಡಿದ್ದೀನಿ, ಬೈಕ್ ಟ್ಯಾಂಕ್ ಹಾಳಾಗ್ತಾ ಇದೆ, ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ, ಮೈಲೇಜ್ ಡಿಪ್ ಆಗ್ತಿದೆ ಅಂತ. ಇಟ್ ಇಸ್ ಅದೇನು ಸತ್ಯನಾ ಇಲ್ಲ ಸುಮ್ಮನೆ ಐ ಮೀನ್ ಒಂಥರ ಎಲ್ಲರೂ ಹೇಳ್ತಿದ್ದಾರೆ ನಾವು ಹೇಳೋಣ ಅನ್ನೋ ಥರ ಆಗ್ತಿರೋದು? ಮೇ ಬಿ ಇದಕ್ಕೆ ನಾವು ಆಂಟಿ ನ್ಯಾಷನಲ್ಸು ಆಗ್ಬೋದು, ಬಟ್ ಐ ವಾಂಟ್ ರಿಯಲ್ ಆನ್ಸರ್ಸ್ ಟುಡೇ. ನಿಜ ಬ್ರೋ, ಬಿಕಾಸ್ ಎಥನಾಲ್ ವಿಲ್ ಅಬ್ಸಾರ್ಬ್ ಮಾಯಿಶ್ಚರ್. ಇಟ್ ವಿಲ್ ಲೈಕ್ ಹಿಡಿಯುತ್ತೆ ಮಾಯಿಶ್ಚರ್ನ. ಬಟ್ ಅದಕ್ಕೆ ಕೌಂಟರ್ ಏನಂದ್ರೆ, ಈಗ ನಂದು ಹಳೆ ಗಾಡಿಗಳಿದೆ ಲೈಕ್ ಜಾವಾ, ಒಂದು ಚೇತಕ್ಕೆಲ್ಲ, ಯು ಕೀಪ್ ದೆಮ್ ರನ್ನಿಂಗ್, ಯು ಡೋಂಟ್ ಲೀವ್ ಫ್ಯೂಯಲ್ ಇನ್ ದ ಟ್ಯಾಂಕ್ ಮಚ್. ಇಲ್ವಾ ಖಾಲಿ ಮಾಡಿ ನಿಲ್ಲಿಸಿ, ಇಲ್ಲ ಅಂದರೆ ಮಾಯಿಶ್ಚರ್ ಅಬ್ಸರ್ವ್ ಆಗದಿರೋ ಥರ ಒಂದು ಸ್ವಲ್ಪ ಕರೆಕ್ಟಾಗಿರೋ ಕಂಡೀಷನಲ್ಲಿ ನಿಲ್ಲಿಸಿ. ಬಟ್ ಇನ್ನೆವಿಟಬಲಿ ರಬ್ಬರ್ ಸೀಲ್ಸ್ ಇರ್ಬೋದು, ಗ್ಯಾಸ್ಕೆಟ್ಸ್ ಇರ್ಬೋದು, ವಿಚ್ ಆರ್ ನಾಟ್ ಡಿಸೈನ್ ಟು ಟೇಕ್ ಇನ್ ಎಥನಾಲ್ ವಿಲ್ ಗೋ. ಬಟ್ E20 ಫ್ಯೂಲ್ ಕಂಪ್ಯಾಟಿಬಲ್ ಇಂಜಿನ್ಸ್ ಬರುತ್ತಲ್ಲ, ಅದು ಇವಾಗ ಬಟ್ ಅದು ವರ್ಕ್ ಆಗುತ್ತೆ ಬಿಕಾಸ್ ಆಲ್ ದ ಗ್ಯಾಸ್ಕೆಟ್ಸ್, ದ ಆಯಿಲ್ ಸೀಲ್ಸ್, ಎವ್ರಿಥಿಂಗ್ ಇಸ್ ಡಿಸೈನ್ ಟು ಟೇಕ್ E20 ಲೈಕ್ ಆಲ್ಕೋಹಾಲ್ ಕಂಟೆಂಟ್ ಇನ್ ದ ಫ್ಯೂಯಲ್. ಬಟ್ ನನ್ನದು ಹೊಸ ಗಾಡಿ ಒಬ್ಬ ಇದಾಗ್ತಿದ್ದ, ಏನೋ ಹೊಸ ಗಾಡಿ ತಗೊಂಡಿದ್ದೀನಿ, ಎಥನಾಲಿಂದ ನಂದು ಏನೋ ಇದಾಗ್ತಿದೆ, ಜಂಕ್ ಹಿಡಿತಿದೆ ಅಂತ. ಅದೇ ಮಾಯಿಶ್ಚರ್ ಅಬ್ಸಾರ್ಬ್ ಆಗುತ್ತೆ. ಅದು ಫ್ಯೂಯಲ್ ಸ್ಟೋರೇಜ್ ಇಂದ ಹಿಡಿದು ಗಾಡಿ ಹೆಂಗ್ ನಿಲ್ಸಿಯಾರೆ ಎಲ್ಲ ಮ್ಯಾಟ್ರ್ ಆಗುತ್ತೆ ಬ್ರೋ. ಕಾಂಟ್ ಪಿನ್ ಪಾಯಿಂಟ್ ಅದು ಫ್ಯೂಯಲ್ ಇಂದಾನೇ ಆಗಿದ್ದು, ಗಾಡಿ ನಿಲ್ಸಿರೋ ಕಂಡೀಷನ್ ಇಂದಾನೇ ಆಗಿದ್ದು. ಸೊ ಫುಲ್ ಟ್ಯಾಂಕ್ ಹಾಕ್ಸೋದು ಬೇಡ ಅಂತ ಹೇಳ್ತಿದ್ದಾರೆ. ಯೂಶಲಿ ಗಾಡಿ ಓಡಿಸೋದು ಬೆಟರ್, ಓಡಿಸ್ತಾ ಇರಬೇಕು. ಎಸ್, ಕೀಪ್ ಇಟ್ ಫ್ಲೋಯಿಂಗ್ ಅಷ್ಟೇ. ಸ್ಟಾಗ್ನೆಂಟ್ ಆಗಿ ನಿಲ್ಸ್ಬೇಡಿ, ಇಟ್ ವಿಲ್ ಅಬ್ಸಾರ್ಬ್ ಮಾಯಿಶ್ಚರ್. ಮೋಸ್ಟ್ಲಿ ನಿಮ್ದು ಅದಕ್ಕೆ ಯೂಶಲಿ ಸ್ವಲ್ಪ ನಾನು ತುಂಬಾ ಸ್ಟಾಗ್ನೆಂಟ್ ಆಗಿದೆ. ನಾವು ಯೂನಿವರ್ಸಿಟಿಯಲ್ಲಿ ಸಾರಿ ಹೇಳಿ ಇಲ್ಲ, ನಂದು ಕೋವಿಡ್ ಬಂದಾಗ ನಾನು ನೆಗ್ಲೆಕ್ಟೇ ಮಾಡ್ಬಿಟ್ಟೆ ಅದನ್ನ. ಕೋವಿಡ್ ಟೈಮಲ್ಲಿ ಅಲ್ಲ, ನನ್ನ ಬೈಕು ಆ ಟೈಮಲ್ಲಿ ತುಂಬ ಇಶ್ಯೂಸ್ ಆಯಿತು. ನನಗದು ತಲೆಗೆ ಬರಲಿಲ್ಲ ಗಾಡಿ ಓಡಿಸ್ಬೇಕು ಅಂತ. ನಾನೇ ಒಂಥರ ಬೇರೆ ಸ್ಟೇಟಲ್ಲಿದ್ದೆ, ಗಾಡಿ ಇರೋದು ಮರ್ತೋಗ್ಬಿಟ್ಟಿದ್ದೀನಿ, ಕೆಳಗಡೆನೇ ಬಂದಿಲ್ಲ. ಆಮೇಲೆ ಬಂದಾಗ ಗೊತ್ತಾಯ್ತು, ಓ ಮೈ ಗಾಡ್ ಇಂಥ ಬ್ಲೆಂಡರ್ ಮಾಡ್ಬಿಟ್ಟೆ ನಾನು ಅಂತ. ಅದಕ್ಕೆ ಬಾಳಾಯ್ತು. ಸೊ ಸ್ಟಾಗ್ನೆಂಟ್ ಅಂತ ಅಂದ್ರಲ್ಲ, ಸೊ ನನಗೂ ನನ್ನ ಫ್ರೆಂಡ್ಗೂ ಯಾವಾಗಲೂ ಒಂದು ಡಿಬೇಟು ಏನು ಅಂತ ಅಂದರೆ, ಗಾಡಿ ಬೆಳಿಗ್ಗೆ ಫಸ್ಟ್ ಶುರು ಮಾಡಿದ ತಕ್ಷಣ ಒಂದು ಸ್ವಲ್ಪ ಹೈಡ್ಲಿಂಗಲ್ಲಿ ಬಿಡು, ನ್ಯೂಟ್ರಲ್ ಹಾಕ್ಬಿಟ್ಟು ಹೈಡ್ಲಿಂಗ್ ಬಿಡು ಅಂತ. ನೀವು ನಂಗೂರು ಅರ್ಜೆಂಟ್ ಇದೆ, ನಾನು ನ್ಯೂಟ್ರಲ್ ಹಾಕೊಂಡು ಏನು ಮಾಡಲಿ ಅಂತ ಇದಾಗ್ತಾರೆ. ಈಸ್ ಇಟ್ ಪ್ರಾಪರಾಗಿ ಮಾಡಬೇಕಿಲ್ಲ, ವಾರಕ್ಕೆ 1-2 ಸರಿ ಮಾಡಿದ್ರೆ ಆಯ್ತಾ? ಹೈಡ್ಲಿಂಗ್ ಬಿಡೋದು ಏನು? ವಾಟ್ ಇಸ್ ದ ಸೀನ್? ಇದು ಡಿಬೇಟ್. ದಿಸ್ ಇಸ್ ಆಲ್ಸೋ ಡಿಬೇಟಬಲ್. ಮಾಡರ್ನ್ ಎಂಜಿನ್ಸ್ ದೇ ಸೆಡ್ ದೇ ನೀಡ್ ಅ ವಾರ್ಮ್ ಅಪ್. ಆಯಿಲ್ ಸರ್ಕ್ಯುಲೇಷನ್ ವಿಲ್ ಬಿ ಫಾಸ್ಟರ್, ಆಯಿಲ್ ಪಂಪ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಐ ಡೂ
ರಿಲಿಜಿಯಸ್ಲಿ ಐ ಡೂ. And my KTM runs a bit different. It runs very smooth. ಮಾಡೋದಕ್ಕೆ ರನ್ನಿಂಗ್ 100% ಮಾಡ್ತೀವಿ. ಎಸ್ ಎಕ್ಸಾಕ್ಟ್ಲಿ. ಮತ್ತೆ KTMs ಅಲ್ಲಿ ನೋಡಿದ್ರೆ ನೀವು ಗಾಡಿ ಆನ್ ಮಾಡ್ಬಿಡಿ, ಕೋಲ್ಡ್ ಸ್ಟಾರ್ಟ್ ಅಲ್ಲಿ ಸ್ವಲ್ಪ ಹೊತ್ತು ಆದ್ಮೇಲೆ ಗಾಡಿ ಎಂಜಿನ್ ಅದಾಗದೆ ರೆವ್ ಆಗಿ ವಾಪಸ್ ಬಂದು ರೆವ್ಸ್ RPM ಸೆಟ್ಲ್ ಆಗುತ್ತೆ. ಮಧ್ಯದಲ್ಲಿ ಒಂದ್ಸತಿ ರೆವ್ ಆಗುತ್ತೆ, RPM ಸೆಟ್ಲ್ ಆಗುತ್ತೆ. ತುಂಬಾ ಗಾಡಿಲಿ ಏನಾಗುತ್ತೆ ಅಂದ್ರೆ RPM ನೀಡಲ್ ಇದ್ರೆ ವೇರಿಯೇಷನ್ ಆಗ್ತಾ ಇರುತ್ತೆ. ಆ ವೇರಿಯೇಷನ್ ಸ್ಟಾಪ್ ಆದ್ಮೇಲೆ ನಾನು ಜನರಲ್ ಗಾಡಿ ತಗೊಂಡ್ ಹೋಗ್ತೀನಿ. ಕೆಲವೊಂದ್ಸತಿ ಅರ್ಜೆಂಟ್ ಇದ್ರೆ ಏನೂ ಮಾಡಕ್ಕಾಗಲ್ಲ, ತೆಗಿಲೇಬೇಕಾಗತ್ತೆ, ಹೋಗ್ಲೇಬೇಕಾಗತ್ತೆ. ಬಟ್ ಗಿವನ್ ದ ಚಾನ್ಸ್ ಯು ವೇಟ್ ಫಾರ್ ದಟ್ RPM ನೀಡಲ್ ಟು ಸೆಟಲ್. RPM ನೀಡಲ್ ಸೆಟ್ಲ್ ಆಗಿದೆ ಅಂದ್ರೆ ನಿನ್ ಎಂಜಿನ್ ಕಾನ್ಸ್ಟೆಂಟ್ ಆಗಿ ಓಡ್ತಾ ಇದೆ. ಸೊ ದಿಸ್ ಇಸ್ ಅ ಮಾರ್ಕರ್ ದಟ್ ಪೀಪಲ್ ಕ್ಯಾನ್ ಟೇಕ್. ಏನಕ್ಕೆ ಅಂದ್ರೆ ಎಂಜಿನ್ ಏನು ಹಾಳಾಗಲ್ಲ, ಮೋಸ್ಟ್ ಲೈಕ್ಲಿ ರಿಂಗ್ಸ್ ವೇರ್ ಔಟ್ ಆಗ್ಬೋದು, ಬಟ್ ಅದಕ್ಕೂ ಜೆಟ್ ಇರುತ್ತೆ. ಮೇನ್ ಥಿಂಗ್ ಇಸ್ ವಾಲ್ವ್ ಟ್ರೈನ್. ನಿಮ್ದು ಟಾಪ್ ಅಲ್ಲಿ ಇರೋದು ವಾಲ್ವ್ ಟ್ರೈನ್, ಎಂಜಿನ್ ಮೇಲೆ ಹೆಡ್ ರೈಟ್ ಬಿಲೋ ದ ಟ್ಯಾಂಕ್. ಅಲ್ಲಿ ತನಕ ಆಯಿಲ್ ಸರ್ಕ್ಯುಲೇಷನ್ ಆಗಿ ಆ ವಾಲ್ವ್ಸ್ ಮಧ್ಯಕ್ಕೆ ಟ್ಯಾಪೆಟ್ಸ್ ಶಿಮ್ಸ್ಗೆಲ್ಲ ಆಯಿಲ್ ಸರ್ಕ್ಯುಲೇಟ್ ಆಗಕ್ಕೆ ಟೈಮ್ ಬೇಕು. ಏನಾಗುತ್ತೆ, ಮೋಸ್ಟ್ ಆಫ್ KTM ಅಂಡ್ ಟ್ರಯಮ್ಸ್ ಅಲ್ಲಿ ಇಟ್ ಇಸ್ ವೆರಿ ಎವಿಡೆಂಟ್. ಈವನ್ ರಾಯಲ್ ಎನ್ಫೀಲ್ಡ್ ಚಕ್ 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 ನಾಯ್ಸ್, ನೀವು ಕೇಳ್ತಾ ಇರ್ತೀರ ಮೆಟಲ್ ಸೌಂಡ್, ದಟ್ ಈಸ್ ದಟ್ ವಾಲ್ವ್ ಟ್ರೈನ್ ನಾಯ್ಸ್. ಅದು ಬರಬಾರ್ದು ಅಂದ್ರೆ ಏನ್ ಮಾಡಬೇಕು, ಕರೆಕ್ಟ್ ಆಯಿಲ್ ಗ್ರೇಡ್, ಎಂಜಿನ್ ವಾರ್ಮ್ ಅಪ್ ಅಂಡ್ ಇನಿಷಿಯಲ್ ರನ್ನಿಂಗ್ ಆಫ್ ದ ಬೈಕ್. ಫಸ್ಟ್ 1000 kilometers ಅಟ್ ಲೀಸ್ಟ್, ಇಫ್ ನಾಟ್ 3,000 to 4,000 ಫಸ್ಟ್ ಆಯಿಲ್ ಚೇಂಜ್ ತನಕ ಮೇಂಟೈನ್ ಮಾಡಿ RPM. ಸೊ ಯುವರ್ ಟ್ಯಾಪೆಟ್ ಶಿಮ್ಸ್ ಎವ್ರಿಥಿಂಗ್ ವಿಲ್ ವೇರ್ ಡೌನ್ ಇನ್ ಅ ಪ್ರಾಪರ್ ವೇ. ಈವಿಲ್ ಆನ್ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ನೆಕ್ಸ್ಟ್ ಇನ್ನೊಂದು ಅದೇ ತರ ಸ್ಟಾರ್ಟಿಂಗ್ ಅಲ್ಲಿ ನನ್ನ ತಮ್ಮ ಯಾವಾಗಲೂ ನ್ಯೂಟ್ರಲ್ ಹಾಕಿ ಸ್ಟಾಪ್ ಮಾಡೋದು ಗಾಡಿನ, ನಾನು ಗೇರಲ್ಲೇ ಬಿಡ್ತೀನಿ. ಓಕೆನಾ, ಇಸ್ ದರ್ ಅ ಪ್ರಾಬ್ಲಮ್? ಅಂದ್ರೆ ನ್ಯೂಟ್ರಲ್ಲೇ ಸ್ಟಾಪ್ ಮಾಡಬೇಕು, ಗೇರಲ್ಲೇ ಇಡಬೇಕು ಅಂತ? ನಾಟ್ ನೆಸೆಸರಿ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಗೇರಲ್ಲಿ ತಳ್ಳಬೇಕಾದ್ರೆ ಕ್ಲಚ್ ಹಿಡಿದ್ರು ದೆರ್ ವಿಲ್ ಬಿ ಸಮ್ ಫ್ರಿಕ್ಷನ್, ಸಿಲಿಂಡರ್ ಮೂವ್ ಆಗೇ ಆಗುತ್ತೆ, ದೆರ್ ವಿಲ್ ಬಿ ಸಮ್ ರೆಸಿಸ್ಟೆನ್ಸ್. ಓಕೆ, ತಳ್ಳಬೇಕಾದ್ರೆ ನೀವು ನ್ಯೂಟ್ರಲ್ ನಿಮಗೂ ಒಳ್ಳೇದು, ನಮಗೂ ಈಸಿ ಹೇಳೋದು. ಅಂದ್ರೆ ಜನ ಬೇಸಿಕ್ಲಿ ಹೆಂಗ್ ಮಾಡೋದು, ಯಾಕೆಂದ್ರೆ ಮಿಸ್ ಆಗಿ ಹೆವಿ ಗಾಡಿ, ಬುಲೆಟ್ ಗಾಡಿಗೆ ಕ್ಲಚ್ ಗೇರ್ ಅಲ್ಲಿ ತಳ್ಳಿದ್ರೇನೆ ಸ್ವಲ್ಪ ಮೇಂಟೈನ್ ಆಗುತ್ತೆ. ಇಲ್ಲಾಂದ್ರೆ ವೇಟ್ ಹಂಗೆ ಹೋಗ್ಬಿಟ್ರೆ ಗಾಡಿ ಅವ್ರಿಗೆ ಹಿಡಿಯಕ್ಕಾಗಲ್ಲ ಅಂತ. ಬ್ರೋ, ಇನ್ನೊಂದು ಇಂಪಾರ್ಟೆಂಟ್ ಸೆಗ್ಮೆಂಟ್ಗೆ ಬರಲೇಬೇಕು ನಾನು. ಬೈಕ್ ಮಾರ್ಕೆಟಲ್ಲಿ ಫ್ರೆಶ್ ಬೈಕ್ಸು, ಯೂಸ್ಡ್ ಬೈಕ್ಸು. ಈಗ ನಾನೇ ಟ್ರಯಂಫ್ ಯೋಚನೆ ಮಾಡ್ತಿರ್ಬೇಕಾದ್ರೆ ನೋಡಿದೆ ಎಷ್ಟೊಂದು ಹೊಸ ಗಾಡಿಗಳು ಆಗಲೇ ಸೆಲ್ ಮಾಡ್ತಾ ಇದ್ದಾರೆ ಫಾರ್ ವಾಟ್ ಎವರ್ ರೀಸನ್ಸ್. ಆವಾಗ ನಂಗೆ ಯೋಚನೆ ಬಂತು, ಗುರು ಸೆಕೆಂಡ್ ಹ್ಯಾಂಡ್ ಗಾಡಿ 1-2 ವರ್ಷ ಓಡಿ ಮಾರ್ತಾ ಇದೆ ಅಂದರೆ ಏನಾದರೂ ಪ್ರಾಬ್ಲಮ್ ಇರುತ್ತಾ ಅಂತ. ಬಟ್ ಎಷ್ಟೋ ಜನ ಇಲ್ಲ ಗುರು ಕಡಿಮೆ ಸಿಗದೆ ತೊಗೊಂಬಿಡೋಣ ಅಂತ ಅನ್ಕೋತಾರೆ. ಬೈಕ್ ತೊಗೋಬೇಕಾದ್ರೆ ಫಸ್ಟ್ ಹ್ಯಾಂಡ್ ತೊಗೊಳೋದು ಬೆಸ್ಟಾ, ಸೆಕೆಂಡ್ ಹ್ಯಾಂಡು ತೊಗೋಬೋದಾ? ಯಾವ ಸ್ಟ್ರಾಟಜಿಯಿಂದ ತೊಗೋಬೇಕು? ಇದೊಂಥರ ಹೆಂಗೆ ಅಂದರೆ ತುಂಬ ಕಷ್ಟ ಆನ್ಸರ್ ಮಾಡೋದು. ಕೆಲವೊಂದು ಗಾಡಿಗಳಲ್ಲಿ ಒಳ್ಳೆ ಡೀಲ್ ಸಿಗುತ್ತೆ, ಎಸ್ಪೆಷಲಿ ಬಿಗರ್ ಬೈಕ್ಸ್. ದ ಮೋರ್ ಯು ಗೋ ಕ್ಲೋಸರ್ ಟು ಬಿಗರ್ ಬೈಕ್ಸ್, ಯು ಗೆಟ್ ಬೆಟರ್ ಡೀಲ್ಸ್ ಇಫ್ ಇಟ್ ಇಸ್ ಅ ಯೂಸ್ ಬೈಕ್. ಕರೆಕ್ಟ್. ಏನು ಮಾಡ್ತಾರೆ ಅಂದರೆ, ಚಿಕ್ಕ ವಯಸ್ಸಿಂದನೂ ನಾನು ದೊಡ್ಡ ಗಾಡಿ ತೊಗೋಬೇಕು, ಓಡಿಸ್ಬೇಕು ಅಂತ ಆಸೆ ಇರೋದು. ಬೈ ದ ಟೈಮ್ ದೇ ಗೆಟ್ ದೇರ್ ಫಸ್ಟ್ ಬಿಗ್ ಬೈಕ್, ಆಗಲೇ 30-35 ಆಗೋಗಿರುತ್ತೆ. ಒಂದು 3-4 ವರ್ಷ ಓಡಿಸ್ತಾರೆ, ಪ್ರಯಾರಿಟಿ ಚೇಂಜ್ ಆಗಿಬಿಡುತ್ತೆ. ವೀಕೆಂಡ್ ರೈಡ್ಸ್ಗೆ ಹೋಗೋಕ್ಕಾಗಲ್ಲ, ಟ್ರ್ಯಾಕಿಗೆ ತೊಗೊಂಡು ಹೋಗೋಕ್ಕಾಗಲ್ಲ. ಇಂಥವ್ರು ಏನು ಮಾಡ್ತಾರೆ, ಸೆಲ್ ಮಾಡಬೇಕಾಗಿರುತ್ತೆ ಅಥವಾ ಅಬ್ರಾಡ್ಗೆ ಹೋಗ್ಬೇಕಾಗಿರುತ್ತೆ. ಸೊ ನೀವು ದೊಡ್ಡ ಬೈಕ್ ತೊಗೊಳ್ಳೋದಾದ್ರೆ ಸೆಕೆಂಡ್ ಹ್ಯಾಂಡ್ ಬೈಕ್ ಈಸ್ ಅ ಗುಡ್ ಆಪ್ಷನ್. ಅದರಲ್ಲಿ ಸರ್ವಿಸ್ ಹಿಸ್ಟ್ರಿನೂ ತುಂಬ ಚೆನ್ನಾಗಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ ಯಾವ ಗಾಡಿ ಎಲ್ಲಿ ಸರ್ವಿಸ್ ಆಯಿತು, ಏನು ಕತೆ ಅಂತ. ಸೊ ದೊಡ್ಡ ಬೈಕ್ ತೊಗೊತಾ ಇದ್ರೆ ಗೆಟಿಂಗ್ ಅ ಸೆಕೆಂಡ್ ಹ್ಯಾಂಡ್ ಬೈಕ್ ಈಸ್ ಅ ಗುಡ್ ಆಪ್ಷನ್. ಏನೇನು ಚೆಕ್ ಮಾಡಬೇಕು? ಜಸ್ಟ್ ಲೈಕ್ ಅವ್ರ ಸರ್ವಿಸ್ ಹಿಸ್ಟ್ರಿ ಗೊತ್ತಾಗುತ್ತೆ, ಅದ್ರ ಜೊತೆ ಕ್ರಾಶ್. ಇದು ನಾನು ಇನ್ನೊಂದು ಹೇಳ್ತೀನಿ ಬ್ರೋ, ಫೈನಾನ್ಷಿಯಲಿ ಇಟ್ಸ್ ಆಲ್ವೇಸ್ ಗುಡ್ ಟು ಬೈ ಅ ಸೆಕೆಂಡ್ ಹ್ಯಾಂಡ್ ಬೈಕ್ ಆರ್ ಅ ಸೆಕೆಂಡ್ ಹ್ಯಾಂಡ್ ಕಾರ್. ವೆರಿ ಸಿಂಪಲ್, ಬಿಕಾಸ್ ದ ಫಸ್ಟ್ ಮೇಜರ್ ಚಂಕ್ ಆಫ್ ಡೆಪ್ರಿಸಿಯೇಷನ್ ದ ಫಸ್ಟ್ ಓನರ್ ಬೇರ್ಸ್. ಸೆಕೆಂಡ್ ಥಿಂಗ್ ಇಸ್, ನೀವು ತಗೋಬೇಕು ಅಂದ್ರೆ ಮೇಕ್ ಶೋರ್ ಸರ್ವಿಸ್ ಹಿಸ್ಟ್ರಿ ಇಸ್ ದೇರ್ ಅಂಡ್ ಇಟ್ಸ್ ವ್ಯಾಲಿಡ್. ಓಕೆ, ಏನಕ್ಕಂದ್ರೆ ತುಂಬಾ ಮ್ಯಾನಿಪುಲೇಷನ್ ನಡೆಯುತ್ತೆ. ಗಾಡಿ ಬಗ್ಗೆ ಎಷ್ಟೇ ಗೊತ್ತಿದ್ರು ಯಾಮಾರ್ತೀವಿ. ಹೌದು, ತುಂಬಾ ಚಾನ್ಸ್ ಇದೆ. ಇನ್ನೊಂದು ಇದೆಯಲ್ಲ, ಈಗ ಡೆಲ್ಲಿಲೆಲ್ಲ ಕಮ್ಮಿಗೆ ಸಿಗುತ್ತೆ ಅಂತ ತಗೊಂಡು ಅಲ್ಲಿಂದ ಇಲ್ಲಿಗೆ ಸೆಕೆಂಡ್ ಹ್ಯಾಂಡ್ ಮಾರೋದು, ಅದೊಂದು ದಂಧೆನೇ ಇದೆ. ಅದು ಮೋಸ್ಟ್ಲಿ ಕಾರ್ ಮಾರ್ಕೆಟ್ ಅಲ್ಲಿ ಜಾಸ್ತಿ, ಬೈಕ್ ಇನ್ನ ಜಾಸ್ತಿ ಇದೆ, ಕಾರು ಬೈಕ್ ಎರಡೂ ಜಾಸ್ತಿ ಇದೆ. ವಿಚ್ ಇಸ್ ಫೈನ್ ಬ್ರೋ, ನೀವು ಎಲ್ಲಾರು ತಗೊಳ್ಳಿ, ಹೆಂಗಾರು ತಗೊಳ್ಳಿ, ಮೇಕ್ ಶೋರ್ ದ ಬೈಕ್ ಹ್ಯಾಸ್ ಅ ಗುಡ್ ಅಂಡ್ ವ್ಯಾಲಿಡ್ ಸರ್ವಿಸ್ ಹಿಸ್ಟ್ರಿ. ಅದು ಇಂಜಿನ್ ಕೆಲಸನೇ ಮಾಡಿರ್ಲಿ ಗುರು, ಅದು ಎಂಟರ್ ಆಗಿರ್ಲಿ, ಇಂಥ ಕೆಲಸ ಆಗಿದೆ ಅಂತ. ಲೈಕ್ ನೋನ್ ಡೆವಿಲ್ ಇಸ್ ಬೆಟರ್ ಗೋಸ್ಟ್ ಅಷ್ಟೇ ಅಲ್ಲ. ಬಟ್ ಇವ್ರು ಹೇಳೋದೇನು ಅಂದ್ರೆ, ಒನ್ಸ್ ಈಗ ನೀವೇ ಈಗ ಸ್ಕ್ರಾಂಬ್ಲರ್ 400 ಫಸ್ಟ್ ಹ್ಯಾಂಡಲ್ ತಗೊಂತೀರಾ ಅಂದ್ರೆ ಚೆನ್ನಾಗೇ ಮೇಂಟೈನ್ ಮಾಡಿರ್ತೀರಾ. ಅಂದ್ರೆ ಹೈಯರ್ ದ ಪ್ರೈಸಸ್ ಯು ಫೀಲ್ ಲೈಕ್ ಗುರು ತುಂಬಾ ಕೊಟ್ಟಿದ್ದೀನಿ, ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ. ಈಗ ಕಮ್ಮಿ ಇತ್ತು ಅಂದ್ರೆ ಉಜ್ಜಾಡಿ ಹಂಗ ಹಿಂಗ ಮಾಡಿ ಹೋಗ್ಬಿಡ್ಬೋದು. ಇನ್ನೊಂದು ಬ್ರೋ, ಗಾಡಿಗಳನ್ನ ಪ್ರೀತಿಸಿ ಅವ್ರು ಪ್ಯಾಷನೇಟ್ ಆಗಿ ಗಾಡಿ ಓಡಿಸ್ಬೇಕು ಅಂತ ತಗೊಳ್ಳೋರೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿ. ಸೊ ಮೋಸ್ಟ್ ಆಫ್ ದ ಟೈಮ್ ಸರ್ವಿಸ್ ಹಿಸ್ಟ್ರಿ ಇಟ್ಟಿರ್ತಾರೆ. ಹೌದು, ಇವಾಗ ನಾನು ನಮ್ಮ ಫ್ರೆಂಡ್ಸ್ಗಳು ಯಾರೇ ಇದ್ರೂ
ಎಂಟೈರ್ ಹಿಸ್ಟ್ರಿ ಇರ್ತದೆ. ನಾವು ಒಂದು ನಟ್ಟು ಬೋಲ್ಟ್ ಚೇಂಜ್ ಮಾಡಿದ್ರೆ ನಾವು ಕಟ್ಕೊಂಡಿರ್ತೀವಿ ಗುರು, ಇಂಥ ರೈಡಲ್ಲಿ ಹಿಂಗೆ ಹುಡ್ದೋಗಿತ್ತಪ್ಪ ಇದು ಹಾಕ್ಸಿದ್ವಿ. ಹಿಂದೆ ಸುಲಭನೂ ಹೌದು ಇವತ್ತು ಆಪಲ್ ಎಲ್ಲ ಟ್ರ್ಯಾಕ್ ಆಗುತ್ತೆ. ಎಕ್ಸಾಕ್ಟ್ಲಿ. ಹೌದಾ? ಸೊ ಸೆಕೆಂಡ್ ಹ್ಯಾಂಡ್ ಬೈಕ್ ಇದ್ರೆ ಹೇಳಿ, ಯಾಕಂದ್ರೆ ನನಗೆ ಗೊತ್ತು ನೀವು ಚೆನ್ನಾಗಿ ಮೇಂಟೈನ್ ಮಾಡಿರ್ತೀರ ಅಂತ. ಬ್ರೋ ಇನ್ನೊಂದು ಬೈಕ್ ಫಾರ್ ಎಕ್ಸಾಂಪಲ್ ಅಲ್ಲಿ ಟೇಕ್ ಸ್ಕ್ರಾಂಬ್ಲರ್ ಅಥವಾ ಸ್ಪೀಡು, ಯಾಕಂದ್ರೆ ಅದೇ ನಾನು ನೋಡ್ತಾ ಇದ್ದೀನಿ ದಿನದಿಂದ. ಎಕ್ಸ್ ಶೋರೂಮು 276 ಏನೋ ಇದೆ ಗಾಡಿ, ಆನ್ ರೋಡು 359 360 ಬರುತ್ತೆ. ಮಧ್ಯದಲ್ಲಿ ನಾನು ಚಾರ್ಜಸ್ ನೋಡಿದೆ, ಕರ್ನಾಟಕದಲ್ಲಿ ಹೈಯೆಸ್ಟ್ ರೋಡ್ ಟ್ಯಾಕ್ಸು ಬಿಟ್ಟಾಕೋಣ. ಅದನ್ನ ಬಿಟ್ಟರೆ ಸರ್ವಿಸ್ ಚಾರ್ಜು, HSRP, ಇನ್ಶೂರೆನ್ಸು, ಈ ಒಂದು ನಾವು ಕೂಡ ಮಾಡಿಸ್ಬೋದಾ ಅಥವಾ ಕಂಪ್ನಿಯಲ್ಲೇ ಮಾಡಿಸಿದ್ರೆ ಬೆಟರ್? ಬಿಕಾಸ್ ಅವಾಗ ಸ್ವಲ್ಪ ಎಕ್ಸ್ ಶೋರೂಮ್ ಕಡಿಮೆ, ಆನ್ ರೋಡ್ ಕಡಿಮೆ ಆಗುತ್ತಲ್ವ ಅವಾಗ. ಹೌದು. ಸೊ ಇನ್ಶೂರೆನ್ಸ್ ನೀವು ಮಾಡಿಸ್ಕೋಬೋದು. ಓಕೆ. RTO ಮೊದಲು ನೀವು ಮಾಡಿಸ್ಕೋಬೋದಿತ್ತು. ಇವಾಗ RTO has mandated no like seller can give the bike without a registration ಆ್ಯಂಡ್ ಎಲ್ಲ ಆನ್ಲೈನ್. ಸೊ ಶೋರೂಮಲ್ಲಿ ನಿಮ್ಗೆ ಹಾಫ್ ಆನ್ ಅವರ್ ಟು 1 ಅವರಲ್ಲಿ ರಿಜಿಸ್ಟ್ರೇಷನ್ ಮುಗಿದೋಗುತ್ತೆ. ಗೊತ್ತಾಯ್ತು. ನೀವು ಬೆಂಗಳೂರಿಂದ ಮೈಸೂರಾಗಲಿ ಅವ್ರ ಕುಂದಾಪುರ ಆಗಲಿ ನಿಮ್ಮ ಮನೆ ಅಡ್ರೆಸ್ ಎಲ್ಲಿರುತ್ತೆ ಆ ರಿಜಿಸ್ಟ್ರೇಷನ್ ಗಾಡಿ ರಿಜಿಸ್ಟರ್ ಆಗುತ್ತೆ. ಸೊ ಅವರೇ ಮಾಡಿಸ್ಬೇಕು. ಸೊ ರಿಜಿಸ್ಟ್ರೇಷನ್ ಚಾರ್ಜ್ ಇಸ್ ವ್ಯಾಲಿಡ್ ಆ್ಯಂಡ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಟ್. ಸೊ ರೋಡ್ ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಇದೆ? ಐ ಥಿಂಕ್ ಇಟ್ಸ್ ಅರೌಂಡ್ 14 or 18% ನಾವು. ಓಕೆ. ಅದು ಆನ್ ಟಾಪ್ ಆಫ್ ಇಟ್ ನೀವು ಅದೊಂದು ರಿಜಿಸ್ಟ್ರೇಷನ್ ಚಾರ್ಜಸ್ ಒಂದಿರುತ್ತೆ. HSRP ಇಸ್ ಮ್ಯಾಂಡೇಟ್ರಿ. ಹೌದು. ಅದ್ರ ಮೇಲೆ ಏನಾದರೂ ಎಕ್ಸ್ಟ್ರಾ ತಗೋತಿದ್ರೆ ಯು ಕ್ಯಾನ್ ಆಲ್ವೇಸ್ ಆರ್ಗ್ಯೂ ವಿತ್ ದ ಶೋರೂಮ್. ಈಗ ಏನಪ್ಪ ಆಕ್ಸೆಸರೀಸ್ ಏನಿವೆ ಸ್ವಲ್ಪ ಜನ ಫ್ರೀ ಆಗಿ ಅಡ್ಮಿನ್ ಫೀಸ್ ಅಂತ ಕೇಳಿದ್ರು. ಅಡ್ಮಿನ್ ಫೀ, ಹ್ಯಾಂಡ್ಲಿಂಗ್ ಫೀ, ಟ್ರಾನ್ಸ್ಪೋರ್ಟೇಷನ್ ಫೀಸ್, ನಥಿಂಗ್. There is a Supreme Court order that they cannot charge anything like that. ಸೊ ನಾವು ಕೇಳಿ ಅದನ್ನ ಕಡಿಮೆ ಮಾಡಿಸ್ಬೋದು. ಖಂಡಿತ ತೆಗಿಸ್ಬೇಕು. ಕಡಿಮೆ ಎಲ್ಲ ತೆಗಿಸ್ಬೇಕು. RTO ಇಂದ ರೂಲ್ ಇದೆ, ಸುಪ್ರೀಂ ಕೋರ್ಟ್ ಇಂದ ರೂಲ್ ಇದೆ that you are not supposed to charge handling fees. ಓಕೆ. ಸೊ ಯಾರು ಬೈಕ್ ತಗೋಬೇಕಾದ್ರೆ ಹ್ಯಾಂಡ್ಲಿಂಗ್ ಫೀಸ್ ಆಗ್ತಿರುತ್ತೆ Until and unless they are giving you home delivery. ಓಕೆ. ಎನಿವೇಸ್ ಇಲ್ಲ, ಎಲ್ಲರೂ ಹೋಗಿ ಶೋರೂಮ್ ಅಲ್ಲಿ ತಗೋತಾರೆ. So why should they? ಅಥವಾ ನೀವು ಇನ್ಶೂರೆನ್ಸ್ ತಗೋತಾ ಇದ್ರೆ ಆಚೆ ಕಡೆ ತಗೋ, ಎಷ್ಟು ಕಡಿಮೆ ಆಗುತ್ತೆ ಬ್ರೋ? ತುಂಬಾ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಓಕೆ. ಇನ್ಶೂರೆನ್ಸ್ ಅಲ್ಲಿ ಇಟ್ ಡಿಪೆಂಡ್ಸ್ ಆನ್ ಶೋರೂಮ್ ಟು ಶೋರೂಮ್ ಹೌ ಮಚ್ they can have up to 100% markup. I have seen that happening. They can also quote as it is market value also. That is also happened. 1,800 ರೂಪಾಯಿ ಡಿಫ್ರೆನ್ಸ್ ಅಲ್ಲೂ ಕೋಟ್ ಮಾಡ್ತಾರೆ, ಡಬಲ್ ಕೂಡ ಹೇಳಿರ್ತಾರೆ. ಓಕೆ. ನಂದೀಶ್, ಟೈರ್ ಪ್ರೆಷರ್ ಅಂತ ಮಾತಾಡೋಣ. ತುಂಬಾ ಜನ ಮಾತಾಡಲ್ಲ ಇದನ್ನ. 36, 26 ವಾಟ್ ಎವರ್ ಫಿಗರ್ ತರ ಕೇಳಿಸ್ಬೋದು, ಬಟ್ ಸ್ಟಿಲ್ ಟೈರ್ ಪ್ರೆಷರ್ ಆಲ್ಸೋ ಅದೇ ತರ ಇದೆ. ಸ್ವಲ್ಪ ಕಡಿಮೆ ಹಾಕ್ಸೋದ್ರಿಂದ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತಾ ಗುಂಡಿಗಳನ್ನ? ಇದು ಏನಾರ ಸೈನ್ಸ್ ಇದೆ ಇದು ಅಥವಾ ಅಷ್ಟೇ ಹಾಕ್ಬೇಕಾ ಟೈರ್ ಪ್ರೆಷರ್? ಸೊ ಟೈರ್ಸ್ ಹೆಂಗೆ ಅಂದರೆ ಯಾವ ಥರ ಗಾಡಿ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಸಸ್ಪೆನ್ಷನ್ ಕೆಲಸ ಮಾಡುತ್ತಾ, ಟೈರ್ ಕೆಲಸ ಮಾಡುತ್ತಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಕರೆಕ್ಟ್. ನಿಮ್ಮದು ಲೋ ಫ್ರೀಕ್ವೆನ್ಸಿ ಇನ್ಪುಟ್ ಅಂತ ಕರಿತೀವಿ. ಏನಂದರೆ ಹಂಪ್ ಮೇಲೆ ಮೆತ್ತಗೆ ಹೋದ್ರೆ ಅನ್ಕೊಳ್ಳಿ, ಟೈರ್ ಏನು ಕೆಲಸ ಮಾಡಲ್ಲ, ಎಲ್ಲ ಸಸ್ಪೆನ್ಷನ್ ಕೆಲಸ ಮಾಡುತ್ತೆ. ಓಕೆ. ಚಿಕ್ಕ ಚಿಕ್ಕ ಹಳ್ಳ ದಿಣ್ಣೆಗಳಿದೆ ಅಥವಾ ಸ್ಮಾಲ್ ಅಂಡ್ಯುಲೇಷನ್ಸ್ ಇದೆ ರೋಡ್ ಮೇಲೆ, ಅದ್ರ ಮೇಲೆ ಹೋಗ್ತಿರ್ತೀನಿ ಅನ್ಕೊಳ್ಳಿ, ಸಸ್ಪೆನ್ಷನ್ ಕೆಲಸ ಮಾಡಲ್ಲ, ಟೈರ್ ಜಾಸ್ತಿ ಕೆಲಸ ಮಾಡುತ್ತೆ. ಓಕೆ. ಸೊ ಟೈರ್ಸ್ ಆರ್ ಮೆಂಟ್ ಟು ಅಬ್ಸಾರ್ಬ್ ಹೈ ಫ್ರೀಕ್ವೆನ್ಸಿ ಇನ್ಪುಟ್ಸ್. ಯಾವುದು ತುಂಬ ಹೆವಿಯಾಗಿ ಹೈ ಫ್ರೀಕ್ವೆನ್ಸಿಲಿ ಬರುತ್ತೆ ಇನ್ಪುಟ್ಟು, ಅದನ್ನು ಹೆಚ್ಚಾಗಿ ಟೈರ್ ತಗೊಳುತ್ತೆ. ಓಕೆ. ಲೋ ಫ್ರೀಕ್ವೆನ್ಸಿ ಇನ್ಪುಟ್ ಕಡಿಮೆ ಇಂಟೆನ್ಸಿಟಿಲಿ ಅಥವಾ ಕಡಿಮೆ ಗ್ರಾಜುವಲ್ ಆಗಿ ಬರುತ್ತೆ ನೋಡಿ ಇನ್ಪುಟ್ಸ್, ಗಾಟ್ ಇಟ್. ಅದನ್ನ ಸಸ್ಪೆನ್ಷನ್ ತಗೊಳುತ್ತೆ. ಸೊ ಗುಂಡಿಗಳನ್ನ ಜಾಸ್ತಿ ಟೈರ್ ತಗೊಳುತ್ತೆ, ಹಂಪ್ಗಳನ್ನ ಜಾಸ್ತಿ ಸಸ್ಪೆನ್ಷನ್ ತಗೊಳುತ್ತೆ. ಗುಂಡಿಗಳ ಕೇಸಲ್ಲಿ ಜನರಲ್ ಆಗಿ ಟೈರ್ ಸಸ್ಪೆನ್ಷನ್ ಒಟ್ಟಿಗೆ ತಗೊಳುತ್ತೆ, ಓಕೆ, ಎರಡೂ ಕೆಲಸ ಮಾಡುತ್ತೆ. ಬಟ್ ಆ ಗುಂಡಿದು ಕೆಲವೊಂದು ಪಾರ್ಟ್ ಫಸ್ಟ್ ಇಂಪ್ಯಾಕ್ಟ್ ಏನಿದೆ ಅದು ಫಸ್ಟ್ ಟೈರ್ ತಗೊಂಡು ಅದಾದ್ಮೇಲೆ ಸಸ್ಪೆನ್ಷನ್ ಟ್ರಾವೆಲ್ ಮಾಡುತ್ತೆ. ಕರೆಕ್ಟ್. ಯಾಕಂದ್ರೆ ಫಸ್ಟ್ ಎನರ್ಜಿ ಟೈರ್ ತಗೊಂಡು ಅದಾದ್ಮೇಲೆ ಏನು ಉಳಿದಿರತ್ತೆ ಎನರ್ಜಿ ಅದು ಖಂಡಿತ ಸಸ್ಪೆನ್ಷನ್ ಗೊತ್ತಾಯ್ತು. ಓಕೆ. ಈಗ ಟೈರ್ ಬಗ್ಗೆ ಮಾತಾಡಿದಾಗ ನೆಕ್ಸ್ಟ್ ಬರೋದು ವೀಲ್, ಸ್ಪೋಕ್. ಮೊನ್ನೆ ತಗೊಂಡ್ಬಂದ್ರೆ ಸ್ಪೋಕ್, ಅಲಾಯ್ ವೀಲು, ಮತ್ತೆ ಇನ್ಯಾವ್ದಿದೆ ಅಷ್ಟೇ ಸ್ಪೋಕ್ಸ್ ಅಲೈಸ್ ಅಲ್ಲಿ ಯಾವ್ದು ತಗೊಂಡ್ರೆ ಬೆಟ್ರು, ಹೇಗ್ ಬೆಟ್ರು? ಯಾಕಂದ್ರೆ ನಮ್ಗೆ ಗೊತ್ತಿರೋ ಒಬ್ರು ಬೈಕ್ ಎಕ್ಸ್ಪರ್ಟ್ ಹೇಳ್ತಿದ್ರು, ನೀವು ಅಡ್ವೆಂಚರ್ ಬೈಕ್ ಇಟ್ಕೊಂಡಿದ್ದೀರಾ ಅದು ಇದು ಸ್ಪೋಕ್ ತಗೊಳ್ಳಿ ಬೆಟರ್, ಆಫ್ ರೋಡಿಂಗ್ ಹೋದ್ರೆ ಸ್ಪೋಕ್ಸ್ ಹೆಲ್ಪ್ ಮಾಡುತ್ತೆ ಅಂತ. ವಾಟ್ ಇಸ್ ದ ರಿಯಲ್ ಆನ್ಸರ್? ರಿಪೇರಿ ಮಾಡಕ್ಕೆ ಯಾವ್ದು ಸುಲಭನೋ ಅದು ತಗೋಬೇಕು. ಸೆಕೆಂಡ್ ಥಿಂಗ್, ಸ್ಪೋಕ್ಸ್ ಲೋಡ್ ಅಬ್ಸಾರ್ಪ್ಷನ್ ಜಾಸ್ತಿ ಇರುತ್ತೆ. ಓಕೆ. ಇಟ್ಸ್ ನಾಟ್ ಬ್ರಿಟಲ್ ಲೈಕ್ ಅಲಾಯ್ ತರ. ಮತ್ತೆ ಬೆಂಡ್ ಆದ್ರೂ ರಿಪೇರ್ ಮಾಡಕ್ ಅವ್ರು ಹೇಳ್ದಂಗೆ ವೆರಿ ಈಸಿ. ಟ್ರೂಯಿಂಗ್ ಸ್ಪೋಕ್, ಟ್ರೂಯಿಂಗ್ ಅಂತ ಒಂದು ಪ್ರೊಸೆಸ್ ಮಾಡ್ತಾರೆ. ಸೊ ಬೇಸಿಕಲಿ ಟೈಟ್ನಿಂಗ್ ಆಫ್ ಸ್ಪೋಕ್ಸ್, ಅದು ನಿಮ್ಮ ರಿಮ್ದು ಶೇಪ್ ಚೇಂಜ್ ಮಾಡುತ್ತೆ. ಅಲಾಯ್ಸ್ ಬೆಂಡ್ ಆದ್ರೆ ರಿಪೇರಬಲ್, ಬಟ್ ವಿ ವುಡಂಟ್ ಸಜೆಸ್ಟ್ ಡೂಯಿಂಗ್ ಇಟ್. ಇದು ಹೋಗ್ತಾ ಇರ್ತದೆ, ಗಾಳಿ ಹೋಗ್ತಾ ಇರ್ತದೆ, ಗೊತ್ತಾಗಲ್ಲ. ಗಾಳಿ ಹೋಗೋದೊಂದು, ಮತ್ತೆ ಇಟ್ಸ್ ನಾಟ್ ಸೇಫ್. ಆ ರಿಂಗ್ದು ಒಂದ್ಸಲಿ ಸ್ಟ್ರೆಂತ್ ಹೋದ್ಮೇಲೆ ವೀಲ್ದು ನೀವು ಅದನ್ನ ವೆಲ್ಡ್ ಮಾಡಿದ್ರೆ ಆ ವೆಲ್ಡರ್ ಸ್ಕಿಲ್ ಮೇಲೆ ಅವರು ಏನ್ ಮಾಡಿರ್ತಾರೆ ಮ್ಯಾಟರ್ ಆಗುತ್ತೆ. ಜನರಲ್ ಆಗಿ OEMs ರೆಕಮೆಂಡ್ ಮಾಡಲ್ಲ ಯಾರು, ಲೈಕ್ ಪ್ರಾಪರ್ ಇಂಜಿನಿಯರಿಂಗ್ ಇರೋರು ಯಾರು ರೆಕಮೆಂಡ್ ಮಾಡಲ್ಲ ರಿಪೇರ್. ಬಟ್ ಸ್ಪೋಕ್ಸ್ ಬೆಟರ್ ಅಂತ ಹೇಳಿ ಬ್ರೋ. ಇಲ್ಲ, ಇದು ಸ್ಪೋಕ್ಸ್ ಬೆಟರ್ ಆದ್ರೂ ಎಷ್ಟೋ ಜನ ರಾಯಲ್ ಎನ್ಫೀಲ್ಡ್ ನನ್ನ ಫ್ರೆಂಡ್ಸೇ
ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕ್ಸ್ತಾ ಇದ್ದಾರೆ. ಇಲ್ಲ ಅದು ಪ್ರೋಸ್ ಅಂಡ್ ಕಾನ್ಸ್ ಬ್ರೋ. Tubeless ಆಫ್ ರೋಡಿಂಗ್ ಹೋಗ್ತೀರಾ, ಕರೆಕ್ಟ್. ನೀವು ತುಂಬಾ ಹಳ್ಳ ಎಗರಿಸ್ತೀರಾ, ಸ್ಪೋಕ್ಸ್ ಬೆಟರ್. ನೀವು ಸಿಟಿಲಿ ಓಡಾಡ್ತೀರಾ ಮಾಡ್ತೀರಾ, ಅಲಾಯ್ ವೀಲ್ಸ್ ಈಸ್ ಆಲ್ವೇಸ್ ಬೆಟರ್ ಬಿಕಾಸ್ ಯು ಗೆಟ್ ಈಸಿ ಟ್ಯೂಬ್ಲೆಸ್ ವೀಲ್ಸ್. ಸ್ಪೋಕ್ಸ್ ಟ್ಯೂಬ್ಲೆಸ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಆಗಲ್ಲ ಅಂತ ಆಗುತ್ತೆ. ಇಟ್ಸ್ ದೇರ್ ಅವೈಲಬಲ್, ಅ ಬಿಟ್ ಕಾಂಪ್ಲೆಕ್ಸ್. ಸೊ ಟ್ಯೂಬ್ಲೆಸ್ Expensive. ಟೈರ್ಸ್ ಆಫರ್ ಮಾಡ್ತಾ ಇದ್ರೆ ಇಟ್ ಇಸ್ ಅ ಬೆಟರ್ ಚಾಯ್ಸ್ ದೆನ್ ವಿತ್ ಟ್ಯೂಬ್ ಅಂತ ಹೇಳ್ತೀರಾ? ಹೈಯರ್ ಎನಿ ಡೇ ಅಟ್ ದ ಕಾಸ್ಟ್ ಗುರು. ಈಗ ನೀವು ರಾಯಲ್ ಎನ್ಫೀಲ್ಡ್ ಟ್ಯೂಬ್ಲೆಸ್ ಸ್ಪೋಕ್ ವೀಲ್ಸ್ ತಗೋಬೇಕಂದ್ರೆ 40,000 ಜಾಸ್ತಿ ಕೊಡೋದು. ಬೇರೆ ಕಂಪ್ನೀಸ್ ಆ ಥರ ಮಾಡ್ತಲ್ಲ. ಫಾರ್ ಎಲ್ಲಾರ್ದು ಟ್ರಯಂಫ್ ಅಲ್ಲೂ ನೋಡಿ ಟ್ಯೂಬ್ಲೆಸ್ ಸ್ಪೋಕ್ಸ್ ಅಟ್ಲೀಸ್ಟ್ ಅವ್ರದ್ದು ಇನ್ನೂ ಜಾಸ್ತಿ ಆಯ್ತು, 50,000 ಡಿಫ್ರೆನ್ಸ್ ಆಯ್ತು. ಅವರೆಲ್ಲದು ಟ್ಯೂಬ್ಲೆಸ್ ಅನ್ಸುತ್ತಲ್ಲ? ಇಲ್ಲ, XC ಒಂದೇ ಟ್ಯೂಬ್ಲೆಸ್. ಇಲ್ಲ ಇದರಲ್ಲೂ ಟ್ಯೂಬ್ಲೆಸ್ ಇದೆ, ಯಾವ್ದ್ರಲ್ಲಿ? ಎಕ್ಸೆಲ್ ಟ್ಯೂಬ್ಲೆಸ್ ಇದೆ. ಶೋರ್, ಚೆಕ್ ಮಾಡಿ ನೋಡಿ. ಇಸ್ ಇಟ್ ಸ್ಪೋಕ್ ವೀಲ್ಸ್ ದೋ? ಎಕ್ಸ್ ಅಲಾಯ್ ವೀಲ್ಸ್, ಎಕ್ಸಿ ಐ ಆಮ್ ಟಾಕಿಂಗ್ ಓನ್ಲಿ ಟ್ಯೂಬ್ಲೆಸ್ ಅಲ್ಲ ಸ್ಪೋಕ್ ವೀಲ್ಸ್. ಎಕ್ಸಿ ಒಂದೇ, ಎಕ್ಸಿ ಅಲಾಯ್ಸ್ ಅಲ್ಲ. ಅಲಾಯ್ಸ್ ಆರ್ ಆಲ್ ಟ್ಯೂಬ್ಲೆಸ್. ಅಲಾಯ್ಸ್ ವೆರಿ ಈಸಿ ಟು ಮೇಕ್ ಇಟ್ ಟ್ಯೂಬ್ಲೆಸ್, ದಟ್ಸ್ ವಾಟ್. ಓಕೆ. ವೆರಿ ಚೀಪ್ ಇಟ್ ಇಸ್. ಓ, ಸ್ಪೋಕ್ಸ್ ವೀಲ್ಸ್ ಟ್ಯೂಬ್ಲೆಸ್ ಮಾಡೋದು ಕಷ್ಟ ಅಂತ ಕಷ್ಟ. ದಟ್ ಈಸ್ ವಾಟ್ ಇಟ್ ವಿಲ್ ಬಿಕಮ್ ಎಕ್ಸ್ಪೆನ್ಸಿವ್. ಓಕೆ, ಇವಿಗೆ ಬರೋಣ. ಇವಾಗ ಸುಮಾರು ಏನ್ ಹೇಳ್ತಾರೆ ಅಂತಂದ್ರೆ ಇವಿ ಬ್ಯಾಟ್ರಿ ಪ್ಯಾಕು ಇನ್ಬಿಲ್ಟ್ ಇರೋದು ಬೆಟ್ರು ಅಂತಾರೆ. ಸ್ವಲ್ಪ ಜನ ಇಲ್ಲ ರಿಪ್ಲೇಸಬಲ್ ಬ್ಯಾಟ್ರಿ ಇದ್ರೆ ಬೆಟ್ರು, ನಮ್ಗೆ ಎಲ್ಲಿ ಬೇಕೋ ಚಾರ್ಜ್ ಹಾಕ್ಬಿಟ್ಟು ಎತ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ನೀವೇನೇ ಸಜೆಸ್ಟ್ ಮಾಡ್ತೀರಾ, ಯಾವ್ದಿದ್ರೆ ಬೆಟ್ರು ಅಂತ? ಇದಕ್ಕೆ 2 ತರ ಉತ್ತರ ಕೊಡ್ತೀನಿ. ಒಂದು ಕಸ್ಟಮರ್ ಸ್ಟ್ಯಾಂಡ್ ಪಾಯಿಂಟ್ ಇಂದ, ಇನ್ನೊಂದು ಬಿಸ್ನೆಸ್ ಸ್ಟ್ಯಾಂಡ್ ಪಾಯಿಂಟ್ ಇಂದ. ಒಂದಿನ ಅರ್ಥ ಮಾಡ್ಕೋಬೇಕಂದ್ರೆ, ಬಿಸ್ನೆಸ್ ವರ್ಕ್ ಆಗ್ಲಿಲ್ಲ ಅಂದ್ರೆ ಆ ಬಿಸ್ನೆಸ್ ಜಾಸ್ತಿ ದಿನ ನಡೆಯಲ್ಲ. ನೀವಂತ ಗಾಡಿಗಳು ತಗೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ಕಸ್ಟಮರ್ ಸ್ಟ್ಯಾಂಡ್ ಪಾಯಿಂಟ್ ಇಂದ ನೋಡೋದಾದ್ರೆ, ಇಂಡಿಯಾದಲ್ಲಿ ಒಂದು ರೀಸೆಂಟ್ ರಿಸರ್ಚ್ ಪ್ರಕಾರ 64% ಪೊಟೆನ್ಷಿಯಲ್ EV ಬಯರ್ಸ್ ಆರ್ ನಾಟ್ ಬೈಯಿಂಗ್ ಅನ್ ಎಲೆಕ್ಟ್ರಿಕ್ ವೆಹಿಕಲ್ ಬಿಕಾಸ್ ಆಫ್ ಚಾರ್ಜಿಂಗ್ ಅವೈಲಬಿಲಿಟಿ ಇಲ್ಲ ಮನೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಅವರು ಮನೇಲಿ ಗಾಡಿ ನಿಲ್ಸಕ್ಕೆ ಒಂದು ಜಾಗ ಇಲ್ಲ, ಒಂದು ಪಾರ್ಕಿಂಗ್ ಸ್ಪಾಟ್ ಇಲ್ಲ, ಈ ತರ ಒಂದು ಬಿಗ್ ಪ್ರಾಬ್ಲಮ್ ಇದೆ. ಅಂಥವ್ರಿಗೆ ಪೋರ್ಟಬಲ್ ಬ್ಯಾಟ್ರೀಸ್ ನಾನು ಹೇಳ್ತಾರೆ. ನೀವು ಪೋರ್ಟಬಲ್ ಬ್ಯಾಟ್ರೀಸ್ ಮನೆಗೆ ತೊಗೊಂಡೋಗಿ ಚಾರ್ಜ್ ಮಾಡ್ಬೋದು, ಇದು ಒಂದು ಆಪ್ಷನ್. ಸೊ ಇಂಥವ್ರು EVs ತಗೋಬೇಕಾದ್ರೆ ಪೋರ್ಟಬಲ್ ಬ್ಯಾಟ್ರೀಸ್ನ ಕನ್ಸಿಡರ್ ಮಾಡ್ಬೋದು, ಮಾಡಬಾರ್ದಂತೇನಿಲ್ಲ, ಕನ್ಸಿಡರ್ ಮಾಡ್ಬೋದು ಅವ್ರವ್ರ ಯೂಸ್ ಕೇಸ್ ತಕ್ಕಂಗೆ. ಬಟ್ ಇದ್ರ ಡ್ರಾಬ್ಯಾಕ್ ಇಸ್ ಆನ್ ದ ಬಿಸ್ನೆಸ್ ಸೈಡ್, ವೇರ್ ನೀವು ಈಗ ಸ್ವಾಪಿಂಗ್ ಸ್ಟೇಷನ್ಸ್ ಅಂತ ನೋಡಿರ್ತೀರ, ಹೋಂಡಾದೆಲ್ಲ ಇದೆ, ತುಂಬಾ ಗಾಡಿ ಮೆಟ್ರೋ ಕೆಳಗೆಲ್ಲ ಇದೆ. ಒಂದು ಗಾಡಿಗೆ ನಾನು ಸ್ವಾಪಬಲ್ ಬ್ಯಾಟ್ರೀಸ್ನ ಸಪ್ಲೈ ಮಾಡೋದಾದ್ರೆ 1.5 times ದ ಬ್ಯಾಟ್ರಿ ಕಾಸ್ಟ್ ಈಸ್ ಮೈ ಇನ್ಫ್ರಾ ಕಾಸ್ಟ್ ದೇರ್. ಸೊ ನೀವು ಇವತ್ತು ಅವ್ರು ಯಾರ್ಯಾರು ದುಡ್ಡು ಹಾಕ್ತಿದ್ದಾರೆ, ದೇ ಶುಡ್ ಹ್ಯಾವ್ ದ ಪಾಕೆಟ್ಸ್ ಟು ಎನ್ಶೋರ್ ದಟ್ ದಿಸ್ ಬಿಕಮ್ಸ್ ಸ್ಟ್ಯಾಂಡರ್ಡೈಸ್ಡ್. ಅಲ್ಲಿವರೆಗೂ ಈ ಗೇಮ್ನ ಮಾಡಿದ್ರೆ ಪ್ರಾಬಬ್ಲಿ ಇಟ್ ಬಿಕಮ್ ಸ್ಟ್ಯಾಂಡರ್ಡೈಸ್ಡ್. ಇಲ್ಲಿ ಕೆಲವೊಂದು ಕಸ್ಟಮರ್ಸು ಬೇರೆ ಥರನೂ ನೋಡ್ತಾರೆ. ಗುರು, ನನ್ನ ಹೊಸ ಗಾಡಿ ಬ್ಯಾಟ್ರಿ, ನಾನು ಹೊಸ ಬ್ಯಾಟ್ರಿ, ಈ ಹೊಸ ಬ್ಯಾಟ್ರಿಗೆ ದುಡ್ಡು ಕೊಟ್ಟಿದ್ದೀನಿ, ನಾನು ಈ ಹೊಸ ಬ್ಯಾಟ್ರಿ ಹಾಕಿ ಯಾರ್ದೋ ಹಳೆ ಬ್ಯಾಟ್ರಿ ತಗೋಬೇಕಾ? ಈ ಥರನೂ ಒಂದು ಮೈಂಡ್ ಸೆಟ್ ಇದೆ. ಇದರಲ್ಲಿ ಅವ್ರು ಸರಿ ಇವ್ರು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಒಂದು ಕಸ್ಟಮರ್ಗೆ ಯಾವ್ದು ಸುಲಭ ಆಗುತ್ತೆ, ಬಿಸ್ನೆಸ್ ರನ್ ಮಾಡೋಕ್ಕೆ ಯಾವ್ದು ಸರಿ ಆಗುತ್ತೆ, ಮತ್ತೆ ಎಮೋಷನ್ಸ್ ಏನು, ವಾಟ್ ಇಸ್ ದ ಎಮೋಷನ್ಸ್ ಬಿಹೈಂಡ್ ಇಟ್, ವಾಟ್ ಇಸ್ ದ ಕನ್ವೀನಿಯನ್ಸ್ ಬಿಹೈಂಡ್ ಇಟ್, ಇದು ತುಂಬಾ ದೊಡ್ಡ ಫ್ಯಾಕ್ಟರ್. ದ ಡಿಸಿಷನ್ ಶುಡ್ ಆಲ್ಸೋ ಬಿ ಬೇಸ್ಡ್ ಆನ್ ದಿಸ್ ಒನ್. ಫಿಕ್ಸ್ಡ್ ಬ್ಯಾಟ್ರೀಸ್ ಅಲ್ಲಿ ಯು ಕ್ಯಾನ್ ಎನ್ಶೋರ್ ದಟ್ ಯು ಕ್ಯಾನ್ ಆಕ್ಚುಲಿ ಗೆಟ್ ಲಾಂಗರ್ ಲೈಫ್ಸ್, ಬಿಕಾಸ್ ನೀವು ಫಿಕ್ಸ್ಡ್ ಪೋರ್ಟಬಲ್ ಬ್ಯಾಟ್ರಿ ತೆಗೆದು ಹಾಕಿ ಕನೆಕ್ಟರ್ಗಳು ಹಾಳಾಗುತ್ತೆ, ಲೈಫ್ ಕೆಲವೊಂದ್ಸತಿ ಗ್ಯಾರಂಟಿ ಮಾಡೋಕ್ಕಾಗಲ್ಲ, ಈ ಥರ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ವಿತ್ ಎಂಜಿನಿಯರಿಂಗ್ ಆ್ಯಂಡ್ ವಿತ್ ರಿಲಯಬಿಲಿಟಿ ಅದನ್ನು ಇಂಪ್ರೂವ್ ಮಾಡ್ಬೋದು, ಆಗದೆ ಇರೋದೇನಲ್ಲ. ಬಟ್ ಎನಿ ಡೇ ಫಿಕ್ಸ್ಡ್ ಬ್ಯಾಟ್ರಿ ಓವರ್ ಅ ಪೋರ್ಟಬಲ್ ಒನ್ ಇಫ್ ಯು ಹ್ಯಾವ್ ದ ಪ್ರಾವಿಷನ್ ಟು ಚಾರ್ಜ್ ಯುವರ್ ವೆಹಿಕಲ್ ಅಟ್ ಹೋಮ್. ಓಕೆ. ಸೊ ಈಗ ಅಲ್ಟ್ರಾವೈಲೆಟ್ ಒಂದು ಇದು ಬಿಟ್ಟಿದ್ದಾರೆ, ಹೊಸದು ಬಿಟ್ಟಿದ್ದಾರೆ, ಅಂದ್ರೆ ಬ್ಯಾಟ್ರಿ ಆಸ್ ಅ ಸರ್ವಿಸ್. ಸೊ ಅದು ನಂಗೆ ಒಂಥರ ಚೆನ್ನಾಗಿ ಅಂತ ಅನಿಸ್ತು. ಅಂದರೆ ಇಫ್ ಯು ಸ್ಪೆಂಡಿಂಗ್ ಲೈಕ್ 3,000 rupees ಆನ್ ಫ್ಯೂಯಲ್, ಇಲ್ಲೇ ಕೊಡ್ಕೊಂಡು ಆರಾಮಾಗಿ ಇಟ್ಕೋಬೋದಲ್ಲ ಅಂತ. ನಿಮ್ಗೆ 3,000 ಅಂದರೆ 3,000 ಕಾನ್ಸ್ಟೆಂಟ್ ಆಗಿರುತ್ತೆ. ಐ ಡೋಂಟ್ ಥಿಂಕ್ ಸೊ ಪ್ರೈಸ್ ಹೈಕ್ ಮಾಡ್ತಾರೆ. ಯುವರ್ ಫ್ಯೂಲ್ ಕಾಸ್ಟ್ ಇಸ್ ಆನ್ ಟಾಪ್ ಆಫ್ ದಟ್. ಅಲ್ಲಲ್ಲ, ನಿಮ್ ಚಾರ್ಜಿಂಗ್ ಕಾಸ್ಟ್ Correct, ಇಲ್ಲ, ಇಸ್ ಆನ್ ಟಾಪ್ ಆಫ್ ಯುವರ್ ಬ್ಯಾಸ್ ಸರ್ವಿಸ್. ಅಲ್ಲ, ಅದು ಅವ್ರು ಏನು ಹೇಳಿರೋದು, ನೀನ್ ಡೈಲಿ 50 kilometer ಓಡಿಸ್ತೀಯ ಅಂದ್ರೆ ತಿಂಗಳಿಗೆ ಒಂದು 400 rupees ಬರುತ್ತೆ ಖರ್ಚು. ಬೇಸಿಕಲಿ ಅವ್ರು ಮಾಡ್ತಿರೋದು ಒಂದು EMI ಸರ್ವಿಸ್ ಮಾಡ್ತಾರೆ, ಬ್ಯಾಟರಿ ಸರ್ವಿಸ್ ನೇಮ್ ಕೊಟ್ಟಿದ್ದಾರೆ. Even MG, Tata, everyone is doing it. ಅದೇ, ಐ ಥಿಂಕ್ That works very well for a swapping infra. ಓಕೆ. ಬಿಕಾಸ್ ದೆನ್ ಯು ಡೋಂಟ್ ಓನ್ ದ ಬ್ಯಾಟ್ರಿ ಆಸ್ ಅ ಕಸ್ಟಮರ್. ನಾನು ಸರ್ವಿಸ್ ಆಗಿ ತಗೋತಾ ಇದ್ದೀನಿ, ನನ್ಗೆ ಹಳೆ ಬ್ಯಾಟ್ರಿನ ಹೊಸ ಬ್ಯಾಟ್ರಿನ ಮ್ಯಾಟ್ರ್ ಆಗಲ್ಲ. ಇಟ್ ಈಸ್ 7 year old, ಇಟ್ಸ್ ಅಬೌಟ್ ಟು ಡೈ, ಇಟ್ ಡಸಂಟ್ ಮ್ಯಾಟರ್. ಏಜಿಂಗ್ ಎಷ್ಟಾಗಿದೆ ಏನೂ ಮ್ಯಾಟ್ರ್ ಆಗಲ್ಲ. ಐ ಆಮ್ ಟೇಕಿಂಗ್ ಇಟ್ ಆಸ್ ಅ ಸರ್ವಿಸ್. ನಾನು ನಿಂಗೆ ತಿಂಗಳಿಗೆ ಇಷ್ಟು ಕೊಡ್ತೀನಿ, ನಾನು ಸ್ವಾಪಬಲ್ ಸ್ಟೇಷನ್ಸಲ್ಲಿ ಬ್ಯಾಟ್ರಿ ಎತ್ಕೋತೀನಿ, ಹಾಕೋತೀನಿ, ಹೋಯ್ತೀನಿ, ನಂದೇನು ಇನ್ವಾಲ್ವ್ಮೆಂಟ್ ಇಲ್ಲ.
ಬಟ್ ಫಾರ್ ಅ ಬೈಕ್ ಅಟ್ಲೀಸ್ಟ್ ಪರ್ಸ್ನಲಿ ಬ್ಯಾಟ್ರಿ ಆಸ್ ಅ ಸರ್ವಿಸ್ ಐ ಡೋಂಟ್ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್. ಓಕೆ. ಅದೇ ದುಡ್ಡಿಗೆ ಐ ಮೆಟ್ ಆಸ್ ವೆಲ್ ಬೈ ಗುಡ್ ಪೆಟ್ರೋಲ್ ಎಂಜಿನ್ ಅಂಡ್ ಎಂಜಾಯ್ ಒಳ್ಳೆ. ಸೊ ಬೇಸಿಕಲಿ ಇಲ್ಲೊಂದು ಪೆಟ್ರೋಲ್ ಇಲ್ಲ, ಆಬ್ವಿಯಸ್ಲಿ ಈಸ್ ಆಲ್ಸೋ ಪೆಟ್ರೋಲ್ ಹೆಡ್. ನಾನು ಈ ಮನೇಲಿ ಒಂದು ಹಳೆ ಆಕ್ಟಿವ್ ತಗೊಂಡು ಇವಿ ಮಾಡಿ ನಿಲ್ಸಿದೆ ಅಲ್ಲ, ಓಡಿಸ್ತಿಲ್ಲ, ಹಗ್ಗೆಲ್ಲ ನಿಲ್ತಾ ಇದೆ. ಸೊ ಇವಿ ತಗೋಬೇಕಂತಲೇ ಐ ವಾಸ್ ಟಾಕಿಂಗ್ ಟು ಹಿಮ್. ನಮ್ದು ಅವ್ರದ್ದು ಡಿಸ್ಕಷನ್ಸ್ ನಡೀತಾನೆ ಇರುತ್ತೆ. ಬಟ್ ಬ್ಯಾಟ್ರಿ ಆಸ್ ಅ ಸರ್ವಿಸ್ ಬದಲು ನನ್ನ KTMದು ತಿಂಗಳಿಗೆ 3,000 ಎಲ್ಲ ಸರ್ವಿಸ್ ಬರಲ್ಲ, 390. ಓಕೆ. ನಾನು ಆನ್ ಆವ್ರೇಜ್ ಇಯರ್ಲಿ 7,000-8,000 ಓಡಿಸ್ತೀನಿ. ಓಕೆ. ಆಡ್ಲಿ ಇಯರ್ಲಿ ನನಗೊಂದು 5,000-6,000 ಸರ್ವಿಸ್ ಕಾಸ್ಟ್ ಬರೋದು. 5,000 ಅಷ್ಟೇ ಬರೋದು. ಓಕೆ. ಪೆಟ್ರೋಲ್ದು ಏನಿದೆ ಐ ಹ್ಯಾವ್ ಟು ಟೇಕ್ ಕೇರ್. ಓಕೆ. ನೀವು ಅಂದ್ರೆ ಮೈಸೂರಲ್ಲೂ ಅಡ್ವೆಂಚರಲ್ಲಿ ಇದು ಮಾಡೋದು, ಓಡಾಡೋದು, ಕಮ್ಯೂಟ್ ಮೋಸ್ಟ್ಲಿ ಅದರಲ್ಲೇ. ಓಕೆ ಬ್ರೋ, ಇವಾಗ ಆಫ್ಟರ್ ಮಾರ್ಕೆಟ್ ಬರೋಣ. ಸ್ಕಿಡ್ ನಿಮ್ಮದೇ ಬ್ರ್ಯಾಂಡ್ ಇದೆ, ಬಟ್ ವಿಲ್ ನಾಟ್ ಗೋ ಇನ್ ಟು ದ ಬ್ರ್ಯಾಂಡ್. ಜನರಲ್ ಆಗಿ ಆಫ್ಟರ್ ಮಾರ್ಕೆಟ್ ಜನ ಮಾಡಿಸ್ಬೇಕಂದ್ರೆ ಯೋಚನೆ ಮಾಡ್ತಾರೆ, ಯಾವ್ದು ಲೀಗಲ್ಲು ಯಾವ್ದು ಇಲ್ಲೀಗಲ್ಲು. ಫಾರ್ ಎಕ್ಸಾಂಪಲ್ ಇವಾಗ ಫಾಗ್ ಲ್ಯಾಂಪು ನಿಮ್ಮ ಮೇನ್ ಪ್ರೈಮರಿ ಲೈಟ್ಗಿಂತ ಜಾಸ್ತಿ ಇದ್ದರೆ ಇಲ್ಲೀಗಲ್ ಅಂತಾರೆ. ನಂಗೆ ಆ ಲಾಜಿಕ್ಕೇ ಅರ್ಥ ಆಗಿಲ್ಲ. ಟ್ರಯಂಫ್ದೇ ನಾನು ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ತೀನಿ. ಹೆಡ್ ಲೈಟ್ದು ಕಡಿಮೆ ಇದೆ ಅಂತ ಫಾಗ್ ಲ್ಯಾಂಪ್ ಹಾಕ್ತಾರೆ. ಲೀಗಲಿ ಇಟ್ ಇಸ್ ನಾಟ್ ಇವನ್ ಅಲೌಡ್, ಬಿಕಾಸ್ ನೀವು ಅದಕ್ಕಿಂತ ಕಡಿಮೆ ಆಗ್ಬೇಕಂತಾರೆ. ಸೊ ಯಾವ್ದು ಈ ಥರ ಲೀಗಲ್ಲು, ಯಾವ್ದು ಇಲ್ಲೀಗಲ್? ಬ್ರೋ, ರೂಲ್ಸ್ ಪ್ರಕಾರ ಎನಿ ಮಾಡಿಫಿಕೇಶನ್ಸ್ ಟು ಅ ಬೈಕ್ ಇಸ್ ಇಲ್ಲೀಗಲ್. ಓಕೆ. Even as simple as changing the color of your sticker on the bike is illegal. ಓಕೆ. ಓಕೆ. You're not supposed to do. ಆಯ್ತಾ? ಅಕಾರ್ಡಿಂಗ್ ಟು CMVR, ಸೆಂಟ್ರಲ್ ಮೋಟರ್ ವೆಹಿಕಲ್ ರೆಗ್ಯುಲೇಷನ್ ಅಂತಿದೆ ನಮ್ಮ ಇಂಡಿಯಾದಲ್ಲಿ. ಅದರ ಅಕಾರ್ಡಿಂಗ್ಲಿನೇ ಎಲ್ಲ ಗಾಡಿ ಡಿಸೈನ್ ಮಾಡಬೇಕು, ಅದ್ರ ಪ್ರಕಾರ. ಹಾಂ. ಬಟ್ ದೇರ್ ಆರ್ ಸಮ್ ವಾಟ್ ಡು ಯು ಸೇ ಎಕ್ಸೆಪ್ಷನ್ಸ್. ಲೈಕ್ ಫಾಗ್ ಲೈಟ್ ಹೇಳಿದ್ರಿ, ಅದು ಹೆಡ್ ಲೈಟ್ ಇಂದ ಕೆಳಗಿರಬೇಕು. ಇಟ್ ಶುಡ್ ನಾಟ್ ಬಿ ಪವರ್ಫುಲ್ ದನ್ ದ ಲೈಟ್. ಬಟ್ ಅಲ್ಲಿ 2 ಥರನೂ ಬರುತ್ತೆ. ಗುರು, ಅದು ಹಾಕ್ಸೋದೇ ನಾನು ಲೈಟ್ಸ್ ಅಲ್ಲಲ್ಲ ಅಂತ, ಅದು ನಾಟ್ ಪವರ್ಫುಲ್ ಅಂತಾನು ಕೇಳ್ಬೋದು. ಕಂಪ್ನಿಯವ್ರು ಕೊಟ್ಟಾಗ ಅವ್ರ ರಿಕ್ವೈರ್ಮೆಂಟ್ಸ್ ಅಲ್ಲಿ ಏನು ಇಟ್ಕೊಂಡು ಲೈಟ್ನ ಡಿಸೈನ್ ಮಾಡಿದ್ರು ಅಂತ ಹೌದು, ಆಸ್ ಎ ಇಂಜಿನಿಯರ್ಸ್ ನಾವು ಕೇಳ್ಬೋದು. ಕರೆಕ್ಟ್. ಸೊ ಇಟ್ಸ್ ಆಲ್ವೇಸ್ ಏನಂತೀರಾ, ಕಸ್ಟಮರ್ ವರ್ಸಸ್ ನಮ್ಮ ಲೀಗಲಿಟೀಸ್. ಈಗ GST 350cc ಕೆಳಗೆ ಅಂತ ಮಾಡಿದ್ರು. ಫ್ರಮ್ ಅನ್ ಇಂಜಿನಿಯರಿಂಗ್ ಪಾಯಿಂಟ್ ಆಫ್ ವ್ಯೂ ಇಟ್ ಇಸ್ ವೆರಿ ಡಮ್. At least they should have fixed a price bracket or a power bracket. Would have made more sense. Idu one of those things. Okay. But modifications and bandaga, as I said, any modifications are illegal. But ಈಗ sliders add ಮಾಡೋದು, ಈ ಥರ ಪ್ರೊಟೆಕ್ಷನ್ ಆರ್ ಸ್ವಿಂಗ್ ಆರ್ಮ್ ಸ್ಪೂಲ್ಸ್, ಸಣ್ಣ, these are all allowed. Mobile holder, mobile mounts, these things are all allowed. ಸ್ಕ್ರಾಚ್ ಗಾರ್ಡ್, ಕ್ರ್ಯಾಶ್ ಗಾರ್ಡ್ ಡಿಪೆಂಡ್ಸ್ ವಾಟ್ ಟೈಪ್, ಹೆಂಗೆ ಹಾಕ್ಸ್ತಿದ್ರ ಏನು ಅಂತ. ಅದು ಇಲ್ಲೀಗಲ್ಲೇ. ಬಟ್ ಇನ್ಶೂರೆನ್ಸ್ ಅವ್ರು ಕೇಳಿದಾಗ ದೇ ಡೋಂಟ್ ರಿಯಲಿ, ಅವ್ರು ಕೊಡೋಲ್ಲ ಕ್ಲೈಮ್ಸ್ ಎಲ್ಲ. ಅದೆಲ್ಲ ದೊಡ್ಡದಾಗಿ ಕಾಣಿಸಿದ್ರೆ ಸ್ಕ್ರಾಚ್ ಗಾರ್ಡ್ ಇದೆ ಆಕ್ಚುಲಿ. ಬೇಸಿಕಲಿ PPF ಕೋಟಿಂಗ್ ಎಲ್ಲ ಸ್ಕ್ರಾಚ್ ಗಾರ್ಡ್ಸ್. ಬಟ್ ಅದನ್ನ ಹೆಸರು ಅದನ್ನ ಕರೆಯೋದು ಅದೆಲ್ಲ ಹಾಕ್ಸ್ಬೋದು. PPF ಎಲ್ಲ ಹಾಕ್ಸ್ಬೋದು. ಇದು ವಾಟ್ ಇಸ್ ದಟ್, ಎಕ್ಸಾಸ್ಟ್ ಇಸ್ ನೀವು ಏನೇ ಚೇಂಜ್ 100% ಇಲ್ಲೀಗಲ್. ನೀವು ಬೇಕಾದ್ರೆ ಡೌನ್ ಗ್ರೇಡ್ ಮಾಡಿದ್ರು ಇಲ್ಲೀಗಲ್. ಇಲ್ಲ, ಅದು ನಿಮ್ಗೆ ಹೆಂಗ್ ಬರುತ್ತೆ ಅಂದ್ರೆ, ಇದು ರೂಲ್ಸ್ ಪ್ರಕಾರ ನೀವು ಗಾಡಿಯಿಂದ ಸರ್ಟನ್ ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಂಡು ಡೆಸಿಬಲ್ಸ್ ಮೆಜರ್ ಮಾಡಿದ್ರೆ ಇಟ್ ಶುಡ್ ಬಿ ವಿತಿನ್ 90 decibels, ದೆನ್ ಇಟ್ ಇಸ್ ಲೀಗಲ್. ಮೈ ಗಾಡ್. ಸೊ ಇಫ್ ಸಮ್ವನ್ ಇಸ್ ಡಿಸೈನಿಂಗ್ ಅನ್ ಎಕ್ಸಾಸ್ಟ್ ವಿಚ್ ಕ್ಯಾನ್ ಸೌಂಡ್ ಬೆಟರ್ ದೆನ್ ದ ಸ್ಟಾಕ್ ವಿತಿನ್ ದ ಡೆಸಿಬಲ್ ಲಿಮಿಟ್ಸ್, ಇಟ್ ಇಸ್ ಲೀಗಲ್. ಸೊ ಅಂದ್ರೆ ಈಗ ಟ್ರಕ್ದು ಹಾರ್ನು 120 decibel ಇದ್ರೆ ಪರವಾಗಿಲ್ಲ, ನಮ್ದಿರಂಗಿಲ್ಲ. ಅಂದ್ರೆ ನೀವು ಹೋಗ್ತಿರೋ ಟೈಮಲ್ಲಿ ಹಿಂದೆಗಡೆ ಟ್ರಕ್ ಸೌಂಡ್ ಬಂತು ಅಂದ್ರೆ ನೀವು ಸಡನ್ ಎಲ್ಲೋ ಬೇಕು ಅಂತ ಹಿಂದೆಗಡೆ ಗಾಡಿ ಕಾಣಿಸ್ತಾ ಇಲ್ಲ, ಬರೀ ಸೌಂಡ್ ಕಾಣಿಸ್ತಾ. ಅದನ್ನೇ ಆ ರೂಲ್ಸ್ ಹೆಂಗ್ ಮಾಡಿರ್ತಾರೆ, ಅವ್ರವರ ಪರಿಮಿತಿಗೆ ಬಿಟ್ಟಿರೋದು, ನಾವು ಏನು ಮಾಡಕ್ಕೆ. ಸೊ ನಂದೀಶ್, ಇವಾಗ ನಮ್ಮ ತುಂಬಾ ಕ್ಲೋಸ್ ಆಗಿರೋರು ಒಬ್ಬಿದ್ದಾರೆ, ಬೈಕ್ ಕಲಿತಾ ಇದಾರೆ ಅನ್ಕೊಳ್ಳಿ. ನನ್ನ ಕಾಲೇಜಲ್ಲಿ ನಾನೇ ಕಲಿತಾ ಇದ್ದೆ. ನನಗೆ ಆನೆಸ್ಟ್ಲಿ ಹೇಳ್ತೀನಿ, ಇದು ಬೇಕಾರೆ ಶೇಮ್ ಇಲ್ಲದೆ ಹೇಳ್ತೀನಿ, ನಾನು ಇಂಜಿನಿಯರಿಂಗಲ್ಲಿ ಫಸ್ಟ್ ಗಾಡಿ ಓಡಿಸಿದ್ದು, ನನಗೆ ಕಾಲ ಹತ್ರ ಬ್ರೇಕ್ ಇರುತ್ತೆ ಅಂತಲೇ ಗೊತ್ತಿಲ್ಲ. ಐ ವಾಸ್ ಸೋ ಅನ್ಎಜುಕೇಟೆಡ್ ಅಬೌಟ್ ಬೈಕ್ಸ್. ಯಾಕಂದ್ರೆ ಅಲ್ಲಿ ತನಕ ಬರೀ ಓದು ಹಾಸ್ಟೆಲ್ ಇದ್ದೇ ಗೊತ್ತಿರಲ್ಲ. ಎಷ್ಟೋ ಜನ ಹೊಸಬ್ರು ಇವಾಗ ಬೈಕ್ ತೊಗೋದಾದ್ರೆ ಸಡನ್ ಆಗಿ ಡ್ಯೂಕ್ ಕಾಣಿಸುತ್ತೆ, 390 ಕೊಡ್ಸಿ ಅಂತಾರೆ, ಬಟ್ ಬೈಕೇ ಗೊತ್ತಿರಲ್ಲ. ಬಿಗಿನರ್ಸ್ ಆದರೆ ಇಮಿಡಿಯೇಟ್ಲಿ ಆ ಒಂದು ಪವರ್ ನೋಡ್ಬಿಟ್ಟು ತೊಗೊಳೋದು ಬೆಟ್ರಾ, ಅಥವಾ ಮೆತ್ತಿಗೆ ಥ್ರೂ ಯುವರ್ ಲೈಫ್ ಅದನ್ನು ಟ್ರಾವರ್ಸ್ ಮಾಡೋದು ಬೆಟ್ರಾ? ದಿಸ್ ಇಸ್ ಅ ಜರ್ನಿ ಅಲ್ಲ ಗುರು. ಕರೆಕ್ಟ್. ಸೊ ಇವತ್ತು ಯಾರಾದರೂ ಒಬ್ರು ಬೈಕ್ ತೊಗೊಳೋದಾದ್ರೆ, ಇಫ್ ದೇ ಪ್ಲಾನ್ ಆನ್ ಅಪ್ಗ್ರೇಡಿಂಗ್ ಇಟ್ ಇನ್ ದ ಫ್ಯೂಚರ್, a good starting point is 160 to 250cc. ಇದು ತುಂಬಾ ಒಳ್ಳೆ ಬಿಗಿನರ್ ರೇಂಜು. ಯಾಕಂದ್ರೆ ತುಂಬಾ ಕಡಿಮೆ ಪವರ್ ಇರಲ್ಲ, ಸ್ವಲ್ಪ ಪವರು ಇರುತ್ತೆ. ಹ್ಯಾಂಡ್ಲಿಂಗ್ಸ್ ವಿಲ್ ಗಿವ್ ಯು ಎಕ್ಸ್ಪೋಜರ್ ಟು ವಾಟ್ ಆರ್ ಬಿಗರ್ ಬೈಕ್ಸ್ ಲೈಕ್. ಕರೆಕ್ಟ್. ಸೊ ನಿಮ್ಮ ದೊಡ್ಡ ಬೈಕ್ನ ಹ್ಯಾಂಡಲ್ ಮಾಡೋದಾದ್ರೆ ಒಂದು ಬೇಸಿಕ್ ಐಡಿಯಾ ಇದ್ರಲ್ಲಿ ಬರುತ್ತೆ. ಸೊ 160 to 250cc ನಿಮ್ಮ ಸಿಟಿ ಕಮ್ಯೂಟ್ಸ್ ಜಾಸ್ತಿ ಇದ್ದು ಹೈವೇ ಕಮ್ಯೂಟ್ಸ್ ಕಡಿಮೆ ಅಂದ್ರೆ ಇಸ್ ಅ ವೆರಿ ಗುಡ್ ಸ್ಟಾರ್ಟಿಂಗ್ ರೇಂಜ್. ಕಾಲೇಜ್ ಸ್ಟೂಡೆಂಟ್ಸ್ಗೆ ಟೆಕ್ನಿಕಲಿ 160 to 250 ಬೆಸ್ಟ್.
ಸೊ ಅದಕ್ಕೆ ದಟ್ ವಾಸ್ ದ ರೀಸನ್ ವೈ ಐ ವೆಂಟ್ ಫಾರ್ 250 ಆಲ್ಸೋ. ಗೊತ್ತಾಯ್ತು. ದೊಡ್ಡ ಬೈಕ್ ಓಡಿಸಿರ್ಲಿಲ್ಲ ಅಂತಲ್ಲ, ಮ್ಯಾನೇಜ್ ಮಾಡೋದು ಸುಲಭ, ಮತ್ತೆ ಅಪ್ಗ್ರೇಡ್ ಮಾಡೋದಾದ್ರೆ ನಾಳೆ ಒಂದು ಜೋಶ್ ಇರುತ್ತೆ. ಕರೆಕ್ಟ್. ನಾನು ಸ್ಟಾರ್ಟಿಂಗ್ ಒಂದು 390 ಓಡಿಸಿ ನಾಳೆ ರೆಗ್ಯುಲೇಷನ್ಸ್ ಇಂದ ವಾಟ್ ಎವರ್ ಕ್ಯಾನ್ ಹ್ಯಾಪನ್. ಇವತ್ತು ಮೋಟೋ ಜಿ ಪಿ ಬೈಕ್ಸು CC ಕಡಿಮೆ ಆಗ್ತಾ ಇದೆ. ಸೊ ಈ ಥರದನ್ನೆಲ್ಲ ಕನ್ಸಿಡರ್ ಮಾಡಿದಾಗ ಐ ಶುಡ್ ಹ್ಯಾವ್ ರೂಮ್ ಟು ಗ್ರೋ ಇಂಟು ಅಲ್ಲ ನೆಕ್ಸ್ಟ್ 5 to 10 years. ಸೊ ಇದನ್ನ ಕನ್ಸಿಡರ್ ಮಾಡಿ ಹೋಗೋದು ಬೆಟರ್. ಸೊ 160 to 250 ವೆರಿ ಗುಡ್ ಸ್ಟಾರ್ಟಿಂಗ್ ಪಾಯಿಂಟ್. ಕಲಿಯೋಕ್ಕೂ ಸಿಗುತ್ತೆ, ಪವರು ಇರುತ್ತೆ, ಮಜಾನೂ ಇರುತ್ತೆ, ಆ್ಯಂಡ್ ಇಟ್ ಇಸ್ ವೆರಿ ಫರ್ಗಿವಿಂಗ್ ಆಲ್ಸೋ. ಒಳ್ಳೊಳ್ಳೆ ಗಾಡಿಗಳಿದೆ ಆ ಸೆಗ್ಮೆಂಟಲ್ಲಿ. ಹೇಳಿ ಪ್ಲೀಸ್. ಡ್ಯೂಕ್ 200, ಹೀರೋ ಎಕ್ಸ್ಟ್ರೀಮ್ 160 ಕಲಿಯಕ್ ಸಖತ್ತಾಯ್ತು ಆ ಗಾಡಿ. ನೋಡಿದೆ ಬ್ರೋ ಗಾಡಿಗೆ 160 ಒಳ್ಳೆ track ಚೆನ್ನಾಗಿತ್ತು, ನೋಡಕ್ ಚೆನ್ನಾಗಿದೆ ಗಾಡಿ. ಒಳ್ಳೆ ಟ್ರ್ಯಾಕ್ ಡೇ ಮಾಡ್ಬೋದು ಬ್ರೋ ಅದ್ರಲ್ಲಿ. Okay. ತುಂಬಾ ಕಲಿಬಹುದು. ದಟ್ ವಿಲ್ ಪ್ರಿಪೇರ್ ಯು ಫಾರ್ ದ ನೆಕ್ಸ್ಟ್ ಸ್ಟೆಪ್. ಬಿ ಇಟ್ ಲೈಕ್ 390 600 ವರೆಗೂ ಯು ಕ್ಯಾನ್ ಲರ್ನ್ ಇನ್ ದಟ್. ಅದೇ ಔಟ್ ಆಫ್ ಅವ್ರು ಹೇಳ್ದಂಗೆ ಎಕ್ಸಾಕ್ಟ್ಲಿ 390 500 600 ಹೋಗೋದಕ್ಕಿಂತ ಬೆಟರ್ ಟು ಗೋ ಫಾರ್ ದಿಸ್. ನೀವೇನೇನು ಸರ್ಕಸ್ ಮಾಡ್ಬೇಕು ಮಾಡಿ, ಕಲೀರಿ, ಸೇಫಾಗಿ ಕಲೀರಿ, ದೆನ್ ಅಪ್ಗ್ರೇಡ್. ದಟ್ ಈಸ್ ಆಲ್ವೇಸ್ ಅ ಬೆಟರ್ ಥಿಂಗ್. ಹೀರೋ ಅಂದಾಗ ಕೇಳ್ಬೇಕು, ಅವಾಗಲೇ ಬಂದ್ವಿ. ಹಾರ್ಲಿ X440 ಇವಾಗ ಇನ್ನೊಂದು ಅದರದ್ದು ಕಾಸ್ಮೆಟಿಕ್ ಚೇಂಜ್ ಮಾಡಿ T ಅಂತ ಹೇಳ್ಬಿಟ್ಟಿದ್ದಾರೆ. 440T ಅಂತ ಜನ ಹೇಳೋದು. ಗುರು ಅದು ಹೀರೋ ಗಾಡಿನೇ, ಹಾರ್ಲಿ ಡೇವಿಡ್ಸನ್ ಅಂತ ಹೇಳಿ ದೇರ್ ಸೆಲ್ಲಿಂಗ್ ಇಟ್ ಟು ಲಾಟ್ ಆಫ್ ಪೀಪಲ್. ಓಡಿಸಿದಾಗ ನಂಗೆ ಗಾಡಿ ಚೆನ್ನಾಗಿ ಅನಿಸ್ತು. ಆಬ್ವಿಯಸ್ಲಿ ಶಾರ್ಟ್ ಕಮಿಂಗ್ಸ್ ಒಂದೇ ಒಂದು ಟೆಸ್ಟ್ ರೈಡಲ್ಲಿ ಒಂದು ರೌಂಡ್ ಹೋದ್ರೆ ಗೊತ್ತಾಗಲ್ಲ, ಟೆಕ್ನಿಕಲಿ ಹೋದ್ರೆ ಗೊತ್ತಾಗುತ್ತೆ. ಈ ಥರ ಎಷ್ಟೋ ಜನ ಫಾರಿನ್ ಬ್ರ್ಯಾಂಡ್ಸ್ನ ಓನ್ ಮಾಡ್ಬೇಕನ್ನೋರು, ಇಸ್ ಇಟ್ ಗುಡ್ ಟು ಪ್ರಿಫರ್ ದೀಸ್ ಬೈಕ್ಸ್? ಯಾಕಂದ್ರೆ ಆ್ಯಕ್ಚುಲಿ ಹೋಮ್ ಮೇಡೆ, ಬಟ್ ಹೇಳ್ತಾರೆ ಒಂದು ಫಾರಿನಿಂದ ಬಂದಿದ್ದೀವಿ ಅಂತ. ಇಲ್ಲ ಬ್ರೋ, ಅದ್ರಲ್ಲಿ ಹೆಂಗಾಗತ್ತಂದ್ರೆ ಬ್ಯಾಕ್ಗ್ರೌಂಡ್ ನೀವು ಲೈಕ್ R&D ಅಂತ ನೋಡಿದಾಗ, ಅವ್ರ ಕಂಪನಿ ಆಸ್ ಎ ಲೈಕ್ ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ನೋಡಿದಾಗ ದೇರ್ ವುಡ್ ಹ್ಯಾವ್ ಬಿನ್ ಸಮ್ ಅಗ್ರಿಮೆಂಟ್ಸ್ ಬಿಟ್ವೀನ್ ದೆಮ್. ಆ್ಯಂಡ್ ವಿತೌಟ್ ಆರ್ಲಿ ಇವ್ರಿಗೆ ಇಂಜಿನ್ ಇನ್ಪುಟ್ಸ್ ಕೊಡದಲ್ಲೇ ಇವ್ರಿಗೆ ಇಂಜಿನ್ ಮಾಡಿರೋಕ್ಕೆ ಚಾನ್ಸ್ ಇಲ್ಲ ಇರೋರು. ನಾಟ್ ಲೈಕ್ ಇರೋರ್ಗೆ ಬರಲ್ಲ ಅಂತ ಹೇಳ್ತಿಲ್ಲ, ಬಿಕಾಸ್ ಆರ್ಲಿ ಅವ್ರಿಗೆ ಒಂದು ಇದಿರುತ್ತೆ, ಗುರು ನನ್ನ ಹೆಸ್ರು ಹಾಕಿ ಗಾಡಿ ಮಾಡ್ಬೇಕಾದ್ರೆ ಅದು ಸರ್ಟನ್ ವೇಯಲ್ಲಿ ಇರಬೇಕು ಅನ್ನೋದಿರುತ್ತೆ. ಒಂದು ಸೆಕೆಂಡ್ ಥಿಂಗ್, ಹೀರೋ ನೆವರ್ ಮೇಡ್ ದಟ್ ಲಾರ್ಜ್ ಆಫ್ ಅನ್ ಎಂಜಿನ್. ಕರೆಕ್ಟ್. So their largest engine was what 250 I think, till the 200 actually. 250 came after Harley. 250 ಬಂದಿದ್ದು Harley 440 ಕರಿಸ್ಮಾ ಹೀರೋನೇ ಅಲ್ವಾ? 210cc. 210 ಇತ್ತು ಅದು. ಓಕೆ. 210cc. ಸೊ ಹಂಗಿರುವಾಗ ಅವ್ರ ಇನ್ಪುಟ್ಸ್ ಇದ್ದೇ ಇರುತ್ತೆ. ಇಟ್ ಮೈಟ್ ಬಿ ಮೇಡ್ ಇನ್ ಇಂಡಿಯಾ, ಎಸ್, ಬಟ್ ಡಿಸೈನ್ ಇರ್ಬೋದು. ಆ್ಯಂಡ್ ಆಲ್ವೇಸ್ ಯು ಕ್ಯಾನ್ ಆಲ್ಸೋ ಪಿಚ್ ಇನ್. ನಿಮಗೆ ಯಾವುದೇ OEM ಅವರು ಅವ್ರದ್ದು ನೇಮ್ ಕೊಟ್ಟಾಗ ಕೊಲಾಬ್ರೇಷನಲ್ಲಿ, ಈಗ ಇವ್ರು ರಿವರ್ ಅವರು ಯಮಹ ಮಾಡ್ತಾರೆ. ಸೊ ದೇ ವುಡ್ ಹ್ಯಾವ್ ಟೋಲ್ಡ್ ದೆಮ್. ಸೊ Yamaha is one of our investors. So EC06 ಅಂತ ಏನು ನೋಡ್ತಾ ಇದ್ದೀರಾ, ಇಟ್ ಇಸ್ ಡೆವಲಪ್ಡ್ ಬೈ ರಿವರ್. ನೈಸ್. ಓಕೆ. ಸೊ ಅಂಥ ಕೇಸಲ್ಲಿ ಯಮಹ ಅವರ ಈ ಕೇಸಲ್ಲಿ ಹೇಳಿರ್ತಾರೆ ಇವರಿಗೆ, ಲೈಕ್ ಆರ್ ದೇ ವುಡ್ ಹ್ಯಾವ್ ಗಿವನ್ ದ ಡಿಸೈನ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಆರ್ಲಿ ಅವರು ಇನ್ಪುಟ್ ಕೊಟ್ಟೇ ಇರ್ತಾರೆ, ಡಿಸೈನ್ ಹಿಂಗಿರಬೇಕು, ಎಂಜಿನ್ ಶುಡ್ ಬಿ ದಿಸ್. ಈವನ್ ಫಾರ್ ಟ್ರಯಂಫ್, ಬಜಾಜ್ ಮೇಕ್ಸ್ KTM, ಹೌದು, ಬಜಾಜ್ ಮೇಕ್ಸ್ ದೇರ್ ಓನ್ 400cc. ಕರೆಕ್ಟು. ಬಟ್ ಟ್ರಯಂಪಲ್ಲಿರೋ ಫಿಟ್ನೆಸ್ ಇದರಲ್ಲಿ ಎರಡರಲ್ಲಿ ಇಲ್ಲ. ಯಾಕೆ? ಟ್ರಯಂಪ್ ಅವ್ರ ರಿಕ್ವೈರ್ಮೆಂಟ್ ಆಗಿರ್ತಾರೆ, ಗುರು ನೀನು ನನಗೆ ಗಾಡಿ ಮಾಡಿಕೊಟ್ರೆ ಮಾಡು, ನನಗೆ ಫಿಟ್ ಆ್ಯಂಡ್ ಫಿನಿಶ್ ಹಿಂಗಬೇಕು, ಕಾಂಪೊನೆಂಟ್ಸ್ ಹಿಂಗಿರಬೇಕು. ಇದೊಂಥರ ನೈಕಿ ಬಾಂಗ್ಲಾದೇಶಲ್ಲಿ ಮಾಡಿದ್ರು ನಮ್ದು ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅನ್ನೋ. ಸೊ ವೈರಿಂಗ್ ಆರ್ನೆಸ್ ಎಲ್ಲ ನಾನು KTM ಅಲ್ಲಿ ನಮ್ದ್ರಲ್ಲಿ ಎಲ್ಲ ಇಂಜಿನ್ ಪಕ್ಕ ಆರ್ನೆಸ್ ಇಷ್ಟಿಷ್ಟು ಉದ್ದ ಹೋಗಿರ್ತದೆ. ಟ್ರಯಂಪಲ್ಲಿ ಒಂದೂ ಕಾಣಿಸೋದಲ್ಲ ವೈರ್ಸ್. ಇಟ್ ಇಸ್ ಸೋ ಕ್ಲೀನ್ಲಿ ಡಿಸೈನ್ಡ್ ದಟ್ ಎಂಜಿನ್ ಆಲ್ಸೋ ಲುಕ್ಸ್ ಲೈಕ್ ಇಟ್ ವಾಸ್ ಡಿಸೈನ್ಡ್ ಬೈ ಅ ಡಿಸೈನರ್. ಬೋಲ್ಟ್ಸ್ ಪ್ಲೇಸ್ ಮಾಡಿರೋದು ನೋಡಿರ್ಬೋದು ನೀವು, ಆ ಕ್ರೋಮ್ ಫಿನಿಶ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಟ್ ಇಸ್ ಅ ವೆರಿ ಕ್ಲೀನ್ ಎಂಜಿನ್. ವಿಚ್ ಕಮ್ಸ್ ಟು ದಿಸ್ ಪಾರ್ಟ್, ನಾನು ಕೇಳೋದೇ ಬರುತ್ತೆ, ಇಂಪಾರ್ಟೆಂಟ್ ಅದು ಅನಿಸಲ್ಲ, ಬಟ್ ಕೇಳ್ತೀನಿ. ರೈಡ್ ಬೈ ಕೇಬಲ್, ರೈಡ್ ಬೈ ವೈರ್, ಏನು ಡಿಫ್ರೆನ್ಸ್ ಆಗುತ್ತೆ? ಆ್ಯಂಡ್ ಯಾವ್ದು ಬೆಟರ್? ಆಬ್ವಿಯಸ್ಲಿ ರೈಡ್ ಬೈ ವೈರ್ ಓನ್ಲಿ ಇಸ್ ಬೆಟರ್, ಬಟ್ ಏನು ಡಿಫ್ರೆನ್ಸ್ ಆಗುತ್ತೆ ರೈಡ್ ಬೈ ಕೇಬಲ್, ರೈಡ್ ಬೈ ವೈರ್ ಅಂತ? ಯಾರು ಕೇಳ್ತೀರಾ ಮೇಲೆ ಡಿಪೆಂಡು. ಟ್ರ್ಯಾಕ್ ಡೇಸ್ಗೆಲ್ಲ ಆದರೆ ರೈಡ್ ಬೈ ಕೇಬಲ್ ಇಸ್ ಸಮ್ಟೈಮ್ಸ್ ಬೆಟರ್, ಯು ಗೆಟ್ ದ ಇನ್ಪುಟ್. ಅಲ್ಲ, ಏನು ಡಿಫ್ರೆನ್ಸ್ ಆಗುತ್ತೆ? ತುಂಬ ಜನರಿಗೆ ಗೊತ್ತಿರಲ್ಲ ಇದು. ಹೇಳಿ ಬ್ರೋ, ನೀವು ಹೇಳಿ. ಸೊ ಎರಡು ಆಸ್ಪೆಕ್ಟ್ ಇದೆ. ಒಂದು ರೈಡ್ ಬೈ ಕೇಬಲ್ ಅಂದರೆ ಬೇಸಿಕ್ಲಿ ನಿಮ್ಮ ಥ್ರಾಟಲಿಂದ ನಿಮ್ಮ ಗಾಡಿ ಒಳಗೆ, ಎಂಜಿನ್ ಒಳಗೆ ಗಾಳಿ ಹೋಗೋಕೇನಿದೆ ಥ್ರಾಟಲ್ ಬಾಡಿ ಇದೆಯಲ್ಲ, ಅದು ಕಂಟ್ರೋಲು ಇಟ್ ಇಸ್ ಥ್ರೂ ಅ ಕೇಬಲ್. ಅದು ಉದ್ದಕ್ಕಿರುತ್ತಲ್ಲ? ಕೇಬಲ್. ರೈಡ್ ಬೈ ವೈರಲ್ಲಿ ಏನಾಗುತ್ತೆ, ಅಲ್ಲಿ ಮೇಲ್ಗಡೆ ಒಂದು ಸೆನ್ಸರ್ ಇರುತ್ತೆ, ಕೆಳಗಡೆ ಒಂದು ಆಕ್ಚುಯೇಟರ್ ಇರುತ್ತೆ. ಆ ಆಕ್ಚುಯೇಟರ್ ಟರ್ನ್ ಮಾಡ್ತಾ ಇರುತ್ತೆ. ಗೊತ್ತಾಯ್ತು. ಓಕೆ. ಎರಡಕ್ಕೂ ಫಿಸಿಕಲ್ ಕನೆಕ್ಷನ್ ಇರಲ್ಲ. ಫಿಸಿಕಲ್ ಕನೆಕ್ಷನ್ ಇರಲ್ಲ, ರಿಸೀವರ್ ಟ್ರಾನ್ಸ್ಮಿಟರ್ ಇರ್ತಾರ ಅಷ್ಟೇ. ದಟ್ ಈಸ್ ವೈ ಇಟ್ ಈಸ್ ರೈಡ್ ಬೈ ವೈರ್. ಸೊ ಆ ಒಂದು ವಾಟ್ ಚಿಪ್ ಅಥವಾ ಏನಾದರೂ ಟ್ರಾನ್ಸ್ಮಿಟರ್ ಹೋದ್ರೆ ಸರ್ವಿಸ್ ಕೊಡ್ಲೇಬೇಕು ನೀವು, ವಿಚ್ ಇಸ್ ಮೋರ್ ಎಕ್ಸ್ಪೆನ್ಸಿವ್ ಅಗೇನ್. ಹೌದು, ಬಟ್ ಇಟ್ ಇಸ್ ಆಲ್ಸೋ ರಿಲಯಬಲ್, ಬಟ್ ಎಫಿಷಿಯಂಟ್ ಜಾಸ್ತಿ. All your cars have been doing that for the longest of times. Okay. So ride by wire is as good as the calibration of those two. ಗೊತ್ತಾಯ್ತು. ಮತ್ತೆ ರೈಡ್ ಬೈ ವೈರ್ ಕೊಡೋದ್ರಿಂದ ತುಂಬಾ ಅಡ್ವಾಂಟೇಜಸ್ ಇದೆ. ಫಾರ್ ಎಕ್ಸಾಂಪಲ್ ನೀವು ಕ್ವಿಕ್ ಶಿಫ್ಟರ್ ಕೊಡ್ಬೇಕು ಅನ್ಕೊಳ್ಳಿ, ರೈಡ್ ಬೈ ವೈರ್ ಇದ್ರೆ ಆಗುತ್ತೆ.
ರೈಟ್ ಬೈ ಕೇಬಲ್ ಇದ್ರೆ ಕಷ್ಟ. ಕ್ವಿಕ್ ಶಿಫ್ಟರ್ ಅಂದ್ರೆ ಬೇಸಿಕಲಿ ಕೆಲವೊಂದ್ಸಲ ನೀವು ಕ್ಲಚ್ ಹಿಡ್ಕೊಳಕ್ಕಾಗದೆ ಇದ್ದಾಗ ಜಸ್ಟ್ ಗೇರ್ ಚೇಂಜ್ ಮಾಡಿದ್ರೆ ಚೇಂಜ್ ಆಗುತ್ತೆ, ಇಫ್ ಐ ಆಮ್ ರೈಟ್. ಹಾ, ಅಷ್ಟೇ. ಸಿಂಪಲ್ ವರ್ಡ್ಸ್ ಅಲ್ಲಿ ಅದೇ. ನೀವು ಥ್ರಾಟಲ್ ಫುಲ್ ವೈಡ್ ಓಪನ್ ಇಟ್ಕೊಂಡೆ ಅಪ್ ಶಿಫ್ಟ್ ಮಾಡ್ಬೋದು, ಡೌನ್ ಶಿಫ್ಟ್ ಮಾಡ್ಬೋದು. ಯೂಸ್ಡ್ ಇನ್ ರೇಸಿಂಗ್. ಅಪ್ ಶಿಫ್ಟ್ ಮಾಡಬೇಕಾದ್ರೆ ಜನರಲ್ ಆಗಿ ಏನ್ ಮಾಡ್ತಾರೆ, ಥ್ರಾಟಲ್ ಫುಲ್ ಹೋಲ್ಡ್ ಮಾಡಿ ಹಂಗೆ ಅಪ್ ಶಿಫ್ಟ್ ಮಾಡ್ತಾರೆ. ಇಂಥ ಟೈಮಲ್ಲಿ ಏನಾಗುತ್ತೆ, ಬಿಕಾಸ್ ದರ್ ಇಸ್ ಅ ಸೆನ್ಸರ್ ವಿಚ್ ಆಲ್ಸೋ ರೆಕಗ್ನೈಸಸ್ ಯುವರ್ ಪುಷಿಂಗ್ ಅಗೇನ್ಸ್ಟ್ ಇಟ್, ಎಂಜಿನ್ನ ಒಂದು ಫ್ರಾಕ್ಷನ್ಗೆ ಕಟ್ ಆಫ್ ಮಾಡುತ್ತೆ. ಸೊ ನಮ್ಗೆ ಅವಾಗ ಟೈಮ್ ಲಾಸ್ ಆಗಲ್ಲ. ಪ್ರತಿ ಶಿಫ್ಟ್ಗೆ 0.2 to 0.3 ಸೆಕೆಂಡ್ಸ್ ಲಾಸ್ ಆಗ್ತಿರತ್ತೆ. ಆ 0.2 to 0.3 ಸೆಕೆಂಡ್ಸ್ನ ಉಳಿಸ್ಕೊಳ್ಳೋಕ್ಕೆ ಕ್ವಿಕ್ ಶಿಫ್ಟರ್ಸ್ ಎಲ್ಲ ಹಾಕ್ತೀವಿ. ಸೊ ಮತ್ತೆ ಆಟೋ ಬ್ಲಿಪ್ಪರ್ಸ್ ಅಂತಲೂ ಬರುತ್ತೆ. ಬೇಸಿಕ್ಲಿ ಡೌನ್ ಶಿಫ್ಟ್ ಮಾಡಬೇಕಾದ್ರೆ ಎಂಜಿನ್ ಅದಾಗದೇ ರೆವ್ ಆಗಬೇಕು. ಅದು ನಾವೇನು ಮಾಡ್ತೀವಿ, ರೆವ್ ಮಾಡ್ತಾ ಡೌನ್ ಶಿಫ್ಟ್ ಮಾಡ್ತೀವಿ. ಎಂತಕ್ಕಂದ್ರೆ ನಮ್ಮ ಗಾಡಿ ಎಂಜಿನ್ ಸ್ಪೀಡು ಮತ್ತು ರೋಡ್ ಸ್ಪೀಡು ಮ್ಯಾಚ್ ಆದರೆ ಗಾಡಿ ಶೇಕ್ ಆಗಲ್ಲ. ಸೊ ವೆನ್ ಯು ಆರ್ ಡೌನ್ ಶಿಫ್ಟಿಂಗ್ ಹಾರ್ಡ್ ಇನ್ ಟು ಅ ಕಾರ್ನರ್, ಇಂಥದ್ದೆಲ್ಲ ಮಾಡೋದಕ್ಕೆ, ರೈಡರ್ ಲೈಫ್ ಈಸಿ ಮಾಡೋದಕ್ಕೆ ರೈಡ್ ಬೈ ವೈರ್ ಹ್ಯಾಸ್ ಗುಡ್ ಆಪ್ಷನ್ಸ್. ಸ್ಟ್ರೀಟಲ್ಲಿ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ವೈಲ್ ಮೇಕಿಂಗ್ ಕ್ವಿಕ್ ಓವರ್ಟೇಕ್ಸ್. ಡೌನ್ ಶಿಫ್ಟ್ ಮಾಡಬೇಕು ಅಥವಾ ಅಪ್ ಶಿಫ್ಟ್ ಮಾಡಬೇಕು. ಸೊ ಒಂದು ಓವರ್ಟೇಕ್ ನನಗೆ ಮೇಯ್ನ್ ತುಂಬ ಸೇಫ್ಟಿಗೆ ನಾನು ಫ್ರೆಂಡ್ಸ್ ಜೊತೆ ಗ್ರೂಪ್ ರೈಡ್ ಹೋದಾಗ ಯಾರು ಹೊಸ್ದಾಗಿ ಬಂದಾಗ ಏನಂದರೆ ಇಲ್ಲಿ ಬಂದ್ಬಿಟ್ಟು ಸುಮ್ಮನೆ ಹಿಂಗೇ ವೆಯ್ಟ್ ಮಾಡ್ತಿರ್ತಾರೆ. ವೆರಿ ರಾಂಗ್ ಆಯಿತಾ. ಓವರ್ಟೇಕ್ ಶುಡ್ ಬಿ ಡನ್ ಆ್ಯಸ್ ಕ್ವಿಕ್ ಆಸ್ ಪಾಸಿಬಲ್. ಯು ಕಮ್ ಔಟ್ ಆಫ್ ಯುವರ್ ಲೇನ್, ಆಕ್ಸಿಲರೇಟ್, ಕಮ್ ಬ್ಯಾಕ್. ಇದು ಮಾಡಬೇಕು. ಇಲ್ಲಿ ಬಂದ್ಬಿಟ್ಟು ಹಿಂಗೆ ಅದು ಸೇಫ್ಟಿ ಅನ್ಕೊಂಡು ತಪ್ಪು. ಸೇಫ್ಟಿ ಅಲ್ಲ. ಯು ಆರ್ ಎಕ್ಸ್ಪೋಸಿಂಗ್ ಯುವರ್ ಸೆಲ್ಫ್ ಟು ದ ರಾಂಗ್ ಲೇನ್ ಫಾರ್ ಅ ಲಾಂಗೆಸ್ಟ್ ಡ್ಯೂರೇಷನ್. ಯು ಶುಡ್ ನಾಟ್ ಡೂ. ಶಾರ್ಟೆಸ್ಟ್ ಡ್ಯೂರೇಷನ್ಗೆ ಇರಬೇಕದು. ಹಿಂಗೆ ಆಕ್ಸಿಲರೇಟ್ ಮಾಡು, ವಾಪಸ್ ಬಂದ್ಬಿಡಿ, ಹಿಂಗಿರಬೇಕು. ಅಂಥ ಟೈಮಲ್ಲಿ ಕ್ವಿಕ್ ಶಿಫ್ಟರು ತುಂಬ ಯೂಸ್ ಆಗುತ್ತೆ. ನೀವು ಪಟ್ಟನ್ ಡೌನ್ ಶಿಫ್ಟ್ ಮಾಡಿ ಓವರ್ಟೇಕ್ ಮಾಡಿ ಎತ್ಕೋಬೋದು. ಸೊ ಆ್ಯಂಡ್ ಆಫ್ ರೋಡಿಂಗ್ ಟೈಮಲ್ಲಿ ನೀವು ಕ್ಲಚ್ ಹಿಡಿಯೋಕ್ಕಾಗಲ್ಲ, ಬಿಕಾಸ್ ನೀವು ಹ್ಯಾಂಡಲ್ ಮೇಲೆ ನಿಂತಿರ್ತೀರಾ, ಹ್ಯಾಂಡಲ್ ಮೆನ್ಯೂವರ್ ಮಾಡ್ತಾ ಇರ್ತೀರಾ, ಒದರ್ತಾ ಇರ್ತದೆ. ಸೊ ಡೌನ್ ಶಿಫ್ಟ್ ಮಾಡೋದು ಅಂಥ ಟೈಮಲ್ಲಿ ಕ್ವಿಕ್ ಶಿಫ್ಟರ್ ಯೂಸ್ ಆಗುತ್ತೆ ತುಂಬ. ಓಕೆ, ವಿತ್ ಈ ಒಂದು ಹೇಳಿದ್ಕೆ ಇಬ್ರಿಗೂ ಕೇಳ್ತೀನಿ. ನಾನು ನನ್ನ ಲೈಫಲ್ಲಿ ಓಡಿಸಿರೋ ಮೇಜರ್ ಬೈಕ್ಸ್ ಅಂದರೆ ಒಂದು ಹೋಂಡಾ ಆ್ಯಕ್ಟಿವಾ, ಇನ್ನೊಂದು ನಮ್ಮ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350, ಇವಾಗ ಜೂಪಿಟರ್ ಓಡಿಸ್ತಾ ಇದ್ದೀನಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಇರೋದು ವೆರಿ ಲಿಮಿಟೆಡ್, ಅಂದರೆ ಲಾಂಗ್ ಟರ್ಮ್ ಎಕ್ಸ್ಪೀರಿಯನ್ಸ್. ಸೊ ನೀವು ಯಾವ್ಯಾವ ಬೈಕ್ಸ್ನ ಓಡಿಸಿದ್ದೀರಾ ಇನ್ ಯೋರ್ ಲೈಫ್ ಅಥವಾ ಓನ್ ಮಾಡಿದ್ದೀರಾ? ನಂದೀಶ್. ಸೊ ಕೆಲಸ ಅಂತ ಬಂದಾಗ ಹೆಚ್ಚು ಕಮ್ಮಿ ಯಾವ್ಯಾವ ಬೈಕ್ಸ್ ಇದೆಯೋ ಆ ಎಲ್ಲ ಬೈಕ್ಸ್ನು ಅಟ್ಲೀಸ್ಟ್ ಬೆಂಚ್ ಮಾರ್ಕಿಂಗ್ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ತೊಗೊಂಡಿದ್ದಾರೆ ಓಡಿಸ್ ನೋಡೋಣ ಹೆಂಗಿದೆ ಅಂತ. ಸೊ ಈ ಥರ ಕಾರಣಗಳಿಗೆ ಓಡಿಸಿದ್ದೀನಿ. ಚಿಕ್ಕ ಆಕ್ಟಿವಾ ಇಂದ ಹಿಡಿದು ತುಂಬಾ ಎಕ್ಸ್ಪೆನ್ಸಿವ್ ಬೈಕ್, ಸ್ಟ್ರೀಟ್ ಟ್ರಿಪಲ್ ಆಗಿರ್ಬೋದು, ಇಂಥದ್ದು ಓಡಿಸಿರ್ತೀನಿ. ಪ್ರತಿಯೊಂದು ಗಾಡಿಲೂ ಒಂದೊಂದು ಇಷ್ಟ ಆಗುತ್ತೆ, ಒಂದೊಂದು ಇಷ್ಟ ಆಗಲ್ಲ ನಮಗೆ. ಸೊ ಹೇಗಂದ್ರೆ ನೀವು ಕೇಳಿದ್ರಲ್ಲ ಪ್ರೀತಮ್ಗೆ, ಈಗ ಬೈಕ್ ತಗೊಳ್ಳೋದು ಒಂದು ಮದುವೆ ಆದಂಗೆ, 10 ಕರೆಕ್ಟ್ ಆಗಿರಲ್ಲ. ನಿಮ್ಗೆ ಇಷ್ಟ ಆಗೋ ಒಂದು 3-4 ಕರೆಕ್ಟ್ ಆಗಿದ್ರೆ ಆ ಗಾಡಿ ತಗೊಳ್ಳೋದ್ರಲ್ಲಿ ಅರ್ಥ ಇದೆ, ಇಲ್ದಿದ್ರೆ ಇಲ್ಲ. ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಸೊ ನಾನು ಇದುವರೆಗೂ ಓಡಿಸಿರೋ ಬೈಕ್ಗಳಲ್ಲಿ ನನಗೆ ತುಂಬ ಇಷ್ಟ ಆಗೋ ಬ್ರ್ಯಾಂಡ್ಸ್ ಅಂದರೆ KTMs. ಯಾಕಂದರೆ ತುಂಬ ಪವರ್ ಇದೆ, ತುಂಬ ಪರ್ಫಾರ್ಮೆನ್ಸ್ ಇದೆ. ಸೊ ದ ಬೈಕ್ ದಟ್ ಐ ಓನ್ ಟುಡೇ ಇಸ್ KTM Duke 250. ಓಕೆ, ಆಪ್ಷನ್ ಇತ್ತು ನನಗೆ. ನಾನು 200 NS ಕನ್ಸಿಡರ್ ಮಾಡ್ತಿದ್ದೆ, ಯಾಕಂದರೆ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ಟು. ನೀವು ಕೊಡೋ ದುಡ್ಡಿಗೆ ಸಿಕ್ಕಾಪಟ್ಟೆ ಪವರ್ ಕೊಡೋ ಗಾಡಿಗಳು ಬಜಾಜಲ್ಲಿದೆ ಇವತ್ತು. ಸೊ ಹಾಗಾಗಿ 200 NS ತೊಗೊಳ್ಳೋಣ ಅಂತಿದ್ದೆ. ಫ್ರೆಂಡ್ಸ್ ಒಂದು 2-3 ಜನ ತೊಗೊಂಡಿದ್ರು. ಅದಾದಮೇಲೆ KTMನು ಕನ್ಸಿಡರ್ ಮಾಡಿದೆ. 390 ವಾಸ್ ಅನ್ ಆಪ್ಷನ್. ರೈಟ್. ಬಟ್ ನಾನು ಹೆಂಗೆ ಓಡಿಸ್ತೀನಿ ಅಂದರೆ, ಬೈಕ್ ತೊಗೊಳ್ಬೇಕಾದ್ರೆ ಒಂದು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಇವಾಗ ನಾನು ಯಾವುದೇ ಗಾಡಿ ಕೊಟ್ಟರು ಅದರದ್ದು 70 to 80% ಪವರ್ನ ಯೂಸ್ ಮಾಡ್ತೀನಿ. ಓಕೆ. ಸೊ ನಾನು 390 ತೊಗೊಂಡ್ರೆ, ನಾನು ಅವತ್ತಿನ ಪರಿಸ್ಥಿತಿಲಿ ಇದ್ದಾಗ ಸಂಬಳ ಎಷ್ಟು ಬರ್ತಿತ್ತು, ನಾನು ಓಡಿಸೋ ರೀತಿ, ಇಲ್ಲ ಎಲ್ಲರೂ ಹೋಗಿಡ್ತಾ ಇದ್ದೆ, ಇಲ್ಲಾಂದರೆ ಪಾಕೆಟಲ್ಲಿ ಒಂದು ಹೋಲ್ ಆಗಿರೋದು. ಸೊ ಇವೆರಡು ಕನ್ಸಿಡರ್ ಮಾಡಿ ನಾನು ಬೈಕ್ ಓಡಿಸಿದಾಗ ಡ್ಯೂಕ್ 250 ವಾಸ್ ದ ಮೋಸ್ಟ್ ನಾನ್ KTM. ಹೆಂಗೆ ಅಂದರೆ, ಇಟ್ ಇಸ್ ಅನ್ ಅಂಕಲ್ಸ್ KTM ಅಂತ ಹೇಳ್ತೀನಿ ನಾನು. ಓಕೆ. ಇಟ್ ಹ್ಯಾಸ್ ವೆರಿ ಗುಡ್ ರಿಫೈನ್ಮೆಂಟ್. ಕರೆಕ್ಟ್. ಲೋ ಆ್ಯಂಡ್ ಟಾರ್ಕು ತಕ್ಕಮಟ್ಟಿಗಿದೆ, ಅಷ್ಟೇನು ಹೇಳ್ಕೊಳ್ಳೋಂಥದ್ದಿಲ್ಲ. ಮತ್ತು ನನ್ನ ಎಮೋಷನ್ಸ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ. ನನಗೆ ಬೈಕ್ ಓಡಿಸ್ಬೇಕಾದ್ರೆ ಐ ಶುಡ್ ಹಿಯರ್ ದ ಪವರ್ ರಿಂಗ್. ಹೈ RPMs ಹೋದಾಗ ಒಳ್ಳೆ ಮಜಾ ಕೊಡುತ್ತೆ. ಬಟ್ ನಾನು ಎಲ್ಲ ಸತಿನೂ ಹಂಗೆ ಓಡಿಸಲ್ಲ, ಕೆಲವೊಂದು ಸತಿ ಬೋರಿಂಗಾಗಿ ಓಡಿಸ್ತೀನಿ. ಸೊ ಅಂಥ ಟೈಮ್ಗೂ ಸೂಟ್ ಆಗುವಂಥ ಬೈಕ್ 250 ಇತ್ತು. ಸೊ ಅದಕ್ಕೆ ಸದ್ಯಕ್ಕೆ 250 ಓಡಿಸ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ TVS Star City ಇತ್ತು, ಅದು ಒಳ್ಳೆ ಮಜಾ ಕೊಟ್ಟಿದೆ ನನಗೆ. ನನ್ನ ಕಷ್ಟ ದಿನಗಳಲ್ಲಿ ಜೊತೆಗಿದ್ದು ಕಡಿಮೆ ಖರ್ಚಲ್ಲಿ ಬೇಜಾನ್ ಬೆಂಗಳೂರು ಸುತ್ತಿದೆ ನನಗೆ. ಸ್ಟಾರ್ಟೆಡ್ ಫ್ರಮ್ ದ ಬಾಟಮ್, ನೌ ವಿ ಆರ್ ಹಿಯರ್. ಒಂಥರ ಖುಷಿ ಆಗುತ್ತೆ ಅವರು. ಸೊ ದೀಸ್ ಆರ್ ದ 2 ಬೈಕ್ಸ್ ದಟ್ ಐ ಹ್ಯಾವ್.
ನೈಸ್. ಅದನ್ನ ಬಿಟ್ರೆ ನಮ್ಮ ಕಂಪ್ನಿ ಗಾಡಿನೇ ಇದೆ ಸದ್ಯಕ್ಕೆ, ಅದನ್ನು ಓಡಿಸ್ತಿರ್ತೀನಿ. ಸೊ ಹಂಗೆ. ಓಕೆ. ಸೊ ಈಗ ಅಕ್ಷಯ್ ಹೇಳ್ದಂಗೆ ಈಸ್ ಲುಕಿಂಗ್ ಫಾರ್ ಅ ಬೈಕ್. ಏನು ಅಂತಂದ್ರೆ ಅಕ್ಷಯ್ ತುಂಬಾ ಯಾವಾಗ ನೋಡ್ತಿರ್ತೀನಿ ಪಕ್ಕದಲ್ಲಿ ಕೂತ್ಕೊಂಡು ಯೂಟ್ಯೂಬರ್ ಹುಡುಕ್ತಾ ಇರ್ತಾರೆ, ರಿಸರ್ಚ್ ಮಾಡ್ತಿರ್ತಾರೆ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಮ್ಮ ಆಫೀಸ್ ಟೇಬಲ್ ಮೇಲೆ ಒಂದು 6 ಕಂಪ್ನಿದು ಕೊಟೇಶನ್ಸ್ ಇದಾವೆ. ಓಕೆನಾ? ಸೊ 6 ಕಂಪ್ನಿದು ಕೊಟೇಶನ್ಸ್ ಇದೆ ಅಂಡ್ ಎಲ್ಲಾ ಗಾಡಿಗೂ ಟೆಸ್ಟ್ ಡ್ರೈವ್ ಕೂಡ ಆಗಿದೆ, ಎಲ್ಲಾ ಬೈಕದು. ಬಟ್ ಈಗ ಒಬ್ಬ ಪರ್ಸನ್ ಟೆಸ್ಟ್ ಡ್ರೈವ್ ಅಂತ ಹೋದಾಗ ಯೂಶಲಿ ಏನ್ ಮಾಡ್ತಾರೆ, ಸೇಲ್ಸ್ ಮ್ಯಾನು ಎಲ್ಲ ಏನು ಚೆನ್ನಾಗಿರೋ ಹೈಲೈಟ್ ಮಾಡೋದೇ ಹೇಳ್ತಾರೆ. ಬಟ್ ನಮ್ಮ ಚೆಕ್ ಲಿಸ್ಟ್ ಏನೇನು ಇರಬೇಕು ಒಂದು ಟೆಸ್ಟ್ ಡ್ರೈವ್ ಅಂತ ಹೋದಾಗ ಗಾಡಿಗೆ? ನೀವು ನಾರ್ಮಲ್ ಪೆಟ್ರೋಲ್ ಬೈಕ್ ಬಗ್ಗೆ ಮಾತಾಡೋಣ, ನೀವು EV ಬೈಕ್ ಬಗ್ಗೆನೂ ಮಾತಾಡೋಣ, ಏನೇನು ಹೇಳಿ. ಸೊ ವೆರಿ ಗುಡ್ ಪಾಯಿಂಟ್ ಬ್ರೋ. ಸೊ ನಾನು ಅಟ್ಲೀಸ್ಟ್ ಹೋಗ್ಬೇಕಾದ್ರೆ ಏನು ಮಾಡ್ತೀನಿ, ಐ ಡೂ 2 ಸಲ ಟೆಸ್ಟ್ ರೈಡ್ ಮಾಡ್ತೀನಿ. ಮೊದಲನೇದು ಹೆಂಗೆ ಅಂದರೆ ಬ್ಲೈಂಡ್, ನಾನು ಏನೂ ನೋಡಲ್ಲ, ಫೀಲ್ಗೆ ಲೈಕ್ ರ್ಯಾಂಡಮ್ಲಿ ನಾನು ಡಿಸೈಡು ಮಾಡಿರಲ್ಲ ಟೆಸ್ಟ್ ಡ್ರೈವ್ ಮಾಡ್ತೀನಿ ಅಂತ. ಶೋರೂಮ್ ಕಾಣಿಸ್ತು, ಟೆಸ್ಟ್ ಡ್ರೈವ್ ಮಾಡ್ಬಿಡೋಣ. ಐ ಆಮ್ ನಾಟ್ ಇವನ್ ಕಿಡಿಂಗ್. ನನ್ನ ಗಾಡಿ ತಗೊಳ್ಳೋದು ತಲೆಯಲ್ಲಿರುತ್ತೋ ಇಲ್ವೋ ಗೊತ್ತಿಲ್ಲ, ಐ ಗೋ ರ್ಯಾಂಡಮ್ಲಿ ಆ್ಯಂಡ್ ಐ ಟೆಸ್ಟ್ ಡ್ರೈವ್. ಆ್ಯಂಡ್ ಅವಾಗ ಗಾಡಿ ಏನು ಅನಿಸ್ತು ನನಗೆ, ಗುರು ಮಜಾ ಕೊಡ್ತು, ಇಲ್ಲ ಗುರು ಬೋರಿಂಗ್ ಆಗಿತ್ತು, ಗುರು ಇಟ್ಸ್ ಅ ವೆರಿ ಪ್ರಾಕ್ಟಿಕಲ್ ಬೈಕ್. ಸೊ ಇದು ನನ್ನ ಚೆಕ್ ಲಿಸ್ಟ್ ಅಂತಂದಾಗ ಫಸ್ಟ್ ಥಿಂಗ್ ಇಸ್ ಅದೇ, ಫಸ್ಟ್ ಚೆಕ್ ಲಿಸ್ಟ್ ನಂದು ಗಾಡಿಗಿಂತ ನಿಮ್ಮ ರಿಕ್ವೈರ್ಮೆಂಟ್ ಇರಬೇಕು. ನಿಮ್ದು ಏನು ಕಮ್ಯೂಟ್ ಇದೆಯಾ, ಡೈಲಿ ಆಫೀಸ್ ಟು ಮನೆ ಓಡಾಡ್ತೀರಾ, ವೀಕ್ಲಿ ಎಷ್ಟು ಸಲ ರೈಡ್ ಹೋಗ್ತೀರಾ, ರೈಡ್ ಹೋದ್ರೆ ಎಷ್ಟು ಕಿಲೋಮೀಟರ್ ಹೋಗ್ತೀರಾ, ವಾಟ್ ಸಾರ್ಟ್ ಆಫ್ ರೈಡ್, ಆಸ್ ಇನ್ ಲಗೇಜ್ ಹಾಕೊಂಡು ಹೋಗ್ತಿದ್ದೀರಾ, ಒಬ್ರೇನಾ ಇಬ್ರಾ. ಸೊ ಬೇಸಿಕ್ ಥಿಂಗ್ಸ್ ಅಷ್ಟೇ. ಇದು ಹೆಂಗೆ ಇಂಪ್ಯಾಕ್ಟ್ ಅದೊಂದು. ಸೆಕೆಂಡ್ ಥಿಂಗ್ ಇಸ್ ನಿಮ್ದು ಹೈಟು, ನೀವು ಎಷ್ಟು ವೆಯ್ಟ್ ಹಿಡಿಬೋದು, ಇವೆಲ್ಲ ಒಂದಷ್ಟು ತಲೆಯಲ್ಲಿದ್ರೆ ಎಕ್ಸಾಕ್ಟ್ಲಿ ಅದು ಸ್ಕಿಲ್, ಯು ಕ್ಯಾನ್ ಓವರ್ಕಮ್ ದಟ್. ನೀವು ಶಾರ್ಟ್ ಇದ್ರೂ ಯು ಕ್ಯಾನ್ ಮ್ಯಾನೇಜ್, ಬಟ್ ದ ವೆಯ್ಟ್ ಬ್ಯಾಲೆನ್ಸ್ ಆಫ್ ದ ವೆಹಿಕಲ್ ಆಲ್ಸೋ ಮ್ಯಾಟರ್ಸ್. ಸೊ ಇದೊಂದಷ್ಟು ತಲೆಯಲ್ಲಿದ್ದಾಗ ನೀವು ಹೋದಾಗ ಶೋರೂಮಲ್ಲಿ ಟೆಸ್ಟ್ ಡ್ರೈವ್ ಮುಂಚೆನೆ ಸುಮಾರು ಒಂದಷ್ಟು ವಿಷಯಗಳನ್ನ ಯು ಕ್ಯಾನ್ ಲೈಕ್ ಗೆಟ್ ಇಟ್ ಆಫ್. ಸೀಟ್ ಕಂಫರ್ಟು, ಕಾಲು ಎಡಿಸ್ತಿದ್ಯಾ ಇಲ್ವಾ, ಮೈ ಕಂಫರ್ಟಬಲ್, ರೈಡಿಂಗ್ ಪೋಸ್ಚರ್, ಸುಮಾರೆಲ್ಲ ಲೈಕ್ ಮಾಡಿಫೈ ಮಾಡ್ಬೋದು. ಹ್ಯಾಂಡಲ್ ಬಾರ್ ಮೇಲೆ ಕೈ ವೆಯ್ಟ್ ತುಂಬ ಹೋಯ್ತು ಅಂದರೆ ಯು ಕ್ಯಾನ್ ರೈಸ್ ಇಟ್ ಅಪ್ ಅ ಬಿಟ್, ಅದೆಲ್ಲ ಮಾಡ್ಬೋದು. ಸೊ ಪಾಸಿಬಿಲಿಟೀಸ್ ಇದೆಯಾ, ಇದೊಂದಷ್ಟು ಬೇಸಿಕ್ ಥಿಂಗ್ಸ್ ಲಿಸ್ಟ್ ಮಾಡಿದ್ರೆ, ಸೇ ಹೈಟ್, ಕಂಫರ್ಟ್ ಆಫ್ ದ ಬೈಕ್, ವೆಯ್ಟ್ ಆಫ್ ದ ಬೈಕ್, ಆ್ಯಂಡ್ ದೆನ್ ಆಬ್ವಿಯಸ್ಲಿ ಮೈಲೇಜ್ ಅವ್ರು ಜಾಸ್ತಿನೇ ಹೇಳ್ತಾರೆ, ಕಂಪ್ನಿಯವರು ಜಾಸ್ತಿ ಹೇಳಿರ್ತಾರೆ. ಬಟ್ ಯು ಕ್ಯಾನ್ ಆಲ್ವೇಸ್ ಗೆಟ್ ಅ ರಿಯಲ್ ವರ್ಲ್ಡ್ ಮೈಲೇಜ್ ಫೀಡ್ಬ್ಯಾಕ್ ಫ್ರಮ್ ದ ವೆಬ್. ನೀವು ಹುಡುಕಿದ್ರೆ ಎಲ್ಲ ಕಡೆ ಸಿಗುತ್ತೆ. ಅದೊಂದು. ನೆಕ್ಸ್ಟ್ ಥಿಂಗ್ ಇಸ್ ಸಿಟಿಗೆ ಇಸ್ ಇಟ್ ಸೂಟಬಲ್ ಆರ್ ನಾಟ್, ಅದು ನೀವೇ ಇವ್ಯಾಲ್ಯೂಯೇಟ್ ಮಾಡ್ಬೋದು. ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ ಅಂದರೆ ಯು ಕ್ಯಾನ್ ಟೇಕ್ ಸಮ್ ಒನ್ ಎಲ್ಸಸ್ ಒಪಿನಿಯನ್, ಬೇರೆಯವ್ರದ್ದು ಒಪಿನಿಯನ್ ತಗೋಬೋದು. ಅವಾಗ ನಿಮ್ಗೆ ಇವಾಗ ಲಾಂಗ್ ಟೆಸ್ಟ್ ರೈಡ್ ಸಿಗಲ್ಲ ಅಂದಾಗ ಅದ್ ಮಾಡ್ಬೇಕಾಗತ್ತೆ, ವಿಧಿ ಇಲ್ಲ ವೆಯ್ಟ್ ಮಾಡ್ಬೇಕು ಲಾಂಗ್ ಟೆಸ್ಟ್ ರೈಡ್ಗೋಸ್ಕರ. ಶೋರೂಮ್ ಅಲ್ಲಿ ಹೇಳ್ತಾರೆ ಕೊಡಲ್ಲ. ಇಲ್ಲಿ ಪ್ರಾಬ್ಲಮ್ ಇರೋದೇ ಅದು. ನಾನು ತುಂಬಾ ಶೋರೂಮ್ಗಳ ಜೊತೆ ಇದು ಮಾಡಿದ್ದೀನಿ. ಈವನ್ KTM ತಗೊಂಡಾಗ ಐ ಆಲ್ಮೋಸ್ಟ್ ವೆಂಟ್ ಅಂಡ್ ಬಾಟ್ ಅ ವೇಸ್ಟ್ ಫ್ರಮ್ 650. ರೀಸನ್ ಇಸ್ ನನಗೆ ಟೆಸ್ಟ್ ಡ್ರೈವ್ ಸಿಕ್ಕಿಲ್ಲ ಗಾಡಿ. ಆಮೇಲೆ ಟೆಸ್ಟ್ ಡ್ರೈವ್ ಕೊಟ್ರು. ಸೊ ಮತ್ತು ಪಿಲಿಯನ್ ಇದ್ರೆ ಪಿಲಿಯನ್ ಕಂಫರ್ಟ್ ಇದೆಯಾ, ಸೀಟು, ಅವರು ಕೂರಕ್ಕೆ ಜಾಗ ಸಾಕಾಗತ್ತಾ. ಇದು ಇನ್ನೊಂದು ಏನಂದ್ರೆ ನಿಮ್ಮ ಬಾಡಿ ಪೋಸ್ಚರ್ಗೆ ಗಾಡಿ ಇದು ರೈಡರ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಹ್ಯಾಂಡಲ್ ಬಾರ್, ಫುಟ್ ಪೆಗ್ ಅಂಡ್ ದ ಸೀಟ್. ಇದು ಇವಾಗ ಒಬ್ಬೊಬ್ರದ್ದು ಹೈಟ್ ಬೇರೆ ಇರ್ಬೋದು. ನಾನು 174, 175 ಇರ್ಬೋದು, ಬಟ್ ನನ್ನ ಕಾಲು ತುಂಬ ಉದ್ದ ಇದೆ, ಅಪ್ಪರ್ ಬಾಡಿ ಶಾರ್ಟ್ ಇದೆ. ಸೊ ನನಗೇನಾಗುತ್ತೆ, ಈ KTM ಅಲ್ಲಿ ಟಿಪಿಕಲಿ ದ ಫುಟ್ ಪೆಗ್ಸ್ ಆರ್ ಅ ಬಿಟ್ ಐ ಸೆಟ್ ಅಂಡ್ ಬ್ಯಾಕ್ವರ್ಡ್ ಸೆಟ್. ಕಾಲ್ ಕ್ರ್ಯಾಂಪ್ ಆಗುತ್ತೆ ನನಗೆ. ಎಕ್ಸಾಕ್ಟ್ಲಿ. ಸೊ ಇದನ್ನೆಲ್ಲ ನಾವು ಶೋರೂಮ್ ಅಲ್ಲಿ ಟೆಸ್ಟ್ ಡ್ರೈವ್ ಮುಂಚೆನೆ ಎವ್ಯಾಲ್ಯೂಯೇಟ್ ಮಾಡ್ಬೋದು. ಅದಕ್ಕೂ ಫಿಕ್ಸ್ ಇದೆ. ಏನು ಸೀಟ್ ಒಂದ್ ಸ್ವಲ್ಪ ಹೈಟ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಅ ಬಿಟ್ ರಿಲ್ಯಾಕ್ಸ್ಡ್. ಬಟ್ ಅದ್ರದ್ದು ಲೈಕ್ ಡಿಸ್ಅಡ್ವಾಂಟೇಜ್ ಏನಾಗುತ್ತೆ, ಕ್ವಾಲಿಟಿಕ್ಸ್ ಅಲ್ಲ. ಬಟ್ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಬೋದು ಈ ತರ ಮಾಡಿದ್ರೆ? ಮೈನರ್ ಮಾಡಿಫಿಕೇಶನ್ಸ್ ಮಾಡ್ಬೋದು, ಲೈಕ್ ಸೀಟ್ ಫೋಮ್, ಹ್ಯಾಂಡಲ್ ಬಾರ್ ರೈಸರ್ಸ್, ಇದೆಲ್ಲ ಮಾಡ್ಬೋದು. ಓವರ್ ದ ಟಾಪ್ ಎಕ್ಸಾಕ್ಟ್ಲಿ. ಆರ್ ಈವನ್ ಲೈಕ್ ಐ ಡೋಂಟ್ ನೋ, ಐ ಥಿಂಕ್ ಈವನ್ ಬಲ್ಕಿ ಕ್ರಾಶ್ ಗಾರ್ಡ್ಸ್ ಎಲ್ಲ ಇದ್ರೂ ಇನ್ಶೂರೆನ್ಸ್ ಅದೆಲ್ಲ ತೆಗೆದ್ಬಿಟ್ಟು ಕ್ಲೇಮ್ ಮಾಡಿಸ್ಬೇಕು. ಈ ಕಿಟ್ ಎಲ್ಲ ಹಾಕಿಸ್ತಾರಲ್ಲ, ಎಕ್ಸಾಕ್ಟ್ಲಿ ಮಾಡಿಫಿಕೇಶನ್. ರೈಡರ್ಸ್ ಟ್ರಯಾಂಗಲ್ ಇದೆ. ಇದನ್ನೆಲ್ಲ ನೀವು ಗಾಡಿ ಓಡ್ಸಕ್ ಮುಂಚೆ ಇವ್ಯಾಲ್ಯೂಯೇಟ್ ಮಾಡ್ಬೋದು. ಓಡಿಸುವಾಗ ಏನ್ ಚೆಕ್ ಮಾಡಬೇಕು, ಲೋ ಎಂಡ್ ಟಾರ್ಕ್, ಇಸ್ ಇಟ್ ಟ್ರಾಕ್ಟಬಲ್, ಸಿಟಿಯಲ್ಲಿ ನನ್ಗೆ ಇದು ಎಳಿಯುತ್ತಾ ಗುರು. ಈಗ ಟಾರ್ಕ್ ಅಂದ್ರೆ ಎಕ್ಸ್ಪ್ಲೇನ್ ಮಾಡಿ. ಟಾರ್ಕ್ ಅಂತ ಮಾತಾಡ್ತಾರೆ, ಟಾರ್ಕ್, BHP ಅದು ಇದು ಮಾತಾಡ್ತಾರೆ. RPM, ಹಾರ್ಸ್ ಪವರ್ ಮತ್ತೆ ಕ್ಯೂಬಿಕ್ ಕೆಪಾಸಿಟಿ. So I'll start with cubic capacity. CC ಏನಂದ್ರೆ ವಾಲ್ಯೂಮ್. ಇವಾಗ ನೀವು ಒಂದು ಇದೇ ಲೋಟ ತಗೊಂಡ್ರೆ ಈ ಲೋಟದಲ್ಲಿ ಎಷ್ಟು ವಾಲ್ಯೂಮ್ ಹಿಡಿಯುತ್ತೆ, ಎಷ್ಟು ಲೀಟರ್ ಹಿಡಿಯುತ್ತೆ, ಅರ್ಧ ಲೀಟರ್, 1/4 ಲೀಟರ್, ದಟ್ ಈಸ್ CC. 250 cc 1/4 ಲೀಟರ್ ಬೇಸಿಕಲಿ. ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ಬೋರ್ ಡಯಾಮೀಟರ್
ಇಂಟು ಸ್ಟ್ರೋಕ್. ಗೊತ್ತಾಯ್ತು. ಸ್ಟ್ರೋಕ್ ಉದ್ದ ಇದಿರಬೇಕು. ಉದ್ದ ಯೂಶುವಲಿ ಓವರ್ ಸ್ಕ್ವೇರ್ ಅಂದರೆ ಉದ್ದ ಇರೋದು ಸ್ಟ್ರೋಕ್. ಓಕೆ. ಅಂಡರ್ ಸ್ಕ್ವೇರ್ ಬೋರ್ ವಿಲ್ ಬಿ ಲಾರ್ಜರ್. KTM ಎಲ್ಲ ದೇ ಆರ್ ಆಲ್ ಬೋರ್ ಲಾರ್ಜರ್ ಬೋರ್ಸ್ ಶಾರ್ಟ್ ಸ್ಟ್ರೋಕ್. ಸೊ ಇದು ಬೋರ್ ಇಂಟು ಸ್ಟ್ರೋಕ್ ಆ್ಯಂಡ್ CC. ಓಕೆ. ವಾಲ್ಯೂಮ್ ಬೇಸಿಕಲಿ ಒಂದು ಎಷ್ಟು ಹಿಡಿಯುತ್ತೆ ಅದರೊಳಗಡೆ ಏನೋ ಲಿಕ್ವಿಡ್ ಅವ್ರ ಗ್ಯಾಸ್ ತುಂಬಿದ್ರೆ ಎಷ್ಟು ಹಿಡಿಯುತ್ತೆ ಅನ್ನೋದು CC ಅಷ್ಟೇ. ಟಾರ್ಕ್ ಅಂತ ಬಂದಾಗ ಇವಾಗ ಆಲ್ಮೋಸ್ಟ್ ಎಲ್ಲರೂ ಸೈಕಲ್ ಓಡಿಸಿರ್ತೀವಿ ಚಿಕ್ಕ ವಯಸ್ಸಲ್ಲಲ್ವಾ. ಸೊ ಅಪ್ಪಿಲ್ ಬಂದಾಗ ಗೇರ್ ಸೈಕಲಲ್ಲಿ ನಾವು ಫಸ್ಟ್ ಗೇರ್ಗೆ ಹಾಕಂತೀವಿ, ತುಂಬ ತೊಳಿತೀವಿ. ಸೈಕಲ್ ಹೋಗೋದು ಮಾತ್ರ ಸ್ಲೋ ಆಗಿ. ಏನಕ್ಕೆ? ವಿ ಆರ್ ಕನ್ವರ್ಟಿಂಗ್ RPM ತುಳಿತಿದೀವಲ್ಲ ರೆವಲ್ಯೂಷನ್ಸ್ ಟು ಟಾರ್ಕ್ ಥ್ರೂ ಗೇರ್ ರೇಷಿಯೋ. ಸೊ ಇದೇ ಟಾರ್ಕ್. ಗಾಡಿಲೂ ಫಸ್ಟ್ ಗೇರಲ್ಲಿ ಅದೇ ಕೆಲಸ ಆಗೋದು. ಇಂಜಿನ್ ಜಾಸ್ತಿ ರೆವ್ ಆಗುತ್ತೆ ಆಯ್ತಾ. RPM ರೆವಲ್ಯೂಷನ್ಸ್ ಪರ್ ಮಿನಿಟ್. ಒಂದು ನಿಮಿಷಕ್ಕೆ ಎಷ್ಟು ಸುತ್ತುತ್ತು. ಸೊ ತುಂಬಾ ರೆವ್ ಆಗುತ್ತೆ, ಬಟ್ ಗಾಡಿ ಸ್ಪೀಡ್ ಕಡಿಮೆ ಇರುತ್ತೆ. ಎಲ್ಲೋಯ್ತು ಗುರು ಸ್ಪೀಡ್ ಅಂದ್ರೆ ದಟ್ ಈಸ್ ಬೀಯಿಂಗ್ ಕನ್ವರ್ಟೆಡ್ ಇಂಟು ಟಾರ್ಕ್ ಥ್ರೂ ಗೇರ್ ರೇಷಿಯೋಸ್. First gear will be like that, set accordingly so that it is converting your revolutions of the engine to end torque. Torque basically wheel ಅಲ್ಲಿ propulsion force, wheel road ಗೆ ಎಷ್ಟು ಫೋರ್ಸ್ ಆಗ್ತಿದೆ. Because it's all rounds, force into perpendicular distance will be your torque. ಡ್ಯಾಮ್ ಫಿಸಿಕ್ಸ್ ಕ್ಲಾಸ್ ಆಯ್ತು. ಸೊ ಇದು ಟಾರ್ಕ್ ಅಂಡ್ RPM. ಓಕೆ. ಸೊ ನಿಮಗೆ ಟಾರ್ಕ್ ಇಂದ ಏನು ಅಡ್ವಾಂಟೇಜ್ ಅಂದ್ರೆ, ಟಾರ್ಕ್ ಇದ್ದಾಗ ಸೇ ಫಾರ್ ಎಕ್ಸಾಂಪಲ್ ನಾನು ಇವತ್ತು ಬಂದೆ ಕನಕಪುರ ರೋಡಿಂದ ಬಂದು JP ನಗರ್. ಐ ವಾಸ್ ಆಲ್ಮೋಸ್ಟ್ 90% ಆಫ್ ದ ಟೈಮ್ ನಾನು ಸೆಕೆಂಡ್ ಗೇರಲ್ಲಿದ್ದೆ. ಓಕೆ. ಅಂದ್ರೆ ಟ್ರಾಫಿಕಲ್ಲಿ ಥರ್ಡ್ ಅಂಡ್ ಸೆಕೆಂಡ್ ಗೇರ್. ಇಟ್ ವಾಸ್ ಟ್ರ್ಯಾಕ್ಟೇಬಲ್. ಅಂದ್ರೆ ಹೆಂಗೆ ಅಂದ್ರೆ ಐ ಕ್ಯಾನ್ ಪ್ಲೇ ವಿತ್ ದ ಕ್ಲಚ್ ಅಂಡ್ ಮೂವ್ ಇನ್ ಸೆಕೆಂಡ್ ಗೇರ್ ಓನ್ಲಿ. ಸ್ಲೋ ಮೂವಿಂಗ್, ಸ್ಲೋ ಆಯಿತು, ತುಂಬಾ ಸಿಗ್ನಲ್ ನಿಲ್ಲಿಸ್ಬೇಕಂದಾಗ ಮಾತ್ರ ಫಸ್ಟ್ ಗೇರ್ಗೆ ಬಂದೆ. ನನ್ನ KTM ಅಲ್ಲಿ ನಾನು ಅದು ಮಾಡೋಕ್ಕಾಗಲ್ಲ. ಬಿಕಾಸ್ ಲೋ ಎಂಡ್ ಆರ್ ಕಡಿಮೆ. ಇಲ್ವೇ ಇಲ್ಲ. ಆಲ್ಮೋಸ್ಟ್ ನಿಲ್ಲೋದ್ರಲ್ಲಿ ಐ ಹ್ಯಾವ್ ಟು ಕಮ್ ಟು ಫಸ್ಟ್ ಗೇರ್. ಇಟ್ ವಿಲ್ ಸ್ಟಾಲ್, ಪಟ್ಟಂತ ಆಫ್ ಆಗ್ಬಿಡ್ತದೆ ಗಾಡಿ. ನಾನು ಅದೇ ಗಾಡಿ ಬದಲು ನನ್ನ ಗಾಡಿ KTM ತಂದಿದ್ದಿದ್ರೆ ಇವತ್ತು ಐ ವುಡ್ ಹ್ಯಾವ್ ಪ್ರಾಬಬ್ಲಿ ಶಿಫ್ಟೆಡ್ ಟ್ವೈಸ್ ದ ಅಮೌಂಟ್ ಆಫ್ ಟೈಮ್. ಫಸ್ಟ್ ಟು ಸೆಕೆಂಡ್. ಇವಾಗ ಲೋ ಎಂಡ್ ಟಾರ್ಕ್ ಚೆನ್ನಾಗಿದ್ರೆ ನೀವು ಹೈಯರ್ ಗೇರ್ಸ್ ಅಲ್ಲೂ ಗಾಡಿ ಓಡಿಸಬಹುದು, ಈವನ್ ಇಫ್ ಇಟ್ ಇಸ್ ಲೋ ಸ್ಪೀಡ್. ಕರೆಕ್ಟ್. ಸೊ ಟ್ರ್ಯಾಕ್ಟೇಬಲ್ ಇರುತ್ತೆ. ಬಟ್ ಅದು ಹರ್ಟ್ ಆಗುತ್ತೆ ಇಂಜಿನ್ಗೆ ಅಂತ ಲಗ್ ಮಾಡೋದು. ಸೊ ಯು ಆರ್ ಲಗ್ಗಿಂಗ್ ದ ಇಂಜಿನ್ ವೆನ್ ಯು ಆರ್ ಲೈಕ್ ಥರ್ಡ್ ಗೇರ್ ಅಲ್ಲಿ 20 ಹೋಗೋದು. ಸೊ ದಟ್ ವಿಲ್ ಪುಟ್ ಈಕ್ವಲ್ ಸ್ಟ್ರೆಸ್ ಆನ್ ದ ಇಂಜಿನ್ ಆಸ್ ಯು ಆರ್ ಡ್ರೈವಿಂಗ್ ಅಟ್ ಅನ್ RPM. ಸೊ ಹೊಸ ಗಾಡಿ ತಗೊಂಡಾಗ ಇದೊಂದು ಮಿತ್ತಿದೆ, ರನ್ ಇನ್ ಪೀರಿಯಡ್ ಮಾಡಬೇಕಾ ಬೇಡ ಅನ್ನೋದು ಇಟ್ಸ್ ಆಲ್ವೇಸ್ ಲೈಕ್ ಡಿಸ್ಕಷನ್. ಐ ಆಲ್ವೇಸ್ ರನ್ ಇನ್ ಅಂದ್ರೆ ಹಿಂಗೆ ಫಸ್ಟ್ 1000 ಕಿಲೋಮೀಟರ್ ನನ್ನ ಗಾಡಿ ಒಂದು ಸೆಟ್ RPM ಒಳಗಡೆನೆ ವೇರಿ ಮಾಡಿ ಒಳಗಡೆ ಓಡಿಸಬೇಕು ಅಂತ ಹೇಳ್ತಾರೆ. ಅದನ್ನ ನಾನು RPM ಅಲ್ಲಿ ಮಾಡ್ತೀನಿ, ಸ್ಪೀಡ್ ಅಲ್ಲಿ ಮಾಡಲ್ಲ. 3000 to 6000. ಅದು ಹೆಂಗೆ ಅಂದ್ರೆ ಇಫ್ 10,000 is your peak RPM, I keep it within 70 or 60% of the RPM. 6,000 or 7 ಹೋಗಲ್ಲ, 6 to 6.5 ಮ್ಯಾಕ್ಸ್. ಅಂಡ್ ಬಿಲೋ 3000 ಕೆಳಗೆ ಇಳಿಯಲ್ಲ. 3000 ಕೆಳಗೆ ಇಳಿದ್ರೆ ಐ ಆಮ್ ಲಗ್ಗಿಂಗ್ ದ ಇಂಜಿನ್. ಸೊ ಎಂಜಿನ್ ಮೇಲೆ ದಟ್ ಕಂಡೀಷನ್ ವಿಲ್ ಬಿ ಲೋ RPM, ಹೈ ಲೋಡ್. ಗೊತ್ತಾಯ್ತು. RPM ಕಡಿಮೆ, ಲೋ ಸ್ಪೀಡಲ್ಲಿ ಓಡ್ತಿದೆ ಇಂಜಿನ್, ಬಟ್ ಲೋಡ್ ಜಾಸ್ತಿ ಎಳಿತಿದೆ. ಏನಕ್ಕೆ? ನೀವು 3ನೇ ಗೇರಲ್ಲಿ 20ರಲ್ಲಿ ಎಳಿಸ್ತಾ ಇದ್ದೀರಾ ಗಾಡಿ. ಸೊ ಪಿಸ್ಟನ್ ಮೇಲೆ, ಕಾಂಪೋನೆಂಟ್ಸ್ ಮೇಲೆ ತುಂಬಾ ಲೋಡ್ ಬೀಳುತ್ತೆ. ಮೀನ್ ಎಫೆಕ್ಟಿವ್ ಪ್ರೆಷರ್ ಅಂತೀವಿ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಅದು. ಸೊ ಹಂಗಾದಾಗ ಏನಾಗುತ್ತೆ, ಎಂಜಿನ್ ವಿಲ್ ಟೇಕ್ ದ ಸೇಮ್ ಅಮೌಂಟ್ ಆರ್ ಮೋರ್ ಆರ್ ಲೆಸ್ ದ ಸೇಮ್ ಅಮೌಂಟ್ ಆಫ್ ಲೋಡ್ ಆಸ್ ಯು ಆರ್ ಓವರ್ ರಿವಿಂಗ್ ದ ಇಂಜಿನ್. ಸೊ ಆ ಒಂದು 1000 ಕಿಲೋಮೀಟರ್ಸ್ ಆಗಿ ಮೇಂಟೈನ್ ಮಾಡಿದಾಗ ಏನಾಗುತ್ತೆ, ಟಾಲರೆನ್ಸಸ್ ಎಲ್ಲ ಟೈಟ್ ಇರುತ್ತೆ. ಪಿಸ್ಟನ್ ರಿಂಗ್ಸ್, ಬೇರಿಂಗ್ಸ್ ಎಲ್ಲ ಒಂದು ಪ್ರಾಪರ್ ವೇರಿನ್ ಆಗಿ ಸೀಟಿಂಗ್ ಕೂರುತ್ತೆ. ಸೊ ಇಂಜಿನ್ ವಿಲ್ ರನ್ ಸ್ಮೂತರ್. ಇದು ಹಳೆ ಕಾಲದಲ್ಲಿ ಮಾಡ್ತಿದ್ರು, ಹೊಸ ಇಂಜಿನ್ಸ್ಗೆ ಬೇಕಿಲ್ಲ ಬಿಕಾಸ್ ದ ಟಾಲರೆನ್ಸಸ್ ಆರ್ ವೆರಿ ಗುಡ್. ಬಟ್ ಮಾಡಿದ್ರೆ ಇಟ್ ಈಸ್ ಆಲ್ವೇಸ್ ಗುಡ್. ಇನ್ ಕೇಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಏನಾದರೂ ಟಾಲರೆನ್ಸಸ್ ಸ್ವಲ್ಪ ಮಿಸ್ ಆಗಿದ್ರು ಯು ವಿಲ್ ಹ್ಯಾವ್ ಅ ಚಾನ್ಸ್ ಟು ಲೈಕ್ ಗಿವ್ ಅ ಚಾನ್ಸ್ ಟು ದ ಇಂಜಿನ್. ಬ್ರೇಕ್ ಡೌನ್ ಏನೋ ಆಗಲ್ಲ ಅಷ್ಟೇ. ಸೊ ಓಡಿಸುವಾಗ ಇಸ್ ಇಟ್ ಟ್ರ್ಯಾಕ್ಟೇಬಲ್? ನೀವು ಸಿಟಿ ಕಂಡೀಷನ್ಸ್ ಅಲ್ಲಿ ಸೇ ಫಸ್ಟ್ ಗೇರ್, ಸೆಕೆಂಡ್ ಗೇರ್ 20-30 ಗಾಡಿ ಎಳಿಯುತ್ತಾ? ಎಸ್, ನಾನು ಮ್ಯಾನೇಜ್ ಮಾಡ್ಬೋದಾ? ಇಸ್ ಕ್ಲಚ್ ಹೆವಿ ಇದೆಯಾ? ತುಂಬಾ ಕ್ಲಚ್ ಆಪರೇಟ್ ಮಾಡ್ಬೇಕಾರೆ ಇಫ್ ಯು ಆರ್ ಸಮ್ಮನ್, ನೀವು ದಿನ ಸಿಟಿಲಿ ಓಡಿಸೋದಿದ್ರೆ, ಇಲ್ಲ ನಾನು ಬರೀ ಹೈವೇಗೆ ಯೂಸ್ ಮಾಡ್ತೀನಿ ಅಂದಾಗ ಆ ಕಂಡೀಷನ್ ಮಾತ್ರ ಎವ್ಯಾಲ್ಯೂಯೇಟ್ ಮಾಡಿ. ನಾನು ಅಪರೂಪಕ್ಕೆ ಸಿಟಿಲಿ ಓಡಿಸೋದು, ನಾನು ಹೈವೇ ಮಾತ್ರ. ಓಕೆ, ನೀನು ಯಾವ ಸ್ಪೀಡಲ್ಲಿ ಕಂಫರ್ಟಬಲ್ ಇದೆಯಾ ಗುರು? 80-100 ಆ ಸ್ಪೀಡಲ್ಲಿ ಗಾಡಿ ವೈಬ್ರೇಷನ್ಸ್ ಇಲ್ವಾ, ಬಸ್ ಇಲ್ವಾ? ಇಸ್ ಇಟ್ ನಾಟ್ ಟೈರಿಂಗ್ ಯು? ನಿಮ್ಗೊಂದು 10 ನಿಮಿಷ ಸಾಕು, ಯು ವಿಲ್ ಫೀಲ್ ದ ಬಸ್ ಇನ್ ಲೆಗ್ಸ್, ಕೈ ಎಲ್ಲ ಕಡೆ. ಸೊ ಆ ಸ್ಪೀಡಲ್ಲಿ ನಿಮಗೆ ಟಯರ್ಡ್ ಆಗ್ತಿಲ್ವಾ, ಆರ್ ಏನು ಬಾಡಿಯಲ್ಲಿ ಏನು ಓಕೆ ದಿಸ್ ಇಸ್ ನಾಟ್ ರೈಟ್ ಫಾರ್ ಮೀ ಅಂತ ಅನ್ನಿಸ್ತಿಲ್ವಾ ಅನ್ನೋದನ್ನ ನೋಡಿದ್ರೆ ಒಂದು ಫಸ್ಟ್ ಸೆಟ್ ಆಫ್ ಇವ್ಯಾಲ್ಯೂಯೇಷನ್ ಇಸ್ ಡನ್. ಬಟ್ ಗಿವನ್ ಅ ಚಾನ್ಸ್, ಶೋರೂಮ್ ಅವ್ರು ಕೊಟ್ರೆ ಆಲ್ವೇಸ್ ನಾನು ಅಟ್ಲೀಸ್ಟ್ ಏನು ಟ್ರೈ ಮಾಡ್ತೀನಿ ಅಂದ್ರೆ ಒಂದು 180-100 ಕಿಲೋಮೀಟರ್ ತಗೊಂಡೋಗಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅದಾಗಲ್ಲ. ಇಲ್ಲ ಯಾರು ಫ್ರೆಂಡ್ಸ್ ಗಾಡಿ ಬರೋ ಮಾಡಬೇಕು, ಇಲ್ಲ ರೆಂಟಲ್ ಗಾಡಿ ತಗೋಬೇಕು, ಈ ಥರ ಏನಾದ್ರು ಇರುತ್ತೆ. ಓಕೆ, ಸೊ ಗೋಯಿಂಗ್ ಟು ಇವಿ ಬೈಕ್ಸ್. ನನ್ನ ಹತ್ರ ಒಂದು ಬೈಕ್ ಇದೆ,
ಹೇಳಿ ತುಂಬಾ ಪರವಾಗಿಲ್ಲ. ಪ್ರೀಮಿಯಂ You can ಬೈಕ್ tell ಅದು us. ಇಂಡಿಯನ್ ಏನೋ ಇವಿ ಸೆಗ್ಮೆಂಟ್ ಅಲ್ಲಿ ಬಿಟ್ರು ಸೊ ಟೆಸ್ಟ್ ಡ್ರೈವ್ ಇಲ್ಲ ಏನೂ ಇಲ್ಲ, ಸುಮ್ಮನೆ ಬುಕ್ ಮಾಡಿದ್ದು ಆಯ್ತು ಅಂತ ಕೊಟ್ರು. ಈಗ ಹಾಳಾಗೋಗಿದೆ ಬೈಕ್ ಅದು. ಅಂದ್ರೆ ಬಿಲ್ಟ್ ಕ್ವಾಲಿಟಿ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಹೇಳಿದ್ರೆ ಮತ್ತೆ ಕೇಸ್ ಹಾಕ್ತಾರೆ, ಬೇಡ ಹೆಸರು ಹೇಳೋದು ಬೇಡ. ಹೌದಾ? ಬ್ರೋ ಸಿಕ್ಕಾಬಿಟ್ಟ. Okay. ಈಗ Anyways, ಸೊ ಈಗ ಒಂದು ಇವಿ ಬೈಕ್ ತಗೋಬೇಕು ಅಂದ್ರೆ ಏನೇನು ಚೆಕ್ ಚೆಕ್ ಪಾಯಿಂಟ್ಸ್, ಚೆಕ್ ಲಿಸ್ಟ್. ಇವರು ಪ್ರೀತಮ್ ಹೇಳ್ದಂಗೆ ಫಸ್ಟ್ ಏನ್ ಹೇಳ್ತೀನಿ ಅಂದ್ರೆ, ಹ್ಮ್. ಈ ಬೈಕ್ ಅಥವಾ ಈ ಸ್ಕೂಟರ್ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇತ್ತು ಅಂದ್ರೆ ಹ್ಮ್. ರೆಂಟಲ್ಸ್ಗೆ ಅವೈಲೇಬಲ್ ಇದ್ರೆ, ಹ್ಮ್. ಡಿಪೆಂಡಿಂಗ್ ಆನ್ ಹೌ ಮಚ್ ಮನಿ ಯು ಆರ್ ಸ್ಪೆಂಡಿಂಗ್ ಆನ್ ದ ಬೈಕ್, ಹ್ಮ್. ಒಂದ್ ವಾರ ರೆಂಟ್ ಮಾಡೋಕ್ಕಾದ್ರೆ ತಗೋಬಿಡಿ. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋರು ನೀವು ಫೇರ್. 5,000 ರೂಪಾಯಿ ಕೊಟ್ಬಿಟ್ಟು ಒಂದ್ ವಾರ ರೆಂಟಲ್ ಇಟ್ಕೊಂಡ್ರೆ, ಹ್ಮ್. ಯಾರೋ ಮುಂಚೆನೆ ಉಜ್ಜಾಡಿರೋ ಗಾಡಿನ ಹ್ಮ್. ನೀವು ಯೂಸ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ತೋರಿಸುತ್ತಲ್ಲ. ಹ್ಮ್. 5ರಿಂದ 6 ವರ್ಷ ಬಿಟ್ರೆ ನಿಮ್ ಗಾಡಿ ಮೋಸ್ಟ್ಲಿ ಹಂಗೆ ಇರುತ್ತೆ. ವೆರಿ ಟ್ರೂ. ಆಯ್ತಾ? ಇದು ಒಂದು ನೋಡ್ಬೇಕು. ಹ್ಮ್. ಇನ್ನೊಂದು, ಸೇಮ್ ಮಾಡೆಲ್ ಎಷ್ಟು ವರ್ಷದಿಂದ ಇದೆ, ಹ್ಮ್. ಆ ಕಸ್ಟಮರ್ ಜೊತೆ ಮಾತಾಡಿ, ಹ್ಮ್. ಶೋರೂಮ್ಗೆ ಹೋಗಿ. ಅಟ್ಲೀಸ್ಟ್ ಒಂದು 4-5 ಕಂಪ್ನಿದಾದ್ರೂ ಎಲೆಕ್ಟ್ರಿಕ್ ಗಾಡಿಗಳು ತುಂಬಾ ಚೆನ್ನಾಗಿದೆ. ಹ್ಮ್. ಯಾಕಂದ್ರೆ ಒಂದೆರಡು ಗಾಡಿಗಳು ಕೈ ಕೊಟ್ಟಿರ್ಬೋದು ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಬಟ್ ಇವಿಸ್ ಅಲ್ಲಿ ತುಂಬಾ ಒಳ್ಳೆ ಪ್ಲೇಯರ್ಸ್ ಇದಾರೆ ಇವತ್ತು, ಹೌದು. ತುಂಬಾ ಒಳ್ಳೆ ಆಪ್ಷನ್ಸ್ ಇದೆ. ಹ್ಮ್. ದ ಕೈಂಡ್ ಆಫ್ R&D ದಟ್ ಇಸ್ ಹ್ಯಾಪನಿಂಗ್ ಇನ್ ಬೆಂಗಳೂರು ಟುಡೇ, ಹ್ಮ್. ಎಸ್ಪೆಷಲಿ ಆನ್ ಇವಿಸ್, ಇಸ್ ಸೂಪರ್. ಹ್ಮ್. ಹೌದು. ಯಾಕಂದ್ರೆ ಯಾವತ್ತೂ ನಡೀದೇ ಇರೋ ಲೆವೆಲ್ಗೆ ಬೆಂಗಳೂರಲ್ಲಿ ಅಥವಾ ಇಂಡಿಯಾದಲ್ಲಿ R&D ನಡೀತಾ ಇದೆ. ಯಾವ ಮಟ್ಟಿಗೆ ಅಂದ್ರೆ, ನಾವು ಬೇರೆ ಬೇರೆ ದೇಶದ ಇಂಜಿನಿಯರ್ಸ್ ಜೊತೆ ಮಾತಾಡಿದಾಗ ನೀವು ಆಕ್ಚುಲಿ ನೋಡ್ಬೋದು ನಮ್ಮ ಇಂಡಿಯನ್ ಇಂಜಿನಿಯರ್ಸ್ ಎಷ್ಟು ಕೇಪಬಲ್ ಇದ್ದಾರೆ. ಅವರು ಯಾವುದೋ ಒಂದು ಚಿಕ್ಕ ಐಟಮ್ ಮೇಲೆ ಅಥವಾ ಚಿಕ್ಕ ರಿಸರ್ಚ್ ಟಾಪಿಕ್ ಮೇಲೆ ಎಕ್ಸ್ಪರ್ಟ್ಸ್ ಇರ್ತಾರೆ. ಹ್ಮ್. ಬಟ್ ದ ಕೈಂಡ್ ಆಫ್ ಡೆಪ್ತ್ ದಟ್ ಇಂಡಿಯನ್ ಇಂಜಿನಿಯರ್ಸ್ ಹ್ಯಾವ್ ಆನ್ ಆಲ್ ದೀಸ್ ಟಾಪಿಕ್ಸ್ ಇಸ್ ವೆರಿ ಗುಡ್ ಟುಡೇ. ಹ್ಮ್. ಹ್ಮ್. ಸೊ ಇದ್ರ ಮುಖಾಂತರ ಡೆವಲಪ್ ಆಗಿರೋ ಕಂಪ್ನೀಸು ತುಂಬ ಇದೆ. ಹ್ಮ್. ಸೊ ನೀವು ಇವಿ ಶೋರೂಮ್ಗೆ ಹೋಗ್ತೀರಾ, ಏನು ನೋಡ್ತೀರಾ? ಮೋಸ್ಟ್ಲಿ ಎಲ್ಲ ಗಾಡಿಗಳು ನೋಡ್ದಂಗೆ ಇದರಲ್ಲೂ ಸೇಮ್ ಇರುತ್ತೆ. ಫಸ್ಟ್ ಏನು ನೋಡ್ತೀರಾ? ಡಿಸೈನ್ ನೋಡ್ತೀರಾ. ನಿಮ್ಗೆ ಇಷ್ಟ ಆಗುತ್ತಾ? ಹ್ಮ್. ಬಿಕಾಸ್ ನಾಟ್ ಎವ್ರಿ ಡಿಸೈನ್ ಇಸ್ ಫಾರ್ ಎವ್ರಿ ಒನ್. ಕರೆಕ್ಟ್. ಸೊ ಡಿಸೈನ್ ನೋಡ್ತೀರಾ, ಇಷ್ಟ ಆದ್ರೆ ನೆಕ್ಸ್ಟ್ ಏನು ಚೆಕ್ ಮಾಡಬೇಕು? ಗಾಡಿ ಮೇಲೆ ಕೂತ್ಕೊಂತೀರಾ, ಎರ್ಗೊನಾಮಿಕ್ಸ್ ಚೆಕ್ ಮಾಡ್ತೀರಾ. ಹ್ಮ್. ಡಿಪೆಂಡಿಂಗ್ ಆನ್ ದ ಕೈಂಡ್ ಆಫ್ ಯೂಸ್ ಕೇಸ್ ಯು ಹ್ಯಾವ್ ಟು ಲುಕ್ ಅಟ್ ವಾಟ್ ಇಸ್ ದ ಎರ್ಗೊನಾಮಿಕ್ಸ್ ಲೈಕ್. ಅವ್ರು ಹೇಳಿದ್ರಲ್ಲ ಆಗಲೇ ರೇಡಿಯಲ್ ಟ್ರಯಾಂಗಲ್ ಅಂತ. ಹ್ಮ್. ರೇಡಿಯಲ್ ಟ್ರಯಾಂಗಲ್ ಏನಿದೆ, ನಿಮ್ಮ ರಾಯಲ್ ಎನ್ಫೀಲ್ಡಲ್ಲಿ ನೀವು ನೋಡಿದ್ರೆ ನೀವು ಕೂತ್ಕೊಳ್ಳೋದ್ಕಿಂತ ನಿಮ್ಮ ಕಾಲು ಸ್ವಲ್ಪ ಮುಂದೆ ಇರುತ್ತೆ. ಕರೆಕ್ಟ್. ಹ್ಮ್. ಅಂಥ ಟೈಮಲ್ಲಿ ಏನಾಗುತ್ತೆ, ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ ನೀವು ಸ್ಯಾಡಲ್ ಮೇಲೆ, ನಿಮಗೆ ಬೆನ್ನಿಗೆ ಒಂಚೂರು ನೋವು ಬರೋಕ್ಕೆ ಶುರು ಆಗುತ್ತೆ. ಕರೆಕ್ಟ್. ಕರೆಕ್ಟ್. ನಿಮ್ಮ ಕೈ ಎಷ್ಟು ಹೈಟ್ ಇದೆ ಅಂತ. ಹ್ಮ್. ಸೊ ನಿಮ್ಮ ಕೈ ಎಷ್ಟು ಹೈಟ್ ಇದೆ ಅನ್ನೋದ್ರ ಮೇಲೆ, ಮತ್ತೆ ನಿಮ್ಮ ಟಾರ್ಸೋ ಹೆಂಗೆ ಆ್ಯಂಗಲ್ ಆಗಿದೆ ಅನ್ನೋದ್ರ ಮೇಲೆ ನಿಮ್ಮ ಕೈ ಮೇಲೆ ಭಾರ ಬೀಳುತ್ತಾ, ಹ್ಮ್. ನಕಲ್ ನೋವು ಬರುತ್ತಾ, ಶೋಲ್ಡರ್ ನೋವು ಬರುತ್ತಾ, ಹ್ಮ್. ವೈಬ್ರೇಷನ್ಸ್ ಎಷ್ಟಿದೆ, ಹ್ಮ್. ಇಂಥದ್ದು ಎರ್ಗೊನಾಮಿಕ್ಸ್ ಅಲ್ಲಿ ಚೆಕ್ ಮಾಡ್ತೀರಾ. ಹ್ಮ್. ಈ ಕಾಂಟಿನೆಂಟಲ್ GT ಇಲ್ಲಾದ್ರೆ ಹಿಂಗಿರುತ್ತೆ ಫುಲ್ ಇಲ್ಲಿ ನಾವು. ಹಾ, R15 ಅಷ್ಟೇ. ಆಲ್ ದ ಸ್ಪೋರ್ಟಿ ಬೈಕ್ಸ್ ಆರ್ ಮೋಸ್ಟ್ಲಿ ನಿಮ್ಮ ಪ್ರೆಷರ್ ಎಲ್ಲ ಮುಂದೆ ಬೀಳೋ ಕಾರಣ ಜಾಸ್ತಿ ಇರುತ್ತೆ. ಅದು ಕೋರಲ್ಲಿ ಹಿಡಿಬೇಕು, ಕರೆಕ್ಟ್. ಬಟ್ ಅದನ್ನ ಕಲಿಯೋದು ಕಷ್ಟ. ಸ್ವಲ್ಪ ಹಿಂದೆ ಕೂತಿ ಟು Exactly. ಲೆಗ್ಸ್ ಹಂಗೆ ಇಡಬೇಕು. ಕರೆಕ್ಟ್ ಅಲ್ವಾ? ನಮ್ಗೆ ಯಾರು ಕಲ್ಸ್ಕೊಡಲ್ಲ ಅದನ್ನ ಸ್ಯಾಡ್ಲಿ. ಕಮಿಂಗ್ ಬ್ಯಾಕ್. ಎಸ್. ದೇರ್ ಇಸ್ ಅ ಸ್ಪೆಸಿಫಿಕ್ ರೀಸನ್ ವೈ ಬೈಕ್ಸ್ ಲೈಕ್ R15 ಆರ್ ಲೈಕ್ ದಟ್. ಓಕೆ. ರೈಟ್. ಬೇಕಿದ್ರೆ ಇನ್ನೊಂದ್ಸತಿ ಮಾತಾಡೋಣ. ಇಲ್ಲ ಹೇಳಿ ಪ್ಲೀಸ್ ಹೇಳಿ. ಯಾಕಂದ್ರೆ R15 ತುಂಬಾ ಪಾಪ್ಯುಲರ್ ಬೈಕ್ ಅದು. ನಾವು ತುಂಬಾ ಇಷ್ಟಪಟ್ಟಿದ್ವಿ. ವರ್ಷನ್ 2.0 ಬಂದಾಗ ಇಟ್ ವಾಸ್ ಅ ಕ್ರೇಜ್ ಇನ್ ಕಾಲೇಜ್. ಕರೆಕ್ಟ್. ಅದಾದ್ಮೇಲೆ ಇವಾಗಿನ ಬೈಕ್ಸ್ ನನ್ಗೆ ಗೊತ್ತಿಲ್ಲ, ಆ ಒಂದು ಅಪೀಲ್ ಕೊಡ್ತಲ್ಲ. ಲೆಟ್ಸ್ ಗೋ ಟು R15 and then we'll come back. ಸೊ R15 ಹೇಗೆ ಅಂದ್ರೆ, ಇಟ್ ಇಸ್ ಅ ರೇಸಿಂಗ್ ಬೈಕ್ ವೇರ್ ರೇಸಿಂಗ್ ಅಲ್ಲಿ ಹೇಗೆ ಕೆಲವೊಂದು ಪೊಸಿಷನ್ ಅಲ್ಲಿ ನಿಮ್ ಬಾಡಿ ಇರುತ್ತೆ. ಹ್ಮ್. ಕ್ರೌಚಿಂಗ್ ಇಸ್ ಅ ಮೇಜರ್ ಪಾರ್ಟ್. ಹೌದು. ಹೆಂಗಂದ್ರೆ ಫುಲ್ ಟಕ್ಕಿನ್ ಆಗಿ ಕೂತಿರ್ತಾರೆ. ಹ್ಮ್. ಮತ್ತೆ ಗಾಡಿಗಳನ್ನ ಹೆಂಗೆ ಓಡಿಸ್ತೀವಿ ಅಂದ್ರೆ, ಯು ಹ್ಯಾವ್ ಟು ಮೂವ್ ಯುವರ್ ಬಾಡಿ ಇನ್ ಅ ವೇ ವೇರ್ ಯು ಆರ್ ಲೋವರಿಂಗ್ ಯುವರ್ ಸೆಂಟರ್ ಆಫ್ ಗ್ರಾವಿಟಿ. ಕರೆಕ್ಟ್. ಸೆಂಟರ್ ಆಫ್ ಗ್ರಾವಿಟಿ ಕಡಿಮೆ ಮಾಡಿದ್ರೆ ಏನಾಗುತ್ತೆ, ಸೇಮ್ ಕಾರ್ನರ್ನ ನೀವು ಜಾಸ್ತಿ ಸ್ಪೀಡಲ್ಲಿ ಹೋಗ್ಬೋದು. ಹ್ಮ್. ರೇಸಿಂಗ್ ಸಿಂಪಲ್ ಗುರು, Good. ಯು ಆರ್ ಆಪ್ಟಿಮೈಸಿಂಗ್ ಫಾರ್ ಟೈಮ್. ಟೈಮ್. ಎಸ್. ಸೊ ಟೈಮ್ನ ಹೇಗೆ ಆಪ್ಟಿಮೈಸ್ ಮಾಡ್ತೀರಾ? ಒಂದು ಸ್ಪೀಡ್ ಜಾಸ್ತಿ ಮಾಡು, ಇಲ್ಲ ಡಿಸ್ಟೆನ್ಸ್ ಕಡಿಮೆ ಮಾಡು. ಹ್ಮ್. ಡಿಸ್ಟೆನ್ಸ್ ಕಡಿಮೆ ಮಾಡೋದು ರೇಸಿಂಗ್ ಲೈನ್ಸ್, ಹ್ಮ್. ಕರೆಕ್ಟ್ ಅಲ್ಲ? ಹ್ಮ್. ಸ್ಪೀಡ್ ಜಾಸ್ತಿ ಮಾಡೋದು ಒಂದು ಮಷಿನ್ ಕೇಪಬಿಲಿಟಿ. Yeah. ಮಷಿನ್ನ ನೀವು ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಅನ್ನೋದಕ್ಕೆ ಅದ್ರ ಎರ್ಗೊನಾಮಿಕ್ ಸಪೋರ್ಟ್ ಮಾಡುತ್ತೆ. ಹ್ಮ್. ಹ್ಮ್. ಸೊ ನೀವು ಏಪೆಕ್ಸ್ ಎಂಟ್ರಿ ಆಗಿ ಎಕ್ಸಿಟ್ ಆಗಿ ಕರೆಕ್ಟ್ ಆಗಿ ಆಯ್ತು ಅಂತಂದ್ರೆ ವಿತ್ ಬ್ಯಾಲೆನ್ಸ್ ಮಾಡಿದ್ರೆ ಆಗುತ್ತೆ. ಕರೆಕ್ಟ್. ಹಾ, ಸೊ ವಿ ಡೂ ಸಮಥಿಂಗ್ ಕಾಲ್ಡ್ ಕೌಂಟರ್ ಸ್ಟಿಯರಿಂಗ್. ಹ್ಮ್. ನೀವು ಗಾಡಿಗಳನ್ನ ಹೆಂಗ್ ಮಾಡ್ತೀರಾ, ಈಗ ಒಂದ್ ಕಡೆ ಬೆಂಡ್ ಆಗಿದೆ ಅನ್ಕೊಳ್ಳಿ, ಅದನ್ನ ಎತ್ತಕ್ಕೆ ಏನ್ ಮಾಡ್ತಾರೆ, ಫಸ್ಟ್ ನೀವು ಹೇಳ್ತಿರಲ್ಲ, ಕರೆಕ್ಟ್. ಇನ್ನೊಂದ್ಸರಿ ಟ್ರೈ ಮಾಡಿ. ಲೀನ್ ಮಾಡಿದ್ದಾಗ ಆಪೋಸಿಟ್ ಸೈಡ್ ಇಂದ ಜೋರಾಗಿ ಹ್ಯಾಂಡಲ್ ನ ಪುಷ್ ಮಾಡಿ, ಹಾ. ಗಾಡಿ ಅದಾಗದೆ ಫ್ಲಿಪ್ ಮಾಡಿ ಒಂದ್ಸರಿ ಹೋಗುತ್ತೆ. ಸೊ ಈ ತರ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಿರ್ತೀವಿ. ವೆನ್ ಅ ಬೈಕ್ ಇಸ್ ಕಮಿಟೆಡ್ ಲೈಕ್ R15, ದ ಎಫರ್ಟ್ ದಟ್ ಯು ಹ್ಯಾವ್ ಟು ಪುಟ್ ಆನ್ ಯರ್ ಹ್ಯಾಂಡ್ ಟು ಮೇಕ್ ದಟ್ ಫ್ಲಿಕ್ ಅದು ಕಡಿಮೆ ಆಗುತ್ತೆ. ಸಬ್ಜೆಕ್ಟ್ ಟು ಕಂಡೀಷನ್ ಯೋರ್ ಪೊಸಿಷನಿಂಗ್ ಇಸ್ ಪ್ರಾಪರ್. ಯುವರ್ ಪೊಸಿಷನಿಂಗ್ ಇಸ್ ಪ್ರಾಪರ್. ನೀವು ಏನ್ ಮಾಡಕ್ ಟ್ರೈ ಮಾಡ್ತಿದ್ದೀರಾ ಗಾಡಿ ಮೇಲೆ, ಓಕೆ. ಅದನ್ನ ಗಾಡಿ ಜಾಸ್ತಿ ಮಾಡಕ್ ಬಿಡ್ಬೇಕು. ಈಗ ಅಡ್ವೆಂಚರ್ಸ್ ಏನ್ ಮಾಡುತ್ತೆ, ಇಫ್ ಯು ಲುಕ್ ಅಟ್ ದ ರೈಡರ್ ಟ್ರಯಾಂಗಲ್ ಅಗೇನ್, ನೀವು ಫುಟ್ ಪೇಕ್ ಮೇಲೆ ನಿಂತ್ಕೊಂಡು ಯು ಕ್ಯಾನ್ ಸ್ಕ್ವಾಟ್,
ನೀವು ಬಸ್ಕಿ ಹೊಡೆದ್ರೆ ಹೆಂಗ್ ಹೊಡಿತೀರಾ, ಫುಟ್ ಪೆಗ್ ಮೇಲೆ ಕುತ್ಕೊಂಡು ಬಸ್ಕಿ ಹೊಡಿಬೋದು. ಹೌದು ಹೌದು ಏನ್ ಹೇಳ್ತಿದೆ ಅದು, ನೀವು ಲಾಂಗ್ ಡಿಸ್ಟೆನ್ಸ್ ಮಾಡಬೇಕಾದ್ರೆ ನಿಮ್ಮ ಬೆನ್ನು ಮಾತ್ರ ಅಲ್ಲ, ನಿಮ್ಮ ಕಾಲ್ಗಳನ್ನ ಸಪೋರ್ಟ್ ತಗೊಳ್ಳಿ. ಯಾಕಂದ್ರೆ ಯುವರ್ ಲಾರ್ಜೆಸ್ಟ್ ಮಸಲ್ಸ್ ಆರ್ ಇನ್ ಯುವರ್ ಲೋವರ್ ಟಾರ್ಸ್. ಕರೆಕ್ಟ್ ಅದಕ್ಕೆ ನಾವು ಲೆಗ್ ಡೇ ಅಷ್ಟು ಕಷ್ಟಪಟ್ಟು ಮಾಡೋದು. ಕರೆಕ್ಟ್ ಕರೆಕ್ಟ್ ಮತ್ತೆ ಅಷ್ಟು ನೋವು ಬರುತ್ತೆ ಅದಾದ್ಮೇಲೆ. ಹೌದು ಹೌದು ಸೊ ಸಿನ್ಸ್ ಆರ್ ಲಾರ್ಜೆಸ್ಟ್ ಮಸಲ್ಸ್ ಆರ್ ದೇರ್, using those larger muscle to spend time on the saddle will ensure that you are less tired. Nice. So it is as simple as that. So ಅದಕ್ಕೋಸ್ಕರ R15 or any ergonomics is the way it is. Nice. Now coming back to EVs, so design ಬಗ್ಗೆ ಮಾತಾಡಿದ್ವಿ, ergonomics ಬಗ್ಗೆ ಮಾತಾಡಿದ್ವಿ. Next thing that I will look at is human machine interface. ಏನು ಈಗ ಡಿಸ್ಪ್ಲೇ ಹೇಗಿದೆ, ಡಿಸ್ಪ್ಲೇ ಕೊಡ್ತಾ ಇರೋ ಇನ್ಫಾರ್ಮೇಶನ್ ತುಂಬಾ ಇದೆಯಾ, ತುಂಬಾ ಕಡಿಮೆ ಇದೆಯಾ. ಕರೆಕ್ಟ್. ನನ್ನ ಕೆಲಸಕ್ಕೆ ನನಗೆ ಬೇಕಾಗಿರುವಂಥ ಎಲ್ಲ ಇನ್ಫಾರ್ಮೇಷನ್ ಇದೆಯಾ. ಕೆಲವರಿಗೆ ಗೂಗಲ್ ಮ್ಯಾಪ್ಸ್ ತುಂಬ ಅವಶ್ಯಕತೆ ಇರುತ್ತೆ, ಕೆಲವೊಂದು ಗಾಡಿಗಳಲ್ಲಿ ಗೂಗಲ್ ಮ್ಯಾಪ್ಸ್ ಸಿಗುತ್ತೆ, ಬಟ್ ದ ಕ್ವಾಲಿಟಿ ಆಫ್ ಎಕ್ಸ್ಪೀರಿಯನ್ಸ್ ದಟ್ ಯು ವಿಲ್ ಗೆಟ್ ಇಸ್ ನಾಟ್ ಆನ್ ಪಾರ್ ವಿತ್ ಯುವರ್ ಫೋನ್. ಕರೆಕ್ಟ್ ಕರೆಕ್ಟ್. ಸೇಮ್ ಗೋಸ್ ವಿತ್ ಟಚ್ ಸ್ಕ್ರೀನ್. ಟಚ್ ಸ್ಕ್ರೀನ್ ಇರುವಂಥ ಡಿಸ್ಪ್ಲೇಗಳು ಸುಮಾರಿದೆ, ಬಟ್ ಪ್ರತಿದಿನ ಗಾಡಿ ಕ್ಲೀನಾಗಿ ಇಟ್ಕೊಳ್ಳೋರಿಗೆ ಟಚ್ ಸ್ಕ್ರೀನ್ ಖುಷಿ ಆಗುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಧೂಳು ಕುತ್ಕೊಂಡಿದ್ದಾಗ ಆ ಧೂಳು ಮೇಲೆ ಟಚ್ ಸ್ಕ್ರೀನ್ ಉಜ್ಜೋದು. ಕಂಗ್ರಾಟ್ಸ್. ಇಲ್ಲ, there is a reason ನನಗೆ ಬೈಕ್ ಅಂದ್ರೆ ಆಗಲ್ಲ, ಇದೇ ಅದನ್ನ ಏನ್ ತೊಳೆಯೋದು ಅಂದ್ಬಿಟ್ಟು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ಬಟ್ ಎಸ್ ಓಕೆ. So, ಈ ತರದೆಲ್ಲ ನೋಡ್ತೀವಿ. ಸೊ ಹ್ಯೂಮನ್ ಮಷೀನ್ ಇಂಟರ್ಫೇಸ್ ಅಲ್ಲಿ ನಿಮ್ಗೆ ಏನೇನ್ ಫೀಚರ್ಸ್ ಕೊಡ್ತಾ ಇದಾರೆ, ಆ ಫೀಚರ್ಸ್ ಅಲ್ಲಿ ನಿಮ್ಗೆ ಯಾವ್ದು ಯೂಸ್ಫುಲ್ ಇದೆ, ಯಾವ್ಯಾವ ಫೀಚರ್ಸ್ ತುಂಬಾ ಅನ್ಸುತ್ತೆ, ನಿಮ್ಗೆ ಸೂಟ್ ಆಗುವಂತ ಫೀಚರ್ಸ್ ಯಾವ್ದು ಇಂತ ನೋಡ್ತೀವಿ. ಇದು ಗಾಡಿ ನಿತ್ತಿರಾಗ ನೋಡುವಂಥದ್ದು. ನೆಕ್ಸ್ಟ್ ಏನ್ ಮಾಡ್ತೀವಿ, ಪರ್ಫಾರ್ಮೆನ್ಸ್ ನೋಡ್ತೀವಿ. ಪರ್ಫಾರ್ಮೆನ್ಸ್ ಅಲ್ಲಿ ಬೇರೆ ಬೇರೆ ಮೋಡ್ಸ್ ಇರುತ್ತೆ. ಸೊ ಇವಿಸ್ ಅಲ್ಲಿ ಒಂದು ಖುಷಿ ಆಗುವಂಥದ್ದು ಏನಂದ್ರೆ, ನೀವು ಒಂದ್ ಗಾಡಿ ತಗೊಂಡ್ರೆ ಹೆಚ್ಚು ಕಮ್ಮಿ 3 ಗಾಡಿ ಸಿಗುತ್ತೆ ನಿಮ್ಗೆ, ಬಿಕಾಸ್ ಆಫ್ ಮೋಡ್ಸ್. ಈಗ ನೀವು ಬೈಕ್ಸ್ ಎಲ್ಲ ತಗೊಂಡ್ರೆ ಹೆಚ್ಚು ಕಮ್ಮಿ ತುಂಬಾ ಗಾಡಿಗಳಲ್ಲಿ ಪವರ್, ಟಾರ್ಕ್, ದ ವೇ ದ ಟಾರ್ಕ್ ಇಸ್ ಟ್ಯೂನ್ಡ್, ದ ವೇ ಪವರ್ ಇಸ್ ಟ್ಯೂನ್ಡ್, ಇದೆಲ್ಲ ಫಿಕ್ಸ್ಡ್ ಇರುತ್ತೆ. ಕರೆಕ್ಟ್. ಇವಿಸ್ ಅಲ್ಲಿ ಹಂಗಲ್ಲ, ನಿಮ್ಗೆ 2 ರಿಂದ 3 ಆಪ್ಷನ್ ಸಿಗುತ್ತೆ. ಕರೆಕ್ಟ್. ಸೊ ದ ಸೇಮ್ ಗಾಡಿ ನಾವು ಈಗ ಮೋಡ್ಸ್ನ ಡೆವಲಪ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀವಿ ಅಂದ್ರೆ, ಸ್ಕೂಟರ್ಸ್ ಆಗಲಿ ಬೈಕ್ಸ್ ಆಗಲಿ, ಎಷ್ಟೋ ಮನೆಗಳಲ್ಲಿ ಇವತ್ತಿಗೂ ಒಂದು ಗಾಡಿನ 3 ರಿಂದ 4 ಜನ ಓಡಿಸ್ತಿರ್ತಾರೆ. ಕರೆಕ್ಟ್ ಅಲ್ವಾ? ಸೊ ನಾವು ಅಪ್ಪಂಗೂ ಯೂಸ್ ಆಗಬೇಕು, ಅಮ್ಮಂಗೂ ಯೂಸ್ ಆಗಬೇಕು, ತಂಗಿಗೂ ಯೂಸ್ ಆಗಬೇಕು, ನನಗೂ ಯೂಸ್ ಆಗಬೇಕು. ಕರೆಕ್ಟ್. ಈ ತರ ಕಂಡೀಷನ್ಸ್ ಇರಬೇಕಾದ್ರೆ ನನಗೆ ಸಿಗುವಂತಹ ಬಿಗ್ಗೆಸ್ಟ್ ಲೆವರೇಜು ಮೋಡ್ಸ್. ಸೊ ಅದಕ್ಕೆ ಏನ್ ಮಾಡ್ತೀವಿ ನಾವು, ಅವ್ರ ಮನೆ ನಾವು ಯಾರು ಸೆಲ್ ಮಾಡ್ತಿರ್ತೀವಿ ನೋಡಿ, ಅವ್ರ ಮನೆಯವ್ರು ಯಾರಿದ್ದಾರೆ, ಅಥವಾ ಅವ್ರ ಹೈಪೋಥೆಟಿಕಲ್ ಮನೆಯವ್ರು ಯಾರಿರ್ಬೋದು, ಅವ್ರಿಗೆ ಯಾವ ತರ ಇಷ್ಟ ಆಗ್ಬೋದು ಅನ್ನೋದ್ರ ಮೇಲೆ ಮೋಡ್ಸ್ ಡಿಸೈನ್ ಮಾಡಿರ್ತೀವಿ. ನೀವು ಮೋಡ್ಸ್ ಚೆಕ್ ಮಾಡ್ಬೋದು, ಎಷ್ಟು ಪವರ್ ಇದೆ, ಎಷ್ಟು ಎಳಿಯುತ್ತೆ, ಎಷ್ಟು ಸ್ಪೀಡ್ ವರ್ಗೂ ಹೋಗುತ್ತೆ, ಇಸ್ ಇಟ್ ಸೇಫ್ಲಿ ಡನ್, ಈ ತರದೆಲ್ಲ ನೋಡ್ತೀವಿ. ನೆಕ್ಸ್ಟ್ ಏನೇನೋ ರೇಂಜ್ ಇದೆ, ಎಷ್ಟು ಬ್ಯಾಟ್ರಿ ಕೆಪಾಸಿಟಿ ಇದೆ, ನಾನು ಕೊಡ್ತಾ ಇರೋ ದುಡ್ಡಿಗೆ ಎಷ್ಟು ಬ್ಯಾಟ್ರಿ ಕೆಪಾಸಿಟಿ ಕೊಡ್ತಿದ್ದಾರೆ, IDC ರೇಂಜ್ ಎಷ್ಟಿದೆ, ಟ್ರೂ ರೇಂಜ್ ಎಷ್ಟಿದೆ. IDC ಮತ್ತೆ ಟ್ರೂ ರೇಂಜ್ ಮಧ್ಯೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಎಷ್ಟು % ಡಿವಿಯೇಷನ್ ಬರುತ್ತೆ? ಅದು ತುಂಬಾ ಕಷ್ಟ ಹೇಳೋದಕ್ಕೆ. ಯಾಕಂದ್ರೆ IDC ಏನ್ ಮಾಡ್ತಾರೆ ಅಂದ್ರೆ, ಈಗ RI ಮತ್ತೆ ICAT ಅಂತ 2 ಗವರ್ಮೆಂಟ್ ಬಾಡೀಸ್ ಇದೆ. ಸೊ ಅವ್ರೇನ್ ಮಾಡ್ತಾರೆ, ರಿಲೀಸ್ ಆಗೋ ಪ್ರತಿಯೊಂದು ಗಾಡಿಗಳನ್ನು ಚೆಕ್ ಮಾಡಿ ಕೆಲವೊಂದು ಪ್ಯಾರಾಮೀಟರ್ ಸರಿ ಇದೆಯಾ. ಈಗ IDC ಇಸ್ ಒನ್ ಆಫ್ ದ ಥಿಂಗ್ಸ್ ದೇ ಚೆಕ್. ಏನಂತ ಚೆಕ್ ಮಾಡ್ತಾರೆ ಅಂದ್ರೆ, ಈ ತರ ಯಾರೋ ಗೌರ್ಮೆಂಟ್ ಬಾಡೀಸ್ ಇಲ್ಲ ಅಂದ್ರೆ OEMs ಅಥವಾ ಯಾವ್ದೋ ಕಂಪ್ನೀಸು ಅವ್ರಿಗೆ ಬೇಕಾಗಿರೋ ತರ ಪ್ರಾಡಕ್ಟ್ಸ್ ಮಾಡಿ ಆಚೆ ಹಾಕ್ಬಿಡ್ಬೋದು. ಅದಕ್ಕೋಸ್ಕರ ನೀವು ತುಂಬಾ ವೈಟ್ ಲೇಬಲ್ ಪ್ರಾಡಕ್ಟ್ಸ್ ನೋಡ್ತೀರಿ ಇವತ್ತು. ಹೆಂಗಂದ್ರೆ ಬೇರೆ ಕಡೆ ತರಿಸ್ಬೋದು, ರೆಗ್ಯುಲೇಷನ್ಸ್ ತುಂಬಾ ಸ್ಟ್ರಿಕ್ಟ್ ಇಲ್ಲ ಅವ್ರ ಮೇಲೆ, ಅವ್ರಿಗೆ ಹೇಗ್ ಬೇಕೋ ಹಾಗೆ ಮಾಡಿ ಕಳಿಸ್ಬಿಡ್ತಾರೆ. ಸೊ ಇಂಥದ್ನ ಅವಾಯ್ಡ್ ಮಾಡಕ್ಕೆ ICAT ಮತ್ತು RI ಅಂತ ಕಂಪ್ನೀಸ್ಗಳು ಇದಾವೆ. ಅವರು IDC ರೇಂಜ್ ಅಂತ ಟೆಸ್ಟ್ ಮಾಡ್ತಾರೆ. ಸೊ ಈ IDC ರೇಂಜ್ ಅಲ್ಲಿ ಏನಾಗುತ್ತೆ, ಒಂದು ಫಿಕ್ಸ್ಡ್ ಡ್ರೈವ್ ಸೈಕಲ್ ಅಂತ ಇರುತ್ತೆ. ನೀವು ಗಾಡಿನ 0 ಇಂದ 42 ತಗೊಂಡು ಹೋಗ್ತೀರಾ, ಅದಾದ್ಮೇಲೆ ಸ್ಲೋ ಮಾಡ್ತೀರಾ, ಅದಾದ್ಮೇಲೆ ಕಾನ್ಸ್ಟೆಂಟ್ ಸ್ಪೀಡ್ ಹಿಡಿತೀರಾ. ಈ ತರ ಒಂದು ಡ್ರೈವ್ ಸೈಕಲ್ ಅಂತ ರೆಡಿ ಮಾಡಿದಾರೆ ಅವರು. ಆ ಡ್ರೈವ್ ಸೈಕಲ್ ಅಲ್ಲಿ ಗಾಡಿ ಎಷ್ಟು ಕಿಲೋಮೀಟರ್ ಓಡುತ್ತೆ ಅನ್ನೋದು IDC. ಸೊ ಇದರಲ್ಲಿ ನಿಮ್ಮ ಚಕ್ರದಲ್ಲಿರೋ ಲಾಸಸ್ನೆಲ್ಲ ತೆಗೆದು ಬಿಡ್ತಾರೆ ಅವರು. ಸೊ ಡೈನೋನ ರನ್ ಮಾಡಬೇಕಾದ್ರೆ ದೇರ್ ಆರ್ ಸರ್ಟನ್ ಥಿಂಗ್ಸ್ ದಟ್ ವಿ ಡು. ಕ್ಯಾಲಿಬ್ರೇಷನ್ ರನ್ಸ್ ಅಂತ ಮಾಡ್ತೀವಿ, ನಿಮ್ಮ ಗಾಡಿ ಲಾಸಸ್ ಏನಿದೆ ಅಂತ ಚೆಕ್ ಮಾಡ್ತೀವಿ. ಆ ಲಾಸಸ್ನ ಏನ್ ಮಾಡ್ತಾರೆ ಅವರು, ನಮ್ಮ ಆಕ್ಚುಲಿ ವ್ಯಾಲ್ಯೂಷನ್ ಅಲ್ಲಿ ಡಿಫ್ರೆಂಟ್ ಮಾಡ್ತೀವಿ ನಾವು. ಬಟ್ ಗೌರ್ಮೆಂಟ್ ಹೆಂಗ್ ಮಾಡ್ತಾರೆ ಅಂದ್ರೆ, ಲಾಸಸ್ನ ತೆಗಿತಾರೆ. ಬೇಸಿಕ್ಲಿ ಪವರ್ ಟ್ರೈನ್ದು ಆಕ್ಚುಲ್ ಆಗಿ ಏನಿದೆ ಅದನ್ನ ಚೆಕ್ ಮಾಡೋದಕ್ಕೆ. IDC ಏನಾಗುತ್ತೆ, ಈಗ ಹೆವಿ ಇರೋ ಗಾಡಿದು ತುಂಬಾ ಹೈ IDC ಬರ್ಬೋದು, ಬಟ್ ಟ್ರೂ ರೇಂಜ್ ಸ್ವಲ್ಪ ಕಡಿಮೆ ಬರುತ್ತೆ. ಸೊ ಬೈಕ್ದು ಸ್ಕೂಟರ್ದು ಸೇಮ್ IDC ಬಂದ್ರು, ಸ್ಕೂಟರ್ದು ಟ್ರೂ ರೇಂಜ್ ಜಾಸ್ತಿ ಬರುತ್ತೆ ಬೈಕ್ಗಿಂತ, ಯಾಕಂದ್ರೆ ನಿಮ್ ವೀಲ್ಸ್ ದೊಡ್ಡದಿರುತ್ತೆ. ಸೊ ಈ ತರ ಕಾರಣಗಳಿಂದ IDC ಟು ಟ್ರೂ ರೇಂಜ್ನ ಡೈರೆಕ್ಟ್ ಒಂದು ಫ್ಯಾಕ್ಟರ್ ಹಾಕಿ 60% ಸಿಗುತ್ತೆ, 70% ಸಿಗುತ್ತೆ ಅಂತ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಟಿಪಿಕಲ್ ಬ್ಯಾಟ್ರಿ ಲೈಫ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತಿರೋ ಇಂಡಿಯನ್ EVs ಅಲ್ಲಿ?
ಇದು ತುಂಬಾ ಒಳ್ಳೆ ಕ್ವೆಶನ್ ಗುರು. ನನ್ಗದು ಅದ್ರ ಅಡ್ಜಸೆಂಟ್ ಇನ್ನೊಂದು ಕ್ವಶನ್ ಇದೆ, ಅದಕ್ಕೆ ಕೇಳ್ತಾ ಇದ್ದೆ. ಓಕೆ ಓಕೆ ಸೊ ಬ್ಯಾಟ್ರಿ ಏನಾಗುತ್ತೆ, ನಿಮ್ಮ ಫೋನ್ ಬ್ಯಾಟ್ರಿ ಥರನೇ. ಕರೆಕ್ಟ್. ಇಟ್ ಈಸ್ ಸಬ್ಜೆಕ್ಟ್ ಟು ಅ ಲಾಟ್ ಆಫ್ ಎಂಜಿನಿಯರಿಂಗ್ ಫ್ಯಾಕ್ಟರ್ಸ್ ಅಥವಾ ಲಾಟ್ ಆಫ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಆಲ್ಸೋ. ಓಕೆ. ಒಂದು ಬ್ಯಾಟ್ರಿನ ಹೆಂಗೆ ಡಿಸೈನ್ ಮಾಡಿದ್ದೀರಾ ನೀವು, ಬ್ಯಾಟ್ರಿ ಕೆಪಾಸಿಟಿ ಇದೆಯಲ್ಲ, ಈಗ 4 kWh ಬ್ಯಾಟ್ರಿ ಪ್ಯಾಕ್ ಅನ್ಕೊಳ್ಳಿ, ಅದರಲ್ಲಿ ನೀವು ಎಷ್ಟು ಯೂಸ್ ಮಾಡ್ತಿದ್ದೀರಾ ಅನ್ನೋದು ಫಸ್ಟ್ ಫ್ಯಾಕ್ಟರ್. ಓಕೆ. ನೀವು 4 kWh ಪ್ಯಾಕಲ್ಲಿ 4 kWh ಕಂಪ್ಲೀಟಾಗಿ ಯೂಸ್ ಮಾಡ್ತಾ ಇದ್ರೆ ನಿಮ್ಗೊಂದು ಲೈಫ್ ಬರುತ್ತೆ. ಸೊ ನಾವೇನು ಮಾಡ್ತೀವಿ, ಟಾಪಲ್ಲಿ ಒಂದು ಸ್ವಲ್ಪ, ಬಾಟಮಲ್ಲಿ ಒಂದು ಸ್ವಲ್ಪ ಹಾಗೆ ಉಳಿಸ್ತೀವಿ ರಿಸರ್ವ್ ಆಗಿ. ಸೊ ಇದೊಂದು. ಎರಡನೇದು, ನೀವು ಪ್ರತಿ ಸೈಕಲ್ ಎಷ್ಟು ಚಾರ್ಜ್ ಮಾಡ್ತೀರಾ. ಓಕೆ. ಯಾವಾಗಲೂ 0 to 100 ಚಾರ್ಜ್ ಮಾಡಿ 100 to 0 ಮಾಡ್ತಾ ಇದ್ರೆ ನಿಮ್ಮ ಲೈಫ್ ಕಡಿಮೆ ಆಗುತ್ತೆ. ಹೌದಾ? ಎಷ್ಟು ಮಾಡಬೇಕು ಐಡಿಯಲಿ? 20 to 80 or 20 to 90 and then back is a good option. 20 ಯಾವಾಗಲೂ ಇಟ್ಕೊಳ್ಳೇಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲ, ಹಾಗೇನಿಲ್ಲ. ಅಂದ್ರೆ ಡಿಪೆಂಡ್ಸ್ ಆನ್ ವೇರ್ ಯು ಆರ್ ರೈಡಿಂಗ್ ಆಲ್ಸೋ. ದಟ್ ಈಸ್ ವೇರ್ ದ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಕಮ್ ಇನ್. ನೀವು ಬೆಂಗಳೂರಲ್ಲೆಲ್ಲ ನಾವು ಕೆಲಸ ಮಾಡಿರೋ ಗಾಡಿ ಆಗಲಿ, ನಾನು ಪ್ರೀವಿಯಸ್ಲಿ ಕೆಲಸ ಮಾಡಿರೋ ಗಾಡಿಗಳಲ್ಲಾಗಲಿ ಲೈಫ್ ಟೈಮ್ ಏನೂ ಆಗಲ್ಲ ಗುರು ಬ್ಯಾಟ್ರಿ. ನಾ ಬರ್ಕೊಡ್ತೀನಿ ಬೇಕಿದ್ರೆ. ಆಸ್ ಇನ್ 7-8 years ಜಾಸ್ತಿನೂ ಬರುತ್ತೆ ಗುರು. ಬೆಂಗಳೂರು ಟೆಂಪರೇಚರ್ ಹೆಂಗಿದೆ ಅಂದ್ರೆ ಇಟ್ ಈಸ್ ಆಕ್ಚುಲಿ ಮೇಡ್ ಫಾರ್ ಇವಿಸ್. ಓಕೆ. ನಿಮ್ಮ ಎನ್ವೈರನ್ಮೆಂಟಲ್ ಕಂಡೀಷನ್ ವಿಲ್ ನಾಟ್ ಗೋ ಬಿಯಾಂಡ್ 35, 38 ಮೇ ಬಿ. ಆ ಟೈಮಲ್ಲಿ ನೀವು ಎಷ್ಟೇ ಗಾಡಿನ ಉಜ್ಜಾಡಿದ್ರು ನಿಮ್ಮ ಬ್ಯಾಟ್ರಿ ಟೆಂಪರೇಚರ್ಸ್ ವಿಲ್ ಬಿ ಅರೌಂಡ್ 45 to 50. ಸೊ ಎಲ್ಲಿ ಆಂಬಿಯೆಂಟ್ಸ್ ಆರ್ ಹೈಯರ್ ದೆನ್ 45 ಅಂತ ಜಾಗಗಳಲ್ಲಿ ಕೂಲಿಂಗ್ ಸ್ವಲ್ಪ ಜಾಸ್ತಿ ತಗೊಂತೀವಿ ನಾವು, ಬ್ಯಾಟ್ರಿನ ಸ್ವಲ್ಪ ಸ್ಲೋ ಆಗಿ ಚಾರ್ಜ್ ಮಾಡ್ತೀವಿ. ಸೊ ಈ ತರ ಮಾಡಿ ಬ್ಯಾಟ್ರಿ ಲೈಫ್ನ ನಾವು ಪ್ರಾಮಿಸ್ ಮಾಡ್ತೀವಿ. ಈಗ ಯಾವ ಕಂಪ್ನೀಸ್ 8 ವರ್ಷ ಬ್ಯಾಟ್ರಿ ಲೈಫ್ ಕೊಡ್ತಿದ್ದಾರೆ ನೋಡಿ, ಅವ್ರು ಕೊಡ್ತಾ ಇದಾರೆ ಅಂದ್ರೆ ಬೇಸಿಕ್ಲಿ ಅಷ್ಟು ಬರುತ್ತೆ ಅನ್ನೋ ನಂಬಿಕೆ ಅವ್ರಿಗಿದೆ. ಇಲ್ಲ ಅಂದ್ರೆ ಕೊಟ್ಬಿಟ್ಟು ಆಮೇಲೆ ಕಷ್ಟ ಆಗುತ್ತೆ. ವಾರಂಟಿ ಬೇರೆ ಇರುತ್ತೆ, ಎಲ್ಲರೂ ಬಂದು ಎಕ್ಸ್ಚೇಂಜ್ ಮಾಡ್ತಿರ್ತಾರೆ. ಆಲ್ಸೋ ಈಗ ಬೆಳಗ್ಗೆ ಚಾರ್ಜ್ ಮಾಡೋದು ಬೆಟರ್, ನೈಟ್ ಚಾರ್ಜ್ ಮಾಡೋದು ಬೆಟರ್? ಬಿಕಾಸ್ ಕೂಲಿಂಗ್ ಫ್ಯಾಕ್ಟರ್ ಅಂತ ಮಾತಾಡಿದ್ರಲ್ಲ, ಸೊ ಯಾವಾಗ ಚಾರ್ಜ್ ಮಾಡಿದ್ರೆ ಬೆಟರ್ ಇವಿನ? ಅಲ್ಲ, ಬ್ಯಾಟ್ರಿ ಖಾಲಿ ಆದಾಗ ಮಾಡೋದು ಒಂದು. ಬಟ್ ಯು ಐಡಿಯಲಿ ಆ ಥರ ಏನಿಲ್ವಾ? ಆ ಥರ ಏನಿಲ್ಲ ಗುರು. ಅಂದ್ರೆ ಕೂಲರ್ ಟೆಂಪರೇಚರ್ ಚಾರ್ಜ್ ಮಾಡಿದ್ರೆ ಬೇಗ ಚಾರ್ಜ್ ಆಗುತ್ತೆ, ವಿಚ್ ಇಸ್ ನೈಟ್. ಬಟ್ ತುಂಬಾ ಬ್ಯಾಟ್ರೀಸ್ ಹೇಗಿದೆ ಅಂದ್ರೆ ದ ಲಾರ್ಜರ್ ದ ಬ್ಯಾಟ್ರಿ ಪ್ಯಾಕ್ ಅಂಡ್ ದ ಲೋವರ್ ದ ಪವರ್, ದ ಹೆಲ್ದಿಯರ್ ದ ಸೆಲ್ಸ್. ಓಕೆ. ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ. ಓಕೆ, ಇವಾಗ ಒಂದು ಇದೇ ಸಿಚುವೇಶನ್ ಕೊಡ್ತೀನಿ. ಒಂದು ಬೈಕ್ ಇದೆ, 10 kWh ತನಕ ಅವರು ಪ್ರಾಮಿಸ್ ಮಾಡ್ತಿದ್ರೆ, 40 PS ಪವರ್ ಇದೆ, ಅಂಡ್ ಅವ್ರು ಪ್ರಾಮಿಸ್ ಮಾಡ್ತಾರೆ 8-10 years ತನಕ ಬ್ಯಾಟ್ರಿ ಏನಾಗಲ್ಲ ಅಂತ. ವಾಟ್ ಯು ಕಮೆಂಟ್ ಅಬೌಟ್ ದಿಸ್? ಸೊ ಅಲ್ಲ, ವಿ ಟೇಕ್ ದ ನೇಮ್ ಅಲ್ಟ್ರಾವೈಲೆಟ್ದು F47, F77 7 kWh ಇದೆ, 10 kWh ಇದೆ. ಪ್ರಾಮಿಸ್ಡ್ ರೇಂಜ್ 230 ಅಂತ ಹೇಳ್ತಾ ಇದ್ದಾರೆ, 250 ಫಾರ್ ದ 10 kW ಅಂಡ್ 7 kW ಗೆ 200. 8 years ತನಕ ಬ್ಯಾಟ್ರಿ ಆಗಲ್ಲ, ಪ್ಲಸ್ ವಿ ಗಿವ್ ವಾರಂಟಿ ಅಂತ. 40 PS ಪವರ್ ಇದೆ. ಸೊ ಯಾವ ತರ ಪರ್ಫಾರ್ಮ್ ಮಾಡ್ಬೋದು ಗಾಡಿ ರಿಯಲಿಸ್ಟಿಕ್ ಆಗಿ? ಇನ್ ಟರ್ಮ್ಸ್ ಆಫ್ ಲೈಫ್ ಹೇಳ್ತಿದ್ದೀರಾ? ಲೈಫು, ಎವ್ರಿಥಿಂಗ್. ಬಿಕಾಸ್ ಇಷ್ಟು ಪವರ್ ಲೋಡ್ ತಗೋಬೇಕು ಅಂದ್ರೆ ವಿಲ್ ಇಟ್ ಬಿ ಆಪ್ಟಿಮಲ್ ಫಾರ್ ಅ ಲಾಂಗರ್ ಬೈ? ಒಂದು ಬೈಕ್ ತೊಗೊಂಡ್ರೆ 5-6 ವರ್ಷ ಆದ್ರೂ ಇಟ್ಕೋಬೇಕು ಅಂದ್ರೆ ಇಸ್ ಇಟ್ ಅ ಬ್ಯಾಟ್ರಿ ಓಲ್ಡ್ ಆಗುತ್ತಾ? ಬ್ಯಾಟ್ರಿ ಹೋಲ್ಡ್ ಆಗುತ್ತಾ? ಅಥವಾ ಅವ್ರು ಏನ್ ಹೇಳಿದ್ರು ಅಂದ್ರೆ, ಮೊನ್ನೆ ಹೋದಾಗ ಯಾರೋ ಒಬ್ರು ಆಲ್ರೆಡಿ 1,00,000 kilometer ಓಡಿಸಿದಾರೆ ಅಂತ, ಲೇ ಲಡಾಖ್ ಓಡಿಸಿದ್ದಾರೆ. ಸೊ 1,00,000 kilometer ಓಡಿಸಿ. ಸೊ ಅವ್ರೇನ್ ಹೇಳ್ತಿರೋದು 96% ಬಂದಿದೆ ಬ್ಯಾಟ್ರಿ, ಅಂದ್ರೆ ಐಫೋನ್ ಬಂದಿದೆ ಅಂತ, ವಿಚ್ ಇಸ್ ಡೀಸೆಂಟ್ ಇಸ್ ವಾಟ್ ಐ ಥಿಂಕ್. ಅಂದ್ರೆ 1,00,000 kilometer ಇಸ್ ಟೂ ಮಚ್ ನನಗೆ. ಹೌದು. ಈ ಕ್ವಶನ್ ಏನಕ್ಕೆ ಕೇಳಿದೆ ಅಂದ್ರೆ ಸೇಮ್ ಥಿಂಗ್. ಏನಾಗುತ್ತೆ ಅಂದ್ರೆ ಬ್ಯಾಟ್ರೀಸ್ ಸ್ವಲ್ಪ ನನ್ಗೆ ಬೇಸಿಕ್ಸ್ ಗೊತ್ತಿರೋ ಕಡೆಯಿಂದ ನಾನು ಕೇಳಿದಂಗೆ ಅಂದ್ರೆ, ನೀವು ಅದನ್ನ ಸುಮ್ಮನೆ ಇಟ್ಟಿದ್ರು ಇಟ್ ವಿಲ್ ಡಿಪ್ಲೀಟ್. ಹೌದು. 7-8 years ನೀವು ಅದನ್ನ ಯೂಸ್ ಮಾಡಿದ್ರು ಇಟ್ ವಿಲ್ ಡಿಪ್ಲೀಟ್. ಫ್ರಮ್ ಮೈ ಪರ್ಸ್ಪೆಕ್ಟಿವ್ ಆರ್ ಜನರಲ್ ಕ್ಯಾಲ್ಕುಲೇಷನ್ ಏನಂತಾರೆ, ನಿಮ್ಮ ಯೂಸೇಜ್ ಜಾಸ್ತಿ ಇದ್ರೆ ಇ ವಿ ಇಸ್ ಬೆಟರ್. ಬಿಕಾಸ್ ನೀವು ಅಲ್ಲಿ ಸ್ಪೆಂಡ್ ಮಾಡ್ತಿರಲ್ಲ ಫ್ಯೂಯಲ್ಗೆ ದುಡ್ಡು. ಇಫ್ ಅದೇ 1,00,000 ಅವ್ರು ಒಂದು KTM ಅಲ್ಲಿ ಓಡಿಸಿದ್ರೆ, ಅವ್ರು ಬಜಾಜಲ್ಲಿ ಓಡಿಸಿದ್ರೆ, ಫ್ಯೂಯಲ್ ಎಕ್ಸ್ಪೆನ್ಸ್, ಸರ್ವಿಸ್ ಎಕ್ಸ್ಪೆನ್ಸ್ ವುಡ್ ಹ್ಯಾವ್ ಬಿನ್ ಆಲ್ಮೋಸ್ಟ್ ಥ್ರೈಸ್. ಹೌದು, ನಾವು ಮೊನ್ನೆ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ ಇದೇ ಕ್ಯಾಲ್ಕುಲೇಷನ್. ಏನು ಅಂತ ಅಂದ್ರೆ, ನೀ 1,00,000 ಇದಲ್ಲ, ಈಗ 4 lakhs ಆನ್ ರೋಡ್ ಇದೆ, ಅದು 10 kilowatt ಇದ್ರದ್ದು 4 ಲಕ್ಷ ಇದೆ ಆನ್ ರೋಡು ಅಲ್ಟ್ರಾವೈಲೆಟ್. ಅದನ್ನ ನೀವು 4 ಲಕ್ಷ ಕೊಟ್ಟು 1,00,000 ಓಡಿಸಿದ್ರೆ 5 ವರ್ಷದಲ್ಲಿ ಯು ಆರ್ ಮೇಕಿಂಗ್ ಏನೋ ಸೇಮ್ ಅಮೌಂಟ್. ನೀವು ಯಾವ್ದು ತಗೊಂಡ್ರೆ, ಇದು ತಗೊಂಡ್ರೆನಾ ಇದೇನು ಸ್ಕ್ರಾಂಬ್ಲರ್ ತಗೊಂಡ್ರೆ ಅದಕ್ಕಿಂತ ಜಾಸ್ತಿ ಇಲ್ಲ. ಬಟ್ ಲೆಟ್ಸ್ ಟೇಕ್ ರಿಯಲಿಸ್ಟಿಕ್ ಆಗಿ ತಗೊಂಡ್ರೆ RTX ಅಂದ್ರೆ 2.5 260 ಬರುತ್ತೆ ಬೇಸ್ ವೇರಿಯಂಟ್ ಅಂತ ತಗೊಂಡ್ರೆ, ನನ್ನ ಫ್ಯೂಲ್ಗೆಲ್ಲ ಖರ್ಚು ಮಾಡಿದ್ರು ಆಲ್ಮೋಸ್ಟ್
ಅದೇ ಪಾರ್ಕ್ ಬರುತ್ತೆ ಚಾರ್ಜ್ ಎಕ್ಸಾಕ್ಟ್ಲಿ. ಬಟ್ ನೀವು ಅಷ್ಟು ಓಡಿಸ್ಬೇಕಲ್ಲ ಗಾಡಿ. ಎಕ್ಸಾಕ್ಟ್ಲಿ ನಾನು ಓಡಿಸಲ್ಲ ಅಂತ ಗೊತ್ತು ನಂಗೆ. ಸೊ ನನ್ನ ಕ್ವಶನ್ ಏನಕ್ಕೆ ಅವ್ರಿಗೆ ಕೇಳಿದಂದ್ರೆ ನಂದು ತಲೆಯಲ್ಲಿ ಯಾವಾಗಲೂ ಅದೇ ಓಡ್ತಿರತ್ತೆ. ನಾನು ಪರ್ಸನಲಿ ಮನೆಗೆ ಒಂದು ಇವಿ ತಗೋಬೇಕು. ಐ ಆಮ್ ಬ್ಯಾಕಿಂಗ್ ಆಫ್ ಬಿಕಾಸ್ ನಮ್ಮ ಮನೇಲಿ ಅಷ್ಟು ಯೂಸೇಜ್ ಇಲ್ಲ. ಅಲ್ಲಿ ದಿನಕ್ಕೆ 20 ಕಿಲೋಮೀಟರ್ ಓಡಿಸಿದ್ರೆ ಹೆಚ್ಚು. ಶುಡ್ ಐ ಬೈ ಒನ್ ಅಂತ ಅಗೇನ್ ಐ ಗೋ ಬ್ಯಾಕ್ ಟು ಓಕೆ ಬ್ಯಾಟ್ರಿ ಮೈಟ್ ಕಮ್ 8-10 years ಮ್ಯಾನ್. ಐ ಲವ್ ನಾನು ರಿಪ್ಲೇಸ್ ಮಾಡ್ಬೇಕು ಅದನ್ನ. ಅರ್ಧ ದುಡ್ಡು ಖರ್ಚು ಮಾಡಬೇಕು. 1 ಲಕ್ಷ ಗಾಡಿ ಕೊಟ್ಟಿನ 50,000 ಬ್ಯಾಟ್ರಿ ಕಟ್ಟಲೇಬೇಕು ನಾನು. ಬ್ಯಾಟ್ರಿ ಪ್ರೈಸಸ್ ವಿಲ್ ಗೋ ಡೌನ್ ಅಂತ ನಾವು ಹೋಪ್ಫುಲ್ ಆಗೇ ಇದೀವಿ ತುಂಬಾ ವರ್ಷದಿಂದ. ಇವತ್ತಿನ ಪ್ರಕಾರ ಐ ಲವ್ ಟು ಸ್ಪೆಂಡ್ 40,000-50,000 ಅಲ್ಲ ಅವರು. ಸೊ ಇದು ತಲೆಯಲ್ಲಿ ಓಡುತ್ತೆ. ಅದೇ 40,000-50,000ಕ್ಕೆ ನಾನು ಆರಾಮಾಗಿ ಜುಪಿಟರ್ ಓಡಿಸ್ಕೊ ಇರ್ತೀನಿ ಬಿಡುಗರು. ನೀವು ಮೆನ್ಷನ್ ಮಾಡಿದ್ರಿ ಚಾರ್ಜ್ ಯಾವ ತರ ಮಾಡಿದ್ದಾರೆ, ನಾರ್ಮಲ್ ಚಾರ್ಜ್ ಯೂಸ್ ಮಾಡಿ, ಬೂಸ್ಟ್ ಚಾರ್ಜರ್ ಯೂಸ್ ಮಾಡೋದು, ಫಾಸ್ಟ್ ಚಾರ್ಜರ್ ಯೂಸ್ ಮಾಡೋದು ಅಂತ ಹೇಳಿದೆ. ಅದರಿಂದನೂ ಬ್ಯಾಟ್ರಿ ಡಿಪ್ರಿಷಿಯೇಟ್ ಆಗುತ್ತಾ? ಅಂದ್ರೆ ಇದು ವ್ಯಾಲ್ಯೂ ಕಮ್ಮಿ ಆಗುತ್ತಾ ಯಾವ ಚಾರ್ಜ್ ಯೂಸ್ ಮಾಡಿದ್ರೆ ಬೇಸಿಕಲಿ? ಸೊ ಆಗ್ಲೇ ಹೇಳಿದ್ನಲ್ಲ, ನೀವು ಎಷ್ಟು ಕರೆಂಟ್ ಪುಷ್ ಮಾಡ್ತಿದ್ರ ಅನ್ನೋದ್ರ ಮೇಲೆ ಹೋಗುತ್ತೆ. ಓಕೆ, ನೀವು ಜಾಸ್ತಿ ಕರೆಂಟ್ ಪುಷ್ ಮಾಡಿದ್ರೆ ಸೆಲ್ ಸ್ವಲ್ಪ ಬೇಗ ಡಿಗ್ರೇಡ್ ಆಗುತ್ತೆ. ಬಟ್ ಸ್ಟಿಲ್ ನಾಟ್ ಇನಫ್ ಇನ್ ಅ ಲಾಟ್ ಆಫ್ ಕೇಸಸ್ ವೇರ್ ಇಟ್ ವಿಲ್ ಕಮ್ ಅಂಡರ್ ವಾರಂಟಿ ಲೈಫ್. ಗುಡ್ ಮಿಕ್ಸ್ ಇಸ್ ಫೈನ್ ಅಂತ. ಕೆಲವೊಂದ್ಸರಿ ಯಾವಾಗ ಬೇಗ ಆಗ ಬೂಸ್ಟ್ ಚಾರ್ಜರ್, ರೆಗ್ಯುಲೇಟರ್, ಸ್ಲೋ ಚಾರ್ಜರ್ ಯೂಸ್ ಮಾಡೋದೇ ಬೆಟರ್ ಅಂತ. ಚಾರ್ಜರ್ ಜ್ಞಾಪಕ ಆಯ್ತು. ಯಾಕೆ ಯೂನಿವರ್ಸಲ್ ಚಾರ್ಜರ್ ಇಲ್ಲ ಎಲ್ಲ EVsಗೆ? ವೈ ಡು ಹ್ಯಾವ್ ಡಿಫರೆಂಟ್ ಚಾರ್ಜರ್ಸ್? ಮೋಸ್ಟ್ಲಿ ನಮ್ಗಳದ್ದು ಇರೋ ಕ್ವಶನ್ ಇದೆ. ಎಲ್ಲ EVಗಳಿಗೂ ಫಾರ್ ಎಕ್ಸಾಂಪಲ್ ರಿವರ್ಗೂ ಬೇರೆ ಇದೆ, UVಗೂ ಬೇರೆ ಇದೆ, ಎಲ್ಲರಿಗೂ ಬೇರೆ ಬೇರೆ ಹಾಕಿದೆ. ವೈ ಇಸ್ ಇಟ್ ದೇರ್ ಲೈಕ್ ಅ ಟೈಪ್ ಸಿ ಚಾರ್ಜರ್ ಎಲ್ಲ EVs? ಫಸ್ಟ್ ಕತೆ ಅದ್ರದ್ದು ಹೇಳ್ತೀನಿ ನಾನು. ಒರೇನ್ ಮಾಲ್ ಅಲ್ಲಿ ಚಾರ್ಜರ್ ಇದಿದೆ, ಸ್ಪಾಟ್ ಇದೆ. ನಂದಲ್ಲಿ ಫುಲ್ ಕಮ್ಮಿ ಆಗೋಗಿದೆ. ನಾನು ಇಲ್ಲಿಂದ ಒರೇನ್ ಮಾಲ್ ಹೊಟ್ಟೋಗೋಣ, ಒರೇನ್ ಮಾಲ್ ಚಾರ್ಜ್ ಹಾಕೊಂಡು ಹೊಟ್ಟೋಗೋಣ, ನನಗೆ ಗೊತ್ತಿಲ್ಲ. ನಾನು ಎಲ್ಲ ಸಿ ಟೈಪ್ ತರಾನೇ ಅನ್ಕೊಂಡು ಹೊಟ್ಟೋಗಿದ್ದೀನಿ. ಅಲ್ಲಿ ಹೋಗಿ ಅವನು ಸರ್ ತಗೊಳ್ಳಿ ಹಾಕಿ ಅಂತಾನೆ. ನಾನು ಇದ ನಂತರ ಇಲ್ವಲ್ಲ ಅದು ನಾನು ಜುಸ್ತೇನು ಆಗ್ತಿಲ್ಲ. ಅವಾಗ ರಿಯಲೈಸ್ ಡಿಫ್ರೆಂಟ್ ಕಂಪ್ನಿ ಡಿಫ್ರೆಂಟ್ ಅಂತ. ಬೇಕಾದ್ರೆ ಗೌರ್ಮೆಂಟ್ ರೆಗ್ಯುಲೇಟ್ ಮಾಡ್ಬೇಕು. ಎಕ್ಸಾಕ್ಟ್ಲಿ. ಈಗ ಹೆಂಗೆ ಸಿ ಟೈಪ್ ಆಲ್ ಏನು ವರ್ಲ್ಡ್ ಅಲ್ಲಿ ಇದಕ್ಕೇನು ವೇಸ್ಟ್ ಕಮ್ಮಿ ಮಾಡಕ್ಕೆ ಒಂದು ಸೈನ್ ಮಾಡಿದ್ರು, ಆ ಥರ ಇದು ಮಾಡಬೇಕು ಅನ್ಸುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಈಸಿಯಾಗಿ ಬಿಲ್ಡ್ ಮಾಡ್ಬೋದಲ್ಲ ಅವಾಗ. ಪ್ರತಿಯೊಂದಕ್ಕೂ ಕಷ್ಟ ಆಗುತ್ತೆ ಆಮೇಲೆ ಮಾಡಕ್ಕೆ. ವೈ ಇಸ್ಂಟ್ ಇಟ್ ದೇರ್ ನೌ? ಸೊ ಕಾರ್ಸ್ ಅಲ್ಲಿ ಇದು ಸ್ವಲ್ಪ ಸಿಂಪ್ಲಿಫೈ ಆಗಿದೆ. CCS2 ಇಸ್ ಅ ಸ್ಟ್ಯಾಂಡರ್ಡ್ ದಟ್ ಎವ್ರಿಬಡಿ ಫಾಲೋಸ್. ಬೈಕ್ಸ್ ಅಲ್ಲಿ ಏನಾಗಿದೆ ಅಂದ್ರೆ CCS2 ರನ್ಸ್ ಆನ್ ಹೈಯರ್ ವೋಲ್ಟೇಜ್ ಒಂದು. ಇನ್ನೊಂದು ದೇರ್ ಆರ್ ಸರ್ಟನ್ ಪ್ರೋಟೋಕಾಲ್ಸ್ ದಟ್ ಗೋ ವಿತ್ ಇಟ್. ಸೊ EVs ಅಲ್ಲಿ ಎಸ್ಪೆಷಲಿ 2 wheelers ಅಲ್ಲಿ ಹೇಗಿದೆ ಅಂದ್ರೆ ಆ ಪ್ರೋಟೋಕಾಲ್ ಫಾಲೋ ಮಾಡೋ ಅವಶ್ಯಕತೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಒಂದು. ಇನ್ನೊಂದೇನಂದ್ರೆ the government will actually let the players dictate what is the right way to go. ಯಾವುದೋ ಒಂದು ಸ್ಟ್ಯಾಂಡರ್ಡ್ ನ ಮುಂಚೆನೆ ತಂದ್ಬಿಟ್ರೆ some OEM might have a competitive advantage. So this is where the government is playing in a way where they will let the OEMs fight with each other and see what is adapted by the customers the most. ನೈಸ್. ಸೊ ಇವತ್ತು ಗೌರ್ಮೆಂಟ್ ಅಂತ ಕೆಲಸ ಮಾಡ್ತಿರ್ಬೋದು. ಹಂಗಂತ ಸ್ಟ್ಯಾಂಡರ್ಡೈಸ್ ಆಗಿಲ್ಲ ಅಂತಾನೂ ಇಲ್ಲ. Type 6 ಅಂತ ಒಂದು ಸ್ಟ್ಯಾಂಡರ್ಡೈಸೇಷನ್ ಇದೆ, Type 7 LECCS ಅಂತ ಇದೆ. ಸೊ ಸ್ಟ್ಯಾಂಡರ್ಡೈಸೇಷನ್ಸ್ ಇದೆ. ಬರ್ತಾ ಇರೋ ಕಂಪ್ನೀಸು ಅದನ್ನ ಅಡಾಪ್ಟು ಮಾಡ್ಕೋಬಹುದು. ಬಟ್ ಈಗ ಯಾವುದೋ ಒಂದು ಹೊಸ ಕಂಪ್ನಿ ಬಂದ್ರೆ ಈ 2 ಸ್ಟ್ಯಾಂಡರ್ಡ್ ಇದೆ, ಯಾವ್ದನ್ನ ಅಡಾಪ್ಟ್ ಮಾಡ್ಕೊಳ್ಳೋದು? ಕರೆಕ್ಟ್. ಇವತ್ತು ನಾನು 2 ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಅಡಾಪ್ಟ್ ಮಾಡ್ತಿದ್ದೀನಿ ಅಂದ್ರೆ ಯಾವುದೋ ಒಂದು ಕಂಪ್ನಿ ಇನ್ನೊಂದಕ್ಕಿಂತ ಜೋರಾಗಿ ಬೆಳೆಯುತ್ತೆ ಅನ್ನೋದ್ರ ಮೇಲೆ ಬೆಟ್ ಮಾಡ್ತಿದ್ದೀನಿ. ಸೊ ಈ ತರ ಇದ್ದಾಗ OEMs ಏನ್ ಮಾಡ್ತಾರೆ, ವಿ ವಿಲ್ ವೆಯ್ಟ್ ಇಟ್ ಔಟ್. ದೇರ್ ಇಸ್ ಅ ರೀಸನ್ ವೈ ಬಿಗ್ OEMs ಆರ್ ನಾಟ್ ಸ್ಪೆಂಡಿಂಗ್ ಮನಿ ಆನ್ ಚಾರ್ಜಿಂಗ್ ಇನ್ಫ್ರಾ ಟುಡೇ. ಯಾಕಂದ್ರೆ ಯಾವ ತರ ದುಡ್ಡು ಹಾಕೋದು? ಆ ದುಡ್ಡು ಹಾಕಿದ್ರೆ ಎಷ್ಟು ವಾಪಸ್ ಬರುತ್ತೆ? ಎಂಡ್ ಆಫ್ ದ ಡೇ ಇಟ್ ಇಸ್ ಬಿಸ್ನೆಸ್ ಅಲ್ವಾ? ಸೊ ಈ ತರ ಫ್ಯಾಕ್ಟರ್ಸ್ ಇರೋದ್ರಿಂದ ಕಂಪ್ನೀಸ್ ಏನ್ ಮಾಡ್ತಿದ್ದಾರೆ, ವಿ ವಿಲ್ ವೆಯ್ಟ್ ಫಾರ್ ಸಮ್ ಟೈಮ್, ವಿ ವಿಲ್ ಸಿ ವಿಚ್ ಇಸ್ ದ ರೈಟ್ ಚಾರ್ಜಿಂಗ್ ಪ್ರೋಟೋಕಾಲ್, ಯಾವ ಮೆಥಡ್ ಹೋದ್ರೆ ನಮಗೆ ಬೆಟರ್ ಇದೆ. ಫಾರ್ ದ್ಯಾಟ್ ಮ್ಯಾಟರ್ ಇವತ್ತು AC ಚಾರ್ಜರ್ಸ್ ಹೊಸ DC ಚಾರ್ಜರ್ಸ್, ಕರೆಕ್ಟ್, ಈ ತರದ್ದು ಕ್ವೆಶನ್ಸ್ ಇದೆ. ಓನ್ಲಿ ಟೈಮ್ ವಿಲ್ ಟೆಲ್ ವಾಟ್ ಇಸ್ ದ ರೈಟ್ ವೇ ಟು ಗೋ ಫಾರ್ವರ್ಡ್ ವಿತ್. ಯಾವ್ಯಾವ ಕಂಪ್ನೀಸು ಯಾರ್ಯಾರ ಜೊತೆ ಟೈ ಅಪ್ ಮಾಡಿ ವರ್ಕ್ ಮಾಡಕ್ಕೆ ರೆಡಿ ಇದ್ದಾರೆ. ಸೊ ಇಂಥ ಫ್ಯಾಕ್ಟರ್ಸ್ ಒಂದಷ್ಟು ಕನ್ಸಾಲಿಡೇಟ್ ಆದ್ಮೇಲೆ ಯು ವಿಲ್ ಹ್ಯಾವ್ ಅ ಚಾರ್ಜರ್ ವಿಚ್ ಇಸ್ ಸ್ಟ್ಯಾಂಡರ್ಡೈಸ್ಡ್. ಬಟ್ ಇವತ್ತಿಗಿಲ್ಲ ಅಷ್ಟೇ. ಜಸ್ಟ್ ಲೈಕ್ ಅನ್ ಐಫೋನ್, ಅವರು ಟೈಮ್ ತಗೊಂಡ್ರು ಅವ್ರ ಚಾರ್ಜರ್ಸ್. ಇದು ಹೆಂಗೆ ಅಂದ್ರೆ ಬ್ರೋ, ದೇರ್ ಆರ್ ಟೂ ಮೆನಿ ಫ್ಯಾಕ್ಟರ್ಸ್ ಇನ್ವಾಲ್ವ್ಡ್, ಅವ್ರು ಎಕ್ಸ್ಪ್ಲೈನ್ ಮಾಡ್ದಂಗೆ. ರೈಟ್. ಸೊ ಇಟ್ ವಿಲ್ ಟೇಕ್ ಟೈಮ್ ಒಂದು, ಆ್ಯಂಡ್ ಇಟ್ಸ್ ಆಲ್ವೇಸ್ ಅ ವೇಟಿಂಗ್ ಗೇಮ್. ಬಟ್ ಬಂದಾಗಿಂದಾನು ಲೈಕ್ ಎವ್ರಿ ಒನ್ ವಾಂಟ್ಸ್, ಈವನ್ ಒಳಗಡೆ ಕೆಲಸ ಮಾಡೋರ್ಗು ವಿ ವಾಂಟ್, ಗುರು ಯಾಕರು ಒಂದು ಚಾರ್ಜರ್ ಮಾಡೋದು, ಆ ಕೆಲಸ ಸಿಂಪಲ್ ನಮ್ದು ಅಂತ. ಬಟ್ ಅದ್ ಮಾಡಕ್ಕೆ ದೇರ್ ಆರ್ ಚಾಲೆಂಜಸ್. ಇಲ್ಲ, ನಾನು ಅದು ಏನ್ ಅನ್ಕೊಂಡೆ, ಇನ್ನ ಡೆವಲಪ್ಮೆಂಟ್ ಆಗ್ಬೇಕು ಟು ನೋ ವಿಚ್ ಇಸ್ ಬೆಟರ್ ಅಂತ. ಇನ್ನ ಅರ್ಲಿ ಸ್ಟೇಜಸ್ ಅಲ್ಲೇ ತಗೊಂಡ್ಬಿಟ್ರೆ ಇವ್ರು ಹೇಳ್ದಂಗೆ ನಾವು ಸ್ಟಾರ್ಟಿಂಗ್ ಏನು ದಪ್ಪ ಪಿನ್ ಇಂದ ಸಣ್ಣ ಪಿನ್ ಬಂದು ಆಮೇಲೆ ಇನ್ನೊಂದು ಯಾವ್ದೋ ಪಿನ್ ಬಂದು ಆ ತರ ಆಗಿ ಸಿ ಟೈಪ್ ಓಕೆ ಎಲ್ಲರಿಗೂ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋ ತರ ಮಾಡೋ ಟೈಮ್ ಆಯ್ತಲ್ಲ. ಸೊ ಮೋಸ್ಟ್ಲಿ ಅದಕ್ಕೆ ಇರ್ಬೋದು. ರೈಟ್ ಬ್ರೋ. ನನ್ನ ಕೊನೆ ಕ್ವಶನ್ ಇದೆ, ವಿಚ್ ಇಸ್, ಈಗ ನನ್ನಂತ ಎಷ್ಟೋ ಜನ ಬೈಕ್ ತೊಗೋಬೇಕು ಅನ್ಕೊಂಡವರು ಫಸ್ಟ್ ನೋಡೋದೇನು, ಯೂಟ್ಯೂಬ್ ನೋಡ್ತಾರೆ.
ಯೂಟ್ಯೂಬಲ್ಲಿ 2 ಮೇಜರ್ ಸೆಗ್ಮೆಂಟ್ ಇದೆ. ಒಂದು ಮೋಟೋ ವ್ಲಾಗಿಂಗ್ ಇದೆ, ಮೋಟೋ ರಿವ್ಯೂಸ್ ಇದೆ. ಏನಾಗುತ್ತೆ, ಎರಡು ಎಲ್ಲೋ ಒಂದು ಕಡೆ ಇಂಟರ್ಟೈನ್ ಆಗೇ ಬಿಡುತ್ತೆ. ಮೋಟೋ ವ್ಲಾಗಿಂಗು, ಮೋಟೋ ರಿವ್ಯೂಸ್ ಬರುತ್ತೆ, ಇದು ಬರುತ್ತೆ. ಸ್ವಲ್ಪ ಜನ ರಿವ್ಯೂಸು ಒಂದೇ ಸಲ, ಈ ಗಾಡೀಲಿ ಈ ಸೆಕ್ಷನ್ ಟೈರ್ ಇದೆ, ಈ ಇಂಜಿನ್ ಇದೆ, ಈ CC ಇದೆ, ಸ್ಲಿಪ್ಪರ್ ಕ್ಲಚ್ ಇದೆ, ಇದೆಲ್ಲ ಹೇಳ್ತಾರೆ. ಇನ್ನು ಸ್ವಲ್ಪ ಜನ 10 ದಿನ ಬಿಟ್ಟು ಅಥವಾ 1 ವರ್ಷ ಬಿಟ್ಟು ಲಾಂಗ್ ಟರ್ಮ್ ರೈಡ್ ರಿವ್ಯೂ ಹೇಳ್ತಾರೆ. ಸೊ ಒಂದು ಬೈಕ್ ತೊಗೋಬೇಕಾದ್ರೆ ಲಾಂಗ್ ಟರ್ಮ್ ರಿವ್ಯೂ ನೋಡಿ ತೊಗೊಳೋದು ಬಿಟ್ರ, ಇಮಿಡಿಯೇಟ್ ರಿವ್ಯೂ ತೊಗೊಳೋದು ಬಿಟ್ರ, ವ್ಯಾಲ್ಯೂ ಫಾರ್ ಮನಿನ ಬೆಸ್ಟ್ ಸ್ಟ್ರಾಟಜಿ ಯಾವುದು? ಆ್ಯಂಡ್ ಎಷ್ಟು ದಿನ ರಿಸರ್ಚ್ ಮಾಡ್ಬೇಕು ಒಂದು ಬೈಕ್ ತೊಗೋಬೇಕು? ಎಷ್ಟು ದಿನ ಎಲ್ಲ ಪರ್ಸನಲ್ ಕ್ವಶನ್ಸ್. ಯಾಕಂದ್ರೆ ನೋಡ್ತೀನಲ್ಲ, ನಾವೇನೋ ಈ ಆಫೀಸಲ್ಲಿ ಕೂತಿರ್ತೀವಿ, ಸಡನ್ ಬೈಕ್ ಓಪನ್ ಆಗುತ್ತೆ, ದಿಸ್ ಬೈಕ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ದುಡ್ಡು ಹಾಕಿರ್ತಾರಲ್ಲ ವೇಸ್ಟ್ ಆಗಿ. ಮೇ ಬಿ ಆ ಒಂದ್ 2 ವಾರ ನಾನು ನೋಡಿದ್ಕೆ ನನಗೆ ಕ್ವಶನ್ಸ್ ಚೆನ್ನಾಗಿ ಕೇಳಕ್ ವೆರಿ ಗುಡ್. ಇಲ್ಲ ಆಕ್ಚುಲಿ ಅದಕ್ಕೆ ನಾನು ಹೇಳ್ತಾರೆ ಇಲ್ಲ, ನನಗೂ ಸೈಡಲ್ಲಿ ಕೇಳಿ ಕೇಳಿ ಒಂದ್ ಸ್ವಲ್ಪ ನನಗೂ ಅಲ್ವಾ. ಇವಾಗ ಹೆಂಗ್ ತಗೊಳ್ಳೋದು ಬ್ರೋ? ಎಷ್ಟು ದಿನ ಮಾಡಬೇಕು ಅನ್ನೋದು ನಿಮ್ಮ ಇಂಟೆಲಿಜೆನ್ಸ್ ಮೇಲೆ ಡಿಪೆಂಡ್ ಬ್ರೋ. ಈಗ ಮೋಟೋ ವ್ಲಾಗಿಂಗ್ ರಿವ್ಯೂಸ್ ಎಲ್ಲ ಹೇಳಿದ್ರಲ್ವಾ, ನನಗೆ ಪರ್ಸ್ನಲಿ ರಿವ್ಯೂಸ್ ಅಲ್ಲಿ ಸ್ಪೆಕ್ ಶೀಟ್ ಓದೋದು ಇಷ್ಟ ಆಗಲ್ಲ ಬ್ರೋ. ಓಕೆ. ಬಿಕಾಸ್ ಸ್ಪೆಕ್ ಶೀಟ್ ನೀವು ಆನ್ಲೈನ್ ನೋಡ್ಬೋದು, ವೆಬ್ಸೈಟ್ ನೋಡ್ಬೋದು. ಅಂಡ್ ನಾನು ಆಗ್ಲೇ ಹೇಳ್ದಂಗೆ ಸ್ಪೆಕ್ ಶೀಟ್ ನೋಡಿ ದಯವಿಟ್ಟು ಗಾಡಿ ತಗೋಬೇಡಿ. ಅದೊಂಥರ ಬಯೋಡೇಟಾ ತರ, ಮದುವೆ ಬಯೋಡೇಟಾ. ಎಕ್ಸಾಕ್ಟ್ಲಿ ಬ್ರೋ. ಗಾಡಿ ತಗೊಳ್ಳೋದು ಮದುವೆ, ಈಗ ಎಂಜಿನ್ ಒಬ್ಬ ಮನುಷ್ಯನ ತರ ನಾವು ಉಸಿರಾಡೋದು ಅದು ಹಂಗೆ, ಗಾಡಿನೂ ಹಂಗೆ ಬ್ರೋ, ಏನೂ ವ್ಯತ್ಯಾಸ ಇಲ್ಲ. ಸೊ ಏನಂದ್ರೆ ಸಿಂಪಲ್, ನಾನು ಹೇಳದ್ನಲ್ವಾ, ನೋಡಿ ಎಲ್ಲರ ಒಪಿನಿಯನ್ಸು ಕನ್ಸಿಡರ್ ಮಾಡಿ, ಮೋಟೋ ವ್ಲಾಗರ್ಸ್ದು ತಗೊಳ್ಳಿ, ರಿವ್ಯೂವರ್ಸ್ದು ತಗೊಳ್ಳಿ, ಬಟ್ ಎಂಡ್ ಆಫ್ ದ ಡೇ ನೀವು ಡಿಸಿಷನ್ ಮಾಡಿ ಆಯ್ತಾ. ಯಾರೋ ಹೇಳಿದ್ರು ಅಂತನೋ ಅಥವಾ ಏನೋ ಸ್ಪೆಕ್ ಶೀಟಲ್ಲಿ ವ್ಯಾಲ್ಯೂ ನೋಡಿದೆ ಅಂತನೋ ಡೋಂಟ್ ಟೇಕ್ ಅ ಕಾಲ್. ಗುರು ಇದು 45 BHP ಐತೆ ಗುರು, ಇದು ಬರೀ 30 ಗುರು. ಬಟ್ ಆ 45 BHP ನಾನು ಎಷ್ಟು ದಿನ ಉಪಯೋಗಿಸ್ತೀಯಾ? ನನ್ನ KTM 43 PS ನಾನು ಎಷ್ಟು ದಿನ ಯೂಸ್ ಮಾಡಿದ್ದೀನಿ? ಹಾರ್ಡ್ಲಿ ನಾನು ಆ ಪೀಕ್ ಪವರ್ನ ನಾಟ್ ಈವನ್ 10% ಆಫ್ ದ ಲೈಫ್ ಟೈಮ್ ಆಫ್ ಮೈ ಬೈಕ್ ಯೂಸ್ ಅದು ಮಾಡಿರೋದು. ಹೈಯೆಸ್ಟ್ RPM ಅಲ್ಲೇ ಬರೋದು. ಅದು ಹೈಯೆಸ್ಟ್ ಅಲ್ಲಿ ಬರಲ್ಲ, ಅರೌಂಡ್ 9,000-8,000 ಬರುತ್ತೆ. ಓಕೆ. ಬಟ್ ಅದನ್ನ ನಾನು ಐ ಪ್ರಾಬಬಲಿ ವುಡಂಟ್ ಹ್ಯಾವ್ ಯೂಸ್ಡ್ ಇಟ್ ಈವನ್ 10% ಆಫ್ ಮೈ ಎಂಟೈರ್ ಬೈಕ್ ಲೈಫ್. ಅದಕ್ಕೋಸ್ಕರ ಶುಡ್ ಐ ಟೇಕ್ ಅ ಡಿಸಿಷನ್? ಐ ಫೀಲ್ ಇಟ್ಸ್ ನಾಟ್ ರೈಟ್. ಗೊತ್ತಾಯ್ತು. ಸೊ ಅದು ಹೆಂಗೆ ಡಿಲಿವರ್ ಆಗುತ್ತೆ, ಆ ಪವರ್ ನಿನ್ಗೆ ಏನು ಕೊಟ್ಟಿರ್ತಾರೆ, ಪೀಕ್ ಪವರ್ ಅದು ಅದು ರೀಚ್ ಆಗೋ ತನಕ ಮಧ್ಯ ಒಂದಷ್ಟು ಲೈಕ್ ಸಿನಿಮಾ ಓಡ್ತದೆ ಗುರು, ಅದನ್ನ ನೋಡು. ಕ್ಲೈಮ್ಯಾಕ್ಸ್ಗೋಸ್ಕರ ಹೋಗಿ ಫಿಲಮ್ ನೋಡ್ಬೇಡ. ಬಿಕಾಸ್ ಯಾವಾಗ್ಲೂ ಕ್ಲೈಮ್ಯಾಕ್ಸ್ ನೀವು ರೀಚ್ ಆಗಲ್ಲ. ಆಪೋಸಿಟ್ ಆಫ್ ರಿಯಲ್ ಲೈಫ್. ಸೊ ಆ ಗಾಡಿ ಹೆಂಗ್ ಫೀಲ್ ಆಗುತ್ತೆ, ರಿವ್ಯೂಸ್ ಅಷ್ಟೇ ಬ್ರೋ. ನನಗೆ ಯಾವ್ದು ಇಷ್ಟ ಅಂದ್ರೆ ತುಂಬಾ ಕನೆಕ್ಟೆಡ್ ಆಗಿ ಗಾಡಿ ಹೆಂಗ್ ಫೀಲ್ ಆಗುತ್ತೆ, ವಾಟ್ ಈಸ್ ಇಟ್ ಟು ಲೈಕ್ ರೈಡ್, ಓಡ್ಸಕ್ ಹೆಂಗೆ, ಅದು ಕೇಳ್ತಿದ್ರೆ ನಾನು ಓಡಿಸ್ತಾ ಇದ್ದೀನಿ ಅನ್ನೋ ಥರ ತಲೆಯಲ್ಲಿ ಬರಬೇಕು. ಕರೆಕ್ಟ್. ಸೊ ಆ ಥರದ್ದು ನನಗೆ ಕನೆಕ್ಟ್ ಆಗೋದು ಜಾಸ್ತಿ. ಸೊ ನಿಮಗೆ ನೋಡಿ, ಎಲ್ಲರ ಒಪಿನಿಯನ್ಸ್ ತಗೊಳ್ಳಿ, ಸ್ಪೆಕ್ ಶೀಟ್ ನೋಡಿ, ಬಟ್ ಅದನ್ನೇ ಬೇಸ್ಡ್ ಆಗಿ ಡಿಸಿಷನ್ ತಗೋಬೇಡಿ. ಎಷ್ಟು ದಿನ ರಿಸರ್ಚ್ ಮಾಡಬೇಕು ಅದು ಅವ್ರ ಇಂಟೆಲಿಜೆನ್ಸ್ ಮೇಲೆ ಬಿಟ್ಟಿದ್ದು. ಅಟ್ಲೀಸ್ಟ್ ನೀವು ತುಂಬ ಡೀಟೇಲ್ ಆಗಿ ಮಾಡಿದ್ರೆ ಒಂದು ಎಕ್ಸೆಲ್ ಇಟ್ಕೊಂಬಿಡಿ, ಎಲ್ಲ ಒಂದಷ್ಟು ಲಿಸ್ಟ್ ಮಾಡ್ಕೊಂಬಿಡಿ. ಗಾಡಿ ಹೈಟ್ ಎಷ್ಟು, ವೆಯ್ಟ್ ಎಷ್ಟು, ನನಗೆ ರೀಚ್ ಆಗುತ್ತಾ, ಮೈಲೇಜ್ ಎಷ್ಟು, ಎರ್ಗೊನಾಮಿಕ್ಸ್ ಹೆಂಗಿತ್ತು, ಇಸ್ ಇಟ್ ಲೈಕ್ 5 or 4, 3, 2, ಇಸ್ ಇಟ್ ಮ್ಯಾನೇಜಬಲ್, ಈ ಥರ ಒಂದು ಎಕ್ಸೆಲ್ ಮಾಡ್ಕೊಂಬಿಟ್ಟು ಕಂಪೇರ್ ಮಾಡಿದ್ರೆ ಒಂದು ಐಡಿಯಾ ಬಂದಿರ್ತದೆ. ಎಂಡ್ ಆಫ್ ದ ಡೇ ಗೋ ಬೈ ಯುವರ್ ಫೀಲಿಂಗ್. ನಾನು ಈ ಗಾಡಿ ತಗೊಂಡಿರೋ 3 ವರ್ಷ, 4 ವರ್ಷ, 5 ವರ್ಷ ನೆಮ್ಮದಿಯಾಗಿ ಓಡಿಸ್ತೀನಾ, ಇದು ಮ್ಯಾಟ್ರ್ ಆಗಬೇಕು. ತಕ್ಷಣಕ್ಕೆ ಓಕೆ, ಬಟ್ ಡೌನ್ ದ ಲೈನ್, ಈಗ ಅಪ್ಪಿ ಏನೋ ಮದುವೆ ಆಗ್ಬಿಟ್ಟೆ, ಅಪ್ಪಿ ಚೆನ್ನಾಗಿ ಹೇಳಿದ್ರಿ. ಓಕೆ, ಮದುವೆ ಆಯ್ತು, ಪಿಲೇನ್ ಕುತ್ಕೋಬೇಕು, ಬಂದ್ಬಿಟ್ಟು ನನ್ಗೆ ಇಲ್ಲಿ ಕುತ್ಕೊಳಕ್ಕಾಗಲ್ಲ, ಇದು ಯಾವ ಗಾಡಿ ತಗೊಂಡಿದ್ಯಾ ಅಂದ್ರೆ ನಾನು ಏನ್ ಮಾಡ್ಲಿ? ಇವೆಲ್ಲ ಅವ್ರವ್ರ ಪರ್ಸನಲ್ ಇದು ಏನೋ ಡಿಲೈಮಾಸ್, ಕಷ್ಟ ಹೇಳ್ಕೊಂತ ಏನಾಗ್ತಲ್ಲ ನಿಮ್ಗಳಿಗೆ ಆ ವಿಷಯದಲ್ಲಿ ಪ್ರಾಬ್ಲಮ್ ಎಲ್ಲ ಫುಲ್ ಪೀಸ್. ಸರ್ ನಂದೊಂದು ಲಾಸ್ಟ್ ಕ್ವಶನ್. ಯೂಶಲಿ ಪೆಟ್ರೋಲ್ ಬೈಕ್ ನಮ್ಗೆ ಗೊತ್ತು, ಮನೇಲೆ ಏನೋ ಚೈನ್ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಲಿ, ಇಲ್ಲ ಏನೇನ್ ಬೇಸಿಕ್ ಏನೇನ್ ಮಾಡ್ಕೋಬಹುದು ಗೊತ್ತು. ಇವಿಗಳನ್ನ ಹೇಗೆ ಮೇಂಟೈನ್ ಮಾಡೋದು ಮನೇಲಿ? ಬಿಕಾಸ್ ನಮ್ಗೆ ಆಚೆ ಕಡೆಯಿಂದ ಸುಮ್ಮನೆ ಒಂದು ಆಟ ಸಾಮಾನ್ ತರ ಕಾಣಿಸುತ್ತೆ, ಅದು ಹೆಂಗ್ ಮೇಂಟೈನ್ ಮಾಡೋದು? ಸೊ ಇವಿಗಳಲ್ಲಿ 3 ತರ ಟ್ರಾನ್ಸ್ಮಿಷನ್ಸ್ ನೀವು ನೋಡ್ಬೋದು. ಹಬ್ ಮೋಟರ್ಸ್ ಎಲ್ಲ ಇದೆ, ಅವೆಲ್ಲ ನೀವೇನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಇಟ್ ಇಸ್ ಆಲ್ ಮೇಂಟೈನ್ಡ್ ಬೈ ಐದರ್ ಆಥರೈಸ್ ಸರ್ವಿಸ್ ಸೆಂಟರ್, ಅಥವಾ ನೀವು ಪಂಕ್ಚರ್ಸ್ ಏನಾರು ಆದ್ರೆ ಕೆಲವ್ರಿಗೆ ಗೊತ್ತಿರುತ್ತೆ ಹೇಗೆ ರಿಪ್ಲೇಸ್ ಮಾಡೋದು ಅಂತ, ಬಟ್ ಕೆಲವೊಂದ್ಸತಿ ಆಥರೈಸ್ ಸರ್ವಿಸ್ ಸೆಂಟರ್ಗೆ ಹೋಗ್ಬೇಕಾಗುತ್ತೆ. ಕರೆಕ್ಟ್, ಡಿಪೆಂಡಿಂಗ್ ಆನ್ ಯಾವ ಬ್ರ್ಯಾಂಡ್ ತಗೊಂಡಿದ್ದೀರಾ ಅಂತ. ಇನ್ನು ಕೆಲವೊಂದು ಕಂಪ್ನೀಸು ಬೆಲ್ಟ್ ಡ್ರೈವ್ಸ್ ಇಟ್ಕೊಂಡಿರ್ತಾರೆ. ಬೆಲ್ಟ್ಗೆ ಏನಂದ್ರೆ ಯು ಹ್ಯಾವ್ ಟು ಕೀಪ್ ಇಟ್ ಕ್ಲೀನ್. ಸೊ ಬೆಲ್ಟ್ ಅಲ್ಲಿ ಧೂಳು, ಈ ಸ್ಟೋನ್ಸ್ ಇವೆಲ್ಲ ಇಂಗ್ರೆಸ್ ಆದ್ರೆ ಬೆಲ್ಟ್ಸ್ ಬೇಗ ಹೋಗುತ್ತೆ. ಇನ್ನು ಕೆಲವೊಂದು ಗಾಡಿಗಳಲ್ಲಿ ಚೈನ್ ಇರುತ್ತೆ. ಚೈನ್ ನ ನೀವು ನಾರ್ಮಲ್ ಆಗಿ ಹೇಗೆ ಬೈಕ್ ಚೈನ್ ಮೇಂಟೈನ್ ಮಾಡ್ತೀರೋ ಅಷ್ಟೇ. ಸೊ ಓವರ್ ಆಲ್ ಇವಿದು ಮೇಂಟೆನೆನ್ಸ್ ಕಡಿಮೆ ಇರುತ್ತೆ,
ಬಟ್ ಅವಾಗ ಸರ್ವಿಸ್ ಮಾಡಿಸ್ಲೇಬೇಕಾಗತ್ತೆ, ಬಿಕಾಸ್ ಎರರ್ ಲಾಗ್ಸ್ ಏನಾರು ಇದೆಯಾ, ಏನಾದರೂ ಸಾಫ್ಟ್ವೇರ್ ಗ್ಲಿಚಸ್ ಏನೋ ಬರ್ತಾ ಇದೆಯಾ, ಈ ಥರದ್ದೆಲ್ಲ ಚೆಕ್ ಮಾಡಲೇಬೇಕಾಗತ್ತೆ. ಓವರ್ ಆಲ್ ಮೇಂಟೆನೆನ್ಸ್ ವೈಸ್ EVs ಆರ್ ಮಚ್ ಈಸಿಯರ್ ಟು ಮೇಂಟೈನ್. ಕರೆಕ್ಟ್. ಓಕೆ, ಸೊ ಈ ಒಂದು ಪಾಡ್ಕಾಸ್ಟ್ ಆದ್ಮೇಲೆ ನನಗೆ ಸುಮಾರು ದಿನ ಆದ್ಮೇಲೆ ಮತ್ತೆ ರೈಡ್ ಹೋಗ್ಬೇಕು ಅಂತ ಅನ್ಸುತ್ತೆ. ನಾನು ಮೋಸ್ಟ್ಲಿ ಇಲ್ಲೇನೆ ಲಾಸ್ಟ್ ಹೋಗಿದ್ದು. ಸೊ ಐ ಥಿಂಕ್ ವಿ ಶುಡ್ ಅರೇಂಜ್ ಆಲ್ ರೌಂಡರ್ಸ್ ರೈಡ್ ಪಕ್ಕ ಮಾಡೋಣ. ಅಂಡ್ ದೆನ್ ಎಲ್ರಿಗೂ ಇನ್ನ ಬೈಕ್ ಬಗ್ಗೆ ಏನೇನು ಕ್ವಶನ್ ಇರುತ್ತೋ ಇಬ್ರು ಇದ್ದೇ ಇರ್ತಾರೆ. ಯು ಕ್ಯಾನ್ ಕಮ್ ಅಂಡ್ ಆಸ್ಕ್ ಏನೇನು ಕ್ವಶನ್ ಇದ್ದು ಡೈರೆಕ್ಟ್ ಆಗಿ ಕೇಳೋಣ. ಓಕೆ ಅಲ್ವಾ? ಡನ್ನ ವಿಲ್ ಪ್ಲಾನ್ ಇನ್ ಸಮ್ ಟೈಮ್. ಬೈಕ್ ತಗೊಳ್ಳಿ ಅವನು ಮಾಡೋಣ. ಫಸ್ಟ್ ನಿಮ್ಮ RTX 300 ನಾನು ಟೆಸ್ಟ್ ರೈಡ್ ಕೊಡಿ. ಎಲ್ಲೂ ಸಿಗ್ತಾ ಇಲ್ಲ, ಎಲ್ಲೇ ಬಂದು ನಿಂತಿದೆ. ಸೊ ಬಟ್ ನಾನು ಕೇಳ್ತಾರೆ ಇಬ್ಬರಿಗೂ ಇನ್ನ ಕಾಂಟೆಂಟ್ ಮಾಡಿ ನೀವು, ಬಿಕಾಸ್ ನಮ್ಮೊಂದು ಪ್ಲಾಟ್ಫಾರ್ಮಲ್ಲಿ ಒಂದಿನ ಬಂದು ಮಾಡ್ತೀವಿ, ಬಿಟ್ರೆ ಎಷ್ಟೋ ಜನರಿಗೆ ಈ ಥರ ಬೇಜಾನ್ ಡೌಟ್ಸ್ ಇರುತ್ತೆ. ಮೋಸ್ಟ್ಲಿ ಡೌಟ್ಸ್ ಬರೋದು ಯಾವಾಗ ಬೈಕ್ ತೊಗೋಬೇಕಂದಾಗಲೇ. ಇಲ್ಲಾಂದ್ರೆ ಅಷ್ಟು ಎಂತೂಸಿಯಾಸಮ್ ಇಲ್ಲಾಂದ್ರೆ ಇಷ್ಟು ರಿಸರ್ಚ್ ಮಾಡೋ ಸೀನೇ ಇಲ್ಲ ಅಲ್ವಾ? ಸೊ ಐ ಥಿಂಕ್ ಇನ್ನ ಕಾಂಟೆಂಟ್ ನಮ್ಮ ಕನ್ನಡದಲ್ಲಿ ಕಾಂಟೆಂಟ್ ಬರೋ ಜಾಗ ತುಂಬ ಇದೆ. ಐ ಥಿಂಕ್ ಪೀಪಲ್ ಲೈಕ್ ಯು ಶುಡ್ ಸ್ಟಾರ್ಟ್ ಡೂಯಿಂಗ್ ಮೋರ್ ಕಾಂಟೆಂಟ್. ಆನೆಸ್ಟ್ಲಿ ಹೇಳ್ತೀನಿ, ಅಷ್ಟು ನಾಲೆಜ್ ಇದೆ ನಿಮ್ಮಲ್ಲಿ, ಅದು ಆಚೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ನಮ್ಮ ಕಡೆಯಿಂದ ಏನೆಲ್ಲ ಬೇಕಾದ್ರೂ ವಿ ವಿಲ್ ಡೂ ಇಟ್. ಅಷ್ಟು ಅದೊಂದು ಪಕ್ಕ ಡೆಫಿನೆಟ್. ಥ್ಯಾಂಕ್ ಯು. ನೋಡೋಣ. ಥ್ಯಾಂಕ್ ಯು ಬಾಯ್ಸ್. ಬನ್ನಿ ನೋಡೋಣ ಇವಾಗ RTX ನಾನು ಒಬ್ಬನೇ ಓಡಿಸ್ಬೋದಾ, ನಾಳೆ ಮದುವೆ ಆದರೆ ಹಿಂದಿನ ತೋರಿಸ್ಬೋದಾ ಅಂತ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಇಲ್ಲಿ ತನಕ ಬಂದಿದೆ ಅಂದರೆ ಖಂಡಿತವಾಗ್ಲೂ ಪಾಡ್ಕಾಸ್ಟ್ ಇಷ್ಟ ಆಗಿರುತ್ತೆ. ಮೊದಲನೇ ಬೈಕ್ ತೊಗೋಬೇಕಾದ್ರೆ ಏನೇನು ಮಾಡ್ಬೇಕು, ನೀವು ಏನೇನು ಚೆಕ್ ಮಾಡಬೇಕು, ಟೆಸ್ಟ್ ರೈಡ್ ಹೋಗಬೇಕಾದ್ರೆ, ಸರ್ವಿಸ್ ಮಾಡಿಸ್ಬೇಕಾದ್ರೆ, ಮೋಸ್ಟ್ಲಿ ಒಂದು ಬೈಕ್ ಅನ್ನೋದು 7 ರಿಂದ 10 ವರ್ಷ ಆದರೂ ನೀವು ಇಟ್ಕೋತಾ ಇದ್ದೀರಾ ಅಂದರೆ ಯಾವ ಥರ ಬೈಕ್ಸ್ ತೊಗೊಳೋದು ಬೆಟ್ರು, EV ತೊಗೊಳೋದು ಬೆಟ್ರಾ, ಎಲ್ಲದನ್ನೂ ಡಿಸ್ಕಸ್ ಮಾಡಿದ್ದೀವಿ. ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಇದೇ ಥರ ಪ್ರೀತಿ ಕೊಡ್ತಾರೆ. ಪೀಸ್.